RCB ಸೋತ್ ಕೂಡಲೇ ಆ ಟಿವಿ ಆಫ್ ಆದ್ಕೊಂಡು ನನ್ನ ಜೀವನ ಕಾಣ್ತೈತೆ ನನಗೆ. ನಮ್ಮ ಮನ್ಯಾಗ ದಪ್ಪ ಆಗಿ ತೆಳ ಏನರ ಆಗಿ ರಿಯಾಕ್ಷನ್ ಇರಂಗಿಲ್ಲ, ಇಷ್ಟೇ ಬೇಕಾದಿರ್ಲಿ ಬದುಕೆಲ್ ಸಾಕಲ್ಲ. ವೈಡ್ ಆಫ್ ಸ್ಟಂಪ್ ಹಾಕ್ಬೇಕು ಬಾಲಿಂಗ್ ಅವಾಗ ಅದಕ್ಕ ಬಗ್ಗಕ್ ಆಗೋಲ್ತೆ. ಅವ್ರು ಇನ್ನೂ ಕಾಲಿಗೆ ಹಾಕಕತ್ತಾರ. ಕರೆಕ್ಟ್ ಇತ್ತಲ್ ಪಾಯಿಂಟ್. 200% ಕರೆಕ್ಟ್. ಡೇಟಾ ಸೈಂಟಿಸ್ಟ್ ಬ್ರೋ. ಚಿನ್ ಚಪ್ಪನ ಚೋದಿ ಮಕ್ಕಳಂತ ಅಂತ ಹೊಡ್ತಾವ. ಏನಂದ್ರೆ ನಮ್ಮ ಕಡೆ ನಡಕ್ಕೊಳಗ್ ಪೇಸ್ ಹಿಟ್ರಸ್ ಕಡಿಮೆ ಅದಾರ. ಚಹಲಿಗೆ ಅಕ್ಷರ್ ಪಟೇಲ್ ನೋಡು, ಶಿವಮ್ ದುಬೆ ನೋಡು, ಹಾರ್ದಿಕ್ ಪಾಂಡ್ಯ ನೋಡು, ಎಲ್ಲಾ ಸ್ಪಿನ್ನಿಗೆ ಅಟ್ಯಾಕ್ ಮಾಡ್ತಾರ. ಕೇಲ್ ಹಂಗ್ರಿ ಲಯನ್ ಇದ್ದಂಗ ಯಾರ ಏನ್ರ ಅಂದ್ರೆ ಒಳಗೆ ಸುಮ್ ಇರ್ತೈತಿ, ಆಮೇಲೆ ಫೈರ್ ಬರ್ತೈತಿ ನೋಡು. 6 degrees ಮೇಲೆ ಟರ್ನ್ ಆತಂದ್ರೆ ಒನ್ಮುಕ್ಲಿ ವಿಕೆಟ್ ಪ್ರಾಬಿಲಿಟಿ ತಗೊಳ್ಳೋದು ಡಬಲ್ ಆಗೋ ಚಾನ್ಸಸ್ ಇರ್ತೈತಿ. ರೋಹಿತ್ ಶರ್ಮಾ ಅಷ್ಟು ಈಸ್ ಐತಿ. ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪ್ಲೇಯರ್ ಟು ವಾಚ್. ಎಫರ್ಟ್ಲೆಸ್ ಸಡ್ ಬೆಣ್ಣೆ ಬಿಸಿ ಚಾಕು ಬೆಣ್ಣೆ ಗಿಳಿಸ್ತಂಗೆ ಸರ್ ಅಂತ ಹೋಗ್ಬಿಡ್ದು. ಹೊಸ ಎಪಿಸೋಡ್, ಹೊಸ ಕತೆಗಳ ಅದ ಮಾತುಕತೆ ವಿಸ್ ಕ್ಯಾಂಡಿಮ್ಯಾನ್ ಹೊಸ ಎಪಿಸೋಡ್ ಇದೆ. ಎಲ್ಲರೂ ಎಂಜಾಯ್ ಮಾಡ್ಕೊತೀರ ಅಂತ ಅನ್ಕೊಂತೀನಿ. ಇಂಟ್ರೋ ಫ್ರಮ್ MC ಬಿಜ್ಜು ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ನೆ ಹೋಗ್ಲೇ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಈಗ ಆಸ್ಟ್ರೇಲಿಯಾದಿಂದ ಯಾವಾಗ ಬಂದೀನಿ? ನಾನು ಬಂದು 10 days ಆಯ್ತು. ಫಸ್ಟ್ ಡೆಲ್ಲಿ, ಅಲ್ಲೊಂದು ಸ್ವಲ್ಪ ಕೆಲಸ ಆಯ್ತು. ಆಮೇಲೆ ಕೊಚ್ಚಿದಾಗ ಒಂದು ಫ್ರೆಂಡ್ ಮದುವೆ ಇತ್ತು, ಅದು ಮುಗಿಸಿ ಹುಬ್ಳಿ. ಇವತ್ತು ಮತ್ತೆ ವಾಪಸ್ T20 ವರ್ಲ್ಡ್ ಕಪ್. ಮನ್ಯಾಗ ಫುಲ್ ರೆಸ್ಪೆಕ್ಟ್ ಅನ್ನ. ಹಿಂಗೆ ಊರಿಂದ ಬಂದ ಕೂಡಲೇ ಮನ್ಯಾಗ ಮಗ ಬಂದ ಮನೆಗೆ ನಮ್ಮ ಮನ್ಯಾಗ ಫುಲ್ ಓಕೆ ಎಲ್ಲಿ ಏನರ ಬರಲಿ. ಈಗ ಫಸ್ಟ್ ಈ ವೈಫ್ ನಂಗೆ ತಿನ್ನಿಸಿ ಮಸ್ತ್ ನೀವು ಕಳ್ಸಿರ್ತಾಳ, ಕೇಳ್ತಾಳೆ ಮನ್ಯಾಗ ಏನ್ರ ಅಂತ. ನಮ್ಮ ಮನ್ಯಾಗ ದಪ್ಪ ಆಗಿ ತೆಳ ಏನರ ಆಗಿ ರಿಯಾಕ್ಷನ್ ಇರಂಗಿಲ್ಲ, ಇಷ್ಟೇ ಬೇಕಾದಿರ್ಲಿ ಬದುಕೆಲ್ ಸಾಕಲ್ಲ. ಎಕ್ಸೈಟ್ಮೆಂಟ್ ಲೆವೆಲ್ 0 ನಮ್ಮ ಮನ್ಯಾಗ ಏನೇ ಇದ್ರು. ಹಂಗಿಲ್ಲ, ದುಃಖನೂ ಹಂಗಿಲ್ಲ, ನಾರ್ಮಲ್. ಈಗ ಎಕ್ಸಾಮ್ ಆಯ್ತು, ಎಷ್ಟು 95 ಅಂತ ಆಯ್ತು ಅಷ್ಟೇ. ಫೇಲ್ ಮುಗೀತು ಅಷ್ಟೇ. ಮುಂದಿನ ಸತಿ ಮಾಡಿ ಫುಲ್ ಈಗ ಎಕ್ಸೈಟ್ಮೆಂಟ್ 0 ಒಟ್ಟು ನಮ್ಮ ಮನ್ಯಾಗ. ಮೊದ್ಲಿಂದಂಗ ಇನ್ಲಾಸ್ ಮನ್ಯಾಗ ಅಪೋಸಿಟ್ 100 ಎಕ್ಸೈಟ್ಮೆಂಟ್ ಫುಲ್ ಬಂದು ಅಪ್ಕೊಳ್ಳೋದು ಹಿಂಗೆ. ಬಟ್ ಇಲ್ಲಿ 0. ಇನ್ಲಾಸ್ ಹುಬ್ಳಿ ಅಲ್ಲ? ಇದೆ ಗುರುದತ್ ಪವನ ಅವರು. ಓಕೆ. ತುಳು ಅಲ್ಲ? ತುಳು. ಎಸ್. ಹಂಗಿರ್ತೈತೆ ಭಾಳ ರೀಲ್ಸ್ ನೋಡ್ತೇವಲ್ಲ ಹಿಂಗೆ, ಹಳೆಯ ಮರ್ಯಾದೆ ಇದು ಹೆಂಡತಿ ಮನೆಯಾಗ ಜಾಸ್ತಿ ಇರ್ತೈತೆ ಅಂತೇಳಿ. ಅದು ಹಂಗೆ ನಾ ಭಾಳ ಮಂದಿ ಕೇಳೇನಿ ಹಿಂಗೆಲ್ಲ. ಊರಿಂದ ಹೊರಗೆ, ಮನೆಯಿಂದ ಹೊರಗಿದ್ದ ವಾಪಸ್ ಮನೆ ಬಂದಾಗ ಏನು ಭಾಳ ರೆಸ್ಪೆಕ್ಟ್ ಏನಿಲ್ಲ. ಅವಾಗೂ ಮರ್ಯಾದೆ ಇರಲಿಲ್ಲ, ಈಗೂ ಮರ್ಯಾದೆ ಇಲ್ಲ ಅಷ್ಟೇ. ಅನ್ಕೂಳೆ ಲೈಟ್ ಹಚ್ಚಲಿ ಸ್ವಲ್ಪ. ನೀವು ಆಸ್ಟ್ರೇಲಿಯಾದಿಂದ ಬಂದು ಅಮ್ಮ ನಾ ಆಸ್ಟ್ರೇಲಿಯಾದಿಂದ ಬಂದೆ ಅಲ್ಲೇ ಲೈಟ್ ಹಚ್ಬಿಡಲ್ಲ ನೋಡಿ ಅಷ್ಟೇ. ಸೇಮ್. ಏನು 1 ವಾರ ಇದ್ದೇನೆ ಹುಬ್ಳ್ಯಾಗ? 1 ವಾರ ಅಷ್ಟೇ. 6 ದಿನ ರೂಪ. ಹುಬ್ಳಿ ಆಸ್ಟ್ರೇಲಿಯಾ, ಹುಬ್ಳಿ ಬೆಂಗಳೂರು ಮಾಡ್ದಂಗೆ ಮಾಡ್ಬಿಟ್ರಿ ನಾನು. ಹೋಗೋದು ಬರೋದು. ಒಂದೇನಂದ್ರೆ ಫ್ಲೈಟ್ನಾಗ ಚಲೋ ನಿದ್ದೆ ಆಕೈತಪ್ಪ ನನಗೆ, ಅದೊಂದು ಚಲೋ. ಜೆಟ್ಲ್ಯಾಗ್ ಅದು ಮ್ಯಾಸಿವ್ ಆಗಂಗಿಲ್ಲ. ಎಷ್ಟು ಫ್ಲೈಟ್? ಆಸ್ಟ್ರೇಲಿಯಾಗ 12 hours, ಬಟ್ 7 hours ಆದ್ಮೇಲೆ ಬ್ರೇಕ್ ಸಿಂಗಾಪುರ್ ಆದ್ಮೇಲೆ. ಈಗ 7 hours ಸಿಂಗಾಪುರ್, ಇಲ್ಲಿಂದ 4 hours ಸಿಂಗಾಪುರ್ 12, 7ದಾಗ ನಾ 5.5 hours ಮಲಗಿ ಬಿಟ್ಟಿರ್ತೇನೆ. ಕಂಫರ್ಟೇಬಲ್ ಇರ್ತದೆ. ನನ್ನ ನೆಕ್ ಪಿಲ್ಲೋ ಒಂದು ಬೇಕು, ಅದು ಹಾಕೊಂಡು ಮಕ್ಕೊಂಡ್ರೆ ಸೆಟ್. ಊಟ ಬರಲಿ ಬಿಡಲಿ. ಇಲ್ಲಿಂದೆಲ್ಲ ಉಂಟೆ ಈಗ ಬಾರ್ಬೆಡೋಸ್ T20 ವರ್ಲ್ಡ್ ಕಪ್. ಸೊ ನಂದು ಕಾಮೆಂಟೇಟರ್ ಜೊತೆ ಕೆಲಸ ಇರ್ತೈತೆ, ಅಫಿಷಿಯಲ್ ಟೂರ್ನಮೆಂಟ್ ಸ್ಟ್ಯಾಟಿಸ್ಟಿಷಿಯನ್ ಅಂತ, ಮತ್ತು ಹೆಡ್ ಆಫ್ ಮೀಡಿಯಾ ಅನಾಲಿಟಿಕ್ಸ್. ಸೊ ಬೇಸಿಕ್ಲಿ ಡೈಲಿ ಎವ್ರಿ ಮ್ಯಾಚ್ಗಿಂತ ಮುಂಚೆ ರಿವ್ಯೂಸ್ ಎಲ್ಲ ಕೊಡಬೇಕು ಅವ್ರಿಗೆ, ಅನಾಲಿಟಿಕಲ್ ರಿವ್ಯೂಸ್. ಈ ಕ್ರಿಕೆಟ್ ಡೇಟಾ ಏನಾಗ್ತೈತಿ, ಫಸ್ಟ್ ಬಾಲ್ ರಿಲೀಸ್ ಆದಾಗಿಂತ ಹೆಂಗೆ ರಿಲೀಸ್, ಯಾವ ಆ್ಯಂಗಲ್ದಾಗ ರಿಲೀಸ್ ಆಯ್ತು, ಎಷ್ಟು ಸ್ವಿಂಗ್ ಆಯ್ತು, ಬಾಲ್ ಬಿದ್ಮೇಲೆ ಯಾವ ಡಿವಿಯೇಷನ್ ಆಯ್ತು, ಆಮೇಲೆ ಬ್ಯಾಟಿಂಗ್ ಮಿಡಲ್ ಬಡೀತು, ತುದಿಗೆ ಬಡೀತು, ಬಾಟಮ್ ಆಯ್ತು, ಏನು ಟಾಪ್ ಎಜ್ ಆಯ್ತು, ಇದು ಮತ್ತು ಶಾರ್ಟ್ ಎಲ್ಲ ಹೊಡ್ದಾನ, ಕವರ್ ಡ್ರೈವು, ಫೈನಲ್ ಕಡೆ ಫ್ಲಿಕ್ ಮಾಡೋಣ, ಇದು ಎಲ್ಲ ಶಾರ್ಟ್. ಅದಾದ್ಮೇಲೆ ಏರ್ದಾಗ ಹೋಗಿತ್ತು ಇದು. ಅದಾದ್ಮೇಲೆ ಫೀಲ್ಡ್ರ್ ಎಷ್ಟು ಅಟ್ಯಾಕ್ ಮಾಡ್ಯಾನ, ಆಮ್ಯಾಗ ಕ್ಯಾಚ್ ಹಿಡ್ದಾನು ಇಲ್ಲೋ, ಯಾವ ಪೊಸಿಷನ್ದಾಗ ನಿಂತಾನೆ, ಇವೆಲ್ಲ A to Z ಫುಲ್ ಫೀಲ್ಡ್ ಇವೆಂಟ್ ಮುಗಿಯೋ ಮಟ್ಟನೂ ಕವರ್ ಆಗ್ತೈತೆ ಅದು ಡೇಟಾ. ಸೊ ಹಂಗೆ ಎವ್ರಿ ಬಾಲಿಗೆ ಅಷ್ಟು
ಕೌಂಟ್ ಆಕೈತೆ ಡೇಟಾ. ಸೊ ಹಂಗೆ ಬಂದು ಅಗ್ರಿಗೇಟ್ ಇರ್ತೈತೆ, ಒಂದು ದೊಡ್ಡ ಡೇಟಾ ಬೇಸ್ದಾಗ ನಮ್ಗೆ ಫುಲ್ ಬರ್ತಿರ್ತೈತಿ. ಸೊ ಎವ್ರಿ ಮ್ಯಾಚ್ ಮುಂಚೆ ನಾವು ಅನಲೈಸ್ ಮಾಡ್ತೀವಿ ಈ ಟೈಪ್ ಇವಂದು ಏನಪ್ಪ ಸ್ಟ್ರೆಂತ್, ಇವ ಪವರ್ ಪ್ಲೇದಾಗ ಹೊಡಿತಾನೋ ಹೆಂಗೆ, ಇವ್ಗೆ ಯಾವ ಆ್ಯಂಗಲ್ದಾಗ ಬಾಲ್ ಬಂದ್ರೆ ಹೊಡಿಬೋದು, ಯಾವ ಆ್ಯಂಗಲ್ದಾಗ ಸಸೆಪ್ಟಿಬಲ್ ಇರ್ಬೋದು, ಯಾವ ಫೀಲ್ಡ್ ಆ್ಯಂಗಲ್ಸ್ ಯೂಸ್ ಮಾಡ್ತಾನೆ, ಈ ಟೈಪ್ ಎಲ್ಲ ಇರ್ತೈತಿ. ಸ್ವಲ್ಪ ಇನ್ ಡೆಪ್ತ್ ಇದ್ದಾಗ ನಾವು ಟೀಮ್ಸ್ ಜೊತೆ ಇದ್ದಾಗ ಇನ್ ಡೆಪ್ತ್ ಹೋಗ್ತೀವಿ. ಕಾಮೆಂಟೇಟರ್ ಜೊತೆ ಇದ್ದಾಗ ಮೇಲೆ ಸ್ಟ್ರೈಕ್ ರೇಟ್, ಆ್ಯಾವ್ರೇಜ್, ಬಾಲ್ಸ್ ಪರ್ ಡಿಸ್ಮಿಸಲ್, ಅದನ್ನು ಸ್ವಲ್ಪ ಡೀಪ್ ತೊಗೊಂಡು ಹೋಗ್ತಾನೆ ನಾವು. ಬೌಂಡ್ರಿ ಪರ್ಸೆಂಟೇಜ್ ಆಗ್ತದೆ, ಈಗ ಪವರ್ ಪ್ಲೇ ಫೇಸ್ದಾಗ ಏನು ಮಾಡ್ತಾನವ, ಮಿಡಲ್ ಫೇಸ್ದಾಗ ಏನು ಮಾಡ್ಬೋದು, ಯಾವ ಟೀಮಿಂದ ಏನು ಸ್ಟ್ರೆಂತ್ ಐತಿ. ಈಗ ರಾಜಸ್ಥಾನ ಆತ ಪವರ್ ಪ್ಲೇ ಬೌಲಿಂಗ್ ಅವ್ರು ಫುಲ್ ರಿಲಯಂಟ್, ಯಾವಾಗಲೂ ಎತ್ತು ಕೊಡ್ತಾರೆ ವಿಕೆಟ್, ಬಟ್ ಅದು ಡೆತ್ನಾಗ ಮಿಡಲ್ದಾಗ ಸ್ಟ್ರಾಂಗ್ ಇರೋಂಗಿಲ್ಲ. ಆ ಟೈಪ್ ಅನಲೈಸ್ ಮಾಡೋದು. RCB ಬ್ಯಾಟಿಂಗ್ ಆಗ್ತದೆ ಹಂಗೆ. RCB ಬಾಲಿಂಗ್ ಬಗ್ಗೆ ಮಾತಾಡಂಗೂ ಇಲ್ಲ. ಹಂಗೆ ಆ ಪರಿ ಅದು ಅಸೆ ಮಾಡಿಲ್ಲ ಅವ್ರೆ. ಕಮ್ಬ್ಯಾಕ್ ಅದು ಸಿರಾಜ್ ಹೇಳಿದ್ರಲ್ಲ, ಒಂದು ಮ್ಯಾಚ್ ಅಷ್ಟೇ, ಒಂದು ಮ್ಯಾಚ್ ಅದಾತ ಆ್ಯಕ್ಚುಲಿ. ಒಂದು ಮ್ಯಾಚ್ ಸೀದಾ ಪ್ಲೇ ಆಫ್ ಹೋದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅದು ಮೊಮೆಂಟಮ್ ಕ್ಯಾರಿ ಆಗಲಿಲ್ಲ. ಬಟ್ ಒನ್ ಆಫ್ ದ ಗ್ರೇಟೆಸ್ಟ್ ಟೀಮ್ ಕಮ್ಬ್ಯಾಕ್ಸ್ ಇನ್ IPL. RCB ನಂಗೆ ಏನು ಅನಿಸ್ತೈತೆ ಅಂದರೆ ಭಾಳ ಥಿಂಗ್ಸ್ ಚಲೋ ಮಾಡಿರ್ತಾರೆ ಅವರು. ಈಗ ನಮ್ಮ ಭಾಳ ಬಿಗ್ ನೇಮ್ ಐತಲ್ಲ ಫ್ರಾಂಚೈಸಿ, ಸೊ ಎಲ್ಲರೂ ಯಾವಾಗ ಏನು ಕೊಂಡ ಮಾಡ್ತಾನಪ್ಪ ಇವ, ಯಾವಾಗ ಸೋಲ್ತಾನೆ, ಹೆಂಗೆ ಹಿಡಿಬೋದು, ಇವ್ರಿಗೆ ಇಂಥವು ನೋಡ್ತಿರ್ತಾರೆ. ಬಟ್ ನೀವು ಹಂಗೆ ನೋಡಿದರೆ RCB ಹ್ಯಾವ್ ಟಿಕ್ಟ್ ಮೋಸ್ಟ್ ಬಾಕ್ಸಸ್ ಅಂತ ಹೇಳ್ಬೋದು ನಾವು. ಬರೀ ನಡಕ್ಕೆ ಒಂದು ಸ್ಪಿನ್ನರ್ ಇರಲಿಲ್ಲ, ಮಿಡಲ್ ಓವರ್ಸ್ದಾಗ ವಿಕೆಟ್ ಆಗತ್ತಿರಲಿಲ್ಲ, ಅದಕ್ಕೆ ಹೊಡ್ಸ್ಕೊಂಡು ಕೂಡ ಮೊಮೆಂಟಮ್ ಸಿಕ್ಕಿ ಲಾಸ್ಟಿಗೂ ಜಗ್ತಿದ್ದಾರೆ. ಬಟ್ ಹಂಗೆ ನೋಡಿದ್ರೆ RCB ಬೀಳಾತಿರ್ಲಿಲ್ಲ ಅಷ್ಟು ಇವತ್ತು ಈ ಸತಿ. ಬಟ್ ನೀವು ಪವರ್ ಪ್ಲೇ ಬೌಲಿಂಗ್ ನೋಡಿದರೆ ಬಾಟಮ್ದಾಗಿಲ್ಲ RCB, 3rd 4th ಬೆಸ್ಟ್ ಅದಾರ ಹಂಗೆ ನೋಡಿದ್ರೆ. ಸೊ ನೀ ಹಿಂಗೆ ಡೀಪ್ ಡೈವ್ ಮಾಡಿದೆ ಅಂದ್ರೆ ಗೊತ್ತಾಗ್ತೈತೆ ಅಷ್ಟು ಇದು ಮಾಡಿಲ್ಲ. ಇದ್ದಿದ್ದು ಲಿಮಿಟೆಡ್ ರಿಸೋರ್ಸಸ್ದಾಗ ಹಂಗೆ ನೋಡಿದ್ರೆ ಭಾಳ ಚಲೋ ಮಾಡಿ. ಹೆಂಗೆ ಐತಂದ್ರೆ ಅದು RCB ಮೇಲೆ ಕಣ್ಣು ಭಾಳ ಐತಿ. ನೋಡಿ ಡೆಲ್ಲಿನೂ ಗೆದ್ದಿಲ್ಲ, ಪಂಜಾಬು ಗೆದ್ದಿಲ್ಲ, ಬಟ್ ಯಾರು ಅದ್ರ ಬಗ್ಗೆ ಮಾತಾಡಂಗಿಲ್ಲ. RCB ಆತು ಫ್ಯಾನ್ಸ್ ಭಾಳ ಅದಾರಲ್ಲ, ಸೊ ಫ್ಯಾನ್ ಜೊತೆ ಹೇಟರ್ಸು ಬಂದ ಬರ್ತಾರೆ. ಕಣ್ಣು ಹಿಡಿದು ನೀ ಲಾಸ್ಟ್ 4 ವರ್ಷ ನೋಡಪ್ಪ RCB ಪ್ಲೇ ಆಫ್. ಈ ಸತಿ ಎಲಿಮಿನೇಟ್ರ್ ಲಾಸ್ಟ್ ಇಯರ್ ಬಿಡಪ್ಪ 6th ಒಂದು ಮ್ಯಾಚ್ನಾಗ ಹೋದ್. ಅದ್ರ ಹಿಂದಿನ ವರ್ಷ ಕ್ವಾಲಿಫೈಯರ್ ರಾಜಸ್ಥಾನ್ ಜೊತೆ ಆತ, ಲಕ್ನೋಗೆ ಎಲಿಮಿನೇಟ್ರ್ ಹೊಡೆದಿವಿ. ಅದ್ರ ಹಿಂದಿನ ವರ್ಷ ಎಲಿಮಿನೇಟ್ರ್ KKR ಜೊತೆ ಹೋದ್. 4 ವರ್ಷದಾಗ 3 ಪ್ಲೇ ಆಫ್ಸ್ ಕೊಟ್ಟವ್ರು. ಸೊ ಅಲ್ಲಿ ಮಟ್ಟ ಬಂದೈತೆ, ಲಾಸ್ಟ್ ಒಂದು ಸ್ಟೆಪ್ ಹಿಂಗೆ ಸ್ವಲ್ಪ ಟಿಕ್ ಆಗ್ಬೇಕು. ಅದು RCB ನನಗೆ ಲೈಕ್ ಪ್ಲೇ ಆಫಿಗೆ ಬಿಕ್ಕಿ ಹೋಗ್ತೇವೆ, ಹೊಸೂರು ಬಿಟ್ಟು ಹುಷ ಅಂತೇಳಿ ಬೀಳ್ತೇವೆ ಅದ್ರ ಮೇಲೆ ಹಿಂಗೆ ಫಿನಿಶ್ ಲೈನ್. 2016 ಟಾಪ್ 2 ಫಿನಿಶ್ ಆದ್ರೂ ದಟ್ ವಾಸ್ ವಿರಾಟ್ ಕೊಹ್ಲಿ ಸ್ಪೆಷಲ್. ಅದು ಆ ಸೀಸನ್ ಲೈಕ್ ಸಿಂಗಲ್ ಹ್ಯಾಂಡೆಡ್ಲಿ ಪುಲ್ ಮಾಡ್ಕೊಂಡು ಹೋಗಿದ್ದ. ಬಟ್ ಫೈನಲ್ಸ್ದಾಗ ಅದ ನಮ್ಮ ಕಡೆ ಲಿಟ್ರಲಿ ಸೆಕೆಂಡ್ ಇನ್ನಿಂಗ್ಸ್ದಾಗ ಫಸ್ಟ್ ಹಾಫ್ ಮೂಮೆಂಟಮ್ ಐತೆ. 13 ಓವರ್ ಆರಾಮ್ 150 ನೋಡಿದೆವು ನಾವು. 13 ಓವರ್ದಾಗ ಮತ್ತೆ 50 ರನ್ ನೋಡೋಕ್ಕಾಗಿಲ್ಲ. ಒಮ್ಮೆ ಕೊಲ್ಯಾಪ್ಸ್ ಆಕೈತೆ ನನಗೇನೋ. RCB ಅಂದ್ಕೊಳ್ಳೆ ಹಿಂಗೆ ಚೋಕರ್ಸ್ ಅಂತಾರಲ್ಲ, ಅದೇನೋ ಪ್ಯಾನಿಕ್ ಹಾಕ್ಯವ್ ನಾವು. ಐ ಡೋಂಟ್ ನೋ ವೈ, ಮೇ ಬಿ ಫ್ಯಾನ್ಸ್ ಇನ್ ಪ್ರೆಷರು, ಫ್ರಾಂಚೈಸಿ ಪಾಪ್ಯುಲಾರಿಟಿ ಪ್ರೆಷರು. ಬಟ್ ಪ್ಲೇಯರ್ಸ್ ಅಂತವ್ರು ಅದಾರಾದ್ರೆ ಯಾರು ಅವಾಗ ಯಾರಿದ್ರೆ ದೊಡ್ಡ ಬ್ಯಾಟ್ಸ್ಮನ್ ಇದ್ರೆ KL ರಾಹುಲ್, ವಿರಾಟ್ ಕೊಹ್ಲಿ, ABD ವಿಲಿಯರ್ಸ್, ಇನ್ನೂ ಎಷ್ಟು ಬಂದಿಬೇಕು ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕೆ. ವಾಟ್ಸನ್ ಅವಾಗ ಇನ್ನೂ ಅಷ್ಟು ಅವ್ರು ಟೆಕ್ನಿಕಲಿ ಎಲ್ಲ ಭಾಳ ಸ್ಟ್ರಾಂಗ್ ಇದ್ರೆ, ಬಟ್ ಇನ್ನೂ ಅವ್ರು ಸ್ಟ್ರಾಟಜಿಕಲಿ ಆತ, ಮೆಂಟಲಿ ಆತ ಅಷ್ಟಿನ್ನೂ ರೆಡಿ ಇರಲಿಲ್ಲ. ಅದಾದಮೇಲೆ ಅವ್ರು ಫುಲ್ ಇದು ಹೋಗಿ ಬುಕ್ ಎಲ್ಲ ಬರ್ತಾರೆ ಅವ್ರಿಗೆ. ಅದೊಂದು ನಾ ಚೇಂಜ್ ಮಾಡ್ಬೇಕು ನಂಗೆ ಹೆಂಗೆ ಆತಂದ್ರೆ ಅವ್ರಿಗೆ ಹೇಟ್ ಕಮೆಂಟ್ಸ್ ಎಷ್ಟು ಬಂತು. ಅದಾದಮೇಲೆ ಅವ್ರು ಚೇಂಜ್ ಹಾಕೊಂತವ್ರು CSK ಹೋದಾಗ ಹೆಂಗೆ ಮಾಡಿದ್ರೆ ಅದೆಲ್ಲ ಬರ್ದಾರ. ಸೊ ಆ ಪ್ರೊಸೆಸಸ್ ಅದು. ಬಟ್ ಅದಂತಿಲ್ಲ, RCB ಸೇಫ್ ಹ್ಯಾಂಡ್ಸ್ದಾಗ ಐತಿ ಈಗ. ಆ್ಯಂಡಿ ಫ್ಲವರ್ ಮತ್ತು ಮೂವ್ ಬೋಟ್ ಅದಾರಲ್ಲ, ಲೆಜೆಂಡ್ ಅವರು. 2015ದಾಗ ಇಂಗ್ಲೆಂಡ್ ಟೀಮ್ ಫುಲ್ ಹೋಗೇ ಬಿಟ್ಟಿದ್ದು ಅಂತ ತಿಳ್ಕೊಂಡು, ವೈಟ್ ಬಾಲ್ ಏನೂ ಇರಲಿಲ್ಲ. ಅವ್ರು ಎಂತೆಂಥ ಟೀಮ್ ಜೊತೆ ಸೋತ್ ಹೊರ ಹೋಗ್ಯಾರ ಅವ್ರು. ಅದು ಅವ್ರಿಗೆ ಬೇಕಾಗಿದ್ದ ಕಂಡೀಷನ್ಸ್ ಒಳಗೆ ಅವ್ರು ಬಂದು ಫುಲ್ ಚೇಂಜೇ ಮಾಡಿಬಿಡ್ತಾರೆ. ಫುಲ್ ಸ್ಟ್ರಾಟಜೀಸ್ ಹೆಂಗಿದ್ರೆ ಹೆಂಗೆ ಮಾಡ್ಬೇಕು, ಟಾಪ್ ಆರ್ಡ್ರಿಂತ ಸ್ಟಾರ್ಟ್ ಅಟ್ಯಾಕ್ ಮಾಡ್ಬೇಕು, ಪವರ್ ಪ್ಲೇ ಗೆಲ್ಲಬೇಕು, ಹೀಗೆಲ್ಲ ಅವರ ಫಾರ್ಮುಲಾ ಫಾರ್ ಸಕ್ಸಸ್ ಸ್ಟಾರ್ಟ್ ಮಾಡಿದ್ದೆ. ಫುಲ್ ರೆವಲ್ಯೂಷನೈಸ್ ಯಾವಾಗ ಅವ್ರು 2015ಗೆ ಸ್ಟಾರ್ಟ್ ಮಾಡಿದ್ರು. 2019 ವರ್ಲ್ಡ್ ಕಪ್ಪು ಬಂತು ಅವ್ರಿಗೆ, ODI ವರ್ಲ್ಡ್ ಕಪ್. ಅದಾದಮೇಲೆ T20 ವರ್ಲ್ಡ್ ಕಪ್ಪು ಬಂತು. ಸೊ ಅವ್ರು ಅಷ್ಟು ಭಾಳ ಸಕ್ಸಸ್ ಐತಿ, ಎಲ್ಲ ಫ್ರಾಂಚೈಸೀಸ್ ಆತು. ಸೊ ನಂಗೇನು ಅನ್ನಿಸ್ತೈತಿ, ಅವ್ರು ಬಂದು RCB ಡೈನಾಮಿಕ್ಸ್ ಚೇಂಜ್ ಮಾಡ್ತಾರೆ ಅನ್ನಿಸ್ತೈತಿ. ಈಗ ಒಂದೇ ಇಯರ್ ಒಳಗೆ ನೋಡಿ, ಸ್ಟಾರ್ಟಿಂಗ್ 7 ಮ್ಯಾಚ್ ಸೋತಾಗ ಎಲ್ಲರೂ ಬೇರೆ 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 ಅನ್ಸತ್ತಿದ್ರು. ಅವ್ರು ಬಂದು ಲೀಡರ್ಶಿಪ್ ಕಮ್ಯುನಿಟಿ ಹೆಂಗೆ ಮಾಡಿದ್ರೆ, ಎಲ್ಲರಿಗೂ ಚಾನ್ಸ್ ಕೊಡೋಣಪ್ಪ, ಈಕ್ವಲ್ ಟಾಕಿಂಗ್ ಟೈಮ್ ಕೊಟ್ಟೆ ಅಂತ ತಿಳ್ಕೊಂಡು ಡ್ರೆಸ್ಸಿಂಗ್ ರೂಮ್ದಾಗ ಸಣ್ಣ ಪ್ಲೇಯರ್ಸಿಗೂ ಎಸ್ ಬಾಸ್ ಐ ಬಿಲಾಂಗ್ ಹಿಯರ್ ಅಂತಂದು ಫೀಲಿಂಗ್ ಬಂದುಬಿಡ್ತೈತಿ. ಆ ಫೀಲಿಂಗ್ ಮತ್ತು ಅದೇನು ಹಿಂಗೆ ಒಂಥರ ಎಪಿಟೋಮ್ ಆಫ್ ಫೀಲಿಂಗ್ ಸೇಫ್ ಅದು. ಎಲ್ಲರೂ ಮಾತಾಡಕತ್ರಿ, ಎಲ್ಲರೂ ಜೆಲ್ಲಾದ್ರೆ. ಸೊ ಈಗ ಬಿಗ್ ನೇಮ್ಸ್ ಮುಂದೆ ಬರತ್ತಾರ ಅಂತ ಆಗಲಿಲ್ಲ. ಆಮೇಲೆ ಎಲ್ಲರೂ ಜೆಲ್ಲಾದ್ರೆ, ಆಮೇಲೆ ಗೆಲ್ಕೊಂತ ಹೋದ್ರು. ಆ ಟೈಪ್ ಯೂನಿಟಿ ಬರೋದಾತ. ಸೊ ಆಫ್ ಫೀಲ್ಡ್ ಹಿಂಗೆಲ್ಲ ಮಾಡೋದು. ಆಮೇಲೆ ಆನ್ ಫೀಲ್ಡ್ ಟ್ಯಾಕ್ಟಿಕ್ಸ್ ಅಂತೂ ಮುಟ್ಟಂಗೆ ಇಲ್ಲ ಅವ್ರದ್ದು. ಎಂಥ ಡೀಪ್ ನೋಡ್ತಾರಂದ್ರೆ ಅವರು.
ಇವನ್ ಸೀಮ್ ಪ್ರೆಸೆಂಟೇಷನ್ ಯಾವ ಟೈಪ್ ಐತಿ, ಅದ್ರೊಳಗೆ ಈ ಪಿಚ್ ಮೇಲೆ ಜಾಸ್ತಿ ಟರ್ನ್ ಆಗ್ಬೋದು, ಇಷ್ಟು ಡಿಗ್ರಿ ಟರ್ನ್ ಆಗ್ಬೋದು. ಈಗ ಹೆಂಗಿರ್ತೈತಂದ್ರೆ 6 degrees ಮೇಲೆ ಟರ್ನ್ ಆತಂದ್ರೆ ಒಣ್ಮಕ್ಳು ವಿಕೆಟ್ ಪ್ರಾಬಿಲಿಟಿ ತೊಗೊಳೋದು ಡಬಲ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹಿಂಗೆಲ್ಲ ಸ್ಟಡಿ ಮಾಡಿರ್ತಾರಲ್ಲ, ಅವ್ರ ತಳಗೆ ಮೂವ್ಬಾರ್ಡ್ ತಳಗೆ ದೊಡ್ಡ ಟೀಮ್ ಇರ್ತೈತಿ. ಸೊ ಅವರೆಲ್ಲ ಮಾಡಿ ಕಳಿಸ್ತೀವಿ. ಇಷ್ಟು ಡೀಪ್ ನೋಡ್ತಾರೆ, ಯಾವ ಕೋಚಸ್ಸು ಅಷ್ಟು ಡೀಪ್ ನೋಡೋದಿಲ್ಲ. ಸೀಮ್ ಪ್ರೆಸೆಂಟೇಷನ್ ಆತ, ಈ ವಿಕೆಟ್ ಮೇಲೆ ಯಾವ ಪೇಸ್ ಹಾಕಿದ್ರೆ ಎಷ್ಟು ಬೌನ್ಸ್ ಆಗ್ಬೋದು, ಹೀಗೆಲ್ಲ ಮಾಡಿ ಅಷ್ಟು ರಿಸರ್ಚ್ ಮಾಡಿ ತೊಗೊಂಡ್ರಿ. ಈಗ ಎಲ್ಲರೂ ಅಂತಿರ್ಬೋದಲ್ಲ, ಮಯಾಂಕ್ ಡಾಗರಿಗೆ ಯಾಕೆ ತೊಗೊಂಡ್ರಿಪ್ಪ ನೀವು ಶಾಬಾಜಿಗೆ ಬಿಟ್ಟೆ. ಶಾಬಾಜ್ ಸ್ವಲ್ಪ ಅಂಡರ್ ಕಟ್ ಹೊಡಿತಾನೆ, ಮಯಾಂಕ್ ಡಾಗರ್ ಸೀಮ್ ಪ್ರೆಸೆಂಟೇಷನ್ ಹಿಂಗೆ ಹೋಗ್ತೈತಿ, ಸೀಮ್ ಟಾಪ್ ಸ್ಪಿನ್ ಹಂಗೆ ಹೋದ್ರೆ ಬೆಂಗಳೂರು ಪಿಚ್ ಒಳಗೆ ಸ್ವಲ್ಪ ಜಾಸ್ತಿ ಟರ್ನ್ ಆಗೋದು, ಬೌನ್ಸ್ ಆಗೋ ಚಾನ್ಸ್ ಇರ್ತೈತಿ. ಸೊ ಹಿಂಗೆಲ್ಲ ರಿಸರ್ಚ್ ಮಾಡಿ ತೊಗೊಂಡಿರ್ತಾರೆ. ಬಟ್ ಏನು ಎಂಡ್ ಆಫ್ ದ ಡೇ ಎಕ್ಸಿಕ್ಯೂಷನ್ ಅಲ್ಲ, ಒಮ್ಮೊಮ್ಮೆ ಫೇಲ್ ಆಗೋದೆ. ನಾವು ಈಗ ಅಂತೀವಿ ಸ್ವಪ್ನಿಲ್ ಸಿಂಗಿಗೆ ಯಾಕೆ ಫಸ್ಟ್ ಆಡಿಸಿಲ್ಲ, ಎಂಥ ಪ್ಲೇಯರ್ ಅದಾನ. ಬಟ್ ಇನ್ನು ಟೀಮ್ ಮುಂಚೆ ಎಷ್ಟು ಬರ್ತೀನಿ, 10 ದಿನ ಮುಂಚೆ ಬರ್ತೀವಿ ಟೂರ್ನಮೆಂಟ್ ಮುಂಚೆ. ಎಷ್ಟು ಮ್ಯಾಕ್ಸ್ 2-3 ಮ್ಯಾಚ್ ಆಡ್ತಾರೆ ಓಪನ್, ಆದಷ್ಟು ನೆಟ್ಸ ಮಾಡ್ತೀವಿ. ನೆಟ್ಸ್ದಾಗ ಏನು ನಾವು ಕೊಟ್ಟರು ಬೀಸ್ತೀವಿ, ಎಲ್ಲರೂ ಬೀಸ್ತಿರ್ತಾರೆ. ಸೊ ಬಾಲರಿಂದ ಅಷ್ಟು ಗೊತ್ತಾಗಂಗಿಲ್ಲ ಸ್ಕಿಲ್. ಈಗ ಸ್ವಪ್ನಿಲ್ ಸಿಂಗ್ ಏನು ಹೇಳ ಸ್ಟ್ರೆಂತ್, ಅವನದು ಪೇಸ್ ವೇರಿ ಮಾಡೋದು, ಸ್ಪಿನ್ನಿಗೆ ಇನ್ನೂ ಒಂದಿಲ್ಲ, ಒಂದು ಸ್ಲೋ ಆಗ್ತಾನೆ, ಒಂದು ಜೋರು ಹಾಕ್ತಾನೆ, ಒಂದು ವೈಡ್ ಹಾಕ್ತಾನೆ ಆ ಕಡೆ. ಸೊ ಹಂಗೆ ಶಾಣೆತನ ಐತಿ. ನೆಟ್ಸ್ದಾಗ ಅದು ಅಷ್ಟು ಕಂಡು ಬರಂಗಿಲ್ಲಲ್ಲ. ಈಗ ಮಯಾಂಕ್ ಡಾಗರಿಂದ ಕಂಡು ಬರ್ತೈತಿ, ಸ್ಟೀಮ್ ಹಂಗೆ ಹೊಂಟೈತ್ರಿ, ಒಂದು ತಿರ್ಗಾತೈತಿ. ಸೊ ಆ ಟೈಪ್ ಹಂಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಮತ್ತು ಅವ ಸ್ವಪ್ನಿಲ್ ಸಿಂಗ್ ಅವ ಎಲ್ಲಿ ಹೋಗಿ ಉತ್ತರಾಖಂಡ್ ಆಡ್ಯಾನಪ್ಪ. ಸೊ ಅಷ್ಟು ಅಪರ್ಚುನಿಟಿ ಸಿಕ್ಕಿರಂಗಿಲ್ಲ, ಹಂಗೂ ಹೋಗಿ ತೊಗೊಂಡು ಬಂದಾರ ಸ್ಕೌಟಿಂಗ್ ಇಂಥ ಆತು. ಮತ್ತು ಒಂದು ಏಜು ಎಷ್ಟು 5-6 years ಆದ್ಮೇಲೆ ವಾಪಸ್ ಕಮ್ ಬ್ಯಾಕ್ ಮಾಡೋದು, ಹಂಗೆಲ್ಲ ರಿಟೈರ್ಮೆಂಟ್ ತೊಗೊಂಡಿದ್ದು. ಮತ್ತೆ ಇದು ಸ್ವಪ್ನಿಲ್ ಸಿಂಗ್ ಇಂದ ಅದು ಲಕ್ಕಿ ಶರ್ಮಾ ಮತ್ತು RCB ವರ್ಷ ಅವ್ರು ಬಂದಾಗ ಗೆಲ್ಲಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನಮ್ದು ಏನು ನಂಗೆ ಲಾಸ್ಟ್ ಇಯರ್ ಒಂದು ಏನಿತ್ತು RCB ಜೊತೆ ಆ್ಯಸ್ ಅನ್ ಆಡಿಯನ್ಸ್, ನೀ ಆ್ಯಸ್ ಅ ಡೇಟಾ ಸೈಂಟಿಸ್ಟ್ ಬೆಟರ್ ಹೇಳ್ಬೋದು. ನಂಗೆ ಲಾಸ್ಟ್ ಬ್ಯಾಟಿಂಗ್ ಆರ್ಡರ್ ಭಾಳ ಚೇಂಜ್ ಆಗ್ತಿತ್ತು. ಅನುಜ್ ರಾವತ್ ಒಮ್ಮೆ ಫಿನಿಷರ್ ಬಂದ, ನೆಕ್ಸ್ಟ್ ಒಮ್ಮೆ 1 down ಬರಾಕತ್ತ. ಸುಯೇಶ್ ಪ್ರಭು ದೇಸಾಯಿ ಒಂದು ದಿವಸ ಆಡ್ತಾನೆ, 2 run out ಆದ್ಮೇಲೆ ಡ್ರಾಪ್ ಹಾಕ್ತಾನೆ. ನನಗೇನು ಅನಿಸ್ತು, ಒಂದು ಪ್ಲೇಯರಿಗೆ ಕನ್ಸಿಸ್ಟೆಂಟ್ ಒಂದು ಪೊಸಿಷನ್ ಕೊಡೋಕ್ಕಾಗಲಿಲ್ಲ. ನನಗೇನು ಅನಿಸ್ತು, ಪಟ್ಟಿದಾರ್ ಅವೈಲೇಬಲ್ ಇಲ್ಲ, ಹುಚ್ಚಾಗ್ಬಿಟ್ರಲ್ಪ ಮ್ಯಾನೇಜ್ಮೆಂಟಿಗೆ ಏನು ಮಾಡ್ಬೇಕು, ದಿಕ್ಕಾಪಿಕ್ಕಿ ಆದ್ರೆ ಅಂತ ಹಂಗೆ ಅನ್ಸಾಕತ್ತಿತ್ತು. ಯಾಕಂದ್ರೆ ನಾನು ಜಿಯೋ ಸಿನಿಮಾ IPL ಫ್ಯಾನ್ಸ್ ಒಂದಾಗಿದ್ದಲ್ಲ, ಟಾಸ್ ಆಗಿ ಮ್ಯಾಚ್ ಮುಗಿತಾನ ಕಂಟಿನ್ಯೂಸ್ ಮ್ಯಾಚ್ ನೋಡ್ತಿದ್ದಲ್ಲ. ಸೊ ಅದು ಭಾಳ ಹೈಲೈಟ್ ಆಕ್ಕವು ಕಣ್ಣಿನ. ನನ್ನ ಪ್ರಕಾರ ಸುಯೇಶ್ ಪ್ರಭು ದೇಸಾಯಿ ಇಸ್ ಅ ಕ್ಯಾಪೇಬಲ್ ಬ್ಯಾಟ್ಸ್ಮನ್. ಲೈಕ್ 1 down ಪಟ್ಟಿದಾರ ಬರಲಿ ಸುಯೇಶ್ ಪ್ರಭು ದೇಸಾಯಿ ಹಾಕ್ಬೋದಿತ್ತು. ಒಮ್ಮೆ ಅನುಜ್ ರಾವತ್, ಒಮ್ಮೆ ಸುಯೇಶ್ ಪ್ರಭು ದೇಸಾಯಿ, ಒಮ್ಮೆ ಅವ ಹೋದ್ಮೇಲೆ ಮೈಪಾಲ್ ಅಮ್ರವ್ರು 1 down, ಒಮ್ಮೆ ಅವ ಫಿನಿಷರ್. ಆ ರೋಲ್ ಕ್ಲಾರಿಟಿ ಕೊಡಲಿಲ್ಲ ಅನಿಸ್ತದೆ ನಂಗೆ ಹೋದ ವರ್ಷ. ಲಾಸ್ಟ್ ಇಯರ್ ರೋಲ್ ಕ್ಲಾರಿಟಿ ಒಟ್ಟು ಕೊಟ್ಟಿಲ್ಲ. ಭಾಳ ಒಂದೊಂದು ಪ್ಲೇಸ್ ಓದ್ಕೊಳ್ಳಿ ಒಮ್ಮಗಲೇ ಚೇಂಜ್ ಮಾಡೋದು ಹಿಂಗಾಗತ್ತೆ. ಅದು ಬಂದಮೇಲೆ ಈ ಸತಿ ನಂಗೆ ಅನ್ನಿಸ್ತೈತಿ ಚಲೋ ರೋಲ್ ಕ್ಲಾರಿಟಿ ಇತ್ತು. ಈಗ ಅಲ್ಜಾರಿ ಜೋಸೆಫು ತೊಗೊಂಡಿರ್ಬೋದು, ಅವ್ನು ಕ್ಲಿಯರ್ ರೋಲ್ ಕೊಟ್ಟಿದ್ರು, ಇದು ಪರ್ಫಾರ್ಮ್ ಮಾಡಪ್ಪ ಹಿಂಗೆ ಮಾಡಂತ. ಮಾಡಿಲ್ಲ, ಅವಾಗ ಚೇಂಜ್ ಮಾಡಿದ್ದಾರೆ. ಬಟ್ ಭಾಳ ಸ್ಟೆಬಿಲಿಟಿ ಬಂದೈತೆ RCBಗೆ. ಬಟ್ ಹೊರಗೆ ಏನು ಅನ್ನಿಸ್ತೈತಿ, ಈಗ ಸೋಲಾಕತ್ ಕೂಡ ಇವೆಲ್ಲ ಪಾಯಿಂಟ್ ಆಗ್ತಾವೆ. ಗೆದ್ದಾತಿದ್ರಂದ್ರೆ ಬರ್ತಿತ್ತನ ಪಾಯಿಂಟ್, ಬರ್ತಿದ್ದೇ ಇಲ್ಲ. ಈಗ ಸ್ಟಾರ್ಟಿಂಗಿಗೆ ಹೇಳ್ಬೋದಿತ್ತು ಎಲ್ಲರೂ ಫುಲ್ 8 points ಬರೋದು. ಬಟ್ ಅವ್ರು ಗೆಲ್ಲುವಾಗ ಅಷ್ಟು ಕಂಡು ಬರೋಂಗಿಲ್ಲ. ಆತಪ್ಪ ಒಂದೇ ಪೀಸ್ ಅಷ್ಟು ಫಿಕ್ಸ್ ಆಗಿಲ್ಲ, 8 piece ಫಿಕ್ಸ್ ಆಗ್ಯಾವ, ಅವ್ನು ಫಿಕ್ಸ್ ಆಗ್ತಾನೆ ಅಂತ ಅನ್ಬೋದು. ಅದ ಸೋಲಾತಿದ್ರಂದ್ರೆ ಇವ್ ಆಗಿಲ್ವೋ ಹಂಗೆ ಹೊರಗೆ ಬರತ್ಬಿಡ್ತಾವೆ. ಸೊ RCBದು ಹಂಗೆ ಆಗತ್ತಿತ್ತು. ಬಟ್ ನೀ ಹಂಗೆ ನೋಡಿದ್ರೆ ಎಲ್ಲರಿಗೂ ರೋಲ್ ಕ್ಲಾರಿಟಿ ಕೊಟ್ಟಾರ ಈ ಸತಿ. ಈಗ ಪಟ್ಟಿದಾರ ಒಮ್ಮೆ 1 down ಬರ್ತಿದ್ದ, ಒಮ್ಮೆ 2 down ಬರ್ತಿದ್ದ. ಪಟ್ಟಿದಾರ ಹೆಂಗಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಪಿನ್ ಹಿಟ್ಟರ್ಸ್ ಅವ. ಪೇಸಿಗೆ ಅವ್ನು ಸ್ಟ್ರೈಕ್ ರೇಟ್ ನೋಡಿದ್ರೆ ಅಷ್ಟು ಇರಂಗಿಲ್ಲ, ಸ್ಪಿನ್ನಿಗೆ ಚಲೋ ಇರ್ತೈತಿ. ಸೊ ಯಾವಾಗ ಸ್ಪಿನ್ನರ್ಸ್ ತರ್ತಾರಲ್ಲ ಅವ್ಗೆ ಅವಾಗ ಕಳ್ಸಾತಿದ್ರು. ಈಗ ಕ್ಯಾಮ್ರನ್ ಗ್ರೀನ್ ಎಕ್ಸಾಕ್ಟ್ ಅಪೋಸಿಟ್. ಪೇಸರ್ಸ್ ಬಂದ್ರೆ ಚಲೋ ಹೊಡಿತಾನ ನಾವು ಕ್ರೀಸ್ ಆ್ಯಂಗಲ್ ಎಲ್ಲ ಮಾಡಿ. ಸೊ ಅವರಿಬ್ಬರಿಗೂ ಒಂಥರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಕೆ ಟ್ರೈ ಮಾಡ್ಸಾತಿದ್ರು ಅವ್ರು. ಪೇಸ್ ಬಂದಾಗ ನೀ ಅವ್ನು ಕೊಡಪ್ಪ, ಅವ ಜಾಸ್ತಿ ಟ್ರೈ ಮಾಡ್ತಾನೆ, ಸ್ಪಿನ್ ಬಂದಾಗ ನಿಂಗೆ ಕೊಡ್ತಾನೆ, ನೀ ಟ್ರೈ ಮಾಡಂತ ಆ ಟೈಪ್. ಸೊ ಹಂಗೆಲ್ಲ ಕಾಂಬಿನೇಷನ್ ಸ್ಟ್ರಾಟಜಿ ಭಾಳ ಚಲೋ ಆಗಿತ್ತು. ಒಂದೇ ಏನಂದ್ರೆ ನಮ್ಮ ಕಡೆ ಈಗ ಟಾಪ್ ಹೆವಿ ಐತೆ ನಮ್ದು. ಆಲ್ಮೋಸ್ಟ್ ಮೋಸ್ಟ್ ಟೀಮ್ಸ್ ಒಂದು ಬ್ಯಾಟಿಂಗ್ ಹೆವಿ ಇರ್ತೈತಿ, ಇಲ್ಲ ಒಂದು ಬೌಲಿಂಗ್ ಹೆವಿ ಇರ್ತೈತಿ. ಈಗ RCB ಬ್ಯಾಟಿಂಗ್ ಹೆವಿ. ನಮ್ದು ಒಂದು ತಪ್ಪು ಏನಾಗಿತ್ತು ಅಂದ್ರೆ ನಾವು ಆಲ್ಮೋಸ್ಟ್ ಒಂದು 65% ಮನಿ 4 ಬ್ಯಾಟರ್ಸಿಗೆ ಹಾಕ್ಬಿಟ್ಟೇವು ನಾವು. ಸೊ ಅದ್ರಾಗ ಏನೋ ನಮ್ಗೆ ಬೇರೆದಕ್ಕೆ ಇದಾಗಂಗಿಲ್ಲ, ವ್ಯಾಲ್ಯೂ ಅಷ್ಟು ಸಿಗಂಗಿಲ್ಲ. ಅದೊಂದು ಮ್ಯಾಚ್ ಮಾಡೋದು ಬಿಗ್ಗೆಸ್ಟ್ ಚಾಲೆಂಜ್ ಇತ್ತು RCBದು. ಅದ್ರೊಳಗೆ ಇಷ್ಟು ಚಲೋ ಮಾಡಿದ್ರು ಅವರು. ಈಗ ನೆಕ್ಸ್ಟ್ ಏನಪ್ಪ, ಒಂದು ಆಪ್ಷನ್ ಒಳಗೆ ಅವರು ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗೈತಿ ಈಗ ಚಹಲ್ ಬಿಟ್ಟಿದ್ದೆ ಒಂದು ದೊಡ್ಡ ಮಿಸ್ಟೇಕ್ ಆಗೈತಿ. ಸೊ ನೆಕ್ಸ್ಟ್ ಮೇಜರ್ ಆಪ್ಷನ್ದಾಗ ಒಂದು ನನ್ನ ಪ್ರಕಾರ ಚಲೋ ಸ್ಪಿನ್ನರ್ ಹಾಕೊಂಡ್ರು ಅಂತ ತಿಳ್ಕೊ. ನಂಗೆ ಏನಿಸ್ತೈತಿ 100 Ahmed ಮಾಡ್ಬೋದು, ಅವ್ರು ಹೊರಗೆ ಬಿಡ್ಬೋದು, ರಿಟೈನ್ ಮಾಡಲಿಕ್ಕಿಲ್ಲ ಗುಜರಾತ್. ಇಲ್ಲಾಂದ್ರೆ ವರುಣ್ ಚಕ್ರವರ್ತಿ ಮಾಡಲಿಲ್ಲ ಅಂದ್ರೆ ಹಿಂಗೊಂದು ಚಲೋ ಸ್ಪಿನ್ನರ್ ಹಾಕೊಂಡ್ರೆ ಅಂದರೆ ಎಲ್ಲ ಬೇಸಸ್ ಆಲ್ಮೋಸ್ಟ್ ಕವರ್ ಆಗ್ತೈತಿ. ಈಗ ಫಾಸ್ಟ್ ಬೌಲರ್ ಎಷ್ಟು ದೇ ಅಲ್ಲ ನಮ್ಮ ವೈಶಾಖ್ ಅದಾನ, ಅವ್ರಿಗೆ ಒಂದು ಸ್ವಲ್ಪ ಚಲೋ ಗ್ರೂಮ್ ಮಾಡಿದಂದ್ರೆ ಬರ್ತಾರೆ. ಸಿರಾಜಿಗಂತೂ ರಿಟೈನ್ ಮಾಡ್ತಾರೆ. ಸೊ ಬೌಲಿಂಗು ಸ್ವಲ್ಪ ಕವರ್ ಆಗ್ತೈತೆ ಅಂತ ಹೋಪ್ಸ್ ಐತೆ ನಂಗೆ. ಅದೇ ಈಗ ಆಪ್ಷನ್ದಾಗ ಮತ್ತು ಈಗ ಮೆಗಾ ಆಪ್ಷನ್ ಬಂತಲ್ಲ ನಮ್ದು, ಅದ RCB ನಶೀಬ ಹಂಗೆ ಇನ್ನೇನಪ್ಪ ಚಲೋ ಕಾಣತ್ತೆ ಟೀಮ್ ಅಂದ್ಕೊಂಡು ಮಾಡಿದಾರ ಬರ್ರಪ್ಪ ಹೊರಗೆ ಹೊಸ ಟೀಮ್ ಮಾಡೋ ನಡ್ರಿ ಅಂತೇಳಿ ಹಂಗೆ.
ಹಂಗ ಈಗ ಮೆಗಾ ಆಕ್ಷನ್ ಆಲ್ಸೋ ಇಸ್ ವೆರಿ ಇದೆ, ಅದು ಮೆಗಾ ಆಕ್ಷನ್ ಕಡೆ ಬರೋಣ. ಬಟ್ RCB ದ ಕಮ್ ಬ್ಯಾಕ್ ವಾಸ್ ಲೈಕ್, ಅದು ಹೆಂಗಿತ್ತು ಅಂತಂದ್ರೆ ಫ್ಯಾನ್ಸಿಗೆ ನೀ ಪ್ಲೇ ಆಫ್ ತನಾರ ಬಂದಲ್ಪ ಸಾಕು. ಯಾಕಂದ್ರೆ ಬೀಟಿಂಗ್ ಅ ಟೀಮ್ ಲೈಕ್ CSK ಅವರು ಈ ವರ್ಷ ಸ್ಟೇಬಲ್ ಅನ್ಸಿಲ್ಲ. ಲೈಕ್ ಅವ್ರ ಲೆಗಸಿ ಎಲ್ಲ ನೋಡಿದ್ರೆ ಅಷ್ಟು ಸ್ಟೇಬಲ್ ಅನ್ಸಿಲ್ಲ. ಅವರಿಗೂ ಬೀಟ್ ಮಾಡಿ ಬಂದಿದ್ದ ಅದು ಚಿನ್ನಸ್ವಾಮಿದಾಗ ಅತ್ಲ ಮ್ಯಾಚ್ ಅದು ಫುಲ್ ಟರ್ನ್ ಆತೈತ್ಲ. ಎಸ್, ಬಟ್ ನನಗೆ ಆಸ್ ಅ ಕ್ರಿಕೆಟ್ ಫ್ಯಾನ್ IPL ನೋಡಿದಾಗ ರಾಜಸ್ಥಾನ್ ಹೋದ ಮೆಗಾ ಆಕ್ಷನ್ ಆದಾಗಿಂದ ಲೀಥಲ್ ಕಾಣತ್ತೆ ಟೀಮ್ ಆನ್ ಪೇಪರ್, ಒನ್ ಆಫ್ ದ ಬೆಸ್ಟ್ ಟೀಮ್ಸ್. ಬಟ್ ಅವ್ರು ಸೆಕೆಂಡ್ ಹಾಫ್ದಾಗ ಏನೋ ಚೋಕ್ ಆಗತ್ತಾರ. ವಾಟ್ ಏನು ರೀಸನ್ ಇರ್ಬೋದು? ಅವ್ರ ಬಾಲಿಂಗ್ ಮೇಲೆ ಪವರ್ ಪ್ಲೇ ಬೌಲಿಂಗ್ ಮೇಲೆ ರಿಲೈ ಜಾಸ್ತಿ ಅಂತಂದು. ಬಟ್ ಈ ವರ್ಷ ಅವ್ರ ಬ್ಯಾಟಿಂಗು ಕ್ಲಿಕ್ ಆಗತ್ತಿತ್ತು. ನನಗೆ ರಾಜಸ್ಥಾನ ಏನಿಸ್ತದೆ ಅಂದರೆ ಅವ್ರು ರಾಂಗ್ ಟೈಮ್ನಾಗ ಪೀಕ್ ಆಗ್ತಾರೆ. ಸ್ಟಾರ್ಟಿಂಗಿಗೆ ಪೀಕ್ ಆಗಿರ್ತಾರೆ, ಆಮೇಲೆ ಸ್ಲೋ ಸ್ಟೀಮ್ ಒಂಥರ ಖಾಲಿ ಆಗತ್ಬಿಡ್ತೈತೆ ಅವ್ರಿಗೆ ಒಂದು ಸ್ವಲ್ಪ ನಂಗೆ ಅನ್ಸೋ ಮಟ್ಟಿಗೆ ಇನ್ನೂ ಸ್ವಲ್ಪ ಎನರ್ಜಿ ಮತ್ತು ಒಂಥರ ಫೈರ್ ಪವರು, ಒಂದು ಸ್ವಲ್ಪ ಯೂನಿಟಿ ಬೇಕು. ಈಗ RCB ವಿರಾಟ್ ಹೆಂಗೆ ಜೋಶ್ ಬರೆಸ್ತಾನಲ್ಲ ಹಂಗೆ ಈಗ 2 months ಅಂದ್ರೆ ಲಾಂಗ್ ಟೂರ್ನಮೆಂಟ್ ಅದು. ಸ್ಟಾರ್ಟಿಂಗ್ ಎಲ್ಲ ಕೂಡಿ ಬಂದಿರ್ತಾರೆ, ಮಸ್ತ್ ಹೊಂಟಿರ್ತೈತಿ. ಲಾಸ್ಟಿಗೆ ಸ್ವಲ್ಪ ಅದೊಂದು ಸ್ಟೀಮ್ ಸ್ವಲ್ಪ ಕಡಿಮೆ ಆಗತೈತೆ ಅನ್ನಿಸ್ತೈತಿ. ಈ ಸತಿ ನೋಡಿದೆ ಅಂದ್ರೆ ನೀ ಲಾಸ್ಟ್ ಇಯರ್ಕಿಂತನೂ ಎಲ್ಲ ಅವ್ರು ಚಲೋ ಗೆದ್ಕೊಂಡು ಬಂದಿದ್ರು. ನಂಗೆ ಏನು ಅನ್ನಿಸ್ತಂದ್ರೆ ಒಂದಂತರೂ ಜಾಸ್ ಬಟ್ಲರ್ ಹೊಡ್ತಾ ಭಾಳ ಬಿತ್ತು ಅವ್ರಿಗೆ ಸ್ಟಾರ್ಟಿಂಗಿಗೆ. ಆಮೇಲೆ ಬೌಲಿಂಗ್ ಅಂತರೂ ಮಾತಾಡೋಂಗಿಲ್ಲ, ಅವ್ರು ಟಾಪ್ ಬೌಲಿಂಗ್ ಎಲ್ಲ 4 ಮಂದಿ ಫಿಕ್ಸ್ ಅದಾರಪ್ಪ ಅವ್ರ ಕಡೆ. ಅಶ್ವಿನ್, ಚಹಲ್, ಟ್ರೆಂಟ್ ಬೋಲ್ಟ್, ಆ 3 ಮಂದಿ ಸ್ಯಾಂಡಿ ಒಬ್ಬ, 4 ಮಂದಿ ಫಿಕ್ಸ್ ಅದಾರ. ಆವೇಶ್ ಖಾನ್ ಚಲೋ ಹಾಕಿದ ಅಂದ್ರೆ ಮುಗ್ದ ಹೋಗುತ್ತೆ. ಆವೇಶ್ ಖಾನ್ ಹಾಕಬೇಕಿತ್ತು, ಅದೊಂದು ಅವ್ನಿಗೆ ವೀಕ್ ಲಿಂಕ್ ಅಂತ ಸ್ವಲ್ಪ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಅವನು ಚಲೋ ಹಾಕ್ಯಾನ. ಸೊ ಬೌಲಿಂಗ್ ಮಾತಾಡಂಗೆ ಇಲ್ಲ ಅವ್ರು. ನಂಗೆ ಅನ್ಸೋ ಮಟ್ಟಿಗೆ ಏನಾತಂದ್ರೆ ಅವ್ರ ಬ್ಯಾಟಿಂಗ್ ಈ ಭಾಳ ಇನ್ಕನ್ಸಿಸ್ಟೆನ್ಸಿ ಇತ್ತು. ಜೈಸ್ವಾಲ್ ಹೊಡೆದಾಗ ತಳ ಹೊಡಿತಿದ್ದಿಲ್ಲ, ಆಮೇಲೆ ರಿಯಾನ್ ಪರ ಹೊಡೆದಂದ್ರೆ ಮ್ಯಾಲೆ ಹೊಡಿತಿರ್ಲಿಲ್ಲ, ಅವ್ನ ಮೇಲೆ ಜಾಸ್ತಿ ಆಗ್ತಿತ್ತು. ಆಮೇಲೆ ಸಂಜು ವರ್ಲ್ಡ್ ಕಪ್ ಸೆಲೆಕ್ಷನ್ ಆಗೋ ಮಟ್ಟ ನೆಕ್ಸ್ಟ್ ಲೆವೆಲ್ ಹೊಡೆದನಪ್ಪ, ಅವನ ಕ್ಯಾರಿ ಫಾರ್ವರ್ಡ್ ಮಾಡ್ಯಾನ. ಅಲ್ಲಿ ಸ್ವಲ್ಪ ಡಿಪ್ ಆತಂತ ಅನ್ನಿಸ್ತು ನಂಗೆ. ಮೇಜರ್ ಅವ್ರದ್ದೇನು ಪ್ರಾಬ್ಲಮ್ ಇಶ್ಯೂಸ್ ಏನಿಲ್ಲ, ಬಟ್ ಸ್ವಲ್ಪ ಸ್ಟೀಮ್ ಎನರ್ಜಿ ಕಡಿಮೆ ಆಯ್ತು. ಆಮೇಲೆ ಬೌಲಿಂಗ್ ಮೇಲೆ ಭಾಳ ರಿಲಯಂಟ್ ಆದ್ರು ಅವರು. ಹಿಂಗೆ ಒಂದು ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡೋರು ರಿಯಾನ್ ಪರಾಗ್ ಮಾಡಿದ ಅಂತ ಉಳಿದ್ರು ಅವರು. ಅವ ಮಾಡಿದ್ದಿಲ್ಲ ಅಂದ್ರಂತೂ ಭಾಳ ತ್ರಾಸಿತ್ತು. ರಿಯಾನ್ ಪರಾಗ್ ಫಾರ್ಮ್ ಬಂದಿದ್ದವ್ರಿಗೆ ಒಂದು ದೊಡ್ಡ ಹೈಲೈಟ್ ಆಕ್ಚುಲಿ, ಭಾಳ ದೊಡ್ಡ ಹೈಲೈಟ್. ಲೈಕ್ ಡೊಮೆಸ್ಟಿಕ್ದಾಗ ನಾನು ನೋಡ್ತಿದ್ದೆ, ಲೈಕ್ ಯೂಸ್ ಟು ಪರ್ಫಾರ್ಮ್ ಸೈಯದ್ ಮುಷ್ತಾಕ್ ಅಲಿ, ವಿಜಯ್ ಹಜಾರೆ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿ IPL ಏನೋ ಫೇಲ್ ಆಗ್ತಿದ್ದ. ಬಟ್ ಒನ್ ಆಫ್ ದ ಅವಂದು ಆ್ಯಕ್ಚುಲಿ ಅನ್ಬೋದು ಬಿಗ್ಗೆಸ್ಟ್ ಕಂಬ್ಯಾಕ್ಸ್. ಅದಕ್ಕೆ ಅಷ್ಟು ಹೇಟ್ ಬಂತೆ, ಏನು ಆ್ಯಟಿಟ್ಯೂಡ್ ಹಂಗ ಇದು ಆ್ಯಟಿಟ್ಯೂಡ್ ಹಂಗ ಅಂತೇಳಿ. ಬಟ್ ಒಂದು ಇದು ಏನಂತಾರೆ ಬಿಹೇವಿಯರು ಭಾಳ ಟೋನ್ ಡೌನ್ ಆಗೈತಿ. ಈಗ ಸ್ವಲ್ಪ ಶಾಂತ ಆಗ್ಯಾನ, ಮೆಚುರಿಟಿ ಬಂದಂಗೆ ಆಗೈತಿ. ಆ್ಯಂಡ್ ನಂಗೆ ಆ ರಾಜಸ್ಥಾನ್ ರಾಯಲ್ಸಿಂದ ಇನ್ನೊಂದು ಈಗ ಅವ್ರದ್ದು ಮೆಗಾ ಆಕ್ಷನ್ ಬರ್ತೈತಿ. ಈಗ ಮತ್ತೆ ಎಲ್ಲರದು ಟೀಮ್ ಎಲ್ಲ ಭಾಳ ಚೇಂಜ್ ಆಕೈತಿ. ಈಗ ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಇಸ್ ವೆರಿ ಅಂಡರ್ ರೇಟೆಡ್ ಅಕಾರ್ಡಿಂಗ್ ಟು ಮೀ. ಕಾಮ್ನೆಸ್ ಐತಿ, ಅಟ್ಯಾಕಿಂಗ್ ಐತಿ, ಅಗ್ರೆಸಿವ್ಲಿ ಕಾಮ್ನ, ಲೈಕ್ ಧೋನಿ ಅಗ್ರೆಸಿವ್ ಹೋದ ಕಾಮು ಹೋದೆ. ಬಟ್ ಅದ ಟೀಮ್ ಇಂದ ಒಂದೇ. ಬಟ್ ಅವ್ರು 3 ವರ್ಷ ಆದ್ರೂ ಕಂಟಿನ್ಯೂಸ್ ಸೆಕೆಂಡ್ ಹಾಫ್ ಅವ್ರು ಚೋಕ್ ಆಗ್ತಾರೆ. ದಟ್ ಈಸ್ ಒನ್ ಮಿಸ್ಟೇಕ್ ದೇ ಮೈಟ್ ಬಿ ಏಬಲ್ ಟು ಫಿಕ್ಸ್ ಇಟ್. ಆ್ಯಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಟಾಕ್ ಅಬೌಟ್ IPL ಅಂಡ್ ಮುಂಬೈ ಇಂಡಿಯನ್ಸ್ ಈ ಸೀಸನ್. ಮುಂಬೈ ನಂಗೆ ಏನಂದ್ರೆ 2 ಆಬ್ವಿಯಸ್ಲಿ ಬಿಗ್ಗೆಸ್ಟ್. ನನ್ನ ಮೈ ಪಾಯಿಂಟ್ ಆಫ್ ವ್ಯೂ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಗುಡ್ ಕಾಲ್. ನಂಗೆ ಏನಿಸ್ತೈತೆ ಅಂದ್ರೆ ವೆರಿ ಗುಡ್ ಡಿಸಿಷನ್. ಯಾಕಂದ್ರೆ ನೀ ಲಾಸ್ಟ್ 2-3 years ನೋಡಿದಂದ್ರೆ ರೋಹಿತ್ ಭಾಯ್ ಅಷ್ಟೇ ಹೊಡೆದಿಲ್ಲನೂ ಮತ್ತು ಅಷ್ಟು ರಿಸಲ್ಟ್ಸು ಕೊಟ್ಟಿಲ್ಲ. ಅವ್ರೇನು ಮಾಡಿದರೆ ಈಗ ಮೇಜರ್ ಆಪ್ಷನ್ ಹೋಗ್ಬೇಕು, ನೆಕ್ಸ್ಟ್ 3 year ಸೈಕಲ್ ಆಗ್ಬೋದು, 5 year ಸೈಕಲು ಆಗ್ಬೋದು, ಹೇಳಕ್ಕೆ ಬರೋಂಗಿಲ್ಲ. 5 year ಸೈಕಲ್ ಆದರೆ ಏನಾಗ್ಬೋದಪ್ಪ, ಅವಾಗ ರೋಹಿತ್ ಆಡಲಿಕ್ಕಿಲ್ಲ. ಅದಕ್ಕೆ ನಮಗೊಂದು ಚಲೋ ಲೀಡರ್ ಬೇಕು. ಹಾರ್ದಿಕ್ ನಮ್ಮ ಕಡೆನ ಬೆಳೆದಾನೆ, ಚಲೋ ರಿಲೇಷನ್ಶಿಪ್ ಐತಿ. 2 ಗುಜರಾತಿ ಒಂದು ವಿನ್ನರ್ಸ್ ಒಂದು ರನ್ನರ್ಸ್ ಕೊಟ್ಟಾನೆ. ಸೊ ಚಲೋ ಆಗ್ಬೋದು. ಒಂಥರ ಆಲ್ರೌಂಡ್ರು ಒಂದು ಕುಂತ ಅಂದ್ರೆ ನಡಕ್ಕೆ ನಿಂಗೆ ಬ್ಯಾಲೆನ್ಸ್ ಕುಂದಿರ್ಬೋದು. ಅದ್ರ ಸಂಬಂಧ ಏನು ಮಾಡಿದ್ರೆ ರಿಸ್ಕ್ ತೊಗೊಂಡ್ರೆ ಅವರು 1 year ಟ್ರೈ ಮಾಡೋಣಪ್ಪ, ತೊಗೊಂಡು ನೆಕ್ಸ್ಟ್ ಅವ್ನಿಗೆ ರಿಟೈನ್ ಮಾಡಿ ಮುಂದೆ ಬೆಳೆಸ್ಕೊಂತ ಹೋಗೋಣ ಅಂತ ಚಲೋ ಡಿಸಿಷನ್ ಐತಿ. ಬಟ್ ಆಬ್ವಿಯಸ್ಲಿ ಕಮ್ಯುನಿಕೇಷನ್ ರಾಂಗ್ ಆಗಿರ್ಬೋದು. ಹೇಳ್ದಂಗೆ ಕಮ್ಯುನಿಕೇಷನ್ ಒಂದು ಸ್ಮೂತ್ ಎಲ್ಲರೂ ಕುಂದಿರ್ಸಿ ಚಲೋ ಮಾಡಿದ್ರೆ ಡೈನಾಮಿಕ್ಸ್ ಸೆಟ್ ಆಗಿಬಿಡ್ತಿತ್ತು. ಈ ಕಮ್ಯುನಿಕೇಷನ್ ಆಗಿಲ್ಲ, ಪಾಪ ಅವ್ರೆಲ್ಲ ಡಿವೈಡ್ ಆಗಿಬಿಟ್ರೆ. ಈಗ ಒಂಥರ ಯೂನಿಟಿ ಬರಲಿಲ್ಲ. ಈಗ ಬುಮ್ರಾ ಒಂದು ಸೈಡ್, ಸೂರ್ಯ ಒಂದು ಸೈಡ್, ಪಾಂಡ್ಯ ಒಂದು ಸೈಡ್, ಅದೊಂದು ಯೂನಿಟಿ ಬರಲಿಲ್ಲ. ಅದು ಒಂದು ಫಸ್ಟ್ ಮೇನ್ ರೀಸನ್. ಆಮೇಲೆ ಹಾರ್ದಿಕ್ ಪರ್ಸ್ನಲ್ ರೀಸನ್ಸ್ ಏನಾಗಿರ್ಬೋದು, ಅದೊಂದು ಅವ್ನಿಗೆ ಸ್ಟ್ರೆಸ್ ಭಾಳ ಇತ್ತು. ಅವ್ನು ಫಾರ್ಮ್ನಾಗೂ ಬರಲಿಲ್ಲ, ಪಾಪ ಬ್ಯಾಟಿಂಗು ಆಗಲಿಲ್ಲ, ಇದಾಗಲಿಲ್ಲ, ಅದೊಂದು. ಮತ್ತು ಇನ್ನೊಂದು ಏನಂತಂದ್ರೆ ಅವ್ರಿಗೆ ಒಂದು ಡೈಲೆಮಾ ಏನಿತ್ತಂದರೆ ಅವ್ರು ಬ್ಯಾಟಿಂಗ್ ಹೆವಿ ಟೀಮು ಬೌಲಿಂಗ್ ಹೆವಿ ಟೀಮು ಗೊತ್ತಾಗಲಿಲ್ಲ ಅವರಿಗೆ. ನಂಗೆ ಅನ್ಸೋ ಮಟ್ಟಿಗೆ ಅವ್ರು ಬ್ಯಾಟಿಂಗ್ ಹೆವಿ ಟೀಮ್, ಅವ್ರಿಗೂ ಸ್ಟಾರ್ಟಿಂಗ್ ಕ್ಲಾರಿಟಿ ಇತ್ತು. ಬಟ್ ಇನ್ಕನ್ಸಿಸ್ಟೆನ್ಸಿ ಸಂಬಂಧ ಈಗ ಸ್ಟಾರ್ಟಿಂಗ್ 3 ಮ್ಯಾಚ್ ಸೋತ್ರು, ಅವ್ರು ಇನ್ಕನ್ಸಿಸ್ಟೆನ್ಸಿ ಇತ್ತು. ರುಮಾರಿ ಶೋಪಾಟ್ ತೊಗೊಂಬಂದ್ರು ಅವ್ರು. 4 ಮ್ಯಾಚ್ದಾಗ 3 ಮ್ಯಾಚ್ ಗೆದ್ರು. RCB ಹೊಡೆದ್ರು, DC ಹೊಡೆದ್ರು, ಇನ್ನೊಂದು ಯಾವುದೋ ಹೊಡೆದ್ರು ಅವ್ರು. ಅವಾಗ ಅದಾದಮೇಲೆ ಏನಾಯ್ತು, ಈಗ ಡೈಲೆಮಾ ಬಂದ್ಬಿಡ್ತು. ಮತ್ತು ಶೆಫರ್ಡಿಗೆ ಡ್ರಾಪ್ ಮಾಡಿ ಬೌಲರಿಗೆ ಜಾಸ್ತಿ ಆ್ಯಡ್ ಮಾಡೋಕೆ ಹೋದ್ರು ಅವ್ರು. ಅಲ್ಲೇ ಬ್ಯಾಲೆನ್ಸ್ ಹೋಗ್ಬಿಡ್ತು. ಅವ್ರೇನು ಡಿಸೈಡ್ ಮಾಡ್ಬೇಕಿತ್ತು, ಹೈದರಾಬಾದ್ ಗತೆ ಡಿಸೈಡ್ ಮಾಡಬೇಕಿತ್ತು.
ಇಲ್ಪ ನಮ್ಮ ಬ್ಯಾಟಿಂಗ್ ಇನ್ಕನ್ಸಿಸ್ಟೆಂಟ್ ಆಗತೈತಿ. ಒಂದು ಮ್ಯಾಚ್ ಸೂರ್ಯ ಹೊಡೆದ್ರೆ ರೋಹಿತ್ ಹೊಡೆಯತ್ತಿಲ್ಲ, ಹಂಗೆ ಆಗತ್ತಿರ್ಬೋದು. ಬಟ್ ನಮ್ದು USP ಏನೈತಿ, ನಾವು ಬ್ಯಾಟಿಂಗ್ ಹೆವಿ ಟೀಮ್ ಅದೇವಿ. ಒಂದು 2 ಓವರ್ ಶೆಪರ್ಡ್ ಕಡೆ ಹಾಕ್ಸೋನಿಲ್ಲ, ಬೇರೆ ಕಡೆ ಹಾಕ್ಸ್ಕೊಳ್ಳೋಣ. ಅವ್ರು 25 ಕೊಡ್ಬೋದು, ನೀವು ಬೌಲರ್ ಕೊಟ್ಟೆ ಅಂದ್ರೆ 18 ಹಾಕ್ಸ್ಬೋದು, 7 ರನ್ ಫರಕ್. ಬಟ್ ನಾವು ಯಾವ್ದಾರು ಒಂದು ಎಕ್ಸ್ಟ್ರಾ ಬ್ಯಾಟ್ರ್ ಹಾಕಿ ಆ ಥರ ನೋಡಿದ್ಬಿಡೋಣಪ್ಪ, ಅಲ್ಲಿ ಕಂಪೆನ್ಸೇಟ್ ಮಾಡೋಣ ಅಂತ ಒಂದು ಬಂದ್ಬಿಡ್ಬೇಕಿತ್ತು ಕ್ಲಾರಿಟಿ. ಆ ಕ್ಲಾರಿಟಿ ಬರಲಿಲ್ಲ ಅನ್ನಿಸ್ತು ನಂಗೆ. ಸೊ ನಡಕ್ಕೆ ಬ್ಯಾಟಿಂಗ್ ಹೆವಿನೋ ಬೌಲಿಂಗ್ ಹೆವಿನೋ ಸ್ವಲ್ಪ ಇದಾದಮೇಲೆ ಅವ್ರು ಮೊಮೆಂಟಮ್ಮ ಹೋಗ್ಬಿಡ್ತು, ಕಂಟಿನ್ಯೂಸ್ ಹೋಗ್ಲಕತ್ರ. ಅಲ್ಲಿಂದ ಕಂಬ್ಯಾಕ್ ಬಂದಿಲ್ಲ ಅನ್ನಿಸ್ತು ನಂಗೆ. ಬಟ್ ಅವ್ರು 3 ಮ್ಯಾಚ್ ಏನು ಗೆದ್ದಿದ್ರು 4ರೊಳಗೆ, ಅದೋ ಕಾಂಬಿನೇಷನ್ ಇಟ್ಕೊಂಡು ಹೋಗ್ಬೇಕಿತ್ತು. ರೊಮಾರಿಯೋ ಶೆಫರ್ಡ್ ಡ್ರಾಪ್ ಮಾಡ್ಬಿಟ್ರ ಆಮೇಲೆ ಸ್ವಲ್ಪ ಇಂಜುರೀಸ್ ಆತು ಅವ್ರ ತಳಗ ಬ್ಯಾಲೆನ್ಸ್. ಕೋಟ್ಸಿಗೆ ಇಂಜುರಿ, ಅವನಿಗೆ ಇಂಜುರಿ ಅಂದ್ಕೊಳ್ಳೆ ಹೆಂಗೆ ಮಾಡೋಣಪ್ಪ, ಬೌಲಿಂಗ್ ಹೆವಿ ಮಾಡೋಣ. ಚಾವ್ಲಾಗ್ ತೆಗೆದ್ರೆ ಶ್ರೇಯಸ್ ಗೋಪಾಲ್ ಆಡ್ಸಿ, ಅಲ್ಲಿ ಸ್ವಲ್ಪ ಮಿಸ್ ಬ್ಯಾಲೆನ್ಸ್ ಆದಮೇಲೆ ಹಂಗೆ ಆತು. ಮತ್ತು ಇನ್ನೊಂದು ರೆಡ್ ಸಾಯಿಲ್ ವಿಕೆಟ್ದಾಗ ಸ್ಕ್ಯಾಂಡಿ ನಿಂಗೆ ಚಲೋ ಸ್ಪಿನ್ನರ್ ಬೇಕು. ಚಲೋ ಸ್ಪಿನ್ನರ್ ಇಲ್ಲ ಒಂದು ಕಡೆದಾಗ ಚಲೋ ಸ್ಪಿನ್ನರ್ ಬೇಕಲ್ಲೇ. ಆಮೇಲೆ ಇನ್ನೊಂದು ಏನಂದ್ರೆ ಪವರ್ ಪ್ಲೇದಾಗ ಸ್ವಿಂಗ್ ಬೇಕು. ಈಗ ಬುಮ್ರಾ ಹೆಂಗಿದ್ರು ಡೆತ್ನಾಗ ನೆಕ್ಸ್ಟ್ ಲೆವೆಲ್ ಹಾಕತ್ತಾನೆ. ಅವ್ರೇನು ಮಾಡ್ಬೇಕಿತ್ತು, ಈಗ ಲಾಸ್ಟ್ ಗೆದ್ದಾಗೆಲ್ಲ ನೋಡಿ ಟ್ರೆಂಟ್ ಬೋಲ್ಟ್, ಜೇಸನ್ ಬೆರೆಂದೋಫ್ ಅವರು ಸ್ವಿಂಗ್ ಮಾಡ್ತಾರೆ, ಪವರ್ ಪ್ಲೇದಾಗ ವಿಕೆಟ್ ಎತ್ಕೊಡ್ತಾರೆ ಅವ್ರು. ಈ ಸತಿ ಅವ್ರು ಏನು ಮಾಡಿದ್ರೆ ಆ ಟೈಪ್ ಬೌಲರ್ ಸಿಕ್ಕಿಲ್ಲ ಅವ್ರಿಗೆ. ಸೊ ನುವಾನ್ ತುಷಾರ್ ಅದು ಹಾಕ್ಸಕತ್ತಾರೆ. ಪ್ರಿಡಾಮಿನೆಂಟ್ಲಿ ಡೆತ್ ಬೌಲರ್. ಈಗ ಡೆತ್ ಹೆಂಗಿದ್ರು ಬುಮ್ರಾ ಕಡೆ ಸ್ಟ್ರಾಂಗ್ ಐತಿ. ಸೊ ಅಲ್ಲೊಂದು ಸ್ಟ್ರಾಂಗ್ ಮಾಡಿ ಒಂದು ಸ್ಪಿನ್ನರ್ ಹಾಕಿದ್ರೆ ಆಗ್ತಿತ್ತು ಅನ್ನಿಸ್ತು. ಅವ್ರು ಇನ್ಕನ್ಸಿಸ್ಟೆಂಟ್ ಡಿಸಿಷನ್ಸ್ ಅನ್ಸಾತೈತಿ. ಬುಮ್ರಾ ಪವರ್ ಪ್ಲೇ ಎವ್ರಿ ಟೈಮ್ ಕೊಡ್ಲಿಲ್ಲ. ಹಾರ್ದಿಕ್ ಪಾಂಡ್ಯ ತೊಗೊಳತಿದ್ರೆ ಲೈಕ್ ಬುಮ್ರಾ ಪ್ರಿಡಾಮಿನೆಂಟ್ಲಿ ಎನಿ ಟೀಮ್ ಈಸ್ ಪ್ಲೇಯಿಂಗ್ ನ್ಯೂ ಬಾಲ್ ಬುಮ್ರಾ ಕಡೆನೂ ಹೋಗ್ತೈತಿ. ಯಾವ್ದೇ ಟೀಮಿಗೆ ಆಡ್ಲಿ, ಯಾವ್ದೇ ವರ್ಲ್ಡ್ 11 ಆಗಿದ್ರು, ಹಿ ವಿಲ್ ಬಿ ಇನ್ ದ ಟಾಪ್ 3 ಸೆಲೆಕ್ಷನ್ ಅಟ್ ಲೀಸ್ಟ್. ಬೋಲ್ಟ್ ಬುಮ್ರಾ ಜೊತೆಗಿದ್ರು ಅವ್ರಾಗ ಇರ್ತೈತಿ ನ್ಯೂ ಬಾಲ್. ಬಟ್ ಅದು ಹಾರ್ದಿಕ್ ಪಾಂಡ್ಯ ತೊಗೊಂಡಿದ್ದ ಡಿಸಿಷನ್. ಲೈಕ್ ಯು ಹ್ಯಾವ್ ದ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಇನ್ ಯೋರ್ ಟೀಮ್ ಪೀಕ್ ಫಾರ್ಮ್ದಾಗ, ಬಟ್ ಅದು ಕೊಡ್ಲಿಲ್ಲ. ಅದು ಒಂದು ಡಿಸಿಷನ್ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್. ಅದು ಹೆಂಗಿರ್ತೈತೆ ಅಂದ್ರೆ ಸ್ಕ್ಯಾಂಡಿಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡ್ತಿರ್ತಾರೆ ಅವ್ರು ಮೆಟ್ರಿಕ್ಸ್ ಯಾವಾಗಲೂ. ಹಾರ್ದಿಕ್ ತಲೆಯಾಗ ಏನಿರ್ತೈತಿ, ನಡಕ್ಕೆ ಯಾರು ದೊಡ್ಡ ಪೇಸ್ ಹಿಟ್ಟರ್ ಇರ್ಬೋದು ದೋಸ್ತ, ಭಾಳ ಚಲೋ ಬ್ಯಾಟ್ರಿ ಇರ್ಬೋದು, ಪೇಸಿಗೆ ಹೊಡೆವ. ಅವ್ಗೇನಿರ್ತೈತಿ, ಅವಾಗ ನಾ ಬುಮ್ರಾಗ್ ತರ್ತೇನೆ 1 ಓವರ್, ಅವ್ಗೆ ಎತ್ತು ಕೊಡ್ಬೇಕು ನಾನು. ಹೊಡೆದ ಅಂದರೆ ಪ್ರಾಬಿಲಿಟಿಗೆ ಜಾಸ್ತಿ ಆಗ್ಬೋದಪ್ಪ. ಈಗ ಎಕ್ಸಾಂಪಲ್ ಶಿವಮ್ ದುಬೆ, ಈಗ ಸ್ಪಿನ್ನಿಗೆ ನುಗ್ಗಿ ಹೊಡಿತಾನವ, ಅವ್ನು ನಡ್ಕ ಬರ್ತಾನೆ 9th ಓವರ್ 10th ಓವರ್. ಅವಾಗ ಅವ್ನು ಫಾಸ್ಟ್ ಬೌಲರ್ ಹಾಕ್ಸಿದ್ರೆ ಔಟ್ ಆಗ್ಬೋದು. ಈಗ ಶಿವಮ್ ದುಬೆ ಏನಾರ 50-60 ಹೊಡೆದ ಅಂದ್ರೆ ಅವ್ರ ಟೀಮ್ ಗೆಲ್ಲೋ ಚಾನ್ಸಸ್ ಒಮ್ಮಕ್ಲೆ ಜಾಸ್ತಿ ಆಗ್ಬಿಡ್ತೈತಿ. ಸೊ ಹಾರ್ದಿಕ್ ತಲೆಯಾಗ ಏನಿರ್ಬೋದು, ಅಥವಾ ಶಿವಮ್ ದುಬೆ ಬಂದಾಗ ನಾ ಹಿಂಗೆ ಬುಮ್ರಾ ಹಾಕ್ಸೋನು 1 ಓವರ್. ಹಂಗೆ ಪವರ್ ಪ್ಲೇದಾಗ ನೆಕ್ಸ್ಟ್ ಯಾರು ಹಾಕ್ಬೋದು, ಓಕೆ ನಾ ರಿಸ್ಕ್ ತೊಗೊಂಡ್ರೆ ನಂಗೆ ಜಾಸ್ತಿ ರಿವಾರ್ಡ್ ಬರಲಿಕ್ಕಿಲ್ಲ, ಬಟ್ ನಂದು ಅಷ್ಟು ಏನು ಹೊಲಸು ಆಗಲಿಕ್ಕಿಲ್ಲ, ಸ್ವಲ್ಪ ಕಂಪೆನ್ಸೇಟ್ ಮಾಡೋಣ. ಆದ್ರೆ ನಂಗೆ ಮೇನ್ ಏನು ದುಬೆ ವಿಕೆಟ್ ಬೇಕು, ಅವಾಗ ನಾ ಬುಮ್ರಾ ಹಾಕಿಸ್ತೀನಿ ಅಂತ ಹಂಗೆ ತಲೆಯಾಗ ಇದ್ದಿರ್ಬೋದು ಅವನಿಗೆ. ಅದು ಕ್ಲಿಕ್ ಆಗಿಲ್ಲ ಅಷ್ಟೇ. ಅಲ್ಲ ಇನ್ನೊಂದು ವೇದಾಗ ಈಗ ಕಾಮೆಂಟೇಟರ್ಸ್ ಅದು ನೋಡ್ತೇವಲ್ಲ, ಕ್ರಿಕ್ ಬಸ್ದಾಗ ಪೋಸ್ಟ್ ಮ್ಯಾಚ್ ಇರ್ತೈತಿ, ಅದ್ರಾಗೆಲ್ಲ ಬುಮ್ರಾ ಬಂದು 1-2 ವಿಕೆಟ್ ತೆಗೆದು ಕೊಟ್ಬಿಟ್ರೆ ಲೈಕ್ ಇಮಿಡಿಯೇಟ್ ಪ್ರೆಷರ್. ದುಬೆನೂ ಬಂದು ಒಮ್ಮೆ ಅಟ್ಯಾಕ್ ಮಾಡೋಕ್ಕೂ ಇಟ್ ಟೇಕ್ಸ್ ಟೈಮ್. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆಫ್ ಬೌಲಿಂಗ್ ಇನ್ ದ ಮಿಡಲ್ ಓವರ್ಸ್. ಹಿ ಹ್ಯಾಸ್ ಡನ್ ಇಟ್ ಇನ್ ದ ಪಾಸ್ಟ್. ಮಾಡಿಲ್ಲ ಅಂತಲ್ಲ. ಸೊ ಪವರ್ ಪ್ಲೇ ವೆನ್ ಯು ಹ್ಯಾವ್ ದ ಬೆಸ್ಟ್ ಬೌಲರ್ ಹೋಗ ಪ್ರೆಷರ್ ಹಾಕಿ ಒಮ್ಮೆ. ಅದು ಬಿಟ್ಟು ಅದು ಮಾಡಿದ್ದೆ. ಯಾಕಂದ್ರೆ ಗುಜರಾತ್ ಟೈಟನ್ಸ್ ಕನ್ಸಿಸ್ಟೆಂಟ್ ಇತ್ತು ಅವ್ರದ್ದು ಬೌಲಿಂಗ್ ಲೈನಪ್, ಬ್ಯಾಟಿಂಗ್ ಲೈನಪ್. ಅಲ್ಲೇನು ಚೇಂಜ್ ಮಾಡಿಲ್ಲ. ಅಲ್ಲೇ 2 ಡೌನ್ ಬರ್ತಿದ್ದ, ಇಲ್ಲಿ ಫಿನಿಷರ್ ಆಗಿ ಬಂದ. ಆ್ಯಂಡ್ ಬೆನಿಫಿಟ್ ಆಫ್ ಡೌಟ್ ಏನು ಕೊಡ್ಬೋದು ಅಂತಂದ್ರೆ 2 ವರ್ಷ ನಂಬರ್ 4 ಆಡಿ ಒಮ್ಮೆ ವಾಪಸ್ ಫಿನಿಷರ್ ಬರೋದು ಅದು ಸ್ವಲ್ಪ ಇದು ಬೇಕು. ನನಗೆ ಫಸ್ಟ್ ಮ್ಯಾಚ್ ಮುಂಬೈ ಆಡಿದ್ದು SRH ಅಷ್ಟೇ. ಅವ್ರು ಹೊಡೆದ್ರಲ್ಲ ನಾಯಿ ಹೊಡೆದಂಗೆ 268 ಏನೋ ಹೊಡೆದ್ರೆ. ಇಲ್ಲ GT ಅಗೇನ್ಸ್ಟ್, ಸಾರಿ, ಬಂದು 13 ರನ್ ಬೇಕೆ GT ಅಗೇನ್ಸ್ಟ್ ಫಸ್ಟ್ ಮ್ಯಾಚ್ ಆಡಿದ್ದವ್ರೆ. ಬಂದು ಹೊಡೆದ್ರೆ ಲಾಸ್ಟಿಗೆ ಹಾರ್ದಿಕ್ ಪಾಂಡ್ಯ 1-6-1-4 ಹೊಡೆದಾಗ ಅದೊಂದು ಸ್ಟ್ಯಾಂಡರ್ಡ್ ಸ್ಲ್ಯಾಪ್ ಶಾಟ್ ಆಯ್ತು. ಒಂದು ಸಡ್ ಅಂತೇಳಿ ಹಿಂಗೆ ಹೊಡಿತಾನೆ ಹಿಂಗೆ. ಆದ್ರೆ ಓಕೆ, ದಿಸ್ ಇಸ್ ಹಾರ್ದಿಕ್ ಪಾಂಡ್ಯ ಅಂತ ಅನಿಸ್ತೆ. ಆ ಕಾಮ್ ಡೌನ್ ಆಗಿ ನನಗೆ ಏನು ಅನ್ಸುತ್ತೆ, ಹಾರ್ದಿಕ್ ಪಾಂಡ್ಯ ಅದು ಅಷ್ಟು ಹೇಟ್ ಸಿಕ್ಕುವುದು ನಂಗೆ ಫೇರ್ ಅನ್ನಿಸ್ಲಿಲ್ಲ. ಅದಕ್ಕೆ ಮ್ಯಾನೇಜ್ಮೆಂಟ್ ಡಿಸಿಷನ್. ಅದು ಫ್ಯಾನ್ಸ್ ಇರ್ಬೋದು, ವಾಟ್ ಎವರ್, ಮ್ಯಾನೇಜ್ಮೆಂಟ್ ಕಮ್ಯುನಿಕೇಟ್ ಮಾಡಿಲ್ಲ. ಅದು he might have kept his demand whatever it is, but the management should have communicated. RCBನು ಕೊಹ್ಲಿ ಕ್ಯಾಪ್ಟನ್ಸಿ ಸ್ಮೂತ್ಲಿ ಇದಾತ್. ಈ ಓನ್ಲಿ ಕೇಮ್ ನಾ ಬಿಡ್ತೇನೆ, ಧೋನಿ ನಾ ಟ್ರಾನ್ಸ್ಫರ್ ಮಾಡ್ತೇನೆ. ಧೋನಿ ಸ್ಟೈಲ್ ಅದ, ನಾ ಬಿಡೋಕ್ಕಿಂತ ಮುಂಚೆ ಒಬ್ಬ ಜೂನಿಯರ್ನ ಪ್ರಿಪೇರ್ ಮಾಡೋಕೆ ಅದೆಲ್ಲ ಸ್ಮೂತ್ ಆದಾಗ ಅವ್ರ ಫ್ಯಾನ್ಸಿಗೂ ಓಕೆ, ಮ್ಯೂಚುವಲಿ ಐತಿ, ರೆಸ್ಪೆಕ್ಟ್ಫುಲಿ ಒಂದು ಫೇರ್ವೆಲ್ ಸಿಕ್ತೆ. ಅದು ಆಗ್ಲಿಲ್ಲ. ಆಮೇಲೆ ಅವ್ರದ್ದು ರೋಹಿತ್ ಶರ್ಮಾ ಅವ್ರದ್ದು ವೈಫ್ ಇನ್ ಕಾಮೆಂಟ್ ಎಲ್ಲ ಬಂದು ಅದು ವೈರಲ್ ಆಗಿ. ಸೊ ಆಲ್ ದಿಸ್ ಕಾಂಪ್ಲಿಕೇಶನ್ಸ್ ಆದಾಗ ಹಾರ್ದಿಕ್ ಪಾಂಡ್ಯಾಗ ಹೇಟ್. ನನ್ನ ತಲೆಯಾಗ ಅದ ಇಷ್ಟು ಜನ ಬೂ ಮಾಡತ್ತಾರ, ಮನುಷ್ಯನ ತಲೆಯಾಗ ಏನ್ ನಡೀತಿರ್ಬೇಕು, ಕಣ್ಣ ನೀರು ಬರ್ತಿರ್ಬೇಕು. ಏನ್ ಅವ್ನು ಪಾಪ ನೋಡಿದ್ರೆ ಅನ್ಸಾತಿತ್ತಪ್ಪ ಸ್ಕ್ರೀನ್ದಾಗ, ಪಾಪ ಮುಕ್ಕೊಂಡನ ಇಲ್ಲಿ ಒಪ್ಪ ಮಾರ ಹೆಂಗೆ ಅನ್ಸಾತಿತ್ತು ನೋಡಿಲ್ಲ, ಕಣ್ಣೆಲ್ಲ ಒಬ್ಬಿ ಭಾಳ ಸ್ಟ್ರೆಸ್. ಭಾಳ ಆ ಥರ ಹೇಟ್ ಕಮೆಂಟ್ಸ್ ಒಂದು ಬರಬಾರ್ದಪ್ಪ. ನಂಗೆ ಒಪ್ತೀನಿ, ಒಂದು ಟೀಮ್ನಾಗ ಸಿನರ್ಜಿ ಇರಬೇಕು. ಸಿನರ್ಜಿ ಇಲ್ಲ ಅಂದ್ರೆ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಡಿವೈಡ್ ಆಗಿತ್ತು ಫ್ಯಾನ್ಸ್ ಎನರ್ಜಿ ಅಂತೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಸೊ ಫ್ಯಾನ್ಸು ಡಿವೈಡ್ ಆದಾಗ ಅವ್ರಿಗೆ
ಎಕ್ಸೆಪ್ಷನ್. ಫ್ಯಾನ್ಸ್ ಎನರ್ಜಿ ಐತಿ, ಟೀಮ್ಸ್ ಎನರ್ಜಿ ಐತಿ, ಆರೋಗ್ಯ ಬರ್ತಾರು. ನಾ ಹೇಳತ್ತೀನಿ 2 ವರ್ಷ RCB ಗೆಲ್ತಾರ. ಆದ್ರೆ ಅದ ಮುಂಬೈ ಹಂಗೆ ಅನಿಸ್ತೆ. ಬಟ್ ಈಗ ಹೇಳತ್ತೀನಲ್ಲ, ಹಾರ್ದಿಕ್ ಪಾಂಡ್ಯ ಮೇನ್ ಅವ ಆಡಿಲ್ಲ ಅಂದ್ರೆ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಕ್ ಆಗಂಗಿಲ್ಲ. ಅದೇನಂತಾರೆ ಬಿಗ್ ಮ್ಯಾಚ್ ಪ್ಲೇಯರ್, ಹ್ಯಾಸ್ ಡನ್ ಇಟ್. ಬಟ್ ಹಾರ್ದಿಕ್ ಪಾಂಡ್ಯ ನನಗೆ ಇನ್ನೊಂದು ಈ ಸರ್ತಿ ಏನೋ ಆಸ್ ಕ್ಯಾಪ್ಟನ್ ನನಗೆ ಅದು ಸರಿ ಅನಿಸಿಲ್ಲ. ಯಾರ್ದು ಕ್ಯಾಪ್ಟನ್ ಮಾತಾಡಿದ್ ನೋಡೋದು, ಒಂದು ಪ್ಲೇಯರಿಗೆ ಬ್ಲೇಮ್ ಮಾಡೋದು. ಒಂದು ಯಾವುದೋ ಮ್ಯಾಚ್ ತಿಲಕ್ ವರ್ಮಾ ಒಬ್ಬನ ಆಡಿದ್ದ, ದ ಲೆಫ್ಟ್ ಹ್ಯಾಂಡರ್ ಶುಡ್ ಹ್ಯಾವ್ ಅಟ್ಯಾಕ್ ದ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತ ಅಂದ್ಬಿಟ್ಟು ಅದೇ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ದಾಗ ಹೇಳಿದಾಗ ಎಲ್ಲರೂ ಅದೇ ಒನ್ ಬ್ಯಾಟ್ಸ್ಮನ್ ಹೂ ಸ್ಟುಡ್ ಯು ಆ್ಯಂಡ್ ಗೇವ್ ಯು ಅ ಚಾನ್ಸ್ ಟಿಲ್ ದ ಎಂಡ್. ನೀ ಅದೇ ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂದಿದ್ದೆ. ಮತ್ತು ಹಾರ್ದಿಕ್ ಪಾಂಡ್ಯ ಜಾಸ್ತಿ ರನ್ ನೋಡ್ಸ್ಕೊಂಡಿದ್ದ, ಅದು ಮ್ಯಾಚ್ ಚೇಂಜಿಂಗ್ ಅನ್ಬೋದಲ್ಲ. ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಎನಿ ಕ್ಯಾಪ್ಟನ್ ಕಮ್ ಔಟ್ ಆ್ಯಂಡ್ ಸೇ ಅವ್ನು ಗುಜರಾತ ಮಾಡಿಲ್ಲ ಅಂತವ. ಗುಜರಾತ ಭಾಳ ಹಿಂಗೆ ನಮ್ಮ ಹುಡುಗರು ನಮ್ಮ ಟೀಮ್ ಅಂತಿದ್ದಿದ್ದೆ. ಅದು ಆ್ಯಸ್ ಯು ಟೋಲ್ಡ್ ಅದೊಂದು ಸ್ವಲ್ಪ ಇದಿತ್ತು, ಮ್ಯಾಟ್ರ್ ಆಗ್ತೈತಿ ಕ್ಯಾಂಡಿ. ಈಗ ನೀ ಎಲ್ಲ ಚಲೋ ನೋಡಿದಾಗ ಸ್ಟೇಬಲ್ ಇದ್ದಾಗ ನಿನ್ನ ಮೈಂಡ್ ಎಷ್ಟು ಚಲೋ ಫಂಕ್ಷನ್ ಆಗ್ತಿರ್ತೈತಿ. ನೀ ಟಾಕ್ಸಿಕ್ ಝೋನ್ದಾಗ ಅದಿ, ನಿಂಗೆ ಎಲ್ಲ ಕಡೆಯಿಂದ ಹೇಟ್ ಬರತೈತಂದ್ರೆ ನಿನ್ನ ಮನುಷ್ಯ ಹೆಂಗೆ ಮನಸ್ಸು ಕರೆಕ್ಟ್ ಸ್ಥಿರ ಇರಂಗಿಲ್ಲ. ಸೊ ಅವಾಗ ಒಮ್ಮೆ ಏನು ಮಾತಾಡ್ತೀವಿ ಅಂತ ಇರಂಗಿಲ್ಲ. ಅಲ್ಲಿ ಅದು ಅಟ್ಮಾಸ್ಫಿಯರ್ ಹೆಂಗಿರ್ತೈತಿ, ಹೈ ಎನರ್ಜಿ, ಇಮೋಷನ್ಸ್ ಅಂತರೂ ಹತ್ರ ಪತ್ರ ಹೋಗ್ತಿರ್ತಾವ. ಅದು ಕಂಟ್ರೋಲ್ ಮಾಡೋದಂದ್ರೆ ಟಫ್. ಮತ್ತು ಹಾರ್ದಿಕ್ ನಿಂಗೆ ಗೊತ್ತಲ್ಲ ಎಲ್ಲಿಂತ್ರ ಎಲ್ಲಿ ಬಂದಾನವ, ಹೆಂಗಿದ್ದ ಮನುಷ್ಯ, ಹೆಂಗೆ ಬಂದಾನ. ಸೊ ಒಮ್ಮೊಮ್ಮೆ ಸ್ವಲ್ಪ ಅನ್ಸ್ಟೇಬಲ್ ಆಗೋದು ಇರ್ತೈತೆ ಅನ್ನಿಸ್ತೈತಿ. ಬಟ್ ಲಾಂಗ್ ಟರ್ಮ್ದಾಗ ಇಟ್ ಮೈಟ್ ಟರ್ನ್ ಆಸ್ ಅ ಗುಡ್ ಡಿಸಿಷನ್ ಫಾರ್ ಮುಂಬೈ. ಬಟ್ ಅದು ಕಮ್ಯುನಿಕೇಶನ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಯಾಕಂದ್ರೆ ರೋಹಿತ್ ಶರ್ಮಾ 5 ಕಪ್ ಕೊಟ್ಟಾನ, ಲೈಕ್ ಮತ್ತು ಅದಕ್ಕಿಂತ ಮುಂಚೆ ಕಪ್ ಗೆದ್ದಾರಂತಲ್ಲ ಮುಂಬೈ. ರೋಹಿತ್ ಶರ್ಮಾ ಬಂದಾಗಿಂದನೇ ದೇ ಬಿಕೇಮ್ ಒನ್ ಆಫ್ ದ ಗ್ರೇಟೆಸ್ಟ್ IPL ಟೀಮ್ಸ್, ಚಾಂಪಿಯನ್ ಟೀಮ್ಸ್. ಅದು ಫ್ಯಾನ್ಸಿಗೆ ಇರ್ತೈತಲ್ಲ, ಲೈಕ್ ನಾವೊಂದು ಟೀಮಿಗೆ ಏನೋ ಫ್ಯಾನ್ ಆಗೇನಿ, ನನ್ನ ಟೀಮಿಗೆ ರೇಟ್ ಮಾಡಿದ ಮನುಷ್ಯ ಇವ, ಈ ಟೀಮಿಗೆ ದೊಡ್ಡದು ಮಾಡಿದವಂಗ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಇರ್ತೈತಿ. ಮತ್ತು ಅದು IPL ಟೈಮ್ದಾಗ ಅದು ಟಾಕ್ಸಿಸಿಟಿ ಲೆವೆಲ್ ಪೀಕ್ ಹೋಗಿರ್ತೈತಿ ಬಿಡೋದು, ಅದು ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಅದು ಬೇರೆದು. ಆ್ಯಂಡ್ ಆಫ್ಕೋರ್ಸ್ ಈಗ ಬ್ಯಾಕ್ ಟು 1 by 1 ಒಂದೊಂದು ಟೀಮ್ ಬಗ್ಗೆ ಮಾತಾಡತ್ತೇವಿ. ಗುಜರಾತ್ ಭಾಳ ಮಂದಿ ಮುಂಬೈ ಆದ್ಮೇಲೆ ಗುಜರಾತ್ ಅದಕ್ಕೆ ಬಂತಂತಂದ್ರೆ, ಇನಿಷಿಯಲಿ ಗುಜರಾತ್ 2 ಮ್ಯಾಚ್ ಗೆದ್ರೆ, ಒಂದು ಅಗೇನ್ಸ್ಟ್ ಮುಂಬೈ ಓನ್ಲಿ. ಅವಾಗ ಎಲ್ಲಾರ ಆಶಿಷ್ ನೇರ ರೀಲ್ಸ್ ಬರತ್ತಿತ್ತು, ಸಬ್ ಲೋಗ್ನೇ ಸಮಜ. ಎಲ್ಲರೂ ಅನ್ಕೊಂಡ್ರೆ ಹಾರ್ದಿಕ್ ಪಾಂಡ್ಯ ಸಂಬಂಧ ಗೆದ್ರೆ ಇದಾದ್ರಂತ, ರೀಸನ್ ನಾ ಇದ್ದೆ ಅಂತ ಬಂತ. ಆಮೇಲೆ ದೇ ಫೇಲ್ಡ್ ಹಾರಿಬ್ಲಿ. ಅವ್ರಾಗಿ ಏನು ಡೈನಾಮಿಕ್ಸ್ ಇದಾಗಿರ್ಬೋದು, ಬಿಕಾಸ್ ಶುಭ್ಮನ್ ಗಿಲ್ ಯಂಗ್ ಕ್ಯಾಪ್ಟನ್, ಐ ಅಂಡರ್ಸ್ಟ್ಯಾಂಡ್. ಡೆಬ್ಯೂ ಕ್ಯಾಪ್ಟನ್, ಅವಂಗೂ ಬೇರೆ ಪ್ರೆಷರ್ ಇರ್ತೈತಿ. ಗುಜರಾತ್ ಹೆಂಗಂದ್ರೆ ಒಂದು ಸ್ವಲ್ಪ ರೀಸನ್ಸ್ ಅದಾವೆ. ಫಸ್ಟ್ ನಂಗೆ ಮೇನ್ ಏನು ಅನಿಸ್ತಂದ್ರೆ, ಈಗ ಲಾಸ್ಟ್ 2 ವರ್ಷ ಚಲೋ ಆಡ್ಯಾರ ಅವ್ರು. ಅವಾಗ ನೀ ತೆಗೆದು ನೋಡು ಅವ್ರದ್ದು ಏನು ಸ್ಟ್ರಾಟಜಿ ಇತ್ತು ಅಂತಂದ್ರೆ, ಅವಾಗ IPLದ ಆ್ಯಾವ್ರೇಜ್ ಬೌಂಡ್ರಿ ಪರ್ಸೆಂಟೇಜ್ ಒಂದು 21% ಇತ್ತು. ಗುಜರಾತ್ 21 ಇರಲಿಲ್ಲ. ಅವ್ರು ಟಾಪ್ 5ದಾಗ ಇರಲಿಲ್ಲ ಬೌಂಡ್ರಿದಾಗ, ತಳಗಿದ್ದು 6th ಇದ್ರು ಅವ್ರು. ಅವ್ರದ್ದೊಂದು 18-19% ಇರ್ತಿತ್ತು. ಅವ್ರದ್ದೇನಂದ್ರೆ ನಾನ್ ಬೌಂಡ್ರಿ ರನ್ ಪ್ರೊಡಕ್ಷನ್, ಅಂದರೆ ಬೌಂಡ್ರೀಸ್ ಬಿಟ್ಟು ಬೇರೆ ರನ್ ಎಷ್ಟು ಬಾಲ್ನಾಗ ತೊಗೋತಾರೆ ಅದು ಭಾಳ ಜಾಸ್ತಿ ಇತ್ತು. ಮೇನ್ಲಿ ಡ್ಯೂ ಟು ಗಿಲ್, ಸಾಯಿ ಸುದರ್ಶನ್ ಕಾರ್ನರ್ಸ್ ಹಿಂಗೆ ಹೊಡೆದು, ಪಾಕೆಟ್ಸಿಗೆ ಹೊಡೆದು 2-2, 3-3 ಹಿಂಗೆ ಓಡ್ತಿದ್ರು ಅಹಮದಾಬಾದ್. ಅದು ಮೇನ್. ಸೊ ಈಗೇನಂದ್ರೆ 21% ಬೌಂಡ್ರಿ ಇತ್ತು. ಅವ್ರು ಏನು ಮಾಡ್ತಿದ್ರೆ 3% ಬೌಂಡ್ರಿ ಒಳಗೆ ಕಡಿಮೆ ಇರ್ಬೋದು, ಬಟ್ ಅವ್ರು ನಾನ್ ಬೌಂಡ್ರಿ ರನ್ ಪ್ರೊಡಕ್ಷನ್ 80 ಇರ್ತಿತ್ತು. ಬೇರೆ ಟೀಮಿಂದ 70-71 ಇರ್ತಿತ್ತು. ಸೊ ಅವ್ರು ಅದು 2 ಬೌಂಡ್ರಿ ಕಂಪೆನ್ಸೇಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಳಗೆ ಮಾಡತ್ತಿದ್ರು. ಹೌದಾ? ಈ ವರ್ಷ ನೋಡಿದ್ವಿ ಬೌಂಡ್ರಿ ಪರ್ಸೆಂಟೇಜ್ 21 24% ಜಂಪ್ ಆಗೈತಿ. ಈಗ 2 ಬೌಂಡ್ರಿ ಅಲ್ಲ 6 ಬೌಂಡ್ರಿಲೇ ಬೇರೆ ಟೀಮ್ ಮುಂದೆ ಹೋಗ್ಬಿಟ್ಟೈತಿ. ಅವ್ರಿಗೆ ಅದು ಮ್ಯಾಚ್ ಮಾಡೋಕ್ಕಾಗಿಲ್ಲ. ಈಗ ನೋಡಿದಂದ್ರೆ ಈ ವರ್ಷ ಮತ್ತು ಅವ್ರ ಬೌಂಡ್ರಿ ಪರ್ಸೆಂಟೇಜ್ ಸೇಮ್ ಐತಿ, 18 ಐತಿ. ಅವ್ರ ತಳ ಹೋಗಿಲ್ಲ, ಬೇರೆ ಟೀಮ್ ಮ್ಯಾಲೆ ಹೋಗ್ಬಿಟ್ಟಾವು. ಅಲ್ಲಿ ಬ್ಯಾಟಿಂಗ್ ಹೊಡ್ತಾ ಬಿತ್ತು ಅವ್ರಿಗೆ ಮೇನ್. ಸೊ ಅವ್ರದ್ದು ಈಗ ಮ್ಯಾಚ್ ಮಾಡಕ್ಕೆ ಬಂದಿಲ್ಲ. ಈಗ 8 ರನ್ ಜಾಸ್ತಿ ಹೊಡೆದ್ರೆ ನಾವು 24 ರನ್ ಜಾಸ್ತಿ ಹೊಡೆಯತ್ತೀವಿ ರೀ, ಎಲ್ಲೈತಿ? ಸೊ ಯೂಶ್ವಲಿ 24% ಬೌಂಡ್ರಿ ಪರ್ಸೆಂಟೇಜ್ ಇದ್ದಾಗ ನಿನ್ನ 29 to 30 ಬಾಲ್ಸ್ ಬೌಂಡ್ರಿ ಬಂತು. ಅಲ್ಲಿಂದ 145-150 ರನ್ಸ್ ಬಂತು. ಇನ್ನೊಂದು 90 ಬಾಲ್ಸ್ದಾಗ 70 ರನ್ಸ್ ಹೊಡಿತಾರೆ, 210 ರನ್ಸ್ ಆತಿಲ್ಲ. ಇದು ಆ್ಯಾವ್ರೇಜ್ ಸ್ಕೋರ್ ಬಂದೈತಿ. ಬಟ್ ಗುಜರಾತಿಗೆ ಅಲ್ಲಿ ಸ್ವಲ್ಪ ಮಿಸ್ ಹೊಡಿತದೆ. ಅಲ್ಲಿ ಮತ್ತು ಶುಭ್ಮನ್ ಗಿಲ್ ಮೇಲೆ ಪ್ರೆಷರ್ ಬಂತು, ಅವ್ನಿಗೆ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಆಯ್ತು. ಅದೊಂದು. ಸೆಕೆಂಡ್, ಒಬ್ವಿಯಸ್ಲಿ ಹೊಸ ಕ್ಯಾಪ್ಟನ್ ಹಾರ್ದಿಕ್ ಇದ್ದಾಗ ಬೇರೆನೇ ಎನರ್ಜಿ ಇತ್ತು, ಸ್ವಲ್ಪ ಅದು ಹೋಗುತ್ತೆ. ಆಮೇಲೆ ಶಮ್ಮಿದ ಅಬ್ಸೆನ್ಸ್ ನಂಗೆ ದೊಡ್ಡ ಹೊಡ್ತಾ ಬಿತ್ತು ಅನ್ನಿಸ್ತಪ್ಪ. ಪವರ್ ಪ್ಲೇದಾಗ ವಿಕೆಟ್ ಎತ್ತಿರ್ಬೋದು ಇವ್ರು, ಬೇರೆಯವ್ರು ಬಂದು ಉಮೇಶ್ ಯಾದವ್ ಬಂದು, ಬಟ್ ರನ್ ಭಾಳ ಲೀಕ್ ಆಗ್ಯಾವ. ಶಮ್ಮಿ ಬಂದಾಗ ಎಲ್ಲಿ ಅವ ಮಿಸ್ಕಾಡಕ್ಕೆ ಕೊಡ್ತಿದ್ದಿಲ್ಲ, ಕಟ್ ಹಿಡಿದು ಬಿಡ್ತಿದ್ದವ ಅಲ್ಲಿ ಪವರ್ ಪ್ಲೇದಾಗ. ಅದು ಆಮ್ಯಾಗ ರಶೀದ್ ಖಾನ್ ಪಾಪ ಸರ್ಜರಿ ಆಗಿ ಬಂದೈತಿ ಈಗ. ಸೊ ಇನ್ನೂ ಈಸ್ ಟ್ರೈಂಗ್ ಟು ಫೈಂಡ್ ದಿ ಸ್ಪೇಸ್ ಅಗೇನ್. ಸೊ ಸ್ವಲ್ಪ ನಿಗಲಿತ್ತು ಅಲ್ಲಿಂತ್ರ ಒಂದು ಅಷ್ಟು ಒಮ್ಮಕ್ಲಿ ಡಿವೇಷನ್ ಆಗೋದು, ಒಳಗೆ ಬರೋದು, ಹಿಂಗೆ ನುಗ್ಸೋದು ಅಷ್ಟು ಆಗತ್ತಿರಲಿಲ್ಲ. ಸೊ ಸ್ವಲ್ಪ ಎಫೆಕ್ಟ್ ಕಡಿಮೆ ಇತ್ತು. ಅದು ಒಂದು ಅನ್ಬೋದು ನೀರು. ರಶೀದ್ ಖಾನಿನ ನಿಗಲ್ ಒಂದು ಪ್ಲೇ ಆಗಿರ್ತೈತಿ. ಆಮೇಲೆ ಪಾಪ ಮಿಲ್ಲರ್ ಆಮ್ಯಾಗ ಡೇವಿಡ್ ಇವ ನಮ್ಮ ಪಾಂಡ್ಯ ಇಲ್ಲ ಅಂದ್ಕೊಳ್ಳಿ,
ಅವ್ರು ಲಾಂಚಿಂಗ್ ಪ್ಯಾಡ್ ಸಿಗತ್ತಿರಲಿಲ್ಲ ಲಾಸ್ಟಿಗೆ ಟಿವಾಟಿ ಆಗೋದು ಹೊಡ್ಯಾಕೆ. ಅವ್ರು ಲಾಂಚ್ ಮಾಡಿ ಕೊಡ್ತಿದ್ರು, ಇವ್ರು ಬಂದು ತುಂಬಾಡ್ತಿದ್ರು ಅವಾಗ. ಸೊ ಅದೊಂದು ಮಿಸ್ ಆಗೈತಿ. ಬಟ್ ಈ ಗುಜರಾತಿಂದ ನಾ ಗುಜರಾತಿಗೆ ಗುಡ್ ಟೈಮ್ಸ್ ಅಹೆಡ್ ಅಂತ ಹೇಳಕ್ಕೆ ಬರಂಗಿಲ್ಲ ಆರ್ ಸಿ ಬಿ ಗತೆ. ಅವ್ರು ದೇ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಬಿ ಡನ್ ಅಂತ ಅನ್ನಿಸ್ತೈತೆ ನೋಡಿ ನಂಗೆ. ಕ್ಯಾಚಿಂಗ್ ಅಪ್ ಆತು, ಈಗ ಟೀಮ್ ಮತ್ತು ಡೈನಾಮಿಕ್ಸ್ ಆತು, ಭಾಳ ತ್ರಾಸ ಐತೆ ಅವ್ರಿಗೆ. ಯಾರಿಗೆ ರಿಟೈನ್ ಮಾಡ್ತಿ, ಏನು ಮಾಡ್ತಿ ಹಾಗೆಲ್ಲ. ಸೊ ಈಗ ಶಮ್ಮಿ ಆಡಿಲ್ಲ, ಶಮ್ಮಿಗೆ ರಿಟೈನ್ ಮಾಡ್ತೀವೋ ಇಲ್ಲೋ ಅದು ಗೊತ್ತಾಗೈತೆ. ಶುಭ್ಮನಿಗಂತೂ ಮಾಡಬೇಕು, ನೀ ಫ್ಯೂಚರ್ ಕ್ಯಾಪ್ಟನ್. ರಶೀದಿಗೆ ಮಾಡಬೇಕು, ಮತ್ತು ಈಗ 100 ಗೀರಿಗೆ ಬಿಟ್ಟು ಕೊಡಬೇಕಾಕೈತೆ ಅವಾಗ. ಸೊ ಬೇರೆ ಕಡೆ ಬೇರೆಯವ್ರು ಸ್ವಲ್ಪ ಜಾಸ್ತಿ ಸುದರ್ಶನ್ ಚಲೋ ಸಾಯಿ ಸುದರ್ಶನ್ ಅದಾನೆ. ಸೊ ಆರ್ ಟಿ ಎಮ್ಮಿಗೆ ಒಂದಾಗ್ಬೋದು. ನಂಗೆ ಗುಜರಾತಿಂದ ಗುಡ್ ಟೈಮ್ಸ್ ಅಹೆಡ್ ಅಂತ ನಂಗಂತೂ ಅಷ್ಟೊಂದು ಅನ್ಸಾತಿಲ್ಲ. ಮೆಗಾ ಆಕ್ಷನ್ ಭಾಳ ಮ್ಯಾಟ್ರ್ ಆಗ್ತೈತಿ. ಡಿಪೆಂಡಿಂಗ್ ಆನ್ ದ ಮೆಗಾ ಆಕ್ಷನ್ ಟೀಮ್ ಸೆಲೆಕ್ಷನ್, ಅದ್ರ ಮೇಲೆ ಮುಂದಿನ ಡಿಸೈಡ್ ಆಗ್ಬೋದು. ಆಫ್ ಕೋರ್ಸ್ ನೀ 210 ಆವ್ರೇಜ್ ಸ್ಕೋರ್ ಅಂತಂದಾಗ SRH ಬಗ್ಗೆ T20 ಆಡೋದ ರೀತಿನ ಚೇಂಜ್ ಮಾಡಿ ಕೊಟ್ರ ವರ್ಲ್ಡಿಗೆ. ಬರೀ ಇಂಡಿಯಾಗ IPL ಅಷ್ಟೇ ಅಲ್ಲ, ಅಪ್ರೋಚ್ ಮಾಡೋ ರೀತಿ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಎಲ್ಲಾರು ಹೇಳ್ತಾರಲ್ಲ ಹಿಂಗ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಇಬ್ರು ಲೆಫ್ಟ್ ಬಂದು ಒಂದ್ ಸೈಡ್ ಡಾಮಿನೇಟ್ ಮಾಡತ್ತಿದ್ರು ಅವ್ರೆ. ಅವ್ರದ್ದು ವಾಟ್ ವಾಸ್ ದೇರ್ ಥಾಟ್ ಲೈಕ್ ಟು ಒಮ್ಮೆ ಯಾರು ಡಿಸೈಡ್ ಮಾಡ್ತಾರ ಇಷ್ಟು ಅಗ್ರೆಸಿವ್ ಆಕ್ಯಾನ ಅಂತೇಳಿ, ಆಗಿದ್ದಾಗ್ಲು ಔಟ್ ಆದ್ರಾಗ ಹೊಡೆದ್ ಬಾ ಅಂತಂದ್ರೆ. ಸೊ ಅಲ್ಲಿ ಏನು ಅನ್ನಿಸ್ತಂದ್ರೆ ಒಬ್ವಿಯಸ್ಲಿ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು, ನಾವಂತೂ ಬ್ಯಾಟಿಂಗ್ ಹೆವಿ ಟೀಮ್ಪ, ನಮ್ಮ ಸ್ಟಾರ್ಟಿಂಗಿಗೆ ಮಾಡ್ಬೇಕು. ಅದು ನಾವು ಮಾಡಿಲ್ಲ ಅಂದ್ರೆ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ನಮ್ಮ ಪ್ಯಾಟ್ ಕಮಿನ್ಸ್ ಅದಾನ, ಭೂವಿ ಅದಾನ, ಈಗೇನು ಎಷ್ಟು ಹಾಕ್ತಾನೆ ಗೊತ್ತಿಲ್ಲ. ನಟ್ಟು ಒಬ್ಬ ಡೆತ್ನಾಗ 3 ಬಾಲರ್ ಸ್ಪಿನ್ನರೇ ಇಲ್ಲ ದೋಸ್ತ ಅವರಿಗೆ. ಮಯಾಂಕ್ ಮಾರ್ಕಂಡೆ ಒಬ್ಬನೇ, ಅದು ಅವಂಗೆ ಹೊಡೆಯತ್ತಾರಪ್ಪ. ಸೊ ಅವ್ರಿಗೆ ಕ್ಲಾರಿಟಿ ಇತ್ತು. ನಮ್ಮ ಕಡೆ ಮಿಡಲ್ ಓವರ್ಸ್ದಾಗಂತೂ ಹಿಂಗೆ ಬಂದು ಟಕ್ ವಿಕೆಟ್ ಎಬ್ಸೋರಿಲ್ಪ, ನಾವು ಒಂದೇ ರೀತಿ ಗೆಲ್ಲೋದಂದ್ರೆ ಹೊಡೆದು ಗೆಲ್ಬೇಕಂತಂದು. ಅವಾಗ ನಾನು ಹಿಂಗೆ ಹೇಳಿದ್ದೆಲ್ಲ, ನಂದು ಕಮ್ಯುನಿಕೇಷನ್ ಆಗತ್ತೈತೆ ಬ್ಯಾಕ್ ಎಂಡ್ದಾಗ ಅಂತಂದು. ಸೊ ನಾವು ಏನು ಅಂದ್ಕೊಂಡ್ವಿ ಅಂದರೆ, ಏನಾದರೂ ಸ್ಟಾರ್ಟಿಂಗಿಗೆ ಬಂದು ಹೊಡಿಬೇಕು, ರೈಟ್ ಲೆಫ್ಟ್ ಬಿಟ್ಬಿಡ್ರಿ. ಅಭಿಷೇಕ್ ಶರ್ಮಾದ ಎಕ್ಸ್ಪ್ಲೋಸಿವ್ನೆಸ್ ಮ್ಯಾಲೆ ಬೇಕು. ಟ್ರಾವಿಸ್ ಹೆಡ್ ಜೊತೆ ಫಸ್ಟ್ ಇಂತ್ರನ ಅಟ್ಯಾಕ್ ಮಾಡೋದು. ಒಂದು ಲಾಸ್ಟ್ 2 ಇಯರ್ಸಿಂದ್ರೆ ಇದು ಕಮ್ಯುನಿಟಿ ಆಫ್ ಡೇಟಾ ಸೈಂಟಿಸ್ಟ್ ಏನೈತಲ್ಲ, ಅದು ನಾವು ಅನಲೈಸ್ ಮಾಡೋವು ಅನ್ಸಾತಿತ್ತು. ಈಗ ಪವರ್ ಪ್ಲೇ ಗೆತ್ತೆ ಅಂದ್ರೆ ನಿಂಗೆ ಭಾಳ ಚಾನ್ಸ್ ಇರ್ತೈತಪ್ಪ ಮ್ಯಾಚ್ ಗೆಲ್ಲೋದು. ಮೊಮೆಂಟಮ್ ನಿನ್ನ ಕಡೆ ಬಂದುಬಿಡ್ತೈತೆ, ಬ್ಯಾಟಿಂಗ್ ಇರಲಿ ಬೌಲಿಂಗ್ ಇರಲಿ. ಅದಕ್ಕೆ ನಾ ಏನು ಯಾವಾಗಲೂ ಬೌಲಿಂಗ್ ಸ್ಟಾರ್ಟಿಂಗ್ ಸ್ವಿಂಗ್ ಮಾಡಬೇಕಿಲ್ಲ ಅಂದ್ರೆ ವಿಕೆಟ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಿರ್ತೀನಲ್ಲ. ಬ್ಯಾಟಿಂಗು ಹಂಗೆ ಸ್ಟಾರ್ಟಿಂಗ್ ಬಂದು ಹೆಟ್ ಬಿಡ್ಬೇಕಂತಂದು ಅದು ಪರೀಕ್ಷೆ ತೊಗೊಳ್ಬೇಕು. ಈಗ ಒಂದೇನು ಅರ್ಥ ಮಾಡ್ಕೊಳತ್ತಿದ್ರು ಅಂದ್ರೆ ಅವ್ರು ಅವ್ನು ಇಬ್ಬರು ಲೆಫ್ಟ್ ಹ್ಯಾಂಡ್ ಇರ್ಬೋದು ಅವರು, ಬಟ್ ಅವ್ರಿಬ್ರದ್ದು ಕಾಂಪ್ಲಿಮೆಂಟ್ ಟೀಚರ್ ಭಾಳ ಚಲೋ ಆಗ್ತಿತ್ತು. ಈ ಬೌಲರ್ ಬಂದ್ರೆ ನಾ ಅಟ್ಯಾಕ್ ಮಾಡ್ತೀನಿ, ಆ ಬೌಲರ್ ಬಂದ್ರೆ ನೀ ಅಟ್ಯಾಕ್ ಮಾಡಿ. ಆ ಥರ ಕಮ್ಯುನಿಕೇಷನ್ ಭಾಳ ಚಲೋ ಡೆವಲಪ್ ಆಗಿ ಅವ್ರು ಫುಲ್ ರೆವಲ್ಯೂಷನೈಸ್ ಮಾಡಿದ್ರು ಅಂತ. ಆದರೆ ಏನು ಒಂದು ಹೇಳೋದು ಒಂದು ಬೇರೆ, ಎಕ್ಸಿಕ್ಯೂಷನ್ ಒಂದು ಬೇರೆ. ಅದೇನು ನನಗೆ ಮತ್ತು ಪವರ್ ಪ್ಲೇದಾಗ ಅದು ಒಮ್ಮೊಮ್ಮೆ ಇರ್ತೈತಿ, ಮಿಡಲ್ ಆಗಿರಂಗಿಲ್ಲ, ಅಟ್ಯಾಕ್ ಮಾಡಕ್ಕೆ ಹೋಗಿ ಒಂದೊಂದು ಶಾಟ್ ಹಂಗೆ ಹೋಗಿರ್ತಾವೆ. ಇದು ನೀಟ್ ಶಾರ್ಟ್ಸ್ ಅಲ್ಲಿ ಹೋಗಿ 2ನೇ 3ನೇ ಟೇರ್ದಾಗ ಬಿದ್ದು ನಂಗೆ ಅಭಿಷೇಕ್ ಶರ್ಮಾ ನೋಡೋಕೆ ಭಾಳ ಖುಷಿ ಆಗ್ತೈತೆ ಆಡೋದು. ಬಟ್ ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಬೇಜಾರು ಆಗ್ತೈತಿದ್ದೆ. ಬೌಲರ್ಸ್ ಎಲ್ಲಿ ಹೋಗ್ಬೇಕು ಹಿಂಗೆ ಹೊಡೆಸ್ಕೊಳಕತ್ರ, ನೀ ಎಲ್ಲಿ 263 ಅಷ್ಟು ವರ್ಷದಿಂದ ಟಾಪ್ ಸ್ಕೋರ್ ಇತ್ತೆ. ಒಂದ ವರ್ಷದ 4 ಟೀಮ್ ಬ್ರೇಕ್ ಮಾಡೈತಿ. ಕರೆಕ್ಟ್. SRH 2 ಸತಿ ಮಾಡ್ತೆ. ಅದಕ್ಕೆ ಹೆಂಗೆ ಹೇಳ್ಸ್ಕೊಂಡು ಈಗ ಬೌಲರ್ಸ್ ಮೇಲೂ ನಾವು ಏನು ಬೇಜಾರು ಅಂತ ಹೇಳಕ್ಕೆ ಬರಂಗಿಲ್ಲ. ಹೌದಪ್ಪ ಚಲೋ ಬ್ಯಾಟ್ ಬಂದಾವೆ, ಗ್ರೌಂಡ್ ಸಣ್ಣದೈತಿ, ಏನೂ ಐತಿ, ತಳಗ ಮ್ಯಾಲೆ ಪವರ್ ಪ್ಲೇನು 6 ಓವರ್ ಎಲ್ಲ ಹೇಳ್ಬೋದು. ಬಟ್ ಬ್ಯಾಟರ್ಸ್ ಮೇಲೆ ನೀ ಕ್ರೆಡಿಟ್ ಕೊಡಬೇಕು. ಇದಕ್ಕೆ ಹೇಳ ಮೊದ್ಲು ಪವರ್ ಹಿಟ್ಟಿಂಗ್ ಯಾರು ಕಲಿಸ್ತಿದ್ರೆ, ಪವರ್ ಹಿಟ್ಟಿಂಗ್ ಇವರ ಕಲ್ಕೋಬೇಕಾಗಿತ್ತು. ಲೇಟ್ ಆಗ್ತಿತ್ತಲ್ಲ ಕಲಿಯಾಕೆ. ಈಗ ಪವರ್ ಹಿಟ್ಟಿಂಗ್ ಕೋಚಸ್ ಅದಾರೆ, ಜೂಲಿಯನ್ ವುಡ್ ಅಂತ ಅದಾರೆ, ವಿಲ್ ಲಿಂಟನ್ ಅಂತ ಅದಾರೆ. ಸೊ ಹೈರ್ ಮಾಡಿ ಬರೀ ಪವರ್ ಹಿಟ್ಟಿಂಗ್ ಮೇಲೆ ಫೋಕಸ್ ಮಾಡತ್ತಾರ. ಜೋರ್ ಹೊಡೆಯಂಗಿಲ್ಲ, ಹೆಡ್ ಸ್ಟಿಲ್ ಇರ್ಬೇಕು, ಕೋರ್ಲೆ ಪವರ್ ಜನ್ರೇಟ್ ಮಾಡ್ಬೇಕು. ಹಿಂಗೆಲ್ಲ ಬಂದು ಎಲ್ಲರಿಗೂ ಗೊತ್ತಾಗೈತಲ್ಲ ಈಗ. ಸೊ ಬ್ಯಾಟರ್ಸ್ ಭಾಳ ವರ್ಕ್ ಮಾಡಿಬಿಟ್ಟಾರೆ ಪವರ್ ಹಿಟ್ಟಿಂಗ್ ಮೇಲೆ. ಇನ್ನೊಂದೇನು ಹೇಳ, ಮುಂಚೆ 150 ಹಾಕಿದ್ರೆ ಅವ್ರು ಬರೀ ಮ್ಯಾಚ್ನಾಗ ಅಥವಾ ನೆಟ್ಸ್ನಾಗ ಫೇಸ್ ಮಾಡ್ಬೇಕಿತ್ತು. ಈಗ ಸೈಡ ಮುಗಿಯೋರದಾರ ಪ್ರಾಕ್ಟೀಸ್ನಾಗ. ಸೊ 150 ಫೇಸ್ ಮಾಡಿ ಅವ್ರಿಗೆ ಬೌಲರ್ಸ್ ಈಸಿ ಅನ್ನತ್ತಾರ. ಸೊ ಬ್ಯಾಟರ್ಸ್ದು ಡೆವಲಪ್ಮೆಂಟ್ ಏನೈತಿ ರ್ಯಾಪಿಡ್ ಆಗ್ಬಿಟ್ಟೈತಿ. ಈಗ ಒಮ್ಮೆ ಹಳೆ ಕಾಮೆಂಟೇಟರ್ಸ್ ಅಂತಿರ್ತಾರಲ್ಲ, ಎಲ್ಲ ಅವ್ರಿಗೆ ಅಡ್ವಾಂಟೇಜ್ ಕೊಟ್ಟೈತಿ ಅಡ್ವಾಂಟೇಜ್. ಬಟ್ ಅವರು ಕಮೆಂಡೇಬಲ್ ಎಫರ್ಟ್ ಹಾಕಿನ ಅಷ್ಟು ಡೆವಲಪ್ ಮಾಡ್ಯಾರ. ಈಗ ಬೌಲರ್ಸು ಏನಾರ ಮಾಡಿ ಈಗ ಡಿಫ್ರೆಂಟ್ ಮಾಡ್ಬೇಕು. ಅದು ಈಗ ನೆಕ್ಸ್ಟ್ ಚಾಲೆಂಜ್ ಬಂದೈತಿ ಕ್ರಿಕೆಟಿಗೆ. ಅವ್ರ ಸೈಡ್ ಫೇವರ್ ಆಗತ್ತಿಲ್ಲ. ಬಟ್ ಇನ್ನೂ ಮತ್ತು ಅಂಥ ಬೌಲರ್ಸು ಸಕ್ಸೀಡ್ ಆಗ್ಯಾರಲ್ಲ. ಬೋಲ್ಟ್ ಆತು, ಬುಮ್ರಾ ಆತು, ವರುಣ್ ಚಕ್ರವರ್ತಿ ಆತು. ಏನು ಡಿಫ್ರೆಂಟ್ ಮಾಡಿ ಸ್ವಲ್ಪ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಿ ಅವರು ಟ್ಯಾಕಲ್ ಮಾಡತ್ತಾರ. ಬುಮ್ರಾ ಹೊಡಿಸ್ಕೊಳ್ಳಿಲ್ಲ ರೀ ಈ ಸೀಸನ್ದಾಗ, ಹೊಡಿಸ್ಕೊಳ್ಳಿಲ್ಲ ಒಂದು ಮ್ಯಾಚ್ ಹೊಡ್ಸ್ಕೊಂಡಿಲ್ಲ. ಆ ಕನ್ಸಿಸ್ಟೆನ್ಸಿ ಅಂತ ಒನ್ ಫಾರ್ ದ ಜನರೇಷನ್ ಟೈಪ್ ಟ್ಯಾಲೆಂಟ್ಸ್ ವಿರಾಟ್ ಕೊಹ್ಲಿ. ಅಂದ್ರೆ 2022 ಇಂಡಿಯಾ ವರ್ಸಸ್ ಪಾಕಿಸ್ತಾನ್ 18 ಬಾಲ್ 48 ಹೊಡಿ ಅಂತಂದ್ರೆ ಎಲ್ಲರಿಗೂ ಆಗಂಗಿಲ್ಲ ಹೊಡ್ಯಾಕಲ್ಲ. ಇಟ್ ಈಸ್ ಗಾಡ್ ಲೆವೆಲ್ ಪ್ರೆಷರ್. ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡೋಣ. ಬಟ್ SRH ನಂಗೆ ಬೌಲರ್ ಆಸ್ ಅ ಫ್ಯಾನ್ ನನಗೆ ಏನು ಅನಿಸ್ತೈತಿ, ಬೌಲರ್ಸಿಗೆ ಅದಕ್ಕೆ ಚಾಯ್ಸ್ ಇಲ್ಲ ಅಂತಂದ್ರೆ ಈಗ ನೋ ಬಾಲ್ ಒಂದಿಷ್ಟರಲ್ಲೇ ಇದಾದ್ರೆ
ಅಷ್ಟು ದೊಡ್ಡ ಎರರ್ ಐತಿ. ಬಟ್ ಬ್ಯಾಟ್ಸ್ಮನ್ಗೆ ಅಷ್ಟು ಈಗ ಮ್ಯಾನ್ಕೇಡಿಂಗ್ ಅಂತ ಕೂಡ ಸ್ಪಿರಿಟ್ ಆಫ್ ಕ್ರಿಕೆಟ್ ಅಂದ್ಬಿಡ್ತಾರೆ. ಮ್ಯಾನ್ಕೇಡಿಂಗ್ ಆ್ಯಕ್ಚುಲಿ ನಂಗೆ ಫೇರ್ ಅನಿಸ್ತೈತೆ ಮ್ಯಾನ್ಕೇಡಿಂಗ್. ಇಟ್ ಇಸ್ ಅನ್ ರೂಲ್ ಬುಕ್ ಫಸ್ಟ್. ಮತ್ತು ನಿಂಗೆ ಅದು ಅಡ್ವಾಂಟೇಜ್ ಎರಡು ಸ್ಟೆಪ್ ಅಡ್ವಾಂಟೇಜ್ ಅದಕ್ಕೆ ಸಿಗತೈತೆ ನಂಗೆ ಓಡಾಕೆ. 2 ರನ್ ಆಗ್ಬಿಡ್ತೈತಲ್ಲ, ಒಂದಿದ್ದೆ ಒಂದೊಂದು ರನ್ಲೇ ಸೋಲ್ಬೋದು. ಬಟ್ ಬೌಲರ್ಸಿಗೆ ಬೌಂಡ್ರಿ ಲೈನ್ ಆತ. ಈಗ ಎಜ್ ಆದ್ರೂ ಹೊಕ್ಕಾವ ಅಂತಂದ್ರೆ ಎಲ್ಲಿ ಹೋಗ್ಬೇಕು ಬಾಲರ್? ಚಲೋ ಬಾಲ್ ಹಾಕ್ಯನ್ನ ಎಜ್ ಆಗಿ ಈಟ ಬೌಂಡ್ರಿ ಐತಂತ ಹೊಂಟು ಬಿಟ್ಟೈತ ಚಿನ್ನಸ್ವಾಮಿ. ಪಿಚ್ಚು ಆರಾಮ ಮೂರು ಚೇಂಜ್ ಮಾಡ್ಬೇಕು ನಾವು ಹೋಗ್ತೇನೆ. ಚಿನ್ನಸ್ವಾಮಿನ ಏನಂದು ಅದು ಆಲ್ಟಿಟ್ಯೂಡ್ದಾಗ ಐತಪ್ಪ, ನಮ್ದು 1000 ಮೀಟರ್ ಮೇಲೆ ಐತೆ. ಚೆನ್ನೈ ತೆಗೀನಿ, ಮುಂಬೈ ತೆಗಿ. ಚೆನ್ನೈ ಎಷ್ಟೈತೆ ಎಲಿವೇಶನ್? 7 ಮೀಟರ್ಸ್. ಮುಂಬೈ 14 ಮೀಟರ್ಸ್. ಸಿ ಬಾಜುಕ ಅಲ್ಲ ಇವ್ರದ್ದು ಬೆಂಗಳೂರು 920 ಮೀಟರ್ಸ್. ಧರ್ಮಶಾಲಾ 1300 ಮೀಟರ್ಸ್. ಸೊ ಅಲ್ಲಿ ಆಲ್ಟಿಟ್ಯೂಡ್ ಮೇಲಿದ್ದಾಗ ಬಾಲ್ ಏರ್ದಾಗ ಸ್ಪೀಡ್ ಟ್ರಾವೆಲ್ ಆಗ್ತೈತಿ, ಸ್ವಲ್ಪ ಮ್ಯಾಟರ್ ಆಗೇ ಆಗ್ತೈತೆ. ಅದಕ್ಕೆ 6-4 ಅಲ್ಲಿ ಜಾಸ್ತಿ ಬರ್ತಾವೆ. ವಿಕೆಟು ಚಲೋ ಐತೆ ಆರ್ ಸಿ. ಧರ್ಮಶಾಲೂ ಎಷ್ಟು ಮ್ಯಾಲೆ 6-4 ಎಲ್ಲ ಈಸಿ ಹೋಗ್ತೈತಿ. ಅವೆರಡು ಬಾಲ್ ಧರ್ಮಶಾಲಾದಾಗ ಮುಟ್ಟಿದ್ರೆ 4 ಅಷ್ಟು ಲಘು ಅದ. ಮತ್ತು ನೀ ಏನಂದಿ ಬೌಲರ್, ನಂಗೆ ಅದ ಅನ್ನಿಸ್ತೈತೆ ನೋಡು. ನನ್ನ ಪ್ರಕಾರ 3 ರೂಲ್ ಚೇಂಜ್ ಮಾಡ್ಬೇಕು. ಒಂದು ಡ್ಯೂ ದೋಸ್ತ, ಡ್ಯೂಗೆ ಏನಾರ ಸ್ಪ್ರೇ ಹೊಡಿಬೇಕಪ್ಪ. ಏನು ನಮ್ಮ ಸ್ಪಿನ್ನರ್ಸ್ ಏನು ಹಾಲತ್ತೇನು ಬಾಲ್ ಹಸಿ ಅದ, ಗ್ರಿಪ್ಪ ಮಾಡಕ್ಕೆ ಬರಂಗಿಲ್ಲ, ಒಗದ್ರೆ ಮ್ಯಾಲೆ ಹೋಗ್ತಾವೆ. ಒಂದು ಡ್ಯೂ ಸ್ಪ್ರೇ ತರಬೇಕು. ಅದು ಸೈಡ್ ಎಫೆಕ್ಟ್ಸ್ ಅದಾವೆ ಎಲ್ಲ ಒಪ್ತೇನೆ. ಬಟ್ ಏನಾದ್ರು ಒಂದು ಟೆಕ್ನಾಲಜಿ ಮಾಡಿ ಸೊಲ್ಯೂಷನ್ ಹುಡುಕ್ಬೇಕು ಡ್ಯೂದ. ಒಂದೇದು. ಎರಡನೇ ಏನಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್. ರೋಹಿತ್ ಶರ್ಮಾ ಅದ್ರ ಬಗ್ಗೆ ಹೇಳ್ಯಾರ. ಈಗ IPL ದಾಗ ಬಂದು ಹೊಡಿತಾರಪ್ಪ. ಅದ ಪ್ಲೇಯರ್ಸ್ ಮತ್ತೆ ಇಂಟರ್ನ್ಯಾಷನಲ್ ಹೋದಂದ್ರೆ ಆ ಫ್ರೀಡಮ್ ಬರಂಗಿಲ್ಲಲ್ಲ, ಮತ್ತೆ ಚೇಂಜ್ ಮಾಡ್ಬೇಕು, ಮತ್ತೆ ಅಡಾಪ್ಟ್ ಆಗ್ಬೇಕು. ಅವ್ರ ಬ್ಯಾಟ್ಸ್ಮನ್ ಫಾರ್ ದ ಗುಡ್ ಆಫ್ ಬ್ಯಾಟ್ಸ್ಮನ್, ಫಾರ್ ದ ಗುಡ್ ಆಫ್ ಬೌಲರ್ಸ್, ಇಂಪ್ಯಾಕ್ಟ್ ರೂಲ್ ಶುಡ್ ಬಿ ಇವ್ಯಾಲ್ಯೂಯೇಟೆಡ್ ಅಸೆಸ್ಟ್ ಅಗೇನ್ ಅಂತ ಅನಿಸ್ತೈತೆ ನಂಗೆ. ಯಾಕಂದ್ರೆ ನೋಡಿ, ನಿನ್ನ ಕಡೆ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಯಾವಾಗಲೂ ಇರ್ತಾನೆ. ಯಾಕಂದ್ರೆ ಈಗ ಮೊದ್ಲು ಹೆಂಗಿರ್ತಿತ್ತು, ಓಕೆ ನನ್ನ ಕಡೆ ಇಷ್ಟು ಪ್ಲೇಯಿಂಗ್ 11 ಐತಿ, ನಂದು ಅಟ್ಯಾಕಿಂಗ್ ಇದ್ರ ಮೇಲೆ ಡಿಪೆಂಡ್ ಐತಿ, ಎಷ್ಟು ವಿಕೆಟ್ ಹೋಗ್ಯಾವ, ನನ್ನ ಕಡೆ ಎಷ್ಟು ಓವರ್ ಐತಿ, ನಾವು ಒಟ್ಟಾರೆ ಯಾರು ಬಂದು ಹೊಡಿಬೋದು, ಅವ್ರಿಗೆ ಎಷ್ಟು ಚಾನ್ಸ್ ಕೊಡ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಅದ ನಡಿಪ್ಪ, ನಾವು ಒಟ್ಟಾರೆ ಇನ್ನೊಬ್ಬ ಬರ್ತಾನೆ. ಅದು ಬೌಲರ್ಸಿಗೆ ಉಸಿರಾಡಕ ಇಲ್ಲ. ಒಂದೇ ಬಾಲ್ ಅಂತ ಹಟ್ಟಾಗಿ ಚಲೋ ರಿದಮ್ ಏನಾಗಬೇಕು, ಒಂದು ಡಿಸ್ರಪ್ಟ್ ಆಗಿ ಹೋಗೇಬಿಟ್ಟದ. ಖರೆ ಅದು. ಮತ್ತೆ ನನಗೆ ಇನ್ನೊಂದು ರೂಲ್ ಚೇಂಜ್ ಆಗೈತೆ. ಅದು ಒಂದು ಏನು ಚಲೋ ಅಂದ್ರೆ ಅದು ಕ್ರಾಸ್ ಓವರ್. ಚಲೋರು ನಾ ವಿಕೆಟ್ ತೆಗೆದೇನಪ್ಪ ಇಷ್ಟೆಲ್ಲ ಗುದ್ದಾಡಿ, ಮತ್ತೆ ಸೆಟ್ ಬ್ಯಾಟ್ಸ್ಮನ್ ಬಂದ್ರೆ ಎಲ್ಲ ಹೋಗ್ಲಿನ. ಬಟ್ ಟುವರ್ಡ್ಸ್ ಬೌಲರ್ ಸ್ವಲ್ಪ ಕರುಣೆ ತೋರಿಸ್ಬೇಕು. ಆಮೇಲೆ 3ನೇದು ಯಾವ್ದಂದ್ರೆ ನಂಗೆ ಪವರ್ ಪ್ಲೇ 6 ಫಾಸ್ಟಿಗೆ ಇಡಬಾರ್ದುಪ್ಪ. ಒಂದ ಕಡೆ ಹೋಗ್ಬಿಡ್ತದ ಮ್ಯಾಚ್. ಏನು ಮಾಡಿ ಫಸ್ಟ್ 4 ಓವರ್ ಪವರ್ ಪ್ಲೇ ಇಡ್ಬೇಕು. 2 ಓವರ್ 1 ಓವರ್ ಬ್ಯಾಟಿಂಗ್ ಟೀಮ್ ಯಾವಾಗಾರ ತೊಗೋಬೋದು, 1 ಓವರ್ ಬಾಲಿಂಗ್ ಟೀಮ್ ಯಾವಾಗಾರ ತೊಗೋಬೋದು. ಅವಾಗೇನು ಸ್ಟ್ರಾಟಜಿಕಲ್ ಥಿಂಕಿಂಗು ಎಲ್ಲ ಬಂದ್ಬಿಡ್ತೈತಿ, ಮಸ್ತ್ ಆಗ್ಬಿಡ್ತೈತಿ. ಇನ್ನು 6 ಓವರ್ ಅಂದ್ರೆ ಯಾವ ಕಡೆ ಹೋಗ್ತೈತಿ ಹಂಗೆ ಹೋಗೇ ಬಿಡ್ತೈತಿ ಮ್ಯಾಚ್. ಮತ್ತೆ ಜಗ್ಬೇಕಂದ್ರೆ ಭಾಳ ಟಫ್. ಸೊ 4 ಓವರ್ ಇಟ್ಟು 1 ಹಂಗೆ ಮಾಡ್ಬೋದು ಅಂತ. ಅದು ಸ್ವಲ್ಪ ಫಾರ್ ಫೆಚ್ಡ್ ಆಕೈತಿ, ಭಾಳ ಚೇಂಜಸ್ ಮಾಡ್ಬೇಕಾಕೈತಿ. ಅದಕ್ಕಂದ್ರೆ ಬ್ಯಾಟಿಂಗ್ ಟೀಮ್ ಯಾರು ಬೌಲರ್ ಬರ್ತಾರೆ ನೋಡೋಣ ಅದ್ರ ಮೇಲೆ ಅಂತಂತಾರೆ. ಬಾಲಿಂಗ್ ಟೀಮ್ ಇವ ತೊಗೊಂತಾನಿಲ್ಲ ಅಂತ ಇವ್ರದ್ದು ಏನಿರ್ತಾರೆ. ಅದು ಭಾಳೆಲ್ಲ ಇದಾಗ್ಬಿಡ್ತೈತಿ. ಬಟ್ ಹೊಸ ಡೈನಾಮಿಕ್ ಆ್ಯಡ್ ಮಾಡ್ಬೋದು ಅಂತ. ಯಾರಿಗೆ ಬೌಲಿಂಗ್ ಈಗ ಒಡೆಯೋದಾಗ ಮಾಡ್ತಾರಲ್ಲ, ಫಸ್ಟ್ 10 ಓವರ್ಸ್ ಬ್ಯಾಟಿಂಗ್ ಪವರ್ ಪ್ಲೇ, ಆಮೇಲೆ ಮತ್ತೆ 5 ಓವರ್ಸ್. ಅದೀಗ ಇಲ್ಲಿಗೆ ಫಸ್ಟ್ 10 ಓವರ್ಸ್ ಬೌಲಿಂಗ್ ಪವರ್ ಪ್ಲೇ, ಬ್ಯಾಟಿಂಗ್ ಅದು ಒಂದು ಬ್ಯಾಟಿಂಗ್ ಪವರ್ ಪ್ಲೇ. ಅದಾದ್ಮೇಲೆ 4 ಮಂದಿ ಒಳಗೆ 40 ಮಟ, 40ರಿಂದ 50 ಮತ್ತೆ 5 ಮಂದಿಗೆ ಇಡ್ಬೋದು. ಮೊದಲು 35 to 41 ಪವರ್ ಪ್ಲೇ ಇರ್ತೈತಲ್ಲ, 2011 ಅವಾಗೆಲ್ಲ ಇರ್ತೈತಲ್ಲ. ಅದೇ ಚೇಂಜ್ ಮಾಡಿದ್ರೆ ಈ ಪವರ್ ಪ್ಲೇ ಹಿಟ್ಟಿಂಗ್ ಅಂತಂದ್ರೆ KKR ಸ್ಟ್ರಾಟಜಿ. ನೀ ಅಂದೆಲ್ಲ ರಾಜಸ್ಥಾನ್ ಲೂಸಿಂಗ್ ಟೀಮ್ ಟಿಲ್ ದಿ ಎಂಡ್. KKR ಒನ್ ಆಫ್ ದ ಬೆಸ್ಟ್ ಸಕ್ಸಸ್ಫುಲ್ ಸೀಸನ್ಸ್ ಫಾರ್ ಎನಿ ಟೀಮ್. ಲೋಯೆಸ್ಟ್ ನಂಬರ್ ಆಫ್ ಲಾಸಸ್ ಇರ್ಬೇಕದು. ಅವ್ರು ಈ ಸೀಸನ್ ಮಾಡಿದ್ದೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ಕೊಂತ. ಅವ್ರು ಅಂತದ ನಂಗೆ KKR ಒಂದು ಏನು ಸೇರ್ತೈತೆ ಎವ್ರಿ ಇಯರ್. ಅವ್ರು ಮುಂಬೈ ಇಂಡಿಯನ್ಸ್ ಸ್ಕೌಟಿಂಗ್ ಬಗ್ಗೆ ಮಾತಾಡ್ತಾರೆ. KKR ಸ್ಕೌಟಿಂಗ್ ಹೋಗಿಚ್ಚೆ ನಾವು. ರಿಂಕು ಸಿಂಗ್ ಎಲ್ಲಿದ್ರೆ, ವರುಣ್ ಚಕ್ರವರ್ತಿ ಎಲ್ಲಿಂದ್ರು ಬಂದ್ರೆ, ಬಟ್ ನಿತೀಶ್ ರಾಣಾ ಈ ವಾಸ್ ಅ ಕ್ಯಾಪ್ಟನ್. ಬಟ್ ದ ವೇ ದೇ ಬ್ಯಾಕ್ ಲೋಕಲ್ ಪ್ಲೇಯರ್ಸ್ ನಾವು ನೋಡಿಲ್ಲ. ಹೋದ ವರ್ಷ ಯಾರಿದ್ರು ಅವ್ರ ಕಡೆ ಸೌದಿ ಇಲ್ಲ, ಓಪನಿಂಗ್ದಾಗ ಇಂಜೂರ್ ಜೇಸನ್ ರಾಯ್ ಇಲ್ಲ, ಎಲ್ಲಾರು ಇಂಜೂರ್ ಹಾಕೊಂತಾರೆ. ನಿತೀಶ್ ರಾಣಾ ಆದ್ರೂ 6th ತನ ತೊಗೊಂಡೋದ್ರಲ್ಲ, 6th and 5th ತನ ಹೋದ್ರು ಅವ್ರೆ. ಹೌದು, KKR ನೀ ಹೇಳ್ದಂಗೆ ಕರೆ ಸ್ಕೌಟಿಂಗ್ ಏನು ಯಾವಾಗಿಂತ ಐತೆ. ಕರಿಯಪ್ಪಾಗೆಲ್ಲ ಏನು ಆಡಿದ್ದಿಲ್ಲ, ಅವಾಗ 2014ದಾಗ ಪಿಕ್ ಮಾಡಿದ್ರು ಅವ್ರೆ. ನೆಕ್ಸ್ಟ್ ಲೆವೆಲ್ ಸ್ಕೌಟಿಂಗ್ ಐತೆ ಅವ್ರದ್ದು. ಅಭಿಷೇಕ್ ನಾಯರ್ ಬಂದ್ಕೊಳ್ಳಿ ಅಂತೂ ಫುಲ್ ಚೇಂಜ್ ಆಗೈತೆ ಅವ್ರ ಡೈನಾಮಿಕ್ಸ್. ಅದೊಂದು KKR ನೀ ಕೊಡಬೇಕು. ಆಮೇಲೆ ನಂಗೆ ಇನ್ನೊಂದು ಏನು ಅನಿಸ್ತಂದ್ರೆ, ಈ ಅವ್ರ ಬೌಂಡ್ ಟು ಸಕ್ಸಸ್ ಇದ್ರೆ ಅನಿಸ್ತು ನಂಗೆ. ಈ ಇಯರ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಎಲ್ಲ ಬೇಸಸ್ ಕವರ್ಡ್ ಐತು ಎಲ್ಲ ಆ್ಯಂಗಲ್ ನಿಂತ್ರೆ. ಹೆಂಗೆ ಯಾವ ಬಿಟ್ಟು ಹೋಗ್ಲಿ ಯಾವ ಬರಲಿ, ನಾವು ಹೊಡೆತೀವಿ ಏನು ಮಾಡ್ತೇವೆ. ಅದ್ರಾಗ ಸ್ವಲ್ಪ ಗೌತಮ್ ಗಂಭೀರ್ ಜೋಶ್ ಬಂದ್ಬಿಡ್ತೀವಿ ಸತಿ, ಸ್ಟೆಬಿಲಿಟಿ ಬಂದ್ಬಿಡ್ತು. ಆಸ್ಪನ ಅದೇ ನೀ ಹೊಡೆದಿಲ್ಲ ಅಂತ ನೋಡಿ, 14 ಮ್ಯಾಚ್ ಗೆಲ್ಲಿಸ್ಬಾರ್ದಪ್ಪ, 2 ಮ್ಯಾಚ್ ಗೆಲ್ಲಿಸ್ಕೊಡು ನೀ ಸಾಕಂತಂದ್ರೆ ಫ್ರೀಡಮ್ ಬಂದ್ಬಿಡ್ತಲ್ಲ ಅಲ್ಲಿಂದ ಹೊಡ್ಕೊಂತವ್ರು. ಮತ್ತು ನೀವು ಸ್ಕೌಟಿಂಗ್ ಅಂದ್ರೆ ಎಂತೆಂಥ ಪ್ಲೇಯರ್ ಹುಡ್ಕ್ಯಾರ ಅವ್ರು. ಈಗ ಮುಜೀಬೋದ ಅಲ್ಲಾ ಗಜ್ನಫರ್ ಯಾರು ಗೊತ್ತಿರಲಿಲ್ಲ, ಅವನು ತೊಗೊಂಬಂದ್ರೆ ಹಂಗೆ ಇದು ರಿಪ್ಲೇಸ್ಮೆಂಟ್ ಬಾರಿ. ಅಂಕರೀಶ್ ರಘುವಂಶಿ
ಹೈಡ್ ಮಾಡಿಟ್ಟಾರ ಅವ್ನಿಗೆ ಲಿಟ್ರಲಿ. ನಾ ಯಾರು ಒಮ್ಮೆ ಬಂದು ನಮ್ಮನೆ ಸ್ಟ್ರೋಕ್ ಪ್ಲೇಪ್ಪ ಅಟ್ಯಾಕಿಂಗ್ ಮತ್ತು ಸ್ಟ್ರೋಕ್ ಪ್ಲೇನು ಚಲೋ ಅನ್ನ. KKR ಸ್ಕೌಟಿಂಗ್ ಇಸ್ ವೆರಿ ಅಂಡರ್ ರೇಟೆಡ್. ರಿಂಕು ಸಿಂಗ್ ಹೋದ ವರ್ಷದ 5-6 ಯಾರು ಅನ್ಕೊಂಡಿದ್ರೆ ಅಂತ ರಿಂಕು ಸಿಂಗ್ ಬಂದ 5-6 ಕಾಮೆಂಟೇಟರ್ಸ್ ಹೇಳ್ಯಾರ ಇಟ್ ಇಸ್ ಟೂ ಫಾರ್ ಫೆಸ್ಟ್ ಅಂತ. ಫಸ್ಟ್ 6 ಹೋದ್ಮೇಲೆ ಇಟ್ ಇಸ್ ಟೂ ಲಿಟಲ್ ಟೂ ಲೇಟ್ ಅಂತ ಅಂದ್ಬಿಟ್ರೆ, ಸೆಕೆಂಡ್ ಹೊತ್ತೆ ಥರ್ಡ್ ಹೋದ್ಮೇಲೆ ಏನಾಗ್ತಿತ್ತಂತ 5-6 ಕೊಟ್ಟ. ರಿಂಕು ಸಿಂಗ್ ಇಂದು ಮೆಂಟಾಲಿಟಿ ಹೆಂಗೈತಂತ ನಂಗೆ ಗೊತ್ತಿರಲಿಲ್ಲ 5-6 ಬೇಕಂತ ನಾವು ಸುಮ್ 6 ಹೊಡ್ಯಾತಿದ್ದಂತ. ಆಮೇಲೆ 4 6 ಆದ್ಮೇಲೆ ನೋಡಿದೆ ಇನ್ನೂ ಗೆಲ್ಬೋದೇನ ಹಂಗೆ ಹೊಡಿತಂತ ನಡಿ ಅಂತೇಳಿ. ಬಟ್ KKR's recipe to success this season, what it might be strategically? ನಂಗೆ ಫಸ್ಟ್ ರಿಸೋರ್ಸಸ್ ಅವ್ರ ಕಡೆ ಎಲ್ಲ ರಿಸೋರ್ಸಸ್ ಪ್ಯಾಕ್ಟ್ ಇತ್ತು. ಪವರ್ ಪ್ಲೇ ಬ್ಯಾಟಿಂಗ್ ಸುನಿಲ್ ನಾರಾಯಣಿಗೆ ತೊಗೊಂಬಂದ, ಅದು ಅವ್ನು ಫ್ಲಾಪ್ನಾಗಿದ್ದ ವಾಪಸ್ ತೊಗೊಂಬಂದ, ಅವ್ರಿಗೆ ಕ್ರೆಡಿಟ್ ಅದು ಫುಲ್. ಬಟ್ ಪವರ್ ಪ್ಲೇ ಬ್ಯಾಟಿಂಗ್ ಕವರ್ಡ್ ಇತ್ತು, ಪವರ್ ಪ್ಲೇ ಬೌಲಿಂಗ್ ಕವರ್ಡ್ ಇತ್ತು. ಸ್ಟಾರ್ಕ್ ಫಾರ್ಮ್ನಾಗ ಇರಲಿಲ್ಲ, ಬಟ್ ಅವ್ನು ಹೇಳಿದ್ರು ಆಸ್ಟ್ರೇಲಿಯನ್ ಲೆನ್ಸ್ ಬ್ಯಾಡಪ್ಪ, ಇಂಡಿಯನ್ ಲೆನ್ಸ್ ಹಾಕ. ಅವ್ನು ಸ್ವಿಂಗ್ ಮತ್ತು ಪೇಸ್ ಯಾರಿಗೂ ಮ್ಯಾಚ್ ಮಾಡೋಕೆ ಬರಂಗೇ ಇಲ್ಲ. ಅವ್ನದೇನು ಸ್ವಲ್ಪ ಆ್ಯಕ್ಯುರಸಿ ಹೋಗಿತ್ತು, ಅದೊಂದು ತೊಗೊಂಬಂದ್ರು. ಪವರ್ ಪ್ಲೇ ಬೌಲಿಂಗ್ ಇನ್ನು ವೈಭವ್ ಅವರವರನು ಭಾಳ ಅಂಡರ್ ರೇಟೆಡ್. ಅವ ಹೆಂಗೆ ಸ್ವಿಂಗ್ ಆಗ್ತಿತ್ತು ಅವ್ನು ಗೊತ್ತಾಗಂಗಿಲ್ಲ. ಸೊ ಪವರ್ ಪ್ಲೇ ಬೌಲಿಂಗ್ ಕವರ್ಡ್ ಇತ್ತು. ಮಿಡಲ್ ಓವರ್ಸ್ ಅಂತೂ ಮಾತಾಡೋದೇ ಇಲ್ಲ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಯಾಕಡೆ ತಿರುಗಿಸ್ತಾರೆ. ಆಮ್ಯಾಗ ಹರ್ಷಿತ್ ರಾಣಾ ಕಟ್ರಸ್ ಹಾಕ್ತಾನೆ, ಜೋರ್ ಹಾಕ್ತಾನೆ, ಎರಡೂ ಮಿಕ್ಸ್ ಮಾಡ್ತಾನೆ. ಮತ್ತು ಡೆತ್ನ್ಯಾಗು ಆಮ್ಯಾಗ ಇನ್ನೊಂದು ಆ್ಯಂಡ್ರೆ ರಸೆಲ್ ಗೋಲ್ಡನ್ ಅಂಪ ಅವ ತಂದಾಗ ಒಮ್ಮೆ ವಿಕೆಟ್ ಎಳಿಸ್ಬಿಡ್ತಾನೆ. ಅದಂತೂ ಏನೈತೆ ಗೊತ್ತಿಲ್ಲ ನನಗೆ. ಸೊ ಅದು ಆಮೇಲೆ ಡೆತ್ ಓವರ್ಸ್ದಾಗ ಅವ್ನು ಹೇಳ್ದಂಗೆ ಹರ್ಷಿತ್ ರಾಣಾನು ಇದ್ದ ಚಲೋ ಮಾಡತ್ತಿದ್ದ. ಬ್ಯಾಟಿಂಗ್ ಅವ್ರು ಏನು ಮಾಡಿದ್ರು, ವೆಂಕಯ್ಯರ್ ಲಾಸ್ಟ್ ಟೈಮ್ ಓಪನಿಂಗ್ ಹೊಡ್ದಾನೆ, ತಳವಾಡ್ಸೇನೆ ಏನು ಮಾಡಿ ಅವ್ನು ಒಂದು ರೋಲ್ ಕೊಟ್ರು, ನೀ 3-4 ಬಂದು ನೀ ಇದು ಮಾಡಪ್ಪ, ನಿಂಗೆ ಯಾವಾಗ ಕೌಂಟರ್ ಅಟ್ಯಾಕ್ ಮಾಡ್ಬೇಕು ಅವಾಗ ಕೌಂಟರ್ ಅಟ್ಯಾಕ್ ಮಾಡೋಣ. ಓಪನಿಂಗ್ ಅಂತೂ ಫಿಲ್ ಸಾಲ್ಟ್ ಕೊಟ್ಟಬಿಟ್ಟು ಅವ್ರಿಗೆ ಸುನಿಲ್ ನಾರಾಯಣ್ ಕೊಟ್ಟ. ಅದಾದ್ಮೇಲೆ ಒಂಥರ ಕುಶನ್ ಹೆಂಗಿತ್ತು ಅವ್ರದ್ದು. ಶ್ರೇಯಸ್ ಅಯ್ಯರ್ ಅದಾನೆ, ರಿಂಕು ಸಿಂಗ್ ಅದಾನೆ, ಅಂಕರೀಶ್ ರಘುವಂಶಿ, ಶ್ರೇಯಸ್ ಅಯ್ಯರ್, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್. ಆಮೇಲೆ ಹೆಂಗೆ ಒಬ್ಬ ಸ್ಪಿನ್ ಇಟ್ರು, ಒಬ್ಬ ಫಾಸ್ಟ್ ಬಾಲ್ ಪೇಸ್ ಇಟ್ರು, ಹಂಗೆ ಎರಡೂ ಕವರ್ ಮಾಡ್ಯಾರ ಅವ್ರು. ಮತ್ತು ತಳಗೆ ಆ್ಯಂಡ್ರೆ ರಸೆಲ್, ಆಮ್ಯಾಗ ರಮನ್ದೀಪ್ ಸಿಂಗ್, ಅಷ್ಟು ಚಲೋ ಕವರ್ಡ್ ಇತ್ತು ಅವ್ರದ್ದು. ಆಮ್ಯಾಗ ಅದು ಬಿಟ್ರಂದ್ರೆ ಈಗ ಅಂಕರೀಶ್ ರಘುವಂಶಿ ಅಂದ್ರೆ ಪಾಂಡೆ ಬಂದು ಹೊಡಿತಾನೆ ಒಂದು ಮ್ಯಾಚ್. ಸೊ ಆಮ್ಯಾಗ ಅವನು ಇಲ್ಪ ಅಂದ್ರೆ ನಿತೀಶ್ ರಾಣಾಗ ರೆಡಿ ಮಾಡ್ಬೋದು ಇನ್ನೂ ಅವ್ರು. ಸೊ ಆ ಟೈಪ್ ಚಲೋ ಕವರ್ಡ್ ಇತ್ತು ಅನ್ನಿಸ್ತು ನಂಗೆ. ಟೀಮ್ ಕರೆ ಅವ್ರೆ ಭಾಳ ಚಲೋ. ಮತ್ತು ಅವ್ರದ್ದು ಹೊರಗಿಂದೂ ಭಾಳ ಸ್ಟೆಬಿಲಿಟಿ ಐತಪ್ಪ, ಓನರ್ಶಿಪ್ ಆತು, ಇದಾತು. ಅವ್ರು ಕ್ರಿಕೆಟ್ ಫೋಕಸ್ಡ್ ಅದಾರ. ನೀವು ಅವ್ರು ಕ್ರಿಕೆಟ್ ಮಾಡಿದ್ರೆ ನಾವು ಈ ಕಡೆ ನಾವು ಕಮರ್ಷಿಯಲ್ಸ್ ನಾವು ಮಾಡ್ತೀವಿ. ಸೊ ಓವರ್ಲ್ಯಾಪ್ ಆಗೋದಿಲ್ಲ ಅಲ್ಲಿ ಯಾವಾಗಲೂ. ಸೊ ಆ ಟೈಪ್ ಎಲ್ಲನೂ ಚಲೋ ಇದ್ದಾಗ ಕ್ಲಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ವಾಟ್ ಡು ಯು ಥಿಂಕ್ ಈಸ್ ವಿತ್ ದಿಸ್ ಆಂಡ್ರೆ ರಸೆಲ್ಸ್ ಮ್ಯಾಜಿಕ್? ನೀ ಡೇಟಾ ಸೈಂಟಿಸ್ಟ್ ಆಗಿ ನಂಗೆ ಗೊತ್ತಿಲ್ಲ ಅನ್ನೋಕ್ಕಾಗಂಗಿಲ್ಲ. ಆ್ಯಂಡ್ರೆ ರಸೆಲ್ ಟ್ಯಾಲೆಂಟ್ ಅಂತೂ ಏನು ಅವ್ನು ಕಮ್ಮಿನೇ ಇಲ್ಲ. ನೀ ಹೇಳಿದಿ ನೋಡಿ ಆಗಲ್ಲ ನಂಗೆ ಹೊರಗೆ. ನಂಗೆ ಯಾರು ಏನ್ರ ಅಂದ್ರೆ ಬಿಡಂಗಿಲ್ಲ ದೋಸ್ತ. ಅವ್ನು ನೋಡಿ ಇನ್ನು 3 ಗಂಟೆ 4 ಗಂಟೆ 2:30 ಹಂಗೆಲ್ಲ ಜಿಮ್ ಹೋಗ್ಕನೋ. ನೀ ಯಾರು ಏನ್ರ ಅನ್ನಿ ರಸಲ್ಲಿಗೆ ಬರಲಿ ಸತ್ಯ ಅಂತ ನಾವು ಹಂಗೆ ಆ ಟೈಪ್ ಮೈಂಡ್ ಸೆಟ್ ಐತಿ. ಸ್ಟ್ರೆಂತ್ ಪವರ್ ಅಂತೂ ಮ್ಯಾಚೇ ಮಾಡೋಕ್ಕಾಗಲ್ಲ. ಹಿಂಗೆ ಅಂದ್ರೆ ಹೋಗ್ತೈತಿ. ಸೊ ಆ ಟೈಪ್ ಅವ ಈಗ ನೋಡಿದಂದ್ರೆ ಮತ್ತೆ ಲೀನಾಗಿ ಬಂದಾನವ. ಎಷ್ಟು ಇಂಜುರಿ ಅವಂಗೆ, ಹ್ಯಾಮ್ಸ್ಟ್ರಿಂಗ್, ನೀ ಲಾಸ್ಟ್ ಇಯರ್ ಕುಂತಿದ್ದವ. ಈಗ ಬಂದು 3 ಓವರ್ ಹಾಕಂದ್ರೆ ಜೋರು ಹಾಕತ್ತಾನವ ಮತ್ತೆ ಬಂದು. ಸೊ ಅದಂತೂ ಅವನದು ವಿಲ್ ಪವರ್ ಭಾಳ ಸ್ಟ್ರಾಂಗ್ ಆಯಿತು. ನಾವು ಮಾಡ್ಬೇಕಂದ್ರೆ ಮಾಡೋದು ಹಂಗೆ ಆ ಟೈಪ್ ಭಾಳ ಇದೈತೆ. ಅದೊಂದು ಫಸ್ಟ್ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅನ್ನಿಸ್ತೈತಿ. ಆಮೇಲೆ ಬ್ಯಾಟಿಂಗ್ ಅಂತೂ ಟ್ಯಾಲೆಂಟ್ ಅದು. ಅವ್ನು ಹಾರ್ಡ್ ವರ್ಕ್ ಮಾಡ್ತಾನೆ ರೀ. ಅವ್ನಿಗೆ ಇದು ಪವರ್ ರೇಟಿಂಗ್ ನೆಕ್ಸ್ಟ್ ಲೆವೆಲ್ ಐತಿ. ಅವ್ನಿಗೆ ಫಸ್ಟ್ ಏನಾಕಿತ್ತು, ದೂರ ಆಗ್ತಿದ್ರು ಅವ್ನಿಗೆ ಅವಾಗ ಗೊತ್ತಿಲ್ಲ. ಈಗ ಗೊತ್ತಾಗ್ಬಿಟ್ಟಿತ್ತು ಅವ್ನು ಬಂದ್ರೆ ನನ್ನ ಲಿಮಿಟೇಷನ್ ಅದೈದು ದೋಸ್ತ್ ದೂರ ಹಾಕ್ತಾರಂತ. ಅದಕ್ಕೊಂದು ಅವ ಕ್ರೀಸ್ ಮ್ಯಾನಿಪ್ಯುಲೇಟ್ ಮಾಡಿ ಹೊಡ್ಕೊಳತ್ತಾನೆ. ಸೊ ಅದಾದ್ಮೇಲಿಂತ ಅವ್ನಿಗೆ ಅಷ್ಟು ಸಿಗಾತಿಲ್ಲ ನಿಂಗೆ ಲಿಮಿಟೇಷನ್ಸ್. ಮತ್ತು ಇನ್ನೊಂದು KKR ಏನು ಚಲೋ ಮಾಡ್ತಾರೆ ಹೇಳಿ, ಅವರು ಆಸ್ಟ್ರೇಲಿಯಾ ಥರ ಅವರು ಸ್ವಲ್ಪ ಲಿಮಿಟೇಷನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಈಗ ಒಬ್ರಿಗೆ ರಸಲಿಗೆ ಗೊತ್ತೈತೆ ಸ್ವಲ್ಪ ಲೆಗ್ ಸ್ಪಿನ್ನರ್ ಬಂದ ಅಂದ್ರೆ ಏನರ ಆಗ್ಬೋದಪ್ಪ, ಸ್ವಲ್ಪ ಸಸೆಪ್ಟಿಬಲ್ ಅದಂತ. ಆ ಟೈಮ್ನಾಗ ಅವ್ನು ಕಳಿಸ್ತಿರಂಗಿಲ್ಲ ಅವ್ರು. ನೋಡಿ ಅವ್ರ ಸ್ಟ್ರೆಂತ್ಸ್ ಮೇಲೆ ಅವ್ಗೆ ಯಾವಾಗ ಹಿಂಗೆ ಮಾಡು, ಅಪೋನೆಂಟ್ಸಿಗೆ ಅವ್ರ ವೀಕ್ನೆಸ್ ಮೇಲೆ ಟಾರ್ಗೆಟ್ ಮಾಡೋಕೆ ಬಿಡತ್ತಿಲ್ಲ ಅವ್ರು. ಚಲೋ ಆ ಥರ ಮಾಡಿ ಚಲೋ ಮಾಡ್ಕೊಂಡಾರಂತ ಅನ್ನಿಸ್ತು ನಂಗೆ. ಆಂಡ್ರೆ ರಸೆಲ್ದು ಅದ ನೋಡಿ ಮೇನ್. ಈ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಅವ್ರ ಗಂಭೀರ್ ಮೆಂಟರ್ಶಿಪ್ KKR ಸಕ್ಸಸ್ಸಿಗೆ ಏನು ರೀಸನ್ ಇರ್ಬೋದು? ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಅನ್ನಿಸ್ತೈತೆ ನಂಗೆ. ಆನ್ ಫೀಲ್ಡ್ ಡಿಸಿಷನ್ಸ್ ಎಲ್ಲ ಅವನ ಮಾಡತ್ತಾನೆ. ಅವ್ನು ಕುಷನ್ ಸಿಕ್ಕೈತೆ ಅಲ್ಲಿಂತ ಗಂಭೀರ್ದು ಆತ. ಬಟ್ ನಂಗೆ ಆನೆಸ್ಟ್ ಒಪಿನಿಯನ್ ಗಂಭೀರ್ ಬಂದಿರಲಿಲ್ಲ ಅಂದರೂ KKR ರನ್ನರ್ಸ್ ಅಥವಾ ವಿನ್ನರ್ಸ್ ಆಗೇ ಆಗ್ತಿದ್ರು ಅಂತ ಅನ್ನಿಸ್ತೈತಿ. ಅದೆಲ್ಲ ಬಂದು ಸಪೋರ್ಟ್ ಮಾಡೈತಿ. ಬಟ್ ಶ್ರೇಯಸ್ ಅಯ್ಯರ್ ಮೆಂಟಲ್ ಸ್ಟ್ರೆಂತ್ ಗಂಭೀರ್ ಕಡೆಯಿಂದ ಬಂದೆ. ಆನ್ ಫೀಲ್ಡ್ ಸ್ಟ್ರಾಟಜಿಕಲ್ ಸ್ಟ್ರೆಂತ್ ಎಲ್ಲ ಭಾಳ ಅಂಡರ್ ರೇಟೆಡ್. ಶ್ರೇಯಸ್ ಅಯ್ಯರ್ ಮಾತಾಡಂಗಿಲ್ಪ ಭಾಳ ಜನ. ಯಾಕಂದ್ರೆ DCಗೂ ಫೈನಲ್ಸ್ ಕರ್ಕೊಂಡು ಹೋಗಿದ್ದ ಶ್ರೇಯಸ್ ಅಯ್ಯರ್. ನೆಕ್ಸ್ಟ್ ಲೆವೆಲ್ ಕ್ಯಾಪ್ಟನ್ಸಿ ಮಟೀರಿಯಲ್. ಮೊದಲಿಂತ್ರನೂ ಲೀಡರ್ಶಿಪ್ ಭಾಳ ಚಲೋ ಐತೆ. ಒಂದು ಕಡೆ ಕಾಮ್ ಇರ್ತಾನೆ, ಪ್ರಿಪೇರ್ಡ್ ಇರ್ತಾನೆ. ಪ್ಲ್ಯಾನ್ ಇದಂದ್ರೆ ಪ್ಲ್ಯಾನ್ ಬಿ ಇದೆ. ಆ ಟೈಪ್ ಶ್ರೇಯಸ್ ಅಯ್ಯರು ಒಳ್ಳೆ ಫ್ಯೂಚರ್ ಲೀಡರ್ ಅನ್ನಿಸ್ತೈತೆ. ಅವ ಮತ್ತು ರಿಷಬ್ ಅಂತ. ಆಮೇಲೆ ಸಂಜು ಸ್ಯಾಮ್ಸನ್ ನೀ ಹೇಳ್ದಂಗೆ ಅಂಡರ್ ರೇಟೆಡ್. ಅವ್ನ ಕಡೆನೂ ಭಾಳ ಐತಿ. ಬಟ್ ಅವ್ನಿಗೆ ಏನಂದ್ರೆ
ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸಸ್ ಅಂತ ಅವ್ಗೆ ಅಷ್ಟು ಸಿಗತ್ತಿಲ್ಲ. ಬಟ್ ಪಂತ್ ಆಮೇಲೆ ಶ್ರೇಯಸ್ ಅಯ್ಯರ್ ಫ್ಯೂಚರ್ ಲೀಡರ್ಸ್ ಅಂದ್ರೆ ಅವ್ರಿಗೆ ನೋಡ್ಬೇಕಂತ ಪಾಂಡ್ಯಾಗ ನೋಡತ್ತಾರಲ್ಲ ವೈಸ್ ಕ್ಯಾಪ್ಟನ್ ಮಾಡ್ಯಾರ ಅಂತಂದ್ರೆ ದೇ ಆರ್ ಲುಕಿಂಗ್ ಫಾರ್ ಪಾಂಡ್ಯಾಸ್ 5 years ರೆಡ್ ಬಾಲಿಗೆ ಆಗಂಗಿಲ್ಲಲ್ಲ. 5 years ನೋಡೋದಿದ್ರೆ ನೀ ಪಾಂಡ್ಯ ಮಾಡ್ಬೇಕು, 8 years ನೋಡೋದಿದ್ರೆ ಪಂತ್ ಆಮೇಲೆ ಶ್ರೇಯಸ್ ಅಯ್ಯರಿಗೆ ನೋಡ್ಬೇಕು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಆದ್ಮೇಲೆ ನಡಕ್ ಭಾಳ ಕೇವಸ್ ಇತ್ತು, ಇವ್ರ ಕ್ಯಾಪ್ಟನ್ ಅವ್ರ ಕ್ಯಾಪ್ಟನ್. ಆಮೇಲೆ ರೋಹಿತ್ ಶರ್ಮಾ ಬಂದ್ಮೇಲೆ ಸ್ಟೆಬಿಲಿಟಿ ಬಂತು, ಬಿಕಾಸ್ ರೋಹಿತ್ ಶರ್ಮಾ ಆಲ್ಸೋ ಪ್ಲೇಸ್ 3 formats. ನಮಗೆ ಆ್ಯಸ್ ಇಂಡಿಯನ್ ಇದು ನಾವು ಮೊನ್ನೆ ಡಿಸ್ಕಸ್ ಮಾಡ್ದಂಗೆ ವಿ ಲುಕ್ ಆಟ್ ಸಕ್ಸಸ್ಫುಲ್ ಪ್ಲೇಯರ್ಸ್, ಬೆಸ್ಟ್ ಪ್ಲೇಯರ್ ಕ್ಯಾಪ್ಟನ್. ಅದು ಆಸ್ಟ್ರೇಲಿಯಾ ಹಂಗಿಲ್ಲ. ಆ್ಯಂಡ್ ಆಸ್ಟ್ರೇಲಿಯಾದ ಹೇಳ್ಬೇಕಂದ್ರೆ ಈಗ 3-4 ಆ್ಯಂಗಲಿಂತ ಬೇರೆ ಅದಾರ. ಫಸ್ಟ್ ಏನಂದರೆ ಟ್ಯಾಲೆಂಟ್ ಇಂಡಿಯಾದ 8ನೇ ಇಲ್ಲ ದೋಸ್ತ ಆಸ್ಟ್ರೇಲಿಯಾ ಒಳಗೆ. ನೀವು ಆಸ್ಟ್ರೇಲಿಯಾ ಬಂದು ನೋಡಿದೆ ಅಂತ ತಿಳ್ಕೊ, ನೆಕ್ಸ್ಟ್ ಯಾರಪ್ಪ 11 ಮಂದಿ ಯಾರಿಗೆ ಆಡಿಸ್ತೀಯ, ಎಲ್ಲೇ ಇವ ಆಡೋಕ್ಕಾಗಲ್ಲ, ಹಂಗೈತೆ ಅವ್ರದ್ದು ಪರಿಸ್ಥಿತಿ. ಅಂಥದ್ರಾಗ ಅವ್ರು ಟ್ಯಾಲೆಂಟ್ ಐಡಿ ಮಾಡಿ ನರ್ಚರ್ ಮಾಡ್ತಾರೆ. ಈಗ ಆಬ್ವಿಯಸ್ಲಿ ರಿಸೋರ್ಸಸ್ ಅಷ್ಟಿಲ್ಲ ಅಂದ್ರೆ ನೀ ಚಲೋ ಗ್ರೂಮ್ ಮಾಡಬೇಕು, ನರ್ಚರ್ ಚಲೋ ಮಾಡ್ತಾರೆ. ಅವ್ರದ್ದು ಫಸ್ಟ್ ಹೆಂಗೆ ಗೊತ್ತನು ಕೋಚಿಂಗ್ ಸ್ಟೆಪ್ಸ್. ಈಗ ಇಂಡಿಯಾ ಒಳಗೆ ಹೆಂಗೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ಬೇಕು ನೀ ಫಸ್ಟ್. ಅಲ್ಲಿ ಮಟ್ಟ ನಿಂಗೆ ಏನೂ ಚಾನ್ಸ್ ಕೊಡೋಂಗಿಲ್ಲ. 1000 ನೋಡಿಬೇಕು, ನೀನು 40 ವಿಕೆಟ್ ಹಾಕಬೇಕು, ಇಲ್ಲಾಂದ್ರೆ ನಿಂದು ಹೆಸರು ಬರೋಂಗಿಲ್ಲ ಹಂಗೆ. ಬಟ್ ಆಸ್ಟ್ರೇಲಿಯಾ ಒಳಗೆ ಹಂಗಿಲ್ಲ. ಈಗ ಫಸ್ಟ್ ಹೆಂಗೆ ಗೊತ್ತನ, ಫಿಸಿಕಲ್, ಮೆಂಟಲ್, ಸ್ಟ್ರಾಟಜಿಕಲ್, ಲಾಸ್ಟ್ ಟೆಕ್ನಿಕಲ್, ಇವು 4 ಇರ್ಬೇಕು. ಫಸ್ಟ್ ಇಂತ್ರೂ ಟ್ಯಾಲೆಂಟ್ ಐಡಿ ಹಂಗೆ ಮಾಡ್ತಾರೆ ಅವ್ರೆ. 800 ರನ್ ನೋಡಿ, ನೀ ಅಂಡರ್ ಪ್ರೆಷರ್ ಹೊಡೆದಿಲ್ಲ ಅಂದ್ರೆ ನಾನು ಹಿಂಗೆ ಸೆಲೆಕ್ಟ್ ಮಾಡೋಂಗಿಲ್ಲ. ಕ್ಲಿಯರ್ ಆಯ್ತು ಅವ್ರದ್ದು. ಆಮೇಲೆ ಹೆಂಗೆ ಹೇಳಿ ಬ್ಯಾಟ್ ಹಿಂಗೆ ಹಿಡಿ ಹಂಗಿಲ್ಲ, ನೀ ರನ್ ನೋಡಿ, ನೀನು 140 ಹಾಕಿ. ಹೆಂಗೆ ಹಾಕ್ತೀನಿ ನಂಗೆ ಗೊತ್ತಿಲ್ಲ, ಆಮೇಲೆ ನಾವು ಅದನ್ನು ಮಾಡ್ತೀವಿ. ಫಸ್ಟ್ ಇದು ಹೆಂಗಂದ್ರೆ ವಾಟ್ ಟು ಡೂ ಹೇಳ್ತಾರೆ, ಹೌ ಟು ಡೂ ಹೇಳಂಗಿಲ್ಲ. ಅದು ಮೇನ್. ಇಲ್ಲಿ ಭಾಳ ಟೆಕ್ನಿಕಲಿ ಫೋಕಸ್ ಮಾಡ್ತಾರೆ ಅದು. ಸೊ ನೀ ಫಸ್ಟ್ ಫಿಸಿಕಲಿ ಅಂತೂ ಸ್ಟ್ರಾಂಗ್ ಇದ್ದಾರೆ. ಸ್ಪೋರ್ಟಿಂಗ್ ನೇಷನ್ ಅದು, ಅಲ್ಲಿಂದ ಅವ್ರದ್ದು ಯಾವಾಗಲೂ ಅದು ವಿನ್ನಿಂಗ್ ಮೈಂಡ್ ಸೆಟ್ ಇರ್ತೈತಿ. ಅವ್ರು ಫಿಸಿಕಲಿ ಸ್ಟ್ರಾಂಗ್ ಅದಾರ. ಅದಾದಮೇಲೆ ಸೆಕೆಂಡ್ ನೀನು ಮೆಂಟಲಿ ಅಂದೆಲ್ಲ, ಸ್ಟಾರ್ಟಿಂಗ್ ಇಂತ್ರನೂ ಅವ್ರಿಗೆ ಈಗ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಹಿಂಗೆ ಇದ್ದೇ ಇರ್ತಾರೋ. ಏನಂದ್ರೆ ಫಸ್ಟ್ ವಿಜುವಲೈಸೇಷನ್ ಮಾಡೋದು, ಗ್ರ್ಯಾಟಿಟ್ಯೂಡ್ ಮಾಡೋದು, ಹಿಂಗೆಲ್ಲ ಪ್ರೊಸೆಸಸ್ ಸೆಟ್ ಇರ್ತಾವ್ರು. ಸೊ ಯಾವಾಗಲೂ ನೀ ಸೋತ್ರೂ ಗೆದ್ರೂ ಫರಕ್ ಬೀಳಂಗಿಲ್ಲ, ಒಟ್ಟು ಪ್ರೊಸೆಸ್ಸಿಗೆ ಬರ್ಬೇಕು ನೀ. ಅದು ಆ ಟೈಪ್ ಮೆಂಟಲಿ ಭಾಳ ಸ್ಟ್ರಾಂಗ್ ಇರ್ತಾರೆ. ಥರ್ಡ್ ಟ್ಯಾಕ್ಟಿಕಲ್ಲ ಮೇನ್. ಈಗ ನೀ ಅವ ಯಾವ ಸಿಚುವೇಶನ್ದಾಗ ಹೆಂಗೆ ರನ್ ಹೊಡ್ಯಾತಾನೆ, ಯಾವ ಸಿಚುವೇಶನ್ದಾಗ ಹೆಂಗೆ ಬೌಲಿಂಗ್ ಆಗತ್ತಾನೆ, ನೀ 100 ಹೊಡಿ ಸಂಬಂಧಿಲ್ಲ. ಮ್ಯಾಚ್ ಕ್ರೂಷಿಯಲ್ ಟೈಮ್ನಾಗ ಯಾರು ಗೆಲ್ಸಾರ ಅಂಥವ್ರಿಗೆ ನೋಡ್ತಿರ್ತಾರೆ. ಫಸ್ಟಿಂತ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಹಂಗೆ ಹಿಂಗೆ ಬೋರ್ಡ್ ಮೇಲೆ ಬರ್ದೇ ಬಿಟ್ಟಿರ್ತಾರೆ. ಇದು ಸ್ಕಿಲ್ಸ್ ಈಕ್ವಲ್ಸ್ ಟು ಟೆಕ್ನಿಕ್, ಸ್ಕ್ರ್ಯಾಚ್ ಹೊಡೆದು ಅಂಡರ್ ಪ್ರೆಷರ್ ಕ್ಯಾರೆಕ್ಟರ್ ಅಂತ ಬರೆದು ಬಿಟ್ಟಿರ್ತಾರೆ. ಸೊ ಟೆಕ್ನಿಕಲ್, ಸ್ಟ್ರಾಟಜಿಕಲ್ ಮತ್ತು ಇದ್ರೊಳಗೆ ಇಂಟರ್ಟ್ವೈಂಡ್ ಆಗಿಬಿಟ್ಟೈತಿ. ಯಾರು ಪ್ರೆಷರ್ನಾಗ ಹೊಡಿತಾರೆ, ಯಾರು ಏನು ಮಾಡ್ತಾರೆ, ಯಾರು ನೀ 20 ರನ್ ನೋಡಿ ಆದ್ರೆ ಟೀಮಿಗೆ ಕರೆಕ್ಟ್ ಕಾಂಟ್ರಿಬ್ಯೂಟ್ ಆಗಿರ್ಬೇಕು. ಹಂಗೆ ನೋಡಿ ಮಾಡ್ತಿರ್ತಾರೆ. ಇನ್ನೊಂದು ಲೀಡರ್ಶಿಪ್, ಯಾವತ್ತು ಬೆಸ್ಟ್ ಪ್ಲೇಯರ ಕ್ಯಾಪ್ಟನ್ ಆಗ್ಬೇಕಂತ ರೂಲೇ ಇಲ್ಲ. ಕ್ಲಬ್ ಟೀಮ್ನಾಗ ದೋಸ್ತ್ ನೀ ಕೊಂಡ ಪ್ಲೇಯರ್, ನೀ 11 ಅದಿ, ನಿಂಗೆ ಲೀಡರ್ಶಿಪ್ ಮಟೀರಿಯಲ್ ಮಸ್ತ್ ಇತ್ತಂದ್ರೆ ನೀ ಅವನಿಗೆ ಕ್ಯಾಪ್ಟನ್ ಮಾಡ್ತಾರೆ. ಆ ಟೈಪ್ ಗ್ರೂಮ್ ಮಾಡ್ಕೊಂತಿರ್ತಾರೆ. ಬೇಸಿಕ್ಲಿ ಏನಂದ್ರೆ ಒಂದು 11ದಾಗ ಒಂದು 5 to 6 ಚಲೋ ಲೀಡರ್ಸ ಪಿಕ್ ಮಾಡ್ತಿರ್ತಾರೆ ಅವರು. ಈಗ ನೀ ಅನ್ಬೋದು, ಈಗ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಅದ ದೋಸ್ತು, ಹೋಗಿ T20 ಅವ್ನು ಕೊಟ್ಟೇ ಇಲ್ಲಲ್ಲ ಮಿಚ್ ಮಾರ್ಚ್. ಕರೆಕ್ಟ್ ಯೋಚನೆ ಮಾಡಿರ್ತಾರೆ ಯಾರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್, ಅವ್ನ ಟ್ಯಾಕ್ಟಿಕ್ಸ್ ಏನೈತಿ, ಅವ ಹೆಂಗೆ ಲೀಡರ್ಶಿಪ್ ತರ್ಬೋದು, ಯಾವ ಟೈಪ್ ಜೆಲ್ ಮಾಡ್ಕೋಬೋದು, ಆ ಟೈಪ್ ಕ್ಯಾಪ್ಟನ್ಸಿ ಕೊಡ್ತಾರೆ ಅವ್ರು. ಈಗ ಮಿಚ್ ಮಾರ್ಕ್ಸ್ ಕೊಟ್ಟಾರೆ, ಅವನು ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗೇ ಆಗ್ತಾನಂತ ನಂಗೆ ಅನ್ನಿಸ್ತದೆ. ಸೊ ಹಿಂಗೆ 4 ಫೋಕಸ್ ಮಾಡಿದ ಮೇಲೆ ಅವರಿಗೆ ಆ ಮೇನ್ ಕ್ರೂಷಿಯಲ್ ಮೂಮೆಂಟ್ದಾಗ ಅವೆಲ್ಲ ಹೆಲ್ಪ್ ಆಗ್ಬಿಡ್ತಾವೆ ಮುಕ್ಲಿ. ಈ ಟೈಪ್ ಇಲ್ಲಿ ನೀ 800 ರನ್ ನೋಡಿಬೇಕು ಹಂಗಂತ ಇರೋಂಗಿಲ್ಲ. ಆಮೇಲೆ ಇನ್ನೊಂದು ನೀ ಆಸ್ಟ್ರೇಲಿಯಾದ ನೀ ಕೋರ್ ವ್ಯಾಲ್ಯೂಸ್ ಆಫ್ ಆಸ್ಟ್ರೇಲಿಯಾ ಅಂತ ಹೊಡಿ, ಕೋರ್ ವ್ಯಾಲ್ಯೂಸ್ ಆಫ್ ಇಂಡಿಯಾ ಅಂತ ಹೊಡೆದೆ ಅಂದ್ರೆ ಹಾರ್ಡ್ ವರ್ಕಿಂಗ್, ರೆಸ್ಪೆಕ್ಟ್ ಟು ಫ್ಯಾಮಿಲಿ ಹಿಂಗೆ ಬರ್ತೈತಿ. ನಮ್ದು ಅದು ಕೋರ್ ಆನೆಸ್ಟ್ ಇರೋದು, ಫ್ಯಾಮಿಲಿ ಯೂನಿಟಿ ಇರೋದು. ಹಂಗೆ ಆಸ್ಟ್ರೇಲಿಯಾದಾಗ ಹೊಡಿನಿ ಮೇಟ್ಶಿಪ್ ಅಂತ ಬರ್ತೈತಿ. ಫಸ್ಟ್ ನಾವು ಮಶ್ಕಿರಿ ಮಾಡೋದು, ಫನ್ ಮಾಡೋದು, ಮತ್ತು ನಾವು ಒಬ್ರಿಗೊಬ್ರು ಇರೋದು. ಹಂಗೆ ಅವ್ರದ್ದು ಬೆಳೆದು ಬಿಟ್ಟೈತೆ. ಅವ್ರದ್ದು ಸ್ಪೋರ್ಟಿಂಗ್ ನೇಷನ್ಲ ಆ ಟೈಪ್ ಬಂದುಬಿಟ್ಟೈತೆ ಅವ್ರದ್ದು. ಅದಕ್ಕೆ ಒಬ್ರಿಗೊಬ್ರು ಬ್ಯಾಕ್ ಮಾಡಿದಾಗ ಅವ್ರಿಗೆ ಅಷ್ಟು ಪ್ರೆಷರ್ ಅನ್ಸಂಗಿಲ್ಲ. ಮಕ್ಳು ವಿನ್ನಿಂಗ್ ಮೈಂಡ್ ಸೆಟ್ ಎಲ್ಲರೂ ಅಂತಾರೆ. ಸ್ಪೋರ್ಟಿಂಗ್ ನೇಷನ್ ಅಂದರೆ ಎಲ್ಲ ಸ್ಪೋರ್ಟ್ಸ್ ಆಡ್ತಿರ್ತಾರೆ. ಸೊ ಅವ್ರಿಗೆ ವಿನ್ನಿಂಗ್ ಮೈಂಡ್ ಸೆಟ್ ಬರೋದು ಕಾಮನ್. ಅದೇ ಸೇಮ್ ಟೈಮ್ ನೀ ಸೋತ್ರು ಗೆದ್ರು ಅವ್ರಿಗೆ ಕೇಳೋರಿಲ್ಲಪ್ಪ. ಈಗ ಸೋತೆ ಅಂತ ತಿಳ್ಕೊ, ನೆಕ್ಸ್ಟ್ ಡೇ ಏರ್ಪೋರ್ಟ್ದಾಗೂ ಸೇಮ್, ನೀ ಟ್ರೋಫಿ ಹಿಡ್ಕೊಂಬಂದ್ರು ಸೇಮ್. ಸೊ ಇಟ್ಸ್ ನಾಟ್ ಎಂಡ್ ಆಫ್ ದ ಡೇ. ಈಗ ನನ್ನ ಸ್ಟೋರಿ ಹೇಳ್ಬೇಕಂದ್ರೆ, ಈಗ ಜೇಕ್ ಫ್ರೇಸರ್ ಮೆಗರ್ಗೆ ಅವ್ರ ಅಗೇನ್ಸ್ಟ್ ಮ್ಯಾಚ್ ಆಡತ್ತಿದ್ದೆಪ್ಪ. ನಮ್ಮ ಮಮ್ಮಿ ಡ್ಯಾಡಿ ವೈಫು ಬಂದಿದ್ರು ಆ ಮ್ಯಾಚ್. ನಾ ವಿಜಯ್ ಶಂಕರ್ ನಿದಾಸ್ ಟ್ರೋಫಿದಾಗ ಆತ್ಲ ಹಂಗೆ ಆಗ್ಬಿಡ್ತು. ನಂಗೆ ಬೀಟ್ ಆಗತ್ಬಿಟ್ಟೆ, ಮ್ಯಾಚ್ ಸೋತ್ಬಿಟ್ವಿ. ಫುಲ್ ಏನಪ್ಪ ಹೆಂಗೆ ಸೋತ್ವಿ, ನನ್ನಿಂದ್ರನ ಸೋತ್ವಿ ಹಂಗೆ. ಅವಾಗ ನಾವು ಹೊಸ ಇದ್ದೇವೆ ಆಸ್ಟ್ರೇಲಿಯಾ. ಸೊ ಅವಾಗ ಎಲ್ಲರೂ ಚಿಲ್, ನೀ ಎಲ್ಲಿ ಸೋಲ್ಸಿ ಆಗೋದೇ ಮುಗೀತು, ಫುಲ್ ಚಿಲ್ ಇರ್ತಾರೆ. ನೆಕ್ಸ್ಟ್ ಡೇ ಇವೇನ್ಲಿ ಆಡ್ಬೋಲ್ ಡಾಟ್ ಇಲ್ಲೇ ಇಲ್ಲ, ಹೆಂಗೆ ವಿಕೆಟ್ ಹಾಕಿದ ದೋಸ್ತೀವ ಹಂಗೆ. ಆ ಟೈಪ್ ಮಿಡ್ಶಿಪ್ ಹಂಗೆ ಇರ್ತೈತಿ. ಸೊ ಪ್ರೆಷರ್ ಇಲ್ಲ ದೋಸ್ತ, ಎಕ್ಸ್ಟರ್ನಲ್ ಪ್ರೆಷರ್ ಇಲ್ಲ. ಗೆಲ್ಬೇಕು ಮಜಾ, ಬಟ್ ಸೋತ್ರು ನಾವು ಫರಕ್ ಬೀಳಂಗಿಲ್ಲ. ನಥಿಂಗ್ ಟು ಲೂಸ್ ಆ್ಯಟಿಟ್ಯೂಡ್ ಬಂದ್ಬಿಡ್ತೈತೆ. ಸೊ ಹಂಗಿದ್ದಾಗ ಆಡೋದು ಗೆಲ್ಲಕ್ಕೆ ಸೋದ್ರ ಪರವಾಗಿಲ್ಲ, ಪ್ರಾಬ್ಲಮ್, ವಿಲ್ ಎಕ್ಸೆಪ್ಟ್ ದ ಲಾಸ್ ಅಂತ ಆಟ.
ಹರ್ಟ್ ಆಗ್ತೈತಿ ಬಟ್ ಮ್ಯಾಟ್ರ್ ಬಟ್ ದ ಟೆಸ್ಟ್ ಸೀರೀಸ್ದಾಗ ಹೆಲ್ಮೆಟ್ ಒಗೆಯೋದು ಅದು ಕಾಮನ್ ಈಗ ವಿಕೆ ಇದೆ ಅವ್ರದ್ದು ಕಲ್ಚರ್ ಬೇರೆ ಐತಿ. ಕಿಟ್ ಇದ್ರೆ ಹಿಂಗೆ ಕಿಟ್ ಮೇಲೆ ಕಾಲಿಟ್ಟಿರ್ತಾರ ಅವ್ರು. ನಾವು ದೋಸ್ತು ನಮಸ್ಕಾರ ಮಾಡಪ್ಪ ಅದೇ ವರ್ಲ್ಡ್ ಕಪ್ ಮೇಲೆ ಕಾಲಿಟ್ಟಿರ್ತಾರ. ಬ್ಯಾಟ್ ಗಿಟ್ ಔಟ್ ಅವ್ರು ತೂರಾಡ್ ಹೋಗಿತಾರ. ನಮ್ದು ಕ್ಲಬ್ನಾಗೂ ಗ್ಲೌ ಗಿವ್ ತೂರಾಡ್ ಹೋಗಿತಾರೆ. 2 ನಿಮಿಷ ಓದಾಡ್ತಾರೆ. ಏನಪ್ಪಾ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ. ಬಟ್ ಆಮೇಲೆ ಚಿರ್ಲೆ ಸೋತ್ರ ಮುಗಿತು. ಮ್ಯಾಚ್ ಆದ್ಮೇಲೆ ಆರಾಮ್ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಪ್ರಿಪೇರ್ ನಥಿಂಗ್ ಟು ಲೂಸ್ ಟೈಪ್. ಇದು ಆಸ್ಟ್ರೇಲಿಯನ್ ಮೈಂಡ್ಸೆಟ್ ಅಂತಾರಲ್ಲ, ಇಂಡಿಯಾದಾಗೂ ಐತದ. ಇಂಡಿಯಾದಾಗ ಎದಕ್ಕೆ ಐತಂತಂದ್ರೆ ಇಷ್ಟು ಕಾಂಪಿಟೇಟಿವ್ ಐತಿ. 10 ಮಂದಿ ಹಿಂದಾಕೆ ಮುಂದೆ ಹೋಗ್ಬೇಕು ನಮಗೆ. ಸೊ ಅದು ಕಾಂಪಿಟೇಟಿವ್ ಮೈಂಡ್ಸೆಟ್ ಬರ್ತೈತಿ. ಬಟ್ ದ ಪ್ರೆಷರ್ ಎಕ್ಸ್ಟರ್ನಲ್ ಬರೋದು. ಇಷ್ಟು ಫ್ಯಾನ್ಸು, ಇಷ್ಟು ಜನ ಸೋತ್ರ ಬೈತಾರ, ಇದು ಮಾಡಿದ್ರೆ ಹೋಗಿ ಕಾಮೆಂಟ್ಸ್ದಾಗೆಲ್ಲ ಬೈಯೋದು ಅಂತಂದ್ರೆ ಮೆಂಟಲಿ ಒಬ್ಬ ಪ್ಲೇಯರಿಗೆ ಒಂದು ಕಾಮೆಂಟ್ ಹಂಗೆ ಇರ್ಲಿ ತಗೋ ಮತ್ತೆ ನೆಕ್ಸ್ಟ್ ಇಯರ್ ಮಾಡೋಣ. ಹೌದು, ನನಗೆ ಒಂದು ಏನು ಅನಿಸ್ತೈತೆ ಅಂತಂದ್ರೆ ಕ್ರಿಕೆಟ್ ಈಸ್ ಅ ರಿಲಿಜನ್ ಇಯರ್ ಎಲ್ಲ ಆತ. ಬಟ್ ನಮಗೂ ಅದು ಎಂಡ್ ಆಫ್ ದ ವರ್ಲ್ಡ್ ನಾವು ಅನ್ಕೊಂಡು ನಾವು ಬಿಟ್ರೆ ಟೀಮಲ್ಲಿ ಸ್ವಲ್ಪ ಕಡಿಮೆ ಆಕೈತದೆ. ಮೂಪ ಆತ ಅದಾರ ಇಲ್ಲಿ ಹಿಂದಂತೇಳಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ರೆ ಭಾಳ ಮಂದಿ ನಾನು ನೋಡೇನಿದೆ. ಎಲ್ಲರಿಗಲ್ಲ, ನಾ ಕ್ರಿಕೆಟ್ ಫ್ಯಾನ್ಸ್ ಬಿಟ್ಟು ಮಾತಾಡತ್ತೀನಿ. ಕ್ರಿಕೆಟ್ ಪ್ಯೂರ್ ಕ್ರಿಕೆಟ್ ಫ್ಯಾನ್ಸ್ ಬಗ್ಗೆ ಮಾತಾಡತ್ತಿಲ್ಲ. ಹಿಂಗೆ ಇನ್ಸೆಕ್ಯೂರ್ ಜನ ಇರ್ತಾರೆ ಸ್ವಲ್ಪ ಜನ. ಇಂಡಿಯಾ ಗೆದ್ರೆ ಅಷ್ಟೇ ನನಗೆ ಖುಷಿ. ಈಗ ಇಂಡಿಯಾ ಸೋತ್ ನಾಳೆ ಇನ್ನೊಂದು ಟೀಮ್ ನಂಗೆ ಬಂದು ಟ್ರೋಲ್ ಮಾಡಕತ್ರ. ಈಗ RCB ವರ್ಸಸ್ CSK ಅನ್ಕೋ. RCB ಸೋತ್ರೆ ಎದಕ್ಕೆ ನಂಗೆ RCB ಪ್ಲೇಯರ್ಸಿಗೆ ಬೈತಾನೆ, ಅದಕ್ಕಂತ CSK ಫ್ಯಾನ್ ಬಂದು ನಂಗೆ ಟ್ರೋಲ್ ಮಾಡತ್ತ. ನಂಗೆ ಅವ್ನು ಆನ್ಸರ್ ಮಾಡಕ್ಕೆ ಏನಿಲ್ಲ. ನೀ ಹೆಂಗೆ ಸೋತಿ? ನಂದು ಜೀವನದ ನಂದು ಅಚೀವ್ಮೆಂಟ್ ಇಲ್ಲ. ಇನ್ನೂ ಒಂದು ಟೀಮಿಗೆ ನಾ ಎಂಟಿಟಿ ಮಾಡ್ಕೊಂಡೆ. ಇದು ಗೆದ್ರೆ ನನಗೆ ಒಂದು ಖುಷಿ, ನಾ ಅಚೀವ್ ಮಾಡ್ದಂಗೆ ಅನಿಸ್ತೈತಿ. ಅದ್ರ ಸಂಬಂಧ ಪ್ರೆಷರ್ ಅಂತ ನನಗೆ ಅನಿಸ್ತೈತಿ. ಪ್ಯಾಟ್ ಕಮಿನ್ಸ್ ವರ್ಲ್ಡ್ ಕಪ್ ಗೆದ್ದ ಮೇಲೆ ಒಂದು ಟ್ರಾಲಿ 3 ಮಂದಿ ನಿಂತಾರ ಪ್ರೆಸ್ದವ್ರೆ. ಈವನ್ ಹಿ ಮೂವ್ಡ್ ಆನ್. 1 ವರ್ಷ ಟೆಸ್ಟ್, WTC, T20 ವರ್ಲ್ಡ್ ಕಪ್, ಒಡೆಯ ವರ್ಲ್ಡ್ ಕಪ್ ಎಲ್ಲ ಗೆದ್ರು. ಅಂದ್ರೆ ಲೈಕ್ ನೋಬಡಿ ಕೇರ್ಸ್. ಅಲ್ಲಿ BBL ಭಾಳ ಮಂದಿ ಕೇರ್ ಮಾಡಂಗಿಲ್ಲ. ಯಾವ ತ್ರೀಮರ ಇರಲಿ ಕ್ರಿಟಿಸೈಸ್ ಮಾಡಂಗಿಲ್ಲ. ಪಾಪರಿ ಹೇಳ್ಕೊಂಡು ಇಲ್ಲಿ ನಾ ಅದು ಅಬ್ಸರ್ವ್ ಮಾಡೀನಿ. ಮ್ಯಾಟ್ರ್ ಆಗ್ತೈತೆ ದೋಸ್ತ, 100% ಮ್ಯಾಟ್ರ್ ಆಗ್ತೈತಿ. ನೀ ಯಾವುದೂ ಪ್ಲೇಯರ್ ನಂಗೆ ಮ್ಯಾಟ್ರ್ ಆಗಿಲ್ಲ ಅಂದ್ರೂ ಎಕ್ಸ್ಟರ್ನಲ್ ನಾಯ್ಸ್ ಸ್ವಲ್ಪ ಪ್ಲೇ ಆಗೇ ಆಗ್ತೈತಿ. ನಮ್ದು ಒಬ್ವಿಯಸ್ಲಿ ನಮ್ದು ಕಲ್ಚರ್ ಬೇರೆ ಐತಿ. ನಾವು ಸ್ಪೋರ್ಟಿಂಗ್ ನೇಷನ್ ಇಲ್ಲ. ಸ್ಲೋಲಿ ಚೇಂಜ್ ಆಗ್ಬೋದು. ಜನ್ಜಿ ನೆಕ್ಸ್ಟ್ ಏನಾಗ್ತೈತೆ ಗೊತ್ತಿಲ್ಲ, ಅದೊಂದು ಚೇಂಜ್ ಆಗ್ಬೇಕು. ನೀ ಸೋತ್ರೂ ಎಂಡ್ ಆಫ್ ದ ಡೇ ಸ್ಪೋರ್ಟ್ ದೋಸ್ತದೆ. ನೀವು ಒಂದು ಜಾಬ್ನಾಗ ನೀವು ಒಂದಿನ ಚಲೋ ಮಾಡಿಲ್ಲ ಅಂದರೆ ಫೈರ್ ಮಾಡ್ತಾರೆ. ನಿಂಗೆ ಮಾಡಂಗಿಲ್ಲ. ಇದು ಮಾಡಬೇಕು. ನೀ ಇರ್ಲಿಪ್ಪ ಹೋಲಿ. ಸ್ಪೋರ್ಟ್ ಎವ್ರಿ ಟೈಮ್ ಸಕ್ಸಸ್ಫುಲ್ ಇರೋಕೆ ಆಗಂಗಿಲ್ಲ. ಅವ್ರು ಆಸ್ಟ್ರೇಲಿಯಾ ಒಳಗೆ ಅದೇ ಅದು ಕ್ರಿಕೆಟ್ ಇಸ್ ಜಸ್ಟ್ ಅ ಸ್ಪೋರ್ಟ್. ಲೈಫ್ ಅಲ್ಲೇ ಎಲ್ಲ ಅದೇ. ನಾ ಹೋಗಿ ಬರ್ತಾರೆ ಮುಗೀತು, ಆಮೇಲೆ ಚಿಲ್ ಮಾಡೋದು. ನೆಕ್ಸ್ಟ್ ಡೇ ಬೇರೆನೇ. ಅದು ಮ್ಯಾಟ್ರ್ ಆಗೇ ಆಗ್ತೈತು. ಅದೊಂದು ಚೇಂಜ್ ಮಾಡ್ಬೇಕು ಸ್ವಲ್ಪ. ಇದು ಕರುಣೆ ತೋರ್ಸಬೇಕಪ್ಪ ಟೀಮ್. ಆಗೋದು ಗೆಲ್ಲೋದು ಸೋಲೋದು. ಇನ್ನೊಂದು ಇಲ್ಲಿ ಇಂಡಿವಿಜುವಲಿಸ್ಟಿಕ್ ಫ್ಯಾನ್ ಬೇಸಸ್. ಕೊಹ್ಲಿ ಆಡ್ಬೇಕು, ಶರ್ಮಾ ಔಟ್ ಆಗ್ಬೇಕು. ಶರ್ಮಾ ಹೊಡೆದ್ರೆ ಕೊಹ್ಲಿ ಔಟ್ ಆಗ್ಬೇಕು. ಇಂಥ ಫ್ಯಾನ್ಸ್ ಅದಾರ ಭಾಳ ಜನ. ಟೀಮ್ ಆಡ್ಬೇಕಂತ ಐತಿ. ಬಟ್ ನನಗೆ IPL ಟೈಮ್ದಾಗ ರೀಲ್ಸ್ ನೋಡಬಾರ್ದು. IPL ಟೈಮ್ನಾಗ ಇನ್ಸ್ಟಾಗ್ರಾಮ್ ಬಂದ್ ಮಾಡಿ ಅವ್ನು ಸಕ್ಕರ್ವರೆಗೂ ನೋಡಂಗಿಲ್ಲ ಅನಿಸ್ತೈತೆ ನನಗೆ. ಹಳೇದು ತೆಗೆಯೋದೆ. ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡಿದಾಗ ಧೋನಿದ ಹಳೆ ತೆಗಿತಾರೆ. ವಿರಾಟ್ ಕೊಹ್ಲಿ ಫ್ಯಾನ್ಸ್ ಧೋನಿ ಹೇಟರ್ ಇದ್ದವ್ರೆ ತೆಗಿತಾರೆ. 2019 ಯಾರು ಸೋಲ್ಸಿದ್ ನೆನಪೈತಿಲ್ಲ ಅಂತ. ಅಯ್ಯೋ ದೋಸ್ತ್, ನಿಂದ ಅವ್ರ ಧೋನಿ ಫ್ಯಾನ್ಸ್ ಅವಾಗ ಹಾಕ್ತಾರೆ ಕೊಹ್ಲಿ ಅಷ್ಟು ಹೊಡೆದಿದ್ದ ನೋಡ ಮ್ಯಾಚ್ 0 ಔಟ್ ಆಗಿದ್ದ. ನನಗೆ ಏನು ಅನಿಸ್ತೈತೆ ಅಂತಂದ್ರೆ ಎವ್ರಿ ಪ್ಲೇಯರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ದ ಟೀಮ್ ಟು ರೀಚ್ ಅಟ್ ಒನ್ ಸ್ಪಾಟ್. ಕೊಹ್ಲಿ, ಶರ್ಮಾ 5 ಸೆಂಚುರಿ. ಒನ್ ಆಫ್ ದ ರೀಸನ್ 2019 ವರ್ಲ್ಡ್ ಕಪ್ 5 ಸೆಂಚುರಿ. ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಫಾರ್ ಅಷ್ಟು ರೀಚ್ ಸೆಮಿಫೈನಲ್. ವಿರಾಟ್ ಕೊಹ್ಲಿ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟ್ಟರ್ ಇನ್ ದಟ್ ಸೀಸನ್ ಟು ರೀಚ್ ಅಟ್ ಸೆಮಿಫೈನಲ್. ಆತ್ಪ ಒಂದು ಮ್ಯಾಚ್ ಫೇಲ್ ಆಗ್ಬೋದು. ಅದು ವಿರಾಟ್ ಕೊಹ್ಲಿ ಅದಂದಿದ್ದೆ. ನಾ ಭಾಳ ಮ್ಯಾಚಸ್ ಫೇಲ್ ಆಗಿಲ್ಲ, ಒಂದು ಮ್ಯಾಚ್ ಫೇಲ್ ಆಗೀನಿ. ಆ ಒಂದು ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಫೇಲ್ ಆಗಿದೆ. ಅದಕ್ಕೆ ಭಾಳ ಹೈಲೈಟ್ ಆಗಿದೆ. ಆಸ್ಟ್ರೇಲಿಯಾ 2023 ವರ್ಲ್ಡ್ ಕಪ್ ಫಸ್ಟ್ 2 ಮ್ಯಾಚಸ್ ಸೋತ್ರೆ ವರ್ಲ್ಡ್ ಕಪ್ ಗೆದ್ದು. ಅದು ಉಲ್ಟಾಗಿದ್ರೆ ಅದಂತೇನೆ ಏನಾಗ್ತಿತ್ತು ಅವ್ರು ಅವಾಗ ಕರೆಕ್ಟ್ ಟೈಮಿಗೆ ಪೀಕ್ ಆದ್ರು ಅವ್ರು. ನಮ್ದು ಫುಲ್ ಚಲೋ ಆಗಿ ಒಂದು ಮ್ಯಾಚ್ ಆಗೋದರು. ಬಟ್ ನಾ ಹೇಳ್ದಂಗೆ ಒಂದು ಏನಂದರೆ ಅವ್ರು ಭಾಳ ಸ್ಟ್ರಾಟಜಿಕಲಿ 1-2% ಮುಂದೆ ಬರ್ತಾರೆ ಎವ್ರಿ ಟೈಮ್ ಆಸ್ಟ್ರೇಲಿಯಾ. ಅವ್ರದ್ದು ಎಲ್ಲ ಆ್ಯಂಗಲ್ ನಾ ಹೇಳಿದೆಲ್ಲ 4 ಸ್ಟೆಪ್ ಅದಾವ ಅವ್ರದ್ದು. ಲಾಸ್ಟ್ ಸ್ಟೆಪ್ ಟ್ಯಾಕ್ಟಿಕಲ್ ಭಾಳ ಇಂಪಾರ್ಟೆಂಟ್. ನೀ ಅವ್ರು ಒಲಿಂಪಿಕ್ಸ್ದಾಗೂ ಹಾಕಿ ಗೀಕಿನೂ ನೋಡಿ ಟ್ಯಾಲೆಂಟ್ ದೋಸ್ತ. ನಾ ಹೇಳ್ದಂಗೆ ಎಂಟನೇ ಇಲ್ಲ. ಆದರೆ ಇದರಿಂದ ಹೆಂಗೆ ನಾವು ಕಾಂಪಿಟೇಟಿವ್ ಅಡ್ವಾಂಟೇಜ್ ತೊಗೋಬೇಕಂತ ಎವ್ರಿ ಟೈಮ್ ಪ್ಲೇ ಮಾಡ್ತಾರೆ ಅವರು. ಈಗ ನಾವು ಒಂದೇ ಏನು ಅನಿಸ್ತಂದ್ರೆ
ನಾವು ಟೆಕ್ನಿಕ್ ಮೇಲೆ ಭಾಳ ಫೋಕಸ್ ಮಾಡ್ತೇವಲ್ಲ. ಸೊ ಹಿಂಗೆ ದೋಸ್ತ ನಮ್ಮ ಸ್ಟ್ರೆಂತಿಗೆ ನಾವು ಆಡೋಣಪ್ಪ, ಸ್ಟ್ರೆಂತ್ ಆಡಿದ್ರೆ ನಾವು ಗೆದ್ದಾಗ ಗೆಲ್ತೀವಿ ಅಂತ ಆ ಆ್ಯಟಿಟ್ಯೂಡ್ ಇರ್ತೈತಿ. ಹೆದರೋದು ಬೇಡ, ನಮ್ಮ ಸ್ಟ್ರೆಂತಿಗೆ ನಾವು ಆಡೋಣ, ನಾವು ಗೆದ್ದಾಗ ಗೆಲ್ತೀವಿ. ಬಟ್ ನಂಗೆ ಏನಿಸ್ತೈತಿ ಸ್ವಲ್ಪ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡ್ಬೇಕು. ಹೌದಪ್ಪ ನಾವು ಸ್ಟ್ರೆಂತಿಗೆ ಆಡ್ತೀವಿ, ಬಟ್ ಅವನು ನಮ್ಮ ವೀಕ್ನೆಸ್ ಟ್ಯಾಕಲ್ ಮಾಡೋಕೆ ಬಂದ, ನಮ್ಮ ವೀಕ್ನೆಸ್ ಎಕ್ಸ್ಪೋಸ್ ಆಗ್ಬೋದು. ಎಕ್ಸ್ಪೋಸ್ ಆದ್ರೆ ನಾವು ಹೆಂಗೆ ಮಾಡ್ಬೇಕು ಅಂತಂದು ಅದೊಂದು ಬರ್ಬೇಕು. ಈಗ ಆಸ್ಟ್ರೇಲಿಯಾ ಅದು ಅವ್ರ ಲಿಮಿಟೇಷನ್ಸ್ ಭಾಳ ಚಲೋ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅವ್ರು. ಈಗ ಅವತ್ತು ಮಧ್ಯಾಹ್ನ ಎಲ್ಲರೂ ಫಸ್ಟ್ ಟಾಸ್ ಗೆದ್ದ ಮೇಲೆ ಏನಪ್ಪ ಬ್ಯಾಟಿಂಗ್ ತೊಗೋಬೇಕಿತ್ತು, ಅವ್ರು ಬಾಲಿಂಗ್ ತೊಗೋಬೇಕಿತ್ತು, ಬಾಲಿಂಗ್ ಹೆಂಗೆ ತೊಗೊಂಡ್ರು ಅಂತ ಅನ್ನತ್ತದ. ಬಟ್ ಅವ್ರು ಅದು ಅಡ್ವಾಂಟೇಜ್ ನೋಡಿರ್ತಾರೆ. ಸ್ಪಿನ್ ಜಾಸ್ತಿ ಮಧ್ಯಾಹ್ನ ಆಗ್ಬೋದು, ಸಂಜೆಗೆ ಆಗಂಗಿಲ್ಲ. ನಾವು ಸ್ಪಿನ್ನಿಗೆ ವೀಕ್ ಅದೇವು ನಾವು, ಅದ್ರ ಸಂಬಂಧ ನಾವು ತೊಗೊಳ್ಳೋಣ. ಆಮೇಲೆ ಬ್ಲ್ಯಾಕ್ ಸಾಯಿಲು ಸ್ಟಡಿ ಮಾಡಿರ್ತಾರೆ. ಇಲ್ಲಿ ಸ್ಟಾರ್ಟಿಂಗಿಗೆ ಸೆಟಲ್ ಆಗಿರಂಗಿಲ್ಲ, ಆ ಕಡೆ ಈ ಕಡೆ ಸ್ಲೋ ಬರ್ತೈತಿ. ಅಂಡರ್ ಲೈಟ್ ಸ್ವಲ್ಪ ಸೆಟಲ್ ಆಗ್ತೈತಿ. ಹೆವಿ ರೋಲ್ ಓಡಿಸ್ಬಿಡೋಣ ನಾವು ಲಂಚ್ ಬ್ರೇಕ್ನಾಗ ಆಪ್ಷನ್ ಇರ್ತೈತಿ ಲೈಟ್ ರೋಲ್ ಹೆವಿ ರೋಲ್ ಅಂತಂದು. ಯೂಶಲಿ ರೆಡ್ ಸಾಯಿಲ್ ಮೇಲೆ ಅದು ಲೈಟ್ ರೋಲ್ ಮಾಡಿಸಿರ್ತಾರೆ. ಇವ್ರು ಬ್ಲ್ಯಾಕ್ ಸಾಯಿಲ್ ಮೇಲೆ ಹೆವಿ ರೋಲ್ ಮಾಡ್ಸೋಣ, ಹಿಂಗೆ ಮಾಡೋಣ. ಸೊ ಆ ಟೈಪ್ ಸ್ಟ್ರಾಟಜಿಕಲಿ ಭಾಳ ಸ್ಟ್ರಾಂಗ್ ಆಗಿ ಬರ್ತಾರೆ. ಅದೊಂದು ನಾವು ಇಗ್ನೋರ್ ಮಾಡಬಾರ್ದು. ನಾವು ಸ್ಟ್ರೆಂತಿಗೆ ಆಡಿ ಗೆದ್ದಾಗ ಗೆಲ್ತೀವಿ ಅಂತ. ಈಗ ಹೆಂಗೆ ನೀ ಅಂದು T20 ವರ್ಲ್ಡ್ ಕಪ್, ಈಗ T20 260 250 ಹೆಂಗೆ ಹೊಡ್ಯಾತಾರೆ. ಸೊ ಹೊಸ ತೊಗೊಂಡು ಬರತ್ತಾರೆ, ರೆವಲ್ಯೂಷನೈಸ್ ಮಾಡತ್ತಾರೆ. ಸೊ ನಾವು ಅದ್ರ ಹಿಂದೆ ಉಳಿಬಾರ್ದು, ಹಂಗೆ ಪಟ್ ಅಂತ ಸ್ಟ್ರಾಟಜಿ ಇದು ಮಾಡ್ಬೇಕಂತ ಅನ್ನಿಸ್ತೈತಿ. ಈಗ ನಾವು ಅಂದ್ಕೊಂಡಿದ್ವಿ ಎಲ್ಲರೂ ಅವ್ರು ಏನು ಟ್ರೀಟ್ ಮಾಡ್ತಾರೆ, ವಿರಾಟಿಗೆ ಫುಲ್ ಮೇನ್ ಟ್ರೀಟ್ ಮಾಡ್ಬೋದು, ಅವ್ರು ಟೆಸ್ಟ್ದಾಗೂ ಎಲ್ಲ ಹಂಗೆ ತೋರಿಸ್ತಾರೆ. ಬಟ್ ಅವ್ರು ವರ್ಲ್ಡ್ ಕಪ್ ಫೈನಲಿಗೆ ಅವ್ರ ಮೇನ್ ಥ್ರೆಟ್ ಯಾರಿದ್ರು ಗೊತ್ತಾನೆ? ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ ಇದ್ರು. ನಾವು ಬ್ಯಾಕ್ ಎಂಡ್ದಾಗಿದ್ದಾಗ ನಮ್ಗೆ ಆದಷ್ಟು ಟೈಮ್ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಆಡಲಿ ನಡಕ್ಕೆ, ನಮ್ಗೆ ಅಷ್ಟು ಹರ್ಟ್ ಮಾಡ್ಲಿಕ್ಕಿಲ್ಲ, ಅವ್ರು ನಡೀತೈತಿ. ಬಟ್ ಮೇನ್ ಏನಪ್ಪ, ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ ಇರಬಾರ್ದಂತ. ಶ್ರೇಯಸ್ ಅಯ್ಯರ್ ಆಡುವಾಗ ನಡಕ್ಕೆ ಮಿಡ್ ಆಫ್ ಇಟ್ಟಿಲ್ಲೋ ವಿರಾಟ್ ಮತ್ತು KLಗೆ. ಮಿಡ್ ಆಫ್ ಇಟ್ಟಿಲ್ಲ ಅಂದರೆ ನಾ ಲಾಸ್ಟ್ ಯಾವಾಗ ಗವಾಸ್ಕರ ಟೈಮ್ನಾಗ ನೋಡಿನದು ವೈಟ್ ಬಾಲ್ನಾಗ ಮಿಡ್ ಆಫ್ ಇಟ್ಟಿಲ್ಲ ಅವ್ರು. ಹಾಗೆಲ್ಲ ಇಲ್ಲೇ ಆಗತ್ತಾರ. ಸೊ ಆ ಟೈಪ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮಾಡಿರ್ಲಿಕ್ಕಿಲ್ಲ. ಇಲ್ಲಿ ದೋಸ್ತ ಯಾರು ಮಿಡ್ ಆಫ್ ತೆಗೆದಿರ್ತಾರೆ, ನಾರ್ಮಲ್ ಆಗ್ತಾರಲ್ಲ ಅಂತ ಸ್ವಲ್ಪ ಏನಾರು ಮಾಡ್ಬೋದು. ಆ ಟೈಪ್ ಒಮ್ಮಕ್ಲೆ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಿದಾಗ ಹಂಗೆ ಒಮ್ಮಕ್ಲೆ ಅಡ್ವಾಂಟೇಜ್ ಸಿಗ್ತೈತಿ ಅಂತ ಅನಿಸ್ತೈತಿ. ಈಗ ನಮ್ಮ T20 ವರ್ಲ್ಡ್ ಕಪ್ಪು ಇದ್ರಾಗ ಮೊನ್ನೆ ಸೆಮಿಫೈನಲ್ ಸೋತ್ವಲ್ಲ ಇಂಗ್ಲೆಂಡ್ ಮೇಲೆ ಆಸ್ಟ್ರೇಲಿಯಾದ, ಅವಾಗ ಅವ್ರು ಹಂಗೆ ಮಾಡಿದ್ರೆ ಸಟ್ ಅಂತ ಇವ್ರಿಗೆ ಫಸ್ಟ್ ಇದು ಹಾಕಿ ಅಟ್ಯಾಕ್ ಮಾಡಕತ್ಬಿಟ್ರು ಪವರ್ ಪ್ಲೇದಾಗ. ಇವ್ರು ಫಸ್ಟ್ ಬ್ಯಾಟಿಂಗ್ ಆಡ್ಸೋಣ, ಅವ್ರು ಸ್ವಲ್ಪ ತಳಗೆ ಇರ್ತಾರೆ, 160 170 ನಾವು ಅಟ್ಯಾಕ್ ಮಾಡೋಣ. ಆ ಟೈಪ್ ಒಂದು ಸ್ವಲ್ಪ 1% ಏನೈತಿ ಅದೊಂದು ಅವ್ರು ಫಾರಿನ್ ನೇಷನ್ಸ್ ಸ್ವಲ್ಪ ಚಲೋ ಮಾಡ್ತಾರಂತ ಅನಿಸ್ತೈತೆ ನನಗೆ. ಈಗ ಇದು 2023 ವರ್ಲ್ಡ್ ಕಪ್ ನೀನು ನನಗೆ ಹೇಳಿದ್ದೆ ಆ್ಯಕ್ಚುಲಿ ಏನಾಗಿತ್ತು ಅಂತೇಳಿ. ಅದು ಒಂದು ಸ್ವಲ್ಪ ನಮ್ಮ ಆಡಿಯನ್ಸಿಗೆ ಹೇಳ್ಬೇಡ ವಾಟ್ ವೆಂಟ್ ರಾಂಗ್. ಯಾಕಂದ್ರೆ ಇಷ್ಟು ಡಾಮಿನೇಟ್ ಮಾಡಿದ್ವಿ ನಾವು, ಏನು ತಿಂದು ಹೊಂಟಿದ್ವಿ ಆ್ಯಕ್ಚುಲಿ. ಲೈಕ್ ಅನ್ಬಿಟೇಬಲ್ ಟೀಮ್, ಎಲ್ಲರೂ ಫಾರ್ಮ್, ಯಾರು ಫಾರ್ಮ್ ಇಲ್ಲ ಅಂತ ಇಲ್ಲಪ್ಪ. ಶುಭ್ಮನ್ ಗಿಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಟು ಅದರ್ ಸ್ವಲ್ಪ ಕಡಿಮೆ ಫಾರ್ಮ್ ಇತ್ತು, ಬಟ್ ಹೈಯೆಸ್ಟ್ ರನ್ ಸ್ಕೋರ್ ನಮ್ಮ ಕಡೆ. ರೋಹಿತ್ ಶರ್ಮಾ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್, ಶ್ರೇಯಸ್ ಅಯ್ಯರ್ ಸ್ಟೆಬಿಲಿಟಿ, ಏನು ತಪ್ಪಂತ ಇರಲ್ಲ. KL ರಾಹುಲ್ ಫಾರ್ಮ್, ವಾಟ್ ವೆಂಟ್ ರಾಂಗ್ ಇನ್ ದ ಫೈನಲ್ಸ್. ಅದೇ ನಾ ಹೇಳಿದಂಗೆ 1% ಏನಂದೆ ಟಾಸಿಂದ ಅಥವಾ ಪಿಚ್ ರೀಡ್ ಅವ್ರು 100% ನೀ ಕ್ರೆಡಿಟ್ ಕೊಡಬೇಕು. ಅವ್ರು ಚಲೋ ರೀಡ್ ಮಾಡಿದ್ರು ನಮ್ಗಿಂತ, ಅದೊಂದು ಕ್ರೆಡಿಟ್ ಕೊಡ್ಬೇಕು ನೀ. ಆಮೇಲೆ ಅವ್ರು ಹೆಂಗೆ ಶ್ರೇಯಸ್ ಅಯ್ಯರ್ ಮತ್ತು ರೋಹಿತ್ ಅವ್ರು ಹೈಯೆಸ್ಟ್ ರೇಟೆಡ್ದಾಗ ಆಡ್ತಾರಪ್ಪ, ಅವರ ಕೌಂಟರ್ ಅಟ್ಯಾಕ್ ಮಾಡ್ಬೋದು, ಅವ್ರಿಗೆ ಹೆಂಗೆ ತೆಗಿಬೇಕಂತ ಅದು ಪ್ಲ್ಯಾನ್ ಮಾಡಿದರೆ. ಆಮೇಲೆ ಇನ್ನೊಂದು ನೋಡಿದೆ ಅಂದ್ರೆ ನೀ ಪಾರ್ಟ್ ಟೈಮ್ ಬೌಲರ್ಸ್ ಅವ್ರ ಕಡೆ 5th 6th 7th ಬೌಲರ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಮ್ಯಾಕ್ಸಿ ಅವ್ರು 5th ಬೌಲರ್. ಆದ್ರೆ ಅವ್ರು ನೀವು ನೋಡಿದಂದ್ರೆ ಈಗ ಅವ್ಗೆ ಸ್ಟಾರ್ಟಿಂಗಿಗೆ 3 ಓವರ್ ಟ್ಯಾಂಡಮ್ದಾಗ ಕೊಟ್ಟೇ ಇಲ್ಲ. 1 ಓವರ್ ಮ್ಯಾಕ್ಸಿ, 1 ಓವರ್ ಟ್ರಾವಿಸ್ ಹೆಡ್, ನಡಕ್ ಅದು. ಮತ್ತು ಈ 3 ಓವರ್ ಪ್ಯಾಟ್ ಕಮಿನ್ಸ್ ಆಗಿರ್ತಾನೆ, ನಡಕ್ಕೆ 1 ಓವರ್ ಮಿಚ್ ಮಾರ್ಕ್ಸ್ ಹಾಕ್ಬಿಡ್ತಾನೆ. ಅವ್ಗೆ ಇನ್ನೊಂದು ಓವರ್ ಕೊಡೋಂಗಿಲ್ಲ, ಮತ್ತೆ ಇವ್ರು ಅಟ್ಯಾಕ್ ಮಾಡ್ಬೋದು ಅಂತ ಪಟ್ ನಿಂದಿರ್ಸಿ ಸ್ಟಾರ್ಕಿಗೆ ತರೋದು. ಅವ್ರು ಪಾರ್ಟ್ ಟೈಮ್ ಬೌಲರ್ಸ್ ಚಲೋ ರೊಟೇಟ್ ಹೆಂಗೆ ಮಾಡಿದ್ರು, ಒಂದೊಂದು ಓವರ್ನೇ ಇದು ರೊಟೇಟ್ ಮಾಡಿದ್ರು ಅವ್ರು. ಆ ಟೈಪ್ ಯಾವಾಗಲೂ ಸ್ಟ್ರೈಕ್ ರೇಟ್ ಚೆಕ್ನಾಗ ಇಟ್ಟಿದ್ರು. ಅವ್ರಿಗೆ ತಲೆ ಆಗಿತ್ತು ಈ ಸ್ಕೋರ್ ಬಂದ್ರೆ ನಾವು ಅಟ್ಯಾಕ್ ಮಾಡ್ಬೋದು. ಆಮೇಲೆ ಬ್ಯಾಟಿಂಗು ಬಂತಂದ್ರೆ ಅವ್ರಿಗೆ ಏನಿತ್ತಂದ್ರೆ ನಮ್ಗೆ ಜಾಸ್ತಿ ಸ್ಟಾರ್ಟಿಂಗ್ ಸ್ಪಿನ್ ಹೊಡ್ಯಾಕೆ ಆಗಂಗಿಲ್ಲಪ್ಪ, ಇವ್ರಿಗೆ ಅಟ್ಯಾಕ್ ಮಾಡ್ಬೇಕು ಸ್ಟಾರ್ಟಿಂಗಿಗೆ ಅಂತಂದು. ಈಗ ಬುಮ್ರಾ ಗೊತ್ತಿತ್ತು ಅವ್ರು ಹೊಡ್ಯಾಕೆ ಆಗಂಗಿಲ್ಲ ಅಂತ. ಅವಾಗ ಏನು ಮಾಡಿದ್ರು, ಟ್ರಾವಿಸ್ ಹೆಡ್ ಆದಷ್ಟು ಕಡಿಮೆ ಬಾಲ್ ಫೇಸ್ ಮಾಡ್ತೇನಪ್ಪ ನಾ ಬುಮ್ರಾಗೆ, ನಾವು ಫೇಸ್ ಮಾಡಿದೆ ಅಂದರೆ ಹಾರ್ತೇನಪ್ಪ ಅಂತ ನಂಗೆ ಅವ್ನು ಗೊತ್ತಿತ್ತು. ಸ್ಟ್ರಗಲ್ಲು ಮಾಡತ್ತಿದ್ದ, ಅವ್ರು ರೀಲ್ಸು ಬರತ್ತ ಒಂದರ ಎಜ್ಜಾಗಿತ್ತು, ಅವ್ನು ಗೊತ್ತೈತೆ ಒಂದು ಲಿಮಿಟೇಷನ್. ಸೊ ಅವ್ಗೆ ಅಟ್ಯಾಕ್ ಮಾಡಿಲ್ಲ ಅವ ಏನು ಮಾಡಿದ, ಅವ್ನು ಕೊಟ್ಟ ಲಬುಷನಿಗೆ ನೀ ಆಡ್ಕೊಪ್ಪ ಅವ್ಗೆ CM ಆಫ್ ಐ ಅಟ್ಯಾಕ್ ಸಿರಾಜ್ ಆ ಟೈಪ್. ಆಮೇಲೆ ಯಾವಾಗ ಬೌನ್ಸರ್ ಹಾಕ್ತಾರೆ ಆ ಪ್ಯಾಟರ್ನ್ ನೆಕ್ಸ್ಟ್ ಲೆವೆಲ್ ಸ್ಟಡಿ ಮಾಡಿದ್ರು ಅವ್ರು. ಈಗ ಅವ್ರಿಗೆ ಗೊತ್ತಿತ್ತು ಏನಪ್ಪ ಇವ 3ನೇ 4ನೇ ಬಾಲ್ ಹಿಂಗೆ ಆಗ್ಬೋದು, ಇಲ್ಲ ಹಿಂಗೆ ಆದಾಗ ಬೌನ್ಸರ್ ಆಗ್ತಾನೆ ಇವ, ಈ ಬೌಂಡ್ರಿ ಹೊಡೆದ ಮೇಲೆ ಬೌನ್ಸರ್ ಆಗ್ಬೋದು ಅವ ಅಂತಂದು. ಈಗ ಒಂದು ಬೌಂಡ್ರಿ ಬಂದೈತಿ, ನೆಕ್ಸ್ಟ್ ಬಾಲ್ ಸಿರಾಜ್ ಬೌನ್ಸರ್ ಆಗ್ಬೋದು ಅಂತ ಆ ಟ್ರೆಂಡ್ ಆ ಪ್ಯಾಟರ್ನ್ ಅನಲೈಸ್ ಮಾಡಿದ್ರು. ಬೌನ್ಸರ್ ಕೂಡ ಸರದ ರೆಡಿನೇ ಇದ್ರು ಆ ಕಡೆ ಇವ್ರು ಇದು ಮನೂವರ್ ಮಾಡೋಕೆ. ಈ ಕಡೆ ಹಿಂದಿಟ್ಟಿರ್ಬೋದಪ್ಪ, ಈ ಕಡೆ ಇಟ್ಟಿಲ್ಲ ಅಂತ. ಆ ಟೈಪ್ 1% ಅಹೆಡ್ ಇದ್ರು ಅವರು ಈ ಟೈಪ್ ಒಳಗೆ. ಅದೊಂದು ಅಲ್ಲಿ ಬಂದ ಮೇಲೆ ಮೊಮೆಂಟಮ್ ಸಿಕ್ಬಿಡ್ತು ಅವ್ರಿಗೆ. ಸ್ಟಾರ್ಟಿಂಗ್ ಸಿಕ್ಕಾಗ ವಿಕೆಟ್ ಹೋದ್ರೂ 2 ವಿಕೆಟ್ ಹೋದ್ರೂ ಆ ಟೈಪ್ ಮೈಂಡ್ಸೆಟ್ ಕ್ಲಿಯರ್ ಇತ್ತು, ಪ್ರೊಸೆಸಸ್ ಕ್ಲಿಯರ್ ಇತ್ತು ಅವ್ರದ್ದು. ಅದೇ ಮತ್ತು ಇನ್ನೊಂದು ವಿರಾಟಿನ ಹೇಳಿದಲ್ಲ, ಅವನದು ಸ್ವಲ್ಪ ಪ್ಯಾಟರ್ನ್ ಚೆಕ್ ಮಾಡಿದ್ರು ಅವ್ರು. ಈಗ 50 ಓವರ್ಸ್ದಾಗ ಯಾವಾಗಲೂ ಕಿಂಗ್ ಯಾವಾಗಲೂ ಫಸ್ಟ್ ಅಥವಾ ಸೆಕೆಂಡ್ ಬಾಲೇ ಬೌಂಡ್ರಿ ಹೊಡ್ಯಾಕೆ ಟ್ರೈ ಮಾಡ್ತಿರ್ತಾರೆ.
ಸೊ ಅವಾಗ ಇವ್ ಏನು ಮಾಡಿದ್ರೆ ಫಸ್ಟ್ ಸೆಕೆಂಡ್ ಬಾಲಿಗೆ ಸ್ವಲ್ಪ ನಾವು ಎಜ್ ಮೇಲೆ ಇಡೋಣ. ಅವಾಗ ನಾವು ಏನು ಬಂದಿಲ್ಲ ಅಂದ್ರೆ 4th 5th ಬಾಲಿಗೆ ಸ್ವಲ್ಪ ಒಳಗೆ ತೊಗೊಳೋಣ. ಯೂಶಲಿ ಕ್ರಿಕೆಟ್ದಾಗ ಹೆಂಗೆ ಇರ್ತೈತಿ, ಫಸ್ಟ್ 3 ಡಾಟ್ ಹಾಕಿ ದೋಸ್ತ, 4ನೇ 5ನೇ ಬಾಲ್ ಸ್ವಲ್ಪ ಹಿಂದೆ ಇಡು 30 yards ಮೇಲೆ ಅಂತ. ಇವ್ರು ಉಲ್ಟಾ ಮಾಡಿದ್ರೆ ಫಸ್ಟ್ 2 ಬಾಲ್ ಹಿಂದೆ ಇಡಿದೆ, ಅವ ಬೌಂಡ್ರಿ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಆಮೇಲೆ 5th 6th ಬಾಲ್ ಅಷ್ಟು ರಿಸ್ಕ್ ತೊಗೊಳಂಗಿಲ್ಲ 50 ಓವರ್ಸ್ದಾಗ ವಿರಾಟ್ ಯಾವಾಗಲೂ ಜಗ್ಗುನ್ಪ ಅಂತ. 1 ರನ್ನಿಗೆ ನೋಡಾದ್ರೆ 1 ರನ್ ಹೋದ್ರೆ ನಮ್ಗೇನು ಹರ್ಟ್ ಆಗಂಗಿಲ್ಲ ಅಂತ. ಆ ಟೈಪ್ ಭಾಳ ಚಲೋ ಪ್ಲ್ಯಾನಿಂಗ್ ಮಾಡಿದ್ರು. ನಾವು ಅಲ್ಲೇ ಒಂದು ಸ್ವಲ್ಪ ಲ್ಯಾಕ್ ಆದ್ವಿ ಅನ್ನಿಸ್ತು. ಈಗ ನಾವು ಹೇಳ್ಬೋದು ನಾವು ಬ್ಯಾಡ್ ಡೇ ಇತ್ತು ಹಂಗಾತ, ಅದು 100% ಅಗ್ರಿ, ಅದೇನು ಫಾಲ್ಟೇ ಇಲ್ಲ. ಬಟ್ ಅವರು 1% ಮುಂದಿದ್ರು, ಒಂದು ಸ್ಟೆಪ್ ವಿಕೆಟ್ ಬ್ಯಾಡ್ ಲಕ್ ಅದು, ಅದೇನು ಇನ್ಸೈಡ್ ಅದು ಬ್ಯಾಡ್ ಲಕ್ ಆಯ್ತು. ಆದ್ರೆ KL ರಾಹುಲ್ ಸ್ಟ್ರೈಕ್ ರೇಟ್ ಇನ್ ದಟ್ ಮ್ಯಾಚ್ ವಾಸ್, ವಿರಾಟ್ ಕೊಹ್ಲಿ ಅಟ್ ಲೀಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡತ್ತಿದ್ರೆ KL ರಾಹುಲ್ ಸ್ಟ್ರೈಕ್ ರೇಟ್ ಮೇಲೆ ಭಾಳ ಕ್ರಿಟಿಸಿಸಮ್ ಬಂದಿತ್ತು. ಅದಕ್ಕೆ ಭಾಳ ಸ್ಲೋ ಆಗಿತ್ತು ಅದು, ಆಲ್ಮೋಸ್ಟ್ 50-60 ಸ್ಟ್ರೈಕ್ ರೇಟ್ ಟೆಸ್ಟ್ ಮ್ಯಾಚ್ ಆಗಿತ್ತು. ಅಂಥದ್ದೇನು ವಾಸ್ KL ರಾಹುಲ್ ವೆಂಟ್ ಅಂಡರ್ ದಟ್ ಹ್ಯೂಜ್ ಪ್ರೆಷರ್. ಅವರು KL ರಾಹುಲ್ ಅವರು ಒಂದ್ ಕಡೆ ಹೇಳ್ಯಾರೆ, ಬಿಗ್ಗೆಸ್ಟ್ ರಿಗ್ರೆಟ್ ಏನಂತಂದ್ರೆ ನಾ ಡಿಸೈಡ್ ಮಾಡೋಕ್ಕಾಗಲಿಲ್ಲ, ನಾ ಅಟ್ಯಾಕ್ ಮಾಡ್ಲೋ ಡಿಫೆಂಡ್ ಮಾಡ್ಲೋ ಅಟ್ಯಾಕ್ ಮಾಡ್ಲೋ ಅಂತ, ಅದನ್ನ ತಪ್ಪು ಮಾಡಿದೆ ಅಂತೇಳಿ. ಈಗ ಏನು ಮಾಡಿರ್ತಾರೆ ಹೇಳಿಸ್ಕೊಂಡು, ಈಗ ಅವ್ರ ತಲೆ ಒಂದು ಸ್ಕೋರ್ ಇರ್ತದೆ ದೋಸ್ತ, 240 ಹೊಡೆದ್ರೆ ನಾ ವಿಕೆಟ್ ಮೇಲೆ ಗೆಲ್ಬೋದಿತ್ತು. ಅವ್ರಿಗೆ ಗೊತ್ತಿರಲಿಲ್ಲ ಈಗ ಬ್ಲ್ಯಾಕ್ ಸಾಯಿಲ್ ಎಷ್ಟು ಇಂಟ್ಯಾಕ್ಟ್ ಆಗ್ಬೋದು ಹೆವಿ ರೋಲ್ ಮೇಲೆ ಮಾಡಿದ್ರೆ. ಐಡಿಯಾ ಇರ್ತೈತಿ ಬಟ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ, ಇನ್ಫಾರ್ಮ್ ಡಿಸಿಷನ್ ಮೇಕಿಂಗ್ ಇಲ್ಲ. ಬಟ್ ಆಸ್ಟ್ರೇಲಿಯಾಗ ಗೊತ್ತಿತ್ತು ಈಗ ನಾ 240 ಅಂದ್ರೆ ಹೊಡಿತೀನಿ ದೋಸ್ತ, ನಂಗೆ ಪ್ರಾಬಿಲಿಟಿ ಜಾಸ್ತಿ ಐತಿ ಅಂತ. ಸೊ ಅವು KL ರಾಹುಲ್ ಎಲ್ಲಿ ಸ್ಟಕ್ ಆದ್ರೆ ಅಂದ್ರೆ, ಇರಲಿ ದೋಸ್ತ ಈಗ 250 ಹೊಡೆದ್ರು ನಮ್ಗೆ ಈ ವಿಕೆಟ್ನಾಗ ಭಾಳ ಚಲೋ ಅಂತ. ಆದರೆ ನಂಗೆ ಅನ್ಸ್ಮಟ್ಟಿಗೆ 270 280 ಬರ್ಬೇಕಿತ್ತು, ಹಂಗಿತ್ತದ. ಸೊ ಅಲ್ಲೇ KL ರಾಹುಲ್ ಇರಲಿ ಜಗ್ಗುನ ಈಗ ಹೋದ್ರೆ ಏನಾಕೈತಿ ಅಂತ ಜಕ್ಕೊಂಡು ಹೊಂಟಿದ್ರು. ಸ್ಪಿನ್ನರಿಗೆ ಜಾಂಪಾಗೋದು ಅಟ್ಯಾಕ್ ಮಾಡಿಲ್ಲ, ಒಂದೊಂದು ಆಡೋದು ಲಾಸ್ಟಿಗೆ ಇದು ಮಾಡೋದು. ಅವಾಗ ಅದು ಬ್ಯಾಡ್ ಲಕ್ಕಿಗೆ ಔಟ್ ಆಗಿಬಿಟ್ರು. ಸೊ ಡ್ರ್ಯಾಗ್ ಆಗಿಲ್ಲ. ಕೊಹ್ಲಿ ವಿಕೆಟ್ ಭಾಳ ಕ್ರೂಷಿಯಲ್ ಇತ್ತು. ರೋಹಿತ್ ಶರ್ಮಾ ವಿಕೆಟ್, ರೋಹಿತ್ ಶರ್ಮಾದಂತೂ ಪ್ಲ್ಯಾನ್ ಅದೇ ಹೇಳ ಏನು ಪ್ಲ್ಯಾನ್ ಇತ್ತಂತೆ. ಅದನ್ನು ಹೇಳಿದಲ್ಲ, ಅವು ಹೆಂಗಿದ್ರು ಜಾಸ್ತಿ ಹೊತ್ತು ಅವ್ರಿಗೆ ಆಡಿಸ್ಬಾರ್ದು ಅಂತಂದು. ಅವ್ರಿಗೆ ಇನ್ನೊಂದು ಏನು ಗೊತ್ತಿತ್ತು ಅಂದರೆ, ಒಂದು ಕಾರ್ನರ್ ಇಟ್ಟಿದ್ರೆ ಆಮೇಲೆ ಲಾಂಗ್ ಆನ್ ಹಿಂದೆ ಇಟ್ಟಿರಲಿಲ್ಲ. ಅವು ಹೆಂಗೆ ಅಟ್ಯಾಕ್ ಮಾಡೋಣಪ್ಪ ಅಂತ ಈ ಕಡೆನೇ ಮ್ಯಾಕ್ಸಿ ಹಾಕತ್ತಿದ್ದ. ಸೊ ಲಾಂಗ್ ಆಫ್ ಹಿಂದೆ ಇಟ್ಟಿದ್ರೆ ಕಾರ್ನರ್ ಹಿಂದೆ ಇಟ್ಟಿದ್ರೆ ಅವಾಗ ಹಿಂಗೆ ಹೊಡಿತಾನಂತಂದ್ರೆ ರೋಹಿತ್ ಶರ್ಮಾ ಅದೇ ಇತ್ತು. ನೀವು ಈಗ ಇಲ್ಲಿಂದ ಇದ್ರೆ ಲಾಂಗ್ ಆನ್ ಮೇಲೆ ಹೊಡಿಬೇಕಂತ ಹಂಗೆ ಮಾಡಿನ ತಕ್ಕೊಳ್ಳೋದಿತ್ತು ಅವ್ರಿಗೆ. ಅದು ಪ್ಲ್ಯಾನ್ ವರ್ಕೌಟ್ ಆತ ಅವ್ರಿಗೆ ಆ ಟೈಮ್. ಡಿಫಿಕಲ್ಟ್ ಇತ್ತು ಬಿಡ. ಯೂಶಲಿ ಹೆಂಗಿರುತ್ತೆ ಸ್ಕ್ಯಾಂಡಿ, ಲಾಸ್ಟ್ ಓವರ್ ಆಫ್ ಪವರ್ ಪ್ಲೇ ಭಾಳ ರಿಸ್ಕಿ, 6th ಓವರ್ ಟಫೆಸ್ಟ್ ಓವರ್ ಅಂತ ಹೇಳ್ತಾರೆ. ಹಂಗೆ ಪವರ್ ಪ್ಲೇದಾಗ 10th ಓವರ್. ಸೊ ಅವಾಗ ಮೈಂಡ್ಸೆಟ್ ಏನಿದೆ, 1 ಓವರ್ ಐತೆ ಪವರ್ ಪ್ಲೇ ಹೊಡ್ಕೊಳ್ಳೋಣ ಅಂತ. ಅವಾಗ ಅಷ್ಟು ರಿಸ್ಕ್ ತೊಗೊಂಡ್ರೆ, ಹಂಗೆ ನೋಡಿದ್ದೆ ಅಂದರೆ ರಿಸ್ಕು ಭಾಳ ಹೈ ಇತ್ತು, ರಿವಾರ್ಡು ಭಾಳ ಹೈ ಇತ್ತು. ಅದು ಆಪ್ಷನ್ ತೊಗೊಂಡ್ರೆ ಅವ್ರು ಮ್ಯಾಕ್ಸಿಗೆ ತೊಗೊಂಡು ನೋಡೋಣ ಏನಾಕೈತೆ ಅಂತ ಪೇ ಆಫ್ ಆಗ್ತದೆ ಹಂಗೆ. ಬಟ್ ಅವ್ರ ತಲೆಯಾಗ ಮೇನ್ ಯಾವಾಗಲೂ ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಇದ್ರು ಆ ಮ್ಯಾಚಿಗೆ. ವಿರಾಟ್ ಕೊಹ್ಲಿ KL ರಾಹುಲ್ ಇರಲಿ, ಅಷ್ಟು ಹರ್ಟ್ ಮಾಡಿಲ್ಲ ಅನ್ನೋ ನಡೀತೈತಿ. ವಿರಾಟ್ ಶ್ರೇಯಸ್ ಜೊತೆ ಆಡಬಾರ್ದು, ವಿರಾಟ್ KL ಜೊತೆನ ಆಡ್ಬೇಕು ಜಾಸ್ತಿ ಓವರ್. ಹಂಗೆ ಶ್ರೇಯಸ್ ಜೊತೆ ಆಡಿದ್ರೆ ಒಬ್ಬ ಸ್ಟೇಬಲೈಸ್ ಮಾಡ್ತಾನೆ, ಹಂಗಿಲ್ಲ. ಇಬ್ರು ಸ್ಲೋ ಒಂದ್ ಸ್ವಲ್ಪ ನೋಡ್ಕೊಂಡು ಆಡೋರು, ಸ್ಟೇಬಲೈಸರ್ಸ್ ಅಟ್ಯಾಕರ್ಸ್ ಕನ್ಸಾಲಿಡೇಟರ್ಸ್ ಇರ್ಬೇಕಂತ. ಹಂಗ ಸೂರ್ಯ ಬಂದ ಭಾಳ ಲೇಟ್ ಆತಾನೆ. ಸೂರ್ಯ ವಾಸ್ ನಾಟ್ ಏಬಲ್ ಟು ಕನೆಕ್ಟ್ ಒಂದು ಬಾಲ್ ಇಲ್ಲ, ಸ್ಲೋ. ಅದು ಮತ್ತೆ ಏನಿರ್ತೈತಿ ಕ್ಯಾಂಟಿ, 3 ಗಂಟೆ ಹೀಟು, ವಿಕೆಟ್ ಅವಾಗ ಬ್ರೇಕ್ಔಟ್ ಆಗೇ ಆಗ್ತೈತಿ. ಅವಾಗ ಈವನ್ ಇರಂಗಿಲ್ಲ, ಅನ್ವೇರಿಡ್ ಬೌನ್ಸ್ ಇರ್ತೈತಿ. ಸೊ ಅವಾಗ ಅದಾದ್ಮೇಲೆ ಹೆಂಗೆ ಬರ್ತೈತಿ ಹೇಳಕ್ಕೆ ಬರಂಗಿಲ್ಲ. ಅವಾಗ ಟಫ್ ಇತ್ತು ಅವಾಗ ಬ್ಯಾಟಿಂಗ್ ಆಡೋದು. ಆಮೇಲೆ ಈಸಿ ಹಾಕೊಂತ ಹೋಗ್ತದೆ. ಅದು 3 ವಿಕೆಟ್ ಹೋದಾಗ ಸ್ವಲ್ಪ ಹೋಪ್ ಬಂದಿತ್ತೆ. ನೆಕ್ಸ್ಟ್ ಸ್ಲಿಪ್ದಾಗ ಕ್ಯಾಚ್. ಈಗ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಈ ಸೆಗ್ಮೆಂಟ್ದಾಗ ಕಣ್ಣ ನೀರು ಇಟ್ಕೊಂಡು ನೋಡ್ತಿರ್ತಾರೆ. ಖಡಾ ಹೂ ಆಜ್ ಭೀ ವಹಿ ಅಂತೇಳಿ ರೀಲ್ ಬರತ್ತಲ್ಲ ಹೆಂಗು. ಈ ಮತ್ತೆ ಈಗ ಏನಾಗ್ಬಿಟ್ಟೈತೆ ಇನ್ನೊಂದಂದ್ರೆ, ವರ್ಲ್ಡ್ ಕಪ್ ಮೇಲೆ ವರ್ಲ್ಡ್ ಕಪ್ಸ್ ಬ್ಯಾಕ್ ಟು ಬ್ಯಾಕ್ ಬರೋದಿಲ್ಲ, ಅದು ಕಂಟಿನ್ಯೂಸ್ ಆಡ್ಬೇಕಾಗತೈತಿ. ಖರೆ ಮತ್ತೇನು ಮಾಡ್ಬೇಕು, ICCದವರು ಅವ್ರದ್ದು ನಡಿಬೇಕಲ್ಲ, ಅದಕ್ಕೆ ಅವರು ವರ್ಲ್ಡ್ ಕಪ್ ಮೇಲೆ ವರ್ಲ್ಡ್ ಕಪ್ ಇಡತ್ತಾರೆ. ಅದು ಹಂಗೆ ಕೋವಿಡ್ದಾಗ ಆಗ್ಲಿಲ್ಲಲ್ಲ, ಸ್ವಲ್ಪ ಡೈನಾಮಿಕ್ಸ್ ಚೇಂಜ್ ಆಗ್ಬಿಡುತ್ತೆ. ಕಮಿಂಗ್ ಟು ಈಗ ಇನ್ನೊಂದು ಬರೋದೈತಿ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್. ಟೀಮ್ ಅಂತೂ ಸೆಲೆಕ್ಟ್ ಆಗೈತಿ, ಲುಕ್ಸ್ ಗುಡ್. ಬಟ್ ನನಗೆ ಒಂದೇ ಹೆದರಿಕೆ ಏನಂತಂದ್ರೆ, ಇವು ಬೇರೆ ಟೀಮು ಹುಚ್ಚನಾಗತ್ತೆ ಹೊಡೆಯತ್ಬಿಟ್ರು. ನಮ್ಮ ಕಡೆ ಅಂತ ಅಗ್ರೆಸಿವ್ ಹಿಟ್ಟಿಂಗ್ ಇಲ್ಲ ಕಂಟಿನ್ಯೂಸ್. ಸೂರ್ಯ, ಜೈಸ್ವಾಲ್, ಶರ್ಮಾ, ಕೊಹ್ಲಿ ಇಸ್ ಅ ಸ್ಟೇಬಲೈಸರ್. ಕಿಂಗ್ ಸ್ಯಾಮ್ಸನ್ ಅಟ್ಯಾಕ್, ಸ್ಯಾಮ್ಸನ್ ಆಡ್ಸೋದು ಡೌಟ್. ಪಂತ್ ಅಲ್ಲ, ಪಂತ್. ಕೊಹ್ಲಿ ಸೆಲೆಕ್ಷನ್ ಮೇಲೆ ಕ್ವಶನ್ಸ್ ಮಾಡ್ದ ನಂಗೆ ಹುಚ್ಚ ಅನಿಸ್ತೈತಪ್ಪ. ಕೊಹ್ಲಿ ಸ್ಟ್ರೈಕ್ ರೇಟ್ ಎಸ್, ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋದೆ ಹಿಂಗೆ. ಎಸ್, ಡೇಟಾ ಸೈಂಟಿಸ್ಟ್ ಹೇಳ್ರಪ್ಪ. ಮೊನ್ನೆ ನೀ ಕೊಹ್ಲಿ T20 ಒಳಗೆ ತೆಗೆದು ನೋಡು, ಅವ್ರ ಕನ್ಸಾಲಿಡೇಟರ್ ಅವ್ರ ಸ್ಟ್ರೈಕ್ ರೇಟ್ ಯಾವಾಗಲೂ 138 140 ಹಿಂಗೆ ಇರ್ತೈತಿ. ಅದು ಅವ್ರ ರೋಲ್, ಅದು ಕ್ಲಿಯರ್ ಐತಿ.
ನೀ ಫಸ್ಟ್ 50 ಹೊಡಿಯುವಾಗ ಅವ್ರು ಎಷ್ಟು ಬಾಲ್ 37 ಬಾಲ್ 38 ಬಾಲ್ ತೊಗೊಂಡಿರ್ತಾರೆ. ಅದಾದಮೇಲೆ ಅವ್ರು ನೆಕ್ಸ್ಟ್ 20 ಬಾಲ್ಸ್ನಾಗ ಹೊಡಿಯೋಣಪ್ಪ 25 ಬಾಲ್ಸ್ದಾಗ ನೆಕ್ಸ್ಟ್ 50 ಹೊಡಿಯೋಣ. ಅದು ಅವ್ರ ರೋಲ್. ಅದು ಅವ್ರಕ್ಕಿಂತ ಗೇಮ್ ಸಿಚುವೇಶನ್ ರೀಡ್ ಮಾಡೋ ಕ್ರಿಕೆಟರ್ ಹುಟ್ಟೇ ಇಲ್ಲ, ಬರೋಂಗೂ ಇಲ್ಲ. ತೆಂಡೂಲ್ಕರ್ ಬಿಟ್ಟು ಗೇಮ್ ಸಿಚುವೇಶನ್ ರೀಡ್ ಬ್ಯಾಟಿಂಗ್ ಒಳಗೆ ವಿರಾಟ್ ಹೆಂಗೆ ಮಾಡ್ತಾರೆ ನಂಗೆ ಅದು ನಂಬರ್ 1 ಅನ್ನಿಸ್ತೈತಿ. ಯಾವ ಟೈಪ್ ಚೇಸ್ ತೊಗೊಂಡು ಹೋಗ್ತಾರೆ, ಏನು ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್. ಅದು ಮ್ಯಾಚೇ ಮಾಡಕ್ಕೆ ಅದು ಅವ್ರ ಥಾಟ್ ಪ್ರೊಸೆಸ್ ಐತೆ, ಮಸಲ್ ಮೆಮರಿದಾಗ ಬಂದುಬಿಟ್ಟೈತವ್ರಿ ಯಾವ ಟೈಮ್ನಾಗ. ಅದು ಅವ್ರದ್ದು ಮೇನ್ USP ಏನು, ಫಸ್ಟ್ 37-38 ಬಾಲ್ಸ್ದಾಗ 50 ಹೊಡಿತಾರೆ, ಆಮೇಲೆ ನೆಕ್ಸ್ಟ್ 25 ಬಾಲ್ದಾಗ 50 ಹೊಡಿತಾರೆ. ಹಂಗೆ ಇರ್ತೈತೆ ಪ್ಲ್ಯಾನ್. ಬಟ್ ನೀ ಅವ್ರದ್ದು ಈಗ ಎಲ್ಲರೂ ಏನಂದ್ರೆ ಸ್ಟಾರ್ಟಿಂಗ್ ಅದು RCB ಸೋತಾರಂತ ಮಾತು ಬಂದಿದ್ದು ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಹೆಂಗೆ 140ದಾಗ ಆಡೋದು ಅಲ್ಲೂ ಬೇರೆದು ನೋಡ್ಬೇಕಲ್ಲ. ನೀ ರಜತ್ ಪಾಟೀಲ್ ಅವ್ರು ಹೋಗತ್ತಾರ ಬರತ್ತಾರೆ, ಅವಾಗ ಏನು ಮಾಡ್ಬೇಕು, ಸ್ಟಾರ್ಟಿಂಗ್ ಫಾಫಿಗೆ ಕೊಡೋದು, ಫಾಫ್ ಹೊಡಿಯುವಾಗ ಅವ್ರು ಇದು ಕನ್ಸಾಲಿಡೇಟ್ ಮಾಡತ್ತಿದ್ರು. ಆಮೇಲೆ ಪಟ್ಟಿದಾರ್ ಸ್ಪಿನ್ ಹಿಟ್ರ್ ಅಂತ ಅವ್ರಿಗೆ ಕೊಡ್ತಿರ್ತಾರೆ. ಸೊ ನಮಗೇನು ಕಂಟೆಕ್ಸ್ಟ್ ಕೂಡಿ ಬರತ್ತಿರ್ಲಿಲ್ಲ, ಅದೆಲ್ಲ ನೋಡಿನ ಆಡ್ತಿರ್ತಾನೆ ಕಿಂಗ್. ಅದಾದ್ಮೇಲೆ ಏನಾಯ್ತು, ಈಗ ಇಲ್ಲಿ ಬರತ್ತಿಲ್ಲ ಹಂಗೆ ಹಿಂಗೆ ಬಂದು ಅದ್ರಾಗ ಅವ್ರು 10 ದಿನದಾಗ ಹೆಂಗೆ ಚೇಂಜ್ ಮಾಡ್ಯಾರು. ಕೊಹ್ಲಿ ಹೆಂಗೆ ಚೇಂಜ್ ಆಗ್ತಾರೆ, 2 ಸ್ಟ್ರೋಕ್ ಡೆವಲಪ್ ಮಾಡ್ಬೇಕಂದ್ರೆ 2 ತಿಂಗಳು ಬೇಕು, 5 ದಿನದಾಗ ಮಾಡ್ಯಾರು. ಆಮ್ಯಾಗ ಎಲ್ಲಿ ಲಾಸ್ಟ್ 7 ಮ್ಯಾಚ್ ತೆಗೆದಂದ್ರೆ ಸ್ಟ್ರೈಕ್ ರೇಟ್ 170-180. ಸೊ ಕೊಹ್ಲಿ ಯಾವಾಗ ಆಕ್ಸೆಲರೇಟ್ ಮಾಡ್ಬೇಕು ಅವಾಗ ಮಾಡೇ ಮಾಡ್ತಾರೆ. ಯಾವ್ದು ಹಿಂಗೆ ಬೌಲರ್ ಹಂಗೆ ಅಂತ ಏನಿಲ್ಲ. ಅದಂತರೂ ಮಾತಾಡೋ ಪಾಯಿಂಟೇ ಇಲ್ಲ. ಕೊಹ್ಲಿಗೆ ಅವು ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಯಾವ ಟಫ್ ಟೀಮಲ್ಲಿದ್ದರೂ ಅವ್ನು ನಿಂದ್ರಬೇಕೆ. ಸೊ ಅದು ಮಾತಾಡೋ ಪಾಯಿಂಟೇ ಇಲ್ಲ. ಕೊಹ್ಲಿ ಕಿಂಗನ್ನ ಅದು ಮತ್ತಿದು ಲೈಕ್ ಅವ್ನು ಸ್ಟ್ರೈಕ್ ರೇಟ್ ನೋಡಬಾರ್ದು, ನಂಬರ್ಸ್ ಅದಂಗೆ. ನೀನು ಅಷ್ಟು ನಾ ಇನ್ನೊಂದು ಅದೇ ಚೇಂಜ್ ಮಾಡೋಕೆ ಹೋಗ್ತೀನಿ. ಈಗ ಬ್ರಾಡ್ಕಾಸ್ಟರ್ಸ್ ಆತ, ಅನಲಿಸ್ಟ್ ಆತ, ಟೂ ನರ್ಡಿ ಅವ್ರು ಜಸ್ಟ್ ನಂಬರ್ಸ್ ಅಂತ ಬಂದುಬಿಡ್ತೈತಿ. ಹಂಗೆ ನೋಡೋಕೆ ಬರೋಂಗಿಲ್ಲ. ನೀ ಡೀಪ್ ಡೈವ್ ಮಾಡಬೇಕು. ಏನಪ್ಪ ಸ್ಟ್ರಾಟಜಿ ಏನೈತಿ, ಬೌಂಡ್ರಿ ಪರ್ಸೆಂಟೇಜ್ ಏನೈತಿ, ನಾನ್ ಬೌಂಡ್ರಿ ಸ್ಟ್ರೈಕ್ ರೇಟ್ ಏನಿರ್ಬೋದು, ಯಾವ ಬೌಲರಿಗೆ ಅಟ್ಯಾಕ್ ಮಾಡತ್ತಾರೆ, ಏನು ಮಾಡತ್ತಾರೆ, ಅದೆಲ್ಲ ಗೊತ್ತಿರ್ತೈತಿ. ಅದನ್ನೆಲ್ಲ ಪ್ಲ್ಯಾನ ಮಾಡಿ ಮಾಡ್ತಿರ್ತಾರೆ. ಸೊ ನೀ ಕೊಹ್ಲಿ ನೋಡಿದಂದ್ರೆ ಬೌಂಡ್ರಿ ಪರ್ಸೆಂಟೇಜ್ ಜಾಸ್ತಿ ಇರೋಂಗಿಲ್ಲ. ಆದರು ಡಾಟ್ ಬಾಲ್ ಆಡೋಕ್ಕೆ ಚಾನ್ಸ್ ಇರ್ತದೆ. 1, 2, 3 ಹೊಡ್ಕೊಂತಾನೆ ಇರ್ತಾರೆ ಯಾವಾಗಲೂ. ಸೊ ಅದು ಸ್ಟ್ರಾಟಜಿ ಇತ್ತು. ಅದ್ರಾಗ ಈ ಸತಿ ಇಲ್ಪ ಗೊತ್ತಾಯ್ತು, ಎಂಬ್ರೇಸ್ ಮಾಡಿದ್ರಲ್ಲ, ಅದೇ ಒಂದು ದೊಡ್ಡದು. ಈಗ ಇಲ್ಪ ಎಲ್ಲರೂ ಹೊಡ್ಯಾತಾರೆ, ಆಟ ಚೇಂಜ್ ಆಗೈತೆ, ಹೊಡೆಯಬೇಕು. ಹೆಂಗೆ ಒಂದು ವಾರದಾಗ ಚೇಂಜ್ ಮಾಡ್ತಾರೆ ಅಂದ್ರೆ ಗೇಮ್ ಪ್ಲ್ಯಾನ್ ಎಲ್ಲಿಂತ ಎಲ್ಲೋ. ಸ್ಯಾಮ್ ಕರ್ನಿ ಹೆಂಗೆ ಬಿದ್ದುಪ್ಪ, ಸ್ಲಾಗ್ ಸ್ವೀಪ್ ಅದು ಎಲ್ಲೆಲ್ಲಿಂತ ಎಲ್ಲಿ. ಅದಲ್ಲ ಹೊಸ ಸ್ಟ್ರೋಕ್ ತೊಗೊಂಡಿದ್ದು ಹಿಂಗೆ ಪಗ್ ಹಿಂಗೆ ಹೊಡಿಯೋದು ಸ್ಲಾಗ್. ಒಂದು 5 ದಿನದಾಗ ಅದು 3 ತಿಂಗಳು ಕ್ರಿಕೆಟ್ ಆಡಿಲ್ಲ ದೋಸ್ತು. ಕ್ರಿಕೆಟ್ ಆಡ್ಲಾರ್ದಾಗ 3 ತಿಂಗಳು ಬ್ರೇಕ್ ಇತ್ತಲ್ಲ, ಅದಾಗಿ ಬಂದು 1 ವಾರದಾಗ ರೆಡಿ ಆಗಿ ಮತ್ತು ಹಿಂಗೆಲ್ಲ ಮಾಡ್ತಾರಂದ್ರೆ ಅವ್ರ ಬಗ್ಗೆ. ವಿರಾಟ್ ಕೊಹ್ಲಿ ಸೆಲ್ಫಿಶ್ ಅಂತಾರೆ. ಮಾತಾಡೋದು ಇಲ್ಲೋ, ಟೀಮ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ಥ್ರೈವ್ ಮಾಡ್ತಾರ ಅವ್ರು. ಹೆಂಗೆ ಯಾವ ಟೈಮ್ನಾಗ ಟೀಮ್ ಗೆಲ್ಲಿಸ್ಬೇಕಪ್ಪ ಅಷ್ಟೇ. ಸೆಲ್ಫಿಶ್ ಅಂತೂ 5 ಬಾಲ್ ಜಾಸ್ತಿ ತೊಗೊಂಡು 100 ಹೊಡ್ಯಾಕೆ ಏನು 100 ಹೊಡೋದು ಏನು. 2023 ವರ್ಲ್ಡ್ ಕಪ್ ಸ್ಟ್ರೈಕ್ ಕೊಡತ್ತಿರ್ಲಿಲ್ಲ, ಹೊಡಿತಾನ ಅಂತೇಳಿ ಅದಕ್ಕೆ 10 ಓವರ್ ಅದಾವು. ನ್ಯೂಜಿಲೆಂಡ್ 10 ರನ್ ಹೊಡಿಬೇಕು. ಇಷ್ಟೆಲ್ಲ ಗೆದ್ದೇವಿ. ಬಟ್ ನಂಗೆ ಏನು ಚೋಕ್ಲಿ ಅಂತಾರೆ ಮತ್ತೆ ಪಾಕಿಸ್ತಾನ ಮಾತ್ರ ಒಬ್ಬರ ನಿಂದಿರ್ಬೇಕಲ್ಲೇ ಚೋಗ್ಲಿ ಎಲ್ಲಿ. 2022 ಯಾರೋ ಒಂದು ಟ್ವೀಟ್ ನೋಡಿದಪ್ಪ. ನಂಗೆ CSK ಫ್ಯಾನ್ಸ್ ಭಾಳ ಪರಿಚಯ ಅದಾರ. ನಾ RCB ಫ್ಯಾನು, ನಂಗೆ ಬೈಯಂಗಿಲ್ಲ, ಟ್ರೋಲ್ ಮಾಡಂಗಿಲ್ಲ, ನಾನು ಅವ್ರಿಗೆ ಮಾಡಂಗಿಲ್ಲ, ಅವ್ರಿಗೂ ರೆಸ್ಪೆಕ್ಟ್ ಐತೆ. ನಾನು ಲಿಟ್ರಲಿ ನನ್ನ ಕಡೆ ಮೆಸೇಜ್ ಐತಿ, CSK ಫ್ಯಾನ್ ಅವ, ಐ ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಬಿ ಅ RCB ಫ್ಯಾನ್. ದಿಸ್ ಇಯರ್ ಯು ಗೈಸ್ ಡಿಸರ್ವ್ ಅ ಟ್ರಾಫಿ, ಐ ಹೋಪ್ ಯು ಗೈಸ್ ವಿನ್ ಅಂತ. CSK ಫ್ಯಾನ್ಸ್ IPL ಫ್ಯಾನ್ಸು ಹೋಗಿದ್ದಲ್ಲ, ಅಲ್ಲೂ ಹೇಳ್ಯಾರ ನನಗೆ. ಹಿಂಗೆ ಟ್ರೋಲ್ ಮಾಡೇ ಇಲ್ಲ ನನ್ಗೆ RCB ಫ್ಯಾನ್. RCB ನಿಮ್ದು, ನಮ್ಮ CSK ಎಲ್ಲರೂ ನಿಮ್ಮ ಟೀಮ್ ಭಾಳ ಕ್ಯಾಪಬಲ್ ಐತಿ, ಇಷ್ಟು ಫ್ಯಾನ್ಸ್ ಅದಿರಿ, ನಿಮಗೆಲ್ಲ ಒಂದು ಖುಷಿ ಬರ್ಬೇಕಂತೆಲ್ಲ ಮಾತಾಡ್ತಾರೆ. ಬಟ್ ನಾ ಒಂದು ಟ್ವೀಟ್ ನೋಡಿದ್ದೆ, ದ್ಯಾಟ್ ಈಸ್ ಅ ಫೇಕ್ CSK ಫ್ಯಾನ್ ಅಂತಂದ್ರೆ ಇದು ಒಂದು ಧೋನಿ ಫ್ಯಾನ್ ಅಂತಂದ್ರು ಚಲೋ. ಕೊಹ್ಲಿ ಹೆಟ್ರ, ಶರ್ಮಾ ಹೆಟ್ರ, ಧೋನಿನ ದೇವ್ರು ನನಗೆ ಅಂತ ಟೈಪ್ ಫ್ಯಾನ್. ಇದು ಹೋದ ವರ್ಷ ಗುಜರಾತ್ ಟೈಟನ್ಸ್ ಜಡೇಜಾ ಹೊಡೆದಲ್ಲ 14.5 ಇದು ವರ್ಷ, ದ್ಯಾಟ್ ಈಸ್ ಗ್ರೇಟರ್ ದ್ಯಾನ್ ಓವರ್ ಹೈಪ್ಡ್ 18.5 ಅಂತ ವಿರಾಟ್ ಕೊಹ್ಲಿ ಹೊಡೆದಿದ್ದೆ ಪಾಕಿಸ್ತಾನ ಅಗೇನ್ಸ್ಟ್. ಅದು ಓವರ್ ಹೈಪ್ಡ್ ಅಂತದ ಆ ಶಾರ್ಟ್ಸ್, ಆ ಪ್ರೆಷರ್. ಮೆಲ್ಬರ್ನ್ MCG ಕಾಲ್ ನಡಗಾತಿದ್ವು ಅಲ್ಲಿ. MCG ನೀ ಇದ್ದಲ್ಲ ಅಲ್ಲಿ. ಏನು 90,000 ಕ್ರೌಡ್, ಅದ್ರಾಗ ಪಾಕಿಸ್ತಾನ ಫ್ಯಾನ್ಸು ಅದಾರ, ಮತ್ತೆ ಒದರಾಡತ್ತಾರ. ಎಂಥ ಅಟ್ಮಾಸ್ಫಿಯರು. ನಂದು ವೈಫಿಂದು ಫಸ್ಟ್ ಗೇಮ್ ಅದು, ಬೇರೆ ಅಟ್ಮಾಸ್ಫಿಯರು, ಚಾನ್ಸ್ ನಡಗಾತಾವು. ಅದು ನಂಗೆ ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡೋದು. ಲಿಟ್ರಲಿ ಹೆಂಗೆ ಕುಂತೇನೆ ಕಾಮೆಂಟ್ರಿ ಬಾಕ್ಸ್ ಒಳಗೆ ಹುಡಿ ಹಾಕೊಂಡಿನಿ, ನಾ ಒಳಗದೇನಿ, ನಡಗಾತೇನ ಗೆಲ್ತಾರೋ ಇಲ್ಲ ಅಂತ ಆ ಪರಿವು ಪ್ರೆಷರ್. ನಾ ಅಂತರೂ ಅಕ್ಷರ ರನ್ಔಟ್ ಆತಲ್ಲ,
ಹಾರ್ದಿಕ್ ಅವಾಗ ಬಂದ್ರೆ ಅವಾಗ ಸ್ಲೋ ಒಂದು ಆಡತ್ತಿದ್ರು. ಸ್ಟಾರ್ಟಿಂಗ್ 2 ಓವರ್ ನೋಡಿ ಅಂತೂ ಯಾವ ಪರಿ ಡ್ರಾಪ್ ಇನ್ ಪಿಚಸ್ ಅಲ್ಲ ಯಾವಾಗಲೂ ಮ್ಯಾಲೆ ಇರ್ತಾವೆ, ಬೌನ್ಸ್ ಭಾಳ ಆಗ್ತಿರ್ತೈತಿ. ಅವಾಗ ಫ್ಲಿಕ್ ಮಾಡ್ತಾರು ಪಾಕಿಸ್ತಾನಿ ಬೌಲರ್ಸ್ ರಿಸ್ಟ್. ಫಸ್ಟ್ 2 ಓವರ್ ನೆಕ್ಸ್ಟ್ ಲೆವೆಲ್, ಒಂದು ಒಳಗೆ ಬರತೈತಿ. KL ಔಟ್, ರೋಹಿತ್ ಔಟ್, ಅಕ್ಷರು ರನ್ಔಟ್, ಆಮೇಲೆ ಸೂರ್ಯ ಔಟ್. ಇದಾದ್ಮೇಲೆ ಪಾಂಡ್ಯ ಮತ್ತು ಇವ್ ಬಂದರು. ಒಂದೊಂದು ಆಡತ್ತಾರ. ಎಲ್ಲಿ ದೋಸ್ತ ಹೆಂಗೆ ಬೇಕಾದ ಹೊರಾಡತ್ತಾರ ಪಾಕಿಸ್ತಾನ್ ಫ್ಯಾನ್ಸ್. ನಾ ಏನು ಮಾಡಿದ್ದೆ ಅವಾಗ ಅಸಿಸ್ಟ್ ಮಾಡಾಕಿದ್ರಪ್ಪ, ಅವಾಗ ಸ್ವಲ್ಪ ತಳ್ಳು ಹೋಗಿ ಸ್ವಲ್ಪ ಹೊರಗೆ ಬಂದು ಫ್ಯಾನ್ಸ್ ಜೊತೆ ವೈಫ್ ಜೊತೆ ಕುಂದ್ರು ಹಿಂಗೆ ಮಾಡತ್ತಿದ್ದೆ. ಏನು ಅಟ್ಮಾಸ್ಫಿಯರು ಎಲ್ಲ ಪಾಕಿಸ್ತಾನ್ ಫ್ಯಾನ್ಸ್ ಮೇಲೆ ಗೆಲ್ತೇವೆ ದೋಸ್ತ್, ಮುಗೀತಿಸ್ತೆ ಬಂದ ಬಿಡ್ತೀವಿ, ಸೋತೀವಿ, ICC ಮುಗೀತಪ್ಪ ನಮ್ದು ಬಂದ ಬಿಡ್ತೀಸತ್ತೆ ಅಂತ ಒಂದೊಂದು ಹೆಂಗೆ ತೊಗೊಂಡ್ರು. ಎಲ್ಲ ಹೊರಗೆ ಡಗೌಟ್ನಾಗಾರ ನೋಡ್ಬೇಕಿತ್ತು. ನೀನು ನರ್ವಸ್ DK ಚಳಿಯಾಗಿ ಮ್ಯಾಲಿನ ತಳಗೆ ಸ್ಪ್ರಿಂಟೇ ಟಕ್ ಕಾಂಕ್ರೀಟ್ ಮೇಲೆ ಸ್ಪೈಕ್ಸ್ ನಿಂತ್ಕೊಂಡು ಆ ಪರಿ ಚಳಿ ಆ ಪರಿ ರೆಡಿ ಆಗತ್ತಾರೆ. ಆಮ್ಯಾಗ ಸ್ಲೋ ಒಂದೊಂದು ಹೋಪ್ಸ ಇಲ್ಲ ಒಟ್ಟೆ. ಬಟ್ ಏನು ಕ್ಯಾಲ್ಕುಲೇಷನ್ 15-16 ಓವರ್ ಮಟನೂ ಹೋಪ್ಸ್ ಇಲ್ಲ. ಆಮ್ಯಾಗ ಶೈನ್ ಅಫ್ರೀದಿಗೆ 2 ಹೊಡೆದಿದ್ದೆ, ಅವಾಗ ಸ್ವಲ್ಪ ಹೋಪ್ಸ್ ಬಂತೆ. ಅದಾದ್ಮೇಲೆ ಹ್ಯಾರಿಸ್ ರಾಫಿಗೆ ಹೊಡೆದಿದ್ದಂತೂ ಏನಿತ್ತದು ದೋಸ್ 2 balls. ಅದು ಹ್ಯಾರಿಸ್ ರಾಫ್ ಇನ್ ಫಸ್ಟ್ 6 ಇಂದ ಅದು ಅಟ್ಮಾಸ್ಫಿಯರ್ ಹೆಂಗೆ ಶಿಫ್ಟ್ ಆಗುತ್ತೆ ಇನ್ ದ ಸ್ಟೇಡಿಯಂ, ವಾಟ್ ವಾಸ್ ಹ್ಯಾಪನಿಂಗ್ ಸ್ಟೇಡಿಯಂ. ನಾನಂತೂ ಹೇಳ್ತೀನಿ ಏನು ಕೇಳ್ಸತ್ತಿಲ್ಲ, ಏನಂದ್ರೆ ಏನು ಕೇಳ್ಸತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಜೋರು. 1 lakh ಫ್ಯಾನ್ಸ್ ಲಿಟ್ರಲಿ. ಚಕದ ಇಂಡಿಯಾ ಸಾಂಗ್ ಹಿಂದೆ ಫಸ್ಟ್ 6 ಹೊಡೆದ ಮೇಲೆ ಎಲ್ಲರೂ ಹೆಂಗೆ ಬೇಕಾ ಓದಾಡತ್ತಾರೆ, ಟಿ ಶರ್ಟ್ ತಗೋದು ಹಂಗೆ ಆ ಪರಿ ಫುಲ್ ಎನರ್ಜಿ. ನೆಕ್ಸ್ಟ್ ಶಾಟ್ ಅಂತೂ ಯಾರು ಇಮ್ಯಾಜಿನ್ ಮಾಡಿಲ್ಲ ನಡಿ, ಹಿಂಗೆ ಮಾಡಿ ಹೊಡೆದಿದ್ದೆ. ಅದು ಫಸ್ಟ್ ಅದ್ರ ಹಿಂದಿಂದ ಇದು ಹೊಡೆದಿದ್ದು ಸೌಂಡ್ ಅಷ್ಟು 90,000 ಸೌಂಡ್ ಹೆಂಗೆ ಟಾಕ್ ಅಂದ್ ಬಂದು ನೋಡಿ ಹೊಡೆದ್ಮೇಲೆ ಟಾಕ್ ಅಂದ್ ಬಂತು. ಆತಪ್ಪ ಹೋತ್ ಹೊರಗೆ 6. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಹಂಗೆ ಈ ಕಡೆ ಮ್ಯಾನುವರ್ ಮಾಡಿ ಆ ಕಡೆ ಹೊಡೆದಿದ್ದು. ಅದಾದ್ಮೇಲೆ ಫುಲ್ ಹೋಪ್ಸ್ ಬಂತು. ಮತ್ತು ನೆಕ್ಸ್ಟ್ ಹಾರ್ದಿಕ್ ಔಟ್ ಆದಮೇಲೆ ಕುತ್ತಿಗೆ ಬಂತು, ಏನಪ್ಪ ಇದೆ ಹಾಗೆ. ಆಮೇಲೆ ನೋಬಾಲ್ ಒಂದು 6 ಆತಲ್ಲ, ಅದಾದಮೇಲೆ ಎಲ್ಲರೂ ಫುಲ್ ಖುಷಾದ್ರೆ. ಗೆದ್ದ ಮೇಲಂತೂ ನಮ್ಗೆ ಆಸ್ಟ್ರೇಲಿಯಾ ಅನ್ಸೇ ಇಲ್ಲ. ಅದು ಫುಲ್ ರೋಡ್ ಮೇಲೆಲ್ಲ 1 ತಾಸು 2 ತಾಸು ಫುಲ್ ಡಾನ್ಸ್, ಚಕದ ಇಂಡಿಯಾ ಸಾಂಗ್ ಹಾಕಿ ಆತ ಮುಗ್ದೇ ಇಲ್ಲು. ಫುಲ್ ಕ್ರೌಡ್, ಕಾಮೆಂಟ್ರಿ ಬಾಕ್ಸ್ದಾಗ ದಾನಿ ಸೇಟ್ ಆತ, ಇದಾತ ತೂರಾಡ್ ಹೋಗತ್ತೇವೆ. ಗೆದ್ದಿದ್ದು ಖುಷಿ ಹಿಂಗೆ ಕನ್ನಡ ಓದೋದಾತ. ಭಾರಿ ಮಜಾ ಮಾಡಿದ್ವಿ. ಆ ಮ್ಯಾಚ್ ಅಂತೂ ಭಾಳ ಮೆಮೊರೇಬಲ್, ಒನ್ ಆಫ್ ದ ಬೆಸ್ಟ್. ನಾನಂತರೂ ನೋಡಿದ್ದೆ. ಆ ಮ್ಯಾಚಿಗೆ ಬೀಟ್ ಮಾಡೋಕ್ಕೆ ಯಾವುದೂ ಆಗೇ ಇಲ್ಲ. 2016 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್. ಅದು ಭಾರಿ ವಿರಾಟ್ ಕೊಹ್ಲಿ ಸೇಮ್ ಸಿಚುವೇಶನ್. ಧೋನಿ ಮತ್ತು ಅವ್ರು ಮಾಡಿದ್ದೆ, ಧೋನಿ ಮತ್ತು ವಿರಾಟ್ ಕೊಹ್ಲಿ. ಬಟ್ ಧೋನಿ ಆಮೇಲೆ ಬಂದ್ರೆ, ಕೊಹ್ಲಿನೇ ಫಕ್ ಆ ಇನ್ನಿಂಗ್ಸ್ ಸೇಮ್ ಸಿಚುವೇಶನ್. 18 ಬಾಲ್ 48 ಬೇಕಿತ್ತು, ಅದ್ರಾಗೂ ಅದಷ್ಟ ಬೇಕಿತ್ತು. ಏನು ಮನುಷ್ಯಪ್ಪ ಕೊಹ್ಲಿ. ಆ ಎನರ್ಜಿ ನಂಗೆ 2022 ಅಲ್ಲ ಇದು ಹೊಡೆದಿದ್ದೆ, T20 ಅಕ್ಟೋಬರ್ 2022ದಾಗ ಹೊಡೆದಿದ್ದೆ. ಮೋರ್ ಸ್ಪೆಷಲ್ ಇದಕ್ಕಂತಂದ್ರೆ ಫಾರ್ಮ್ ಇರ್ಲಿಲ್ಲ ಅದಕ್ಕಿಂತ ಮುಂಚೆ. ಫುಲ್ ಏಷ್ಯಾ ಕಪ್ ಫಾರ್ಮ್ ಬಂದಿದ್ದೆ. ಏಷ್ಯಾ ಕಪ್ ಆದ್ಮೇಲೆ ಸೀದಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ICC ಟೂರ್ನಮೆಂಟ್ ವೆರಿ ಹಿಂಗೆ ನಿಂತೈತೆ ಮ್ಯಾಚ್. ಆಮೇಲೆ MCG ಗ್ರೌಂಡ್, ಇಡೀ ಕ್ರೌಡ್, ಇಡೀ ವರ್ಲ್ಡ್ ನೋಡತ್ತೈತಿ. ಅಣ್ಣ ನಿಂತು ಹೊಡೆದ. ನಾವು ಫಸ್ಟ್ ಯಾವಾಗ ಹೇಳ್ಸ್ಕೊಂಡಿ ಆ ಮ್ಯಾಚ್ ಹೋಗಿದ್ದು, ಸ್ಟೇಡಿಯಮ್ದಾಗ ಒಬ್ಬರು ಇಲ್ಲ. ಅವಾಗ ಲಿಟ್ರಲಿ 5 ಮಂದಿ ಅವಾಗ ಹೋಗ್ಯಾವ ನಾವು. ಮಧ್ಯಾಹ್ನ ಫುಲ್ ಖಾಲಿ ನೋಡಿ ಸೋಕ್ ಮಾಡಕ್ಕೆ. ಸೊ ಹೆಂಗೈತಪ್ಪ. ಆಮೇಲೆ ಒಂದೊಂದು 100,000 ಬಂತು. ಅವಾಗ ನೋಡ್ರಿ ಕಂಪ್ಯಾರಿಸನೇ ಇಲ್ಲೋ. ಹೆಂಗೆ 2 hours ಹೆಂಗೆ ಶಿಫ್ಟ್ ಆಯ್ತು ಲಿಟ್ರಲಿ ಕಣ್ಣಾಗೈತಿ. ಹೆಂಗೆ ತುಂಬಿತ್ತು, ಹೆಂಗೆ ಗೆದ್ರು. ಆಮೇಲೆ ಏನು ಇಮೋಷನ್ಸು ಕಾಮೆಂಟ್ರಿ ಬಾಕ್ಸ್ದಾಗ ಆತ ಇಲ್ಲ ಆತ. ಯಪ್ಪ ಅನ್ನಾವತ್ತು ಆ ಮ್ಯಾಚ್. ಯಾರಿದ್ರು ಕಾಮೆಂಟ್ರಿ ಬಾಕ್ಸ್ದಾಗ? ಅವಾಗೆಲ್ಲ ಗವಾಸ್ಕರ್ ಇದ್ರೆ, ರವಿಶಾಸ್ತ್ರಿ ಇದ್ರೆ, ಆಮ್ಯಾಗ ಹರ್ಷ ಬೋಗ್ಲೆ ಇದ್ರೆ, ಗವಾಸ್ಕರ್ ಇದ್ರೆ. ಗವಾಸ್ಕರ್ ತಳಗ ಆಮೇಲೆ ಲಾಸ್ಟಿಗೆ ಫುಲ್ ಹಿಂಗೆ ಸಣ್ಣ ಹುಡುಗರ್ಗತ್ತೆ ಹಿಂಗೆ ಚಿಕ್ಕ. ಬಟ್ ಕಾಲಿಂಗ್ ಸಮ್ಮನ್ ಲೈಕ್ ವಿರಾಟ್ ಕೊಹ್ಲಿ, ಅಚ್ಚೋಕ್ಲಿ ಆರ್ ಎನಿ ಗ್ರೇಟ್ ಪ್ಲೇಯರ್, ರೋಹಿತ್ ಶರ್ಮಾಗೂ ವಡಾಪಾವ್ ಅನ್ನೋದು, ಧೋನಿಗೆ ಧೋಬಿ ಅನ್ನೋದು, ಲೈಕ್ ನಮ್ಮ ಪ್ಲೇಯರ್ಸಿಗೆ ನಾವು ಹಿಂಗೆ ಮಾಡಿ ಇಷ್ಟು ಧೋನಿಗೆ ಎಷ್ಟು ICC ಟ್ರೋಫೀಸ್ ತಂದು ಕೊಟ್ರಪ್ಪ ನೀ. ಅದ್ರಾಗೂ ಮತ್ತು ಕ್ರೆಡಿಟ್ ಸ್ಟೀಲರ್ ಅಂತಾರೆ. ಧೋನಿ ನಾ ಎಂದೂ ಬಂದು ನೋಡಿಲ್ಲ, ನಾ ಬಂದು ಆಡಿದೆ. ವರ್ಲ್ಡ್ ಕಪ್ ಫೈನಲ್ಸ್ದಾಗ ಬಂದು ಗಂಭೀರ್ ವಿರಾಟ್ ಅದು ಪಾರ್ಟ್ನರ್ಶಿಪ್ ಭಾಳ ಕ್ರೂಷಿಯಲ್ ಇತ್ತು ನಮಗೆ. ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಮಾಡೋದಕ್ಕೆ ನಮ್ಮ ಸ್ಟೆಬಿಲಿಟಿ ಬಂತಂದ್ರೆ ಅದು ಟಾಕ್ಸಿಸಿಟಿ ಹೋಗ್ಬೇಕು. ಅಲ್ಲಿ ಮಟ್ಟ ನಾವು ಸ್ಪೋರ್ಟಿಂಗ್ ನೇಷನ್ ಅಂತ ಹೇಳ್ಕೊಳಕ್ಕೆ ಆಗಂಗಿಲ್ಲ. ನಂಗೆ ಸ್ಲೋಲಿ ಚೇಂಜ್ ಆಗಬೇಕು. ಈಗ ಒಲಿಂಪಿಕ್ಸ್ದಾಗೆಲ್ಲ ಮೆಡಲ್ಸ್ ಬರ್ಬೇಕು, ಬೇರೆ ಸ್ಪೋರ್ಟ್ದಾಗ ಹೋಗಿ ಗೆಲ್ಬೇಕು, ಎಲ್ಲ ಏನಾಗಬೇಕಂದ್ರೂ ನಾವು ಒಂದು ಸ್ಪೋರ್ಟ್ ಕಂಟ್ರಿ ನಾವು ಕ್ರಿಕೆಟ್ ಇಷ್ಟು ಯೂಸ್ ಆಗೈತಿ. ಫುಟ್ಬಾಲ್ದಾಗ ಅಷ್ಟು ಪೊಟೆನ್ಷಿಯಲ್ ಐತಿ. ಎನಿ ಸ್ಪೋರ್ಟ್ ಬರ್ಬೇಕದೆ. ಬಟ್ ಟಾಕ್ಸಿಸಿಟಿ ಹೋಗಬೇಕು.
ಅದು ಮ್ಯಾಟ್ರ್ ಆಗಲ್ಲ, ಮ್ಯಾಟ್ರ್ ಆಗ್ತೈತಿ. ಆ್ಯಸ್ ಫ್ಯಾನ್ಸ್ ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ನಮ್ಮ ಎನರ್ಜಿನೂ ಮ್ಯಾಟ್ರ್ ಆಗ್ತೈತೆ ದೋಸ್ತದೆ. ಎಷ್ಟು ಮ್ಯಾಟ್ರ್ ಆಗ್ತೈತೆ, ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ, ಸ್ಪೋರ್ಟ್ ಸೋತ್ರೂ ಪರವಾಗಿಲ್ಲ ಅಂತ ಹಿಂಗೆ ಬಂದಾಗ ಜಾಸ್ತಿ ಟ್ರೋಫಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾವಂತ ಅದೊಂದು ನನ್ನ ಫೀಲಿಂಗ್ ಭಾಳ ಐತೆ. ಬಟ್ ಆ ಟೈಮ್ದಾಗೂ ಧೋನಿ ವೆನ್ ಪೀಕ್ ಟಾಕ್ಸಿಸಿಟಿ ಎಲ್ಲ ಇದ್ದಾಗ ಅವಾಗೆಲ್ಲ ಸುಡ್ತಿದ್ರಲ್ಲೋಪ, ಹಂಗೆ ಬೇಕಾದ್ರೆ ಸುಡು. 2007 ವರ್ಲ್ಡ್ ಕಪ್ ಅಪ್ಪ, ಆವಾಗ ಕಲ್ಲು ಹೋಗಿದ್ದು, ಮನೆ ಕಲ್ಲು ಹೋಗಿದಾವಲ್ಲ, ಆ ಟೈಮ್ದಾಗ ಗೆಲ್ಸಿದ್ದೆ. ಬಟ್ ಸ್ವಲ್ಪ ಆ್ಯಸ್ ಫ್ಯಾನ್ಸ್ ನಮ್ಮದು ಜವಾಬ್ದಾರಿ ಆಕೈತಿ. ಗೆದ್ದಾಗಷ್ಟೇ ಚಲೋ, ಸೋತಾಗಷ್ಟೇ ಇದಲ್ಲ. ಬಟ್ 2023 ವರ್ಲ್ಡ್ ಕಪ್ ಅದ ಸೇರ್ತಾ ಯು ಡಿಡ್ ವೆಲ್ ಅಂತ ಭಾಳ ಬಂದೈತಿ. ಯಾರು ನೀ ಸೋಲ್ಸಿದಿ, ಅವ ಚೋಕ್ಲಿ, ಇವ ಇದು ಬರಲಿಲ್ಲ, ನಾಕ್ಔಟ್ ಚೋಕರ್ ಅಂತಪ್ಪ ಇವ ಇದು ಕೊಹ್ಲಿ. ನಾನು ವಿರಾಟ್ ಕೊಹ್ಲಿ ಅಚೀವ್ ಮಾಡಿದ್ದೆ ಒಂದು 10% ನೋಡಿಲ್ಲ. ಅಚೀವ್ ಬಿಟ್ಟು ಬಿಡೋದು, ನಾನು ನೋಡಿಲ್ಲ 10% ಅದರದೆ. ವಿ ಡೋಂಟ್ ಹ್ಯಾವ್ ದ ರೈಟ್ಸ್ ಟು ಲೈಕ್ ವಿ ಲರ್ನ್, ಕಲಿ ಅಂತ ಪರ್ಸ್ನಾಲಿಟಿ ಅಂತ ಚಬ್ಬಿ ಕಿಡ್ ಇದ್ದಿದ್ದು ಮನುಷ್ಯ. ನಾ ಇವತ್ತು ಚೇಂಜ್ ಆಕ್ಕೇನೆ, ನಾ ಬಾಡಿ ಚೇಂಜ್ ಆಗ್ಬೇಕು, ನಾ ಫಿಟ್ ಆಗ್ಬೇಕು ಅಂದಿದ್ದೆ. ಅವರಷ್ಟಲ್ವ ಇಂಡಿಯಾಗ ಎಷ್ಟು ಚೇಂಜ್ ಮಾಡ್ಯಾರ, ಯಾರು ನೋಡಿದ್ರು ಆಗಲ್ಲಿ ನಾ ಬರತ್ತೇನೆ. ಫುಲ್ ಸೈಕ್ಲಿಂಗ್ ಗ್ರೂಪ್ ಹೊಂಟೈತಪ್ಪ, ಎಲ್ಲಾರ್ದು ಒಂದು ಶಿಫ್ಟ್ ಆಗೈತಪ್ಪ ಮೈಂಡ್ ಸೆಟ್. ಅದಕ್ಕೂ ಒಂದು ಇಂಪ್ಯಾಕ್ಟ್ ಕೊಹ್ಲಿದೆ. ಅದಿಲ್ಲ ಅಂದ್ರೆ ಮುಂಚೆ ಯಾರು ಹಿಂಗೆ ಫಿಸಿಕಲಿ ಫಿಟ್ ಆಗ್ಬೇಕಂತ ಇರ್ತಿದ್ದೆ ಅಲ್ಲ, ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡ್ಯಾರ ಅವ್ರು. ಆಮೇಲೆ ಈಗ ಮೆಂಟಲಿ ನೀವು ಮಾತಾಡಿರೋ ಧೋನಿ ಎಲ್ಲರೂ ಕಾಮ್ ಅಂತ ಅಂತೀರಿ. ಅವ್ರು ಬಂದ ಈಗ ಚೇಂಜ್ ಮಾಡಿದ್ಲ, ಯಾರಿಗೆ ಗೊತ್ತಿತ್ತಪ್ಪ? ಡೋಂಟ್ ಥಿಂಕ್ ಅಬೌಟ್ ಅನ್ಕಂಟ್ರೋಲೇಬಲ್ಸ್, ಥಿಂಕ್ ಅಬೌಟ್ ಕಂಟ್ರೋಲೇಬಲ್ಸ್ ಎಲ್ಲ ಬಂದು ಅವರ ಒಂಥರ ಕೋಚ್ ಟೈಪ್, ಲೈಫ್ ಕೋಚ್ ಟೈಪ್ ಆಗಿ ಹೊರಗೆ ಬಂದು ಇಷ್ಟೆಲ್ಲ ಹೇಳ್ಕೊಟ್ರು. ಹೌದಾ, ಇಂಡಿಯಾಗ ಅವ್ರು ಫಿಸಿಕಲ್ ಆದ, ಧೋನಿದು ಮೆಂಟಲ್ ಆತ, ಹಿಂಗಲ್ಲ ಎಷ್ಟು ಕಲ್ತೇವಿ ಅದನ್ನ ನೋಡ್ಬೇಕಪ್ಪ. ಒಂದು ಮ್ಯಾಚ್ ಆಗಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ, ಬಿಟ್ಟು ಬಿಡ್ಬೇಕು. ಅದೇ ಹೆಂಗಿರ್ತೈತೆ ನಂಗೆ ಒಬ್ಬೊಬ್ಬರ ತಲೆ ಹೆಂಗಿರ್ತೈತೆ ಅಂತಂದ್ರೆ, ನಾವ ಗ್ರೇಟ್ ಟೀಮ್, ಮುಂದಿನ ಉಪಯೋಗ ಇಲ್ಲ, ಅವ ಡಿಸರ್ವಿಂಗ್ ಅಲ್ಲ. ಅಲ್ಲೂ ಅವನು ಟ್ಯಾಲೆಂಟೆಡ್ ಇರ್ಬೋದು, ನಮ್ಕಿಂತ ಚಲೋ ಆಡಿರ್ಬೋದು. ಮ್ಯಾಕ್ಸ್ವೆಲ್ ಇನ್ 2023 ವರ್ಲ್ಡ್ ಕಪ್ ಅದು ಹ್ಯಾಮ್ಸ್ಟ್ರಿಂಗ್ ಇಟ್ಕೊಂಡೆ, ಏನು ನೀ ಟೆಕ್ನಿಕ್ ಅಂದಿಲ್ಲ, ನಂಗೆ ಅದ ಬಂದಿತ್ತು ಈಗ ನೆನಪಾತು ಒಮ್ಮೆ. ಅದು ಎಲ್ಲಿ ಟೆಕ್ನಿಕ್ ಅದ, ಅದ್ರಾಗ ಏನು ಟೆಕ್ನಿಕೇ ಇಲ್ಲ, ಕಾಲಲ್ಲಿ ಗಾಡಕ್ ಆಗೋದು. ನಂಗಲ್ಲೇ ನಾ ಡೇಟಾ ಸೈಂಟಿಸ್ಟ್ ಇರ್ಲಿಕ್ಕಿಲ್ಲ, ಬಟ್ ನನಗೇನು ಅನ್ನಿಸ್ತೆ, ವೈಡ್ ಆಫ್ ಸ್ಟಂಪ್ ಹಾಕ್ಬೇಕಿತ್ತು ಬಾಲಿಂಗ್ ಅವಾಗ. ಅದಕ್ಕೆ ಬಗ್ಗಕ್ಕೆ ಆಗೋಲ್ತೆ, ಅವ್ರು ಇನ್ನೂ ಕಾಲಿಗೆ ಹಾಕಕತ್ತಾರ. ಅಲ್ಗಾಡಕ್ಕೂ ಮೂವ್ಮೆಂಟ್ ಇಲ್ಲ ಅಂದಾಗ ಕರೆಕ್ಟ್ ಇತ್ತಲ್ಲ ಪಾಯಿಂಟ್. 200% ಕರೆಕ್ಟ್. ಡೇಟಾ ಸೈಂಟಿಸ್ಟ್ ಬ್ರೋ. ಅಲ್ಲ ಬ್ರೋ, ನಾ ಫಸ್ಟಿಂದ ಹೇಳತ್ತೇನೆ, ನೀ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಅದಿ ಅಂತ. ನೀ ಅದು ಹೆಂಗೆ ಎಲ್ಲ ಮ್ಯಾಚ್ ನಂಬರ್ ನೆನ್ಪಿಟ್ಟಿರ್ತಿಪ್ಪ, ಸ್ಕೋರ್ 268. ನಾನು ಸಣ್ಣ ಇದ್ದಾಗ ಹಾಕೈತಿ, ಈಗ ನೆನಪಿರಂಗಿಲ್ಲ. ನೀ ಆ ಪರಿ ನೋಡ್ತಿರ್ತೀನಿ, ಖಾಲಿ ಕುಂತನೋ ನಾ. ನೆಕ್ಸ್ಟ್ ಲೆವೆಲ್ ಬಿಡೋದು ನೀ ನೆನಪಿಡೋದು. ನನಗೆ ಕ್ರಿಕೆಟ್ ಎಲ್ಲಿಂತ್ರ ಬಂದಿದ್ದು ಗೊತ್ತಿಲ್ಲ ನಿಂಗೆ ಮೊದ್ಲಿಂತ್ರನು. ಅದೇನೋ ಒಟ್ಟು ಬಂದ್ಬಿಟ್ಟತ್ ನನಗೆ, ಸ್ವಲ್ಪ ಗೊತ್ತಾಗ್ಬಿಡ್ತೈತಿ ಏನೇನು ಪ್ರಾಬ್ಲಮ್. ನಾ ಅದಕ್ಕೆ ಕ್ರಿಟಿಸೈಸ್ ಮಾಡಂಗಿಲ್ಲ ಮಾರ. ನಾನು ಫಸ್ಟ್ ಆಫ್ ಆಲ್ ನಂಗೆ ಕ್ರಿಟಿಸೈಸ್ ಅದಕ್ಕೆ ಮಾಡಂಗಿಲ್ಲ. ನೀವು ಟರ್ಫ್ದಾಗ ಆಡ್ಬೇಕಾರೆ ಬ್ಯಾಟ್ ಬಾಲ್ ಮುಟ್ಟಂಗೇ ಇಲ್ಲ ಅಂತ. ಅದ್ರಾಗೂ ಬಂದು ಗೆಲ್ಲಿಸ್ಕೊಡ್ಲಿ ಅಂತ ನಾ ನಕ್ ಬಿಡ್ತೀನಿ. ನಂಗೆ ಬ್ಯಾಟ್ ಕೊಟ್ಕೊಡ್ಲಿ ಅಂತಾರೆ, ಚೆನ್ನಾಗಿ ಆಡ್ಬಾ ಅವೆಲ್ಲ ಹೇಳಕ್. ನಂಗೆ ಬ್ಯಾಟ್ ಕೊಟ್ಟು ಅವ್ ಬಾಲ್ ಹಾಕ್ತಾನೆ, ಮುಂದೆ ಆಗಿದ್ದಾತು. ಮ್ಯಾಚ್ ಗೆಲ್ಲಿಸ್ಬೇಕು, ನಂಗೆ ಗೆಲ್ಲಿಸೋದು ಐತಂದ್ರೆ ಬ್ಯಾಟ್ ಕೊಡತ್ತಿ, ನಂಗೆ ಕೊಡಕ್ಕೆ ಹೋಗ್ಬೇಡ. ನಾ ಬ್ಯಾಟಿಂಗ ಮಾಡಂಗಿಲ್ಲ. ನಂಗೆ ಬ್ಯಾಟಿಂಗ್ ಕೊಡಲಿ ನಂಗೆ ಬೇಜಾರಿಲ್ಲ, ಅದಕ್ಕೆ ಪ್ರೆಷರ ಬೇಡ ನನಗೆ. ಗೆಲ್ಲಿಸ್ಬಾ ಅಂತಂದ್ರೆ ನಾ ಅಂತೇನು ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇಡೆ. ಫಸ್ಟ್ ಬಾಲ್ ಬೋಲ್ಡ್ ಇಡೆ, 1 ರನ್ ಹೊಡೆದಾಗ ಖುಷಿ ಆಕೈತಿ. ನೀ 6 ಹೊಡಿತಾನ 1 ರನ್ ಹೊಡೆದ್ರೆ ಅದು ಯೂಸ್ ಆಕೈತಿ, ಯೂಸ್ಲೆಸ್ ಆಗ್ಬಿಡ್ತೈತಿ. ಅಷ್ಟೇ ಲೋಯೆಸ್ಟ್ ಎಕ್ಸ್ಪೆಕ್ಟೇಷನ್. ನಂದು ಅವಕಾತ್ ನನಗೆ ಗೊತ್ತೈತಿ, ಇವರಿಗೆಲ್ಲ ಹೇಳುವಷ್ಟು ಅವಕಾತ್ ಇಲ್ಲ ನನಗೆ. ಆ್ಯಸ್ ಅ ಫ್ಯಾನ್ ಐ ಕ್ಯಾನ್ ಫೀಲ್ ಸ್ಯಾಡ್, ಐ ಕ್ಯಾನ್ ಫೀಲ್ ಹ್ಯಾಪಿ. ಬಟ್ ನಾ ವರ್ಲ್ಡ್ ಕಪ್ ಇದಾದ್ಮೇಲೆನೂ ನಾನು ರೀಲ್ ಹಾಕಿದ್ದೆ ಒಂದು, ಇದು ಎಷ್ಟೋ ಜನ ಟರ್ಫ್ ಕ್ರಿಕೆಟ್ದಾಗ ಆಟ ಆಡಕ್ಕೆ ಬರ್ಲಾರ್ದವ್ರೆಲ್ಲ ಕುಂತೆ ಹಿಂಗೆ ಆಡ್ಬೇಕಿತ್ತು ಹಂಗೆ ಆಡ್ಬೇಕಿತ್ತು ಅನ್ನತ್ತಾರೆ. ಏನಾಗೋದೈತೆ ಎಲ್ಲ ಮಾಡಿರ್ತಾರೆ. ಅವರು ಸೋಲ್ಬೇಕಂತ ಆಡಿರಂಗಿಲ್ಲ, ಅವ್ರಿಗೂ ಬೇಕಾಗಿರ್ತೈತೆ. ನಮಗೆ ಇಂಡಿಯಾ ಟ್ರೋಫಿ ಗೆಲ್ಬೇಕಂದ್ರೆ ಆ ಟ್ರೋಫಿ ಮುಟ್ಟೋರವ್ರೆ, ಇನ್ ಫ್ರಂಟ್ ಆಫ್ ದ ವರ್ಲ್ಡ್ ಆ ಟ್ರಾಫಿ ಮುಟ್ಟರು ಅವ್ರಿಗೆ ಇದ್ದೇ ಇರ್ತೈತಿ. ಕ್ರಿಟಿಸೈಸ್ ಮಾಡೋದು ಬೇಡ, ಸಪೋರ್ಟ್ ಮಾಡೋಣ. ಸ್ಟ್ರೆಂತ್ ಬೇಕಿತ್ತು, ಖುಷಿ ಇದ್ದಾಗ ಇರೋದು ಬೇರೆ. ಇಂಥ ಟೈಮ್ದಾಗ ಸ್ಟ್ರೆಂತ್ ಬೇಕು ಅವರಿಗೆ. ಒಂದು ಕಾಮೆಂಟ್ ಓದಂಗಿಲ್ಲ ಅನ್ನಕ್ಕೆ ಆಗಂಗಿಲ್ಲ, ಓದ್ ಬಿಡ್ಬೋದು ನಾವು ಅದೇ ತಗೋ ಅಂತ. ಇಟ್ ಕ್ಯಾನ್ ಚೇಂಜ್ ಇಟ್ ಕ್ಯಾನ್ ಮೀನ್ ದ ವರ್ಲ್ಡ್. 100%. ಅದಕ್ಕೆ ಕಾಮೆಂಟ್ ಬಂದೈತಿ. ಕ್ರಿಟಿಸಿಸಮ್ ಮಾಡೋಕೆ ಫ್ಯಾನ್ಸ್ ಮೇಲೆ ಕ್ರಿಟಿಸೈಸ್ ಮಾಡೋರ ನಾವು ಅನಿಸ್ಕೊಳಕ್ ಆಗಂಗಿಲ್ಲ, ಆಡಕ್ಕೆ ಅದಕ್ಕೆ ಹೋಗ್ತಾರಂತ. ಅನಿಸ್ಕೊಳಕ್ ಆಗಂಗಿಲ್ಲ. ನಿನಗೆ ಯಾರು ದತ್ತಕ್ಕೆ ತೊಗೊಂಡ್ರ ನೋಡ್ರಿ, ನೀ ಅವ್ರಿಗೆ ದತ್ತಕ್ಕೆ ತೊಗೊಂಡೇನ ಟೀಮಿಗೆ? ಅದಂತೇನು ಏನು ಟ್ರಿಗರ್ ಹಾಕಿತ್ತಪ್ಪ ನಂಗೆಲ್ಲ ಹಂಗೆಲ್ಲ ಹೇಳುವ ಏನು ಅವ್ರದ್ದು. ನನಗೆ ಮತ್ತೆ ಈಸ್ ಅ ಬೆಟರ್ ಕ್ಯಾಪ್ಟನ್, ಈಸ್ ಧೋನಿ ಜೊತೆ ಕೊಹ್ಲಿ ಕಂಪೇರ್ ಮಾಡೋದು. ಅವತ್ತು ಕೊಹ್ಲಿ ಕಪ್ ಗೆಲ್ಲಿಸ್ಕೊಡಕ್ ಆಗ್ಲಿಲ್ಲ, ಬಟ್ ಟೆಸ್ಟ್ 5 ಟೆಸ್ಟ್ ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ 7th ಪೊಸಿಷನ್ ಇದ್ರೆ ಇಂಡಿಯಾ ಧೋನಿ ಬಿಟ್ಟು ಹೋದಾಗ ಈಗ ಕಂಟಿನ್ಯೂಸ್ ಫಸ್ಟ್ ಬಂದಿದ್ದೆ. ಆ 7th ಪೊಸಿಷನ್ ಇದ್ದಿದ್ದು ನೆನಪೈತೆ ನನಗೆ. ಎಲ್ಲ ನೆನಪಿರ್ತೈತ ನಿಂಗೆ. ಅದು ಇನ್ನೊಂದು ನೋಡಿಲ್ಲ ನಿಂಗೆ,
RCB ಗೆದ್ದಾಗ ನೆಕ್ಸ್ಟ್ ಡೇ ನೀ ಫುಲ್ ಹ್ಯಾಪಿ ಇರ್ತಿ. ಅದೇ ಸೋತಾಗ ಒಂದ್ ಸ್ವಲ್ಪ ಸ್ಯಾಡ್ ಇರ್ತಿ. ಆ ಟೈಪ್ ಅಷ್ಟು ಹಾರ್ಡ್ಕೋರ್ ಫ್ಯಾನ್ ಅದೀಪ ನೀ. ನಂದು ಸ್ಯಾಡ್ನೆಸ್ 10 ನಿಮಿಷ ನಂದು. ನನಗೆ ಸ್ಯಾಡ್ನೆಸ್ RCB ಸೋತ್ ಕೂಡಲೇ ಆ ಟಿವಿ ಆಫ್ ಆದ್ಕೊಂಡು ನನ್ನ ಜೀವನ ಕಾಣ್ತೈತೆ ನನಗೆ. ಏನೈತೆ ಅದೇ ಅಂದ್ರೆ ಅದನ್ನ ನೋಡ್ಬೇಕೆ. ನಂದು ಫಿಲಾಸಫಿ ಒಂದ. ಈಗ RCB ಮ್ಯಾಚ್ ವಾಟ್ ಎವರ್ ಇಂಡಿಯಾ ಮ್ಯಾಚ್ ನೋಡಿದೆ, ಇಮೋಷನ್ ಎಲ್ಲ ಬಂತೆ. ಟಿವಿ ಸ್ವಿಚ್ ಆಫ್ ಆದ್ಮೇಲೆ ನಮ್ ರಿಫ್ಲೆಕ್ಷನ್ ಕಾಣ್ತೈತಲ್ಲ, ದಟ್ ಈಸ್ ಮೈ ಲೈಫ್. ನನ್ನ ಲೈಫ್ ನಾನು ನೋಡ್ಕೋಬೇಕೀಗ. ಆತವ್ರು ಸೋತ್ರ ಗೆದ್ರೆ 10 ನಿಮಿಷ ಬೇಜಾರಾಕೈತಿ, ಅದಾದ್ಮೇಲೆ ನನ್ನ ಜೀವನ ನಾನು ನೋಡ್ಕೋಬೇಕು. ನಾಳೆ ಬಂದಂಗೆ ವಿರಾಟ್ ಕೊಹ್ಲಿ ನನಗೆ ನೀವು ವರ್ಲ್ಡ್ ಕಪ್ ಸಂಬಂಧ ಬೇಜಾರಾಗಿದ್ದಲ್ಲ, ಒಂದ್ ತಿಂಗಳು ಕೆಲಸ ಮಾಡೋಕ್ಕಾಗಲಿಲ್ಲ, ನಾ ಕೊಡ್ತೇನೆ ರೊಕ್ಕ ಅಂತಾನೆ. ಮನಿ ನಾ ನಡೆಸ್ಬೇಕ, ಮನಿ ರೊಕ್ಕ ಕೊಡ್ಬೇಕು, ಅವೆಲ್ಲ ಜವಾಬ್ದಾರಿ ಇದ್ದಾರ್ತು. ದ್ಯಾಟ್ ಈಸ್ ಹೌ ಮಚ್ ಐ ಆಮ್ ಅ ಫ್ಯಾನ್ ಆಫ್ ಕ್ರಿಕೆಟ್. ವರ್ಲ್ಡ್ ಕಪ್ ಸೋತಾಗೂ ಮುಗೀತು, ನಂಗೆ ಇನ್ನೂ ಮಟ್ಟ ಅದ ರೀಲ್ಸ್ ನೋಡ್ರೆ ನಂಗೆ ಬೇಜಾರಾಗಂಗಿಲ್ಲ. ಮುಗಿದಿತ್ತು ಕತ್ತಿ ಅದ. ಕರೆಕ್ಟ್. ಐ ಹ್ಯಾವ್ ಮೂವ್ಡ್ ಆನ್, ಮೈ ಲೈಫ್ ಇಸ್ ಮೂವ್ಡ್ ಆನ್. ನೀನು ಸಿಂಪಲ್ ಹೇಳಿದೆ ನೋಡಿ, ಮ್ಯಾಚ್ ದೇರ್ ಇಸ್ ಮೋರ್ ಟು ಲೈಫ್. ಹೌದೇ? ಮತ್ತು ಅವ್ರದ್ದು ಕ್ರಿಕೆಟರ್ದು ಸೇಮ ಇರ್ತೈತೆ ಅಷ್ಟೇ. ಮುಂದೆ ಫ್ಯಾಮಿಲಿ ನೋಡ್ಬೇಕು, ಅದು ಏನಿರ್ತಾವ, ಮಕ್ಳು ಇರ್ತಾವೆ, ಬೇರೆ ಎಲ್ಲ ಇರ್ತೈತೆ, ಅವರು ಅದ ನೋಡ್ಬೇಕು. ಸೊ ಅದೇ ಹಿಡ್ಕೊಂಡು ಆಗಂಗಿಲ್ಲ. ಸೊ ಹಂಗೆ ಕ್ರಿಟಿಸೈಸ್ ಮಾಡಕ್ ಬರಂಗಿಲ್ಲ. ಆಬ್ವಿಯಸ್ಲಿ ಮೆಂಟಲ್ ಸ್ಪೇಸ್ ಇರ್ತೈತು ಎಲ್ಲಾರ್ದು. ಮೆಂಟಲ್ ಸ್ಪೇಸ್ ಈಗ ನೀ ಅಂದಲ್ಲ, ಈಗ ಹಾರ್ದಿಕ್ ಪಾಂಡ್ಯ ಮೆಂಟಲ್ ಸ್ಪೇಸ್ ಸಲುವಾಗಿ ಅದೇ ಆಡಕ್ ಆಗ್ಲಿಲ್ಲ. ಮೆಂಟಲ್ ಸ್ಪೇಸ್ ಅಂತ ಈಗ ಒಂದ್ ದಿವ್ಸ ನಂದು ಇವತ್ತೆ ಅಣ್ಣ ಹೆಂಡತಿ ಜಗಳ ಆತಿಲ್ಲ, ನಾ ತನ್ನ ಮಮ್ಮಿ ಡ್ಯಾಡಿ ಜಗಳ ಆಡಿದ ಅಂತಂದ್ರೆ ನಾ ಹೊರಗೆ ಬಂದು ಹುಚ್ಚನಾಗತ್ತೆ ಮಾತಾಡಂಗಿಲ್ಲ. ಯಾರ ಜೊತೆನೂ ಕೆಲಸ ಮಾಡೋರ ಆಗ್ತಿರಂಗಿಲ್ಲ. ಇಲ್ಲೇ ಒಂದ್ ಯಾವುದೋ 2 ತಿಂಗಳು ಹುಡುಗಿ ಇದ್ದಿದ್ದು ಬ್ರೇಕಪ್ ಮಾಡ್ಕೊಂಡು ಹೋದ್ರೆ ಎಣ್ಣೆ ಹೊಡ್ಕೊಂತ ಬಿದ್ದಿರ್ತಾರೆ. ಅಲ್ಲೇ ಅವ್ರದ್ದು ಮೆಂಟಲ್ ಸ್ಪೇಸ್ ನಾವು ಯೋಚನೆ ಮಾಡಂಗಿಲ್ಲ. ನಮ್ದು ಏನಾಗೈತೆ ಪ್ರಾಬ್ಲಮ್ ಅನ್ಕೊಂತೇನೆ ನಾನಂದ್ರೆ, ವಿ ಡೋಂಟ್ ಥಿಂಕ್ ಫ್ರಮ್ ದಿ ಅದರ್ ಸೈಡ್ ಆಲ್ಸೋ. ನನಗೆ ಬೇಜಾರಾತ್ಪ, ನೀ ಗೆಲ್ಲಬೇಕಿತ್ತು, ನಂದು ಹೋಪ್ ಇತ್ತು, ನೀ ಎಕ್ಸ್ಪೆಕ್ಟೇಷನ್ ಇದು ಮಾಡಿದೀನಿ ಬ್ರೇಕ್. ನಮ್ದು ಯೋಚನೆ ದೇರ್ ಇಸ್ ಮೋರ್ ಟು ಲೈಫ್ ಕರೆ ಅಂತ. ನಾಳೆ 10 years ಡೌನ್ ದ ಲೈನ್ 2023 ವರ್ಲ್ಡ್ ಕಪ್ ಫೈನಲ್ ವಿಲ್ ನಾಟ್ ಮ್ಯಾಟರ್ ಟು ಮೈ ಲೈಫ್. ನನ್ನ ಲೈಫ್ ಅಲ್ಲೇ ಇರ್ತೈತಿ. ಅದೇ ನಂದು ವಿಜಯಲ್ಲ, ನನ್ನ ಪರ್ಸೆಪ್ಷನ್. ನೀವು ಈ ತರ ಎಲ್ಲರೂ ಸ್ವಲ್ಪ ಮೈಂಡ್ ಸೆಟ್ ಬರ್ಲಿಪ್ಪ. ಫ್ಯಾನ್ಸ್ ಆಗಲಿ ಏನೋ ಆಗಲಿ, there is always more to life. Sport is entertainment, sport is sports. Sport is sport, learn from it. ನಾ ಭಾಳ ಲೈಫ್ lessons 100%. ನಾ ಲೈಫ್ ಲೆಸನ್ಸ್ ಭಾಳ ತೊಗೊಂತೇನೆ. ವಿರಾಟ್ ಕೊಹ್ಲಿ ಇಸ್ ಲೈಕ್, ನಾ ಒಂದು ಸ್ಟೇಡಿಯಂ ಎಂಟ್ರ್ ಆದಾಗ ನಾ ಬೆಸ್ಟ್ ಅಂತನ ಬರೋದಿರ್ತೈತೆ. ನನ್ನ ಜನ ನಂಗೂ ಹಂಗೈತಿ. ನಾ ಒಂದು ರೂಮ್ ಎಂಟ್ರ್ ಆದ ನಂಗೆ ಅದ್ರಾಗ ಒಂದು ಫೀಲ್ಡ್ ಹಿಡ್ದೆ ನಂಗೆ ಅದ್ರ ಬೆಸ್ಟ್ ಆಗೋದಿರ್ತೈತಿ. ನಂದು ಅದೇ ಅಟೆಂಪ್ಟ್. ನಂಗೆ ಮೀಡಿಯಾಕರ್ ಸೆಕೆಂಡ್ ನಂಗೆ ನಡೆಯಂಗಿಲ್ಲ, ನಂಗೆ ಫಸ್ಟ್ ಇರೋದೈತಿ. ಆ ಮೈಂಡ್ ಸೆಟ್ ನನಗೆ ರಿಲೇಟ್ ಆಕೈತೆ. ಐ ಲರ್ನ್ ಫ್ರಮ್ ಇಟ್. ಆ ಅಗ್ರೆಷನ್ ಆಸ್ ಅನ್ ಇಮೋಷನ್ ಐ ಲೈಕ್. ಹೊರಗೆ ನಂಗೆ ಔಟ್ ಬರ್ಸ್ಟ್ ನಾನು ಮಾಡ್ತೇನೆ, ನಂಗೆ ಇರ್ತೈತೆ, ಒಳಗೆ ಇಟ್ಕೊಂಡಿರ್ತೇನೆ. ಬಟ್ ನಿಂಗೆ ಧೋನಿದು ರಿಲೇಟ್ ಆಗ್ಬೋದು. ಯು ಲೈಕ್ ಇನ್ ಅ ಕಾಮರ್ ವೇ, ಯು ಲೈಕ್ ಟು ಕೀಪ್ ಇಟ್ ಕಾಮ್ ಆ್ಯಂಡ್ ವಾಟ್ ಎವರ್. ಲರ್ನಿಂಗ್ ತಗೊಳ್ಳೋದು, ಎಂಜಾಯ್ ಮಾಡೋದು, ಸಪೋರ್ಟ್ ಮಾಡೋದು ಬಂದ್ಬಿಡು. ಅವ್ರ ಲೈಫಿಗೆ ನಾವೇನು ಎಫೆಕ್ಟ್ ಜಾಸ್ತಿ ಮಾಡತ್ತಿಲ್ಲ, ನಮ್ಮ ಲೈಫಿಗೆ ಅಂತ ಅವ್ರದ್ದು ಏನೂ ಎಫೆಕ್ಟ್ ಮಾಡತ್ತಿಲ್ಲ. ಅವ್ರನ್ನ ಎಕ್ಸಿಸ್ಟ್ ಆಗೋದು ಗೊತ್ತಿಲ್ಲ, ಒಂದು ದಿವ್ಸ ಗೊತ್ತಾಕೈತಿ. ಬಟ್ as cricket fans we have to be more kind. as sports fan show more empathy. ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಪೀಪಲಿಗೆ ಹೋಸ್ಟ್ ಮಾಡೇನೆ ಕಾಂತರಾಜ್ ಅಗಸ. ಅವ್ರ ಅಟೆನ್ಷನ್ ಕೇಳತ್ತಾರ ಅಂದ್ರೆ ನಾವು ಇಷ್ಟೆಲ್ಲ ಮಾಡೇವಿ, ಇದೆಲ್ಲ ಮಾಡೇವಿ, ಅಲ್ಲಿ ಅಟೆನ್ಷನ್ ಸಿಗತ್ತಿಲ್ಲ. ಬಟ್ ಅವ್ರ ಅಚೀವ್ಮೆಂಟ್ ಅಷ್ಟೇ ಐತಿ. ಅದಕ್ಕಂದ್ರೆ ಅವ್ರಿಗೆ ನೋಡೋರು ಅಷ್ಟು ಜನ ಗೊತ್ತಿರ್ಲಾರ್ದಂದ್ರೆ ದೇ ಹ್ಯಾವ್ ನಥಿಂಗ್ ಟು ಲೂಸ್. ನಾ ಬಂದೆ, ನಾ ಗೆದ್ದೆ, ನಾ ಹೋದೆ. ಬಟ್ ಇಂಡಿಯನ್ ಕ್ರಿಕೆಟ್ ಟೀಮ್ 2022 ವರ್ಲ್ಡ್ ಕಪ್ ಆಲ್ ದ ಬೆಸ್ಟ್. ಗೆದ್ದು ಬನ್ನಿ. ನೀ ಡೇಟಾ ಸೈಂಟಿಸ್ಟ್ ಆಗಿ ಅವ್ರಿಗೆ ಹೇಳಿ, ಯಾರಿಗೆ ಆಸ್ಟ್ರೇಲಿಯಾಗೆ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಹೇಳೋರಿಗೆ. T20 ವರ್ಲ್ಡ್ ಕಪ್ ಬಗ್ಗೆ ಈಗ ನಂಗಂತೂ ಇಂಡಿಯಾ ಟೀಮ್ ಚಲೋನ ಅನ್ನಿಸ್ತೈತಿ. ಈಗ 1-2 ಮಿಸ್ಸಿಂಗ್ ಐತಿ. ಬಟ್ ಏನು ಮಿಸ್ಸಿಂಗ್ ಐತಿ? ಈಗ ಆಬ್ವಿಯಸ್ಲಿ ಡ್ರಾಪ್ ಇನ್ ಪಿಚಸ್ ಮಾಡಿರ್ತಾರೆ. ಸೊ ಅಲ್ಲಿ ಸ್ವಲ್ಪ ಸೀಮ್ ಮೂಮೆಂಟ್ ಅದು ಜಾಸ್ತಿ ಆಗ್ತೈತಿ. ಸೊ ಪೇಸರ್ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇರ್ತೈತಿ. ಆಮೇಲೆ ಫಸ್ಟ್ ಪವರ್ ಪ್ಲೇದಾಗ ವಿಕೆಟ್ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ ವೆಸ್ಟ್ ಇಂಡೀಸ್ದಾಗ. IPL ಥರ ಇರಲ್ಲ. ಸೊ ಟೀಮ್ ಕಾಂಬಿನೇಷನ್ ಭಾಳ ಮ್ಯಾಟ್ರ್ ಆಗ್ತೈತಿ ಇಂಡಿಯಾದ. ಹಾರ್ದಿಕ್ ಪಾಂಡ್ಯದ 4 ಓವರ್ ಹೆಂಗೆ ಹಾಕ್ತಾರೆ ಅದ್ರ ಮೇಲೆ ಇರ್ತೈತಿ. US ಅದಾಗೂ ಐತಲ್ಲ, US ಪಿಚ್ಚಸ್ ಗೊತ್ತಿಲ್ಲ. ಅದೇ ಡ್ರಾಪ್ ಇನ್ನಲ್ಲಿ ಅಂದ್ರೆ ಪಿಚ್ ಮಾಡಿಲ್ಲ ಸ್ಕ್ಯಾಂಡಿ, ಅಲ್ಲಿ ಬೇರೆ ಕಡೆ ರೆಡಿ ಮಾಡಿ ಅಲ್ಲಿ ಹೋಗಿ ಡ್ರಾಪ್ ಮಾಡ್ತಾರೆ. ಸೊ ಆ ಡ್ರಾಪ್ ಇನ್ ಪಿಚಸ್ ಅಂತಾರೆ ಅದಕ್ಕೆ ಯಾವಾಗಲೂ ಫ್ರೆಶ್ ಇರ್ತೈತೆ ವಿಕೆಟ್. ಅದ್ರ ಮುಂಚೆ ಮ್ಯಾಚ್ ಆಡಿರಂಗಿಲ್ಲ, ಅಲ್ಲಿ ಸ್ಕ್ವೇರ್ ಯೂಸ್ ಮಾಡಿರಂಗಿಲ್ಲ. ಸೊ ಅವಾಗ ಯಾವಾಗಲೂ ಜಾಸ್ತಿ ಬೌನ್ಸ್ ಇದ್ದೇ ಇರ್ತೈತೆ, ಸ್ವಲ್ಪ ನಿಪ್ಪಿ ಇರ್ತೈತೆ ವಿಕೆಟ್. ಅಷ್ಟು ಈಸಿ ಇರಂಗಿಲ್ಲ ಆಡೋಕ್ಕೆ. ಅವಾಗ ಮತ್ತು ಕಿಂಗ್ ಬರಬೇಕಲ್ಲಿ. ಸೊ ನಂಗೆ ಏನು ಅನ್ನಿಸ್ತೈತಿ, ಈಗ ಓಪನಿಂಗ್
ವಿರಾಟ್ ಮತ್ತು ರೋಹಿತ್ ಆಡ್ಸಲ್ಲ ಅನಿಸ್ತೈತಿ. ರೋಹಿತ್ ಇಸ್ ಆಲ್ವೇಸ್ ಬಿಗ್ ಆನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಆಮೇಲೆ ಸ್ವಲ್ಪ ಕನ್ಸಾಲಿಡೇಟರ್ ಬೇಕು 3ದಾಗ, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ವಿಕೆಟ್ ಸ್ಟಫ್ ಇರ್ತೈತಿ. ಸೊ ಓಪನಿಂಗ್ ರೋಹಿತ್, ಆಮೇಲೆ ಜೈಸ್ವಾಲ್ ಆಡ್ತಾರೆ, ಅದಾದಮೇಲೆ ವಿರಾಟ್, ಅದಾದಮೇಲೆ ಸೂರ್ಯಕುಮಾರ್, ಆಮೇಲೆ 5 ಏನು ಬರ್ತೈತಿ 5, 6, 7 ಕ್ರುಷಿಯಲ್ ಇರ್ತೈತಿ. ನಂಗೆ ಏನು ಅನಿಸ್ತೈತಿ, ಬೌಲರ್ಸ್ ಬರೀ ಹರ್ಷ್ದೀಪ್ ಪವರ್ ಪ್ಲೇದಾಗ, ಸಿರಾಜ್ ಆಡಿಸ್ಬಾರ್ದು ಸ್ಟಾರ್ಟಿಂಗ್. ಬುಮ್ರಾ 2, ಬುಮ್ರಾ ಡೆತ್ತು ಬಂತಲ್ಲಿ. ಅದಾದಮೇಲೆ 2 ಸ್ಪಿನ್ನರ್ ಕುಲ್ದೀಪ್, ಆಮೇಲೆ ಜಡ್ಡು ಫಿಕ್ಸ್. ಇನ್ನೊಂದು 5th ಬೌಲರ್ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯನೇ ಇರಬೇಕು. ಅದ್ರ ಮೇಲೆ ಡಿಪೆಂಡ್ ಆಗ್ತೈತೆ. ಹೌದು 4 overs ಅವ್ರದ್ದು, ಬಟ್ 2 over ಪವರ್ ಪ್ಲೇದಾಗ ಹಾಕ್ಕೊಟ್ಟು 2 ಮಿಡಲ್ದಾಗ ಹಾಕಿದ್ರೆ ಚಲೋ ಆಗ್ತೈತಿ. ಅವ್ರು ಹಾಕಿಲ್ಲ ಅಂದ್ರೆ ಒಂದು ಬ್ಯಾಕಪ್ ಇದರ್ ಶಿವಮ್ ದುಬೆ ಅಥವಾ ಅಕ್ಷರ್ ಬರ್ಬೇಕಂತ ಅನಿಸ್ತೈತಿ. ಸೊ 5 ಶಿವಮ್ ದುಬೆ, 6 ಪಾಂಡ್ಯ ಅಥವಾ ಪಂತ್ ಆಡಬೇಕು. 5 ಅಥವಾ 6 ಶಿವಮ್ ದುಬೆಗೆ ಲಾಸ್ಟ್ ಇಟ್ಟರು ನಡೀತೈತಿ. ಅದಾದಮೇಲೆ 7 ಪಾಂಡ್ಯ, 8 ಜಡ್ಡು ಆಡಿಸ್ಬೇಕಂತ ನಂಗೆ ಐತಿ. ಸೊ ಯೂಶ್ವಲಿ ಏನು ಮಾಡ್ತಾರೆ ವರ್ಲ್ಡ್ ಕಪ್ದಾಗ, ಅದು ಮೊನ್ನೆನೂ ನಾನು ನೋಡ್ದಂಗೆ ಹಾರ್ದಿಕ್ಕಿಗೆ 6 ಆಡಿಸಿ ಜಡ್ಡುಗೆ 7 ಆಡಿಸಿ ನೆಕ್ಸ್ಟ್ ಎಲ್ಲ ಬೌಲರ್ ಆಡಿಸ್ತಾರೆ. ಬಟ್ ನಂಗೆ ಒಂದು ಸ್ವಲ್ಪ ಕುಷನ್ ಬಂದರೆ ಚಲೋ ಆಗ್ತೈತೆ ಅಂತ ಅನಿಸ್ತೈತಿ. ಬರ್ಬೇಕು. ಯಾಕಂದ್ರೆ ಈಗ ಎಲ್ಲರೂ ನೀ ಹೇಳ್ದಂಗೆ ಹೊಡ್ಯಾಕೆ ಹೋಗ್ತಾರೆ ಬೌಂಡ್ರಿ ಪರ್ಸೆಂಟೇಜ್. ಸೊ ಸ್ವಲ್ಪ ಬ್ಯಾಟಿಂಗ್ ಬೇಕು. ಬೌಲಿಂಗ್ ಒಂದು 7 runs 10 runs ಜಾಸ್ತಿ ಹೊಡ್ಸ್ಕೊಂಡ್ರು ಪರವಾಗಿಲ್ಲ, ಬಟ್ ಬ್ಯಾಟಿಂಗ್ ಒಳಗೆ ಅದು ಅಟ್ಯಾಕ್ ಮಾಡ್ಬೇಕಂತ ಐತಿ. ನಮ್ಮ ಕಡೆ ವಿಕೆಟ್ ಟೇಕರ್ಸ್ ಅದಾರ. ಈಗ ಬುಮ್ರಾ ಆತು, ಕುಲ್ದೀಪ್ ಯಾದವ್ ಆತು, ವಿಕೆಟ್ ಹಾಕ್ತಾರೆ ಅವ್ರು ನಡಕ್ಕೆ ಸ್ವಲ್ಪ ಎಕನಾಮಿ ರೇಟ್ ಕಡಿಮೆ ಇಟ್ಟು ಹಾಕೋರಂಥ ಬೌಲರ್ ಬೇಕು. ಸೊ ಅವಾಗ ಮತ್ತೆ ಇನ್ನೊಂದು ವಿಕೆಟ್ ಟೇಕರ್ ಸಿರಾಜ್ ನಮಗೆ ಬೇಡ ಅಂತ ಅನಿಸ್ತೈತಿ. ಅವಾಗ ಈ ಟೈಪ್ ನಾವು ಕ್ವಶನ್ ಮಾಡ್ಕೋಬೋದು. ಒಂದೇ ಹೊಡ್ತಾವ ಏನಂದ್ರೆ ನಮ್ಮ ಕಡೆ ನಡಕ್ಕೊಳಗೆ ಪೇಸ್ ಹಿಟ್ರಸ್ ಕಡಿಮೆ ಅದಾರ. ಈಗ ಅದಕ್ಕೆ ನಾ ಟ್ವೀಟು ಮಾಡಿದ್ದೆ ನಿಂಗೆ. ನಂದು ಅಭಿಪ್ರಾಯ ಏನಂದ್ರೆ ರಿಂಕು ಸಿಂಗಿಗೆ ಪಿಕ್ ಮಾಡ್ಬೇಕಂತ. ಯಾಕಂದ್ರೆ ನೀ ಈಗ ಸ್ಟ್ರೈಕ್ ರೇಟ್ಸ್ ನೋಡಿದೆ ಅಂದರೆ ಅಕ್ಷರ್ ಪಟೇಲ್ ನೋಡು, ಶಿವಮ್ ದುಬೆ ನೋಡು, ಹಾರ್ದಿಕ್ ಪಾಂಡ್ಯ ನೋಡು, ಎಲ್ಲ ಸ್ಪಿನ್ನಿಗೆ ಅಟ್ಯಾಕ್ ಮಾಡ್ತಾರೆ ಅವ್ರು. ಸ್ಪಿನ್ನಿಗೆ 150, 160 ಇಟ್ಟರೆ ಪೇಸಿಗೆ 120, 125 ಇಟ್ಟಿರ್ತಾರೆ. ಬಟ್ ರಿಂಕು ಸಿಂಗ್ ಹಂಗಲ್ಲ, ಪೇಸ್ ಇಟ್ರವ. ಈಗ ನಮ್ಮ ನಡಕ್ಕೆ ಎಲ್ಲರೂ ಸ್ಪಿನ್ ಹಿಟ್ರೆ ತುಂಬಿದ್ರಿ. ಈಗ ಅದ್ರಾಗ ಮತ್ತೇನು ಪಾಂಡ್ಯ 4 ಆಡ್ಯಾರ, 6 ಆಡ್ಯಾರ, ಎಲ್ಲ ಆಡ್ಯಾರ ಗೊತ್ತಿಲ್ಲ. ಈಗ ಆಮೇಲೆ ಜಡ್ಡುನೂ ತಳಗ ಅಷ್ಟು ಆಡಿಲ್ಲ. 3 ವಿಕೆಟ್ಸ್ ಹೋದ್ಮೇಲೆ 4 ವಿಕೆಟ್ಸ್ ಹೋದ್ಮೇಲೆ ಆಡ್ಯಾರ ಚೆನ್ನೈಗೆ. ಆಮೇಲೆ ಶಿವಮ್ ದುಬೆನೂ ನಂಬರ್ 4 ಕನ್ಸಿಸ್ಟೆಂಟ್ ಆಡ. ಅವ್ರಿಗೆ ನೀ ತಂದು ಡೆತ್ ಹಿಟರ್ಸ್ ಟೈಪ್ ಆಡ್ಸಾತಿ. ರಿಷಬ್ ಪಂತು ಮೇಲೆ ಆಡ್ಯಾನ ಡೆಲ್ಲಿಗೆ. ಸೊ ಆ ಟೈಪ್ ಬಂದಾಗ ಅಲ್ಲಿ ಸ್ವಲ್ಪ ಪೇಸ್ ಹಿಟ್ರಿಲ್ಲ. ಅದೊಂದು ಹೆಂಗೆ ಟ್ಯಾಕಲ್ ಮಾಡ್ತಾರೆ ನೋಡ್ಬೇಕಾಗ್ತದೆ ನಂಗೆ. ಅದಕ್ಕೆ ನಂಗೆ ಬ್ಯಾಟಿಂಗ್ ಇಂತ್ರನೇ ಬೇರೆ ಟೀಮ್ಸ್ ಎಲ್ಲ ಫುಲ್ ಫಾಸ್ಟ್ ಬಾಲ್ ಇಂತ್ರ ಹಟ್ಟಾಕ ಹೋಗ್ತಾರೆ. ಅದಕ್ಕೆ ಅದೊಂದು ಹಂಗೆ ಅಟ್ಯಾಕ್ ಮಾಡ್ಬೇಕು. ಇಲ್ಲ ಅವ್ನದು ರಿಲೇಷನ್ಶಿಪ್ ಸರಿ ಇಲ್ಲ ಅಲ್ಲಿ. ಸೊ ಯಾರು ಬಂದರು ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅವ್ರ ಬೋರ್ಡ್ ಜೊತೆ, ರಸಲ್ ನರೇನ್ ಅವರೆಲ್ಲ. ಬಟ್ ಹಾಟ್ ಫೇವ್ರೇಟ್ಸ್ ನಂಗೆ ಆಸ್ಟ್ರೇಲಿಯಾ ಅನ್ನಿಸ್ತೈತಿ. ಎವ್ರಿ ICC ಟೂರ್ನಮೆಂಟ್ ಆಗ್ತೈತಿ. ಬಟ್ ನಂಗೆ ಡಾರ್ಕ್ ಹಾರ್ಸ್ ಅಂತೂ ಸೌತ್ ಆಫ್ರಿಕಾ ಅನ್ನಿಸ್ತೈತಿ. ಸೌತ್ ಆಫ್ರಿಕಾ ಮ್ಯಾಲೆ 4 ತಳಗ ಇದೆಲ್ಲ ಫುಲ್ ಪ್ರಾಪರ್ ಐತೆ ಅವ್ರದ್ದು. ಮ್ಯಾಲೆ 6 ತಳಗ 4 ಕ್ಲಾಸೇನು ಪ್ಲೇಯರು. 2 ನಾ ಮಾಡೆಲ್ ರೆಡಿ ಮಾಡಿದಾಗ 2 ವರ್ಷ ಹಿಂದೆ ನಂಗೆ ಆನ್ರಿ ಕ್ಲಾಸೆನ್ ಮತ್ತು ಕುಲ್ದೀಪ್ ಯಾದವ್ ತೋರಿಸಿತ್ತು ನಂಗೆ ಸ್ವಲ್ಪ ಪ್ರೆಡಿಕ್ಷನ್. ಆನ್ರಿ ಕ್ಲಾಸೆನ್ ಏನು ಎಂಥ ಲೆನ್ಸಿಗೆ ಹೊಡಿತಾರ ಅವ್ರು. ಅಂದ್ರೆ ಆ ಲೆಂತ್ 6 ಹೊಡ್ಯಾಕ ಅಷ್ಟು ಈಸಿ. ಬೆನ್ನು ಬಗ್ಗಿಲ್ಲ, ಏನೂ ಇಲ್ಲ, ಬರೇ ಈ ಸ್ಟ್ರೆಂತ್ ಇದೆ ನಂಗೆ. ಅದೇ ಓವರ್ ಆಲ್ T20 ಬ್ಯಾಟರ್ ABD ವಿಲ್ಲರ್ಸ್ ನೆಕ್ಸ್ಟ್ ಲೆಜೆಂಡ್ ಅಂತ ಅನಿಸ್ತೈತಿ T20ದಾಗ. ಅದ್ರ ನೆಕ್ಸ್ಟ್ ಬೀಟ್ ಮಾಡೋದು ಸೂರ್ಯಕುಮಾರ್, ಆಮೇಲೆ ಆನ್ರಿ ಕ್ಲಾಸ್ ಅನಿಸ್ತೈತಿ. ಎಲ್ಲ ಬೇಸಸ್ ಕವರ್ ಮಾಡಿ, ಪೇಸ್, ಸ್ಪಿನ್ ಎಲ್ಲ ನೋಡಿ, ಯಾವ ಫೇಸ್ ನೋಡಿ. ಆಮ್ಯಾಗ ರನ್ ಪ್ರೊಡಕ್ಷನ್ ಬೌಂಡ್ರಿದಾಗೂ ಇರ್ತೈತಿ, ಇದ್ರಾಗೂ ಇರ್ತೈತಿ, ಸಿಂಗಲ್ ಡಬಲ್ದಾಗೂ ಇರುತ್ತೆ, ಹಂಗೆ ಅನಿಸ್ತೈತಿ. ಸೊ ಸೌತ್ ಆಫ್ರಿಕಾ ಚಲೋ ಐತಿ. ಮತ್ತು ಇನ್ನೊಂದು ಏನಂದ್ರೆ ಅವ್ರು ಫಸ್ಟ್ ಟೈಮ್ ಬಿಯಾಂಡ್ ಇದು ಹೋಗ್ಯಾರ ಅವ್ರು. ಅವ್ರದ್ದು ಯಾವಾಗಲೂ ಕೋಟಾ ಸಿಸ್ಟಮ್ ಇರ್ತೈತಿ. ಹಿಂಗೆ ಕಲರ್ ಅವ್ರು ಇಷ್ಟು ಮಂದಿ ಇರಬೇಕಾದ. ಈ ಸತಿ ಹಂಗೆ ಮಾಡಿಲ್ಲ ಅವ್ರು. ಕಲರ್ ಕಡಿಮೆ ತೊಗೊಂಡವ್ರ, ವೈಟ್ಸಿಗೂ ಇದು ಮಾಡ್ಯಾರ. ಎಲ್ಲದಕ್ಕೂ ಅದೆಲ್ಲ ಬಿಯಾಂಡ್ ಹೋಗ್ಯಾರ. ಬಟ್ ಒಂದೇ ಮಿಸ್ಸಿಂಗ್ ಜಿಗ್ಸೋ ಪಜಲ್ ಏನಂದ್ರೆ ಅವ್ರಿಗೆ ನಮ್ಗೆ ಹೆಂಗೆ ಹಾರ್ದಿಕ್ ಪಾಂಡ್ಯ 4 ಓವರ್ ಹಾಕಬೇಕು, ಹಂಗೆ ಅವ್ರಿಗೆ ಮಾರ್ಕೋ ಆನ್ಸನ್ ಚಲೋ ಬ್ಯಾಟಿಂಗ್ ಆಡಬೇಕು. ಯಾಕಂದ್ರೆ ಅವ 7 ಆಡ್ತಾನೆ. ಸೊ ಅವ ಆಡೋದು ಭಾಳ ಕ್ರೂಷಿಯಲ್ ಆಗ್ತೈತಿ. 4ನೇ ಟೀಮ್ ಅಂತೂ ನಂಗೆ ಇಂಗ್ಲೆಂಡ್ ಅಥವಾ ವೆಸ್ಟ್ ಇಂಡೀಸ್ ಅನ್ನಿಸ್ತೈತಿ. ವೆಸ್ಟ್ ಇಂಡೀಸ್ ಭಾಳ ಚಲೋ ಐತಿ. ಫೈರ್ ಪವರ್ ಸ್ಟಾರ್ಟಿಂಗ್ ಇಂತ್ರ ಪವರ್ ಹಿಟರ್ಸ್ ಅವ್ರು ಗುಮ್ಮೆ ಬಿಡ್ತಾರ. ಅವ್ರಾಗ ಆಸ್ಟ್ರೇಲಿಯಾ 4ನೇ ಟೆಕ್ನಿಕ್ ಅಂದ್ರೆ ಅವ್ರು 4ನೇದು ಇಲ್ಲೇ ಇಲ್ಲ, ಟೆಕ್ನಿಕ ಬೇಡ ಗುಮ್ಮದು ಅಂದ್ರೆ. ಕಾಂತರಾ ಜಗಸ್ ಅವ್ರ ಎಪಿಸೋಡ್ದಾಗ ಹೇಳಿದ್ರು ಲೈಕ್ ಗೂಸ್ ಬಂಪ್ಸ್. ಅವ್ರ ಬಾರಿ ಅಂದ್ರ ಏನೂ ಇರ್ಲಾರ್ದವ ಎದಕ್ ಜಾಸ್ತಿ ಗೆಲ್ತಾನಂತಂದ್ರ ಅವ ಎಲ್ಲಾ ಗುದ್ದಾಡೇನು ತಿನ್ಬೇಕಿರ್ತೈತಿ. ಸೊ ಆ ಮೆಂಟಾಲಿಟಿಯಲ್ಲಿ ಬಂದ್ಬಿಡ್ತೈತಿ. ವೆಸ್ಟ್ ಇಂಡೀಸ್ ಇಂದ 2016 ವರ್ಲ್ಡ್ ಕಪ್ ಫೈನಲ್ಸ್ ಗೆದ್ರಲ್ಲ ಬ್ರಾತ್ವೇಟ್ 4 6 ಹೊಡೆದ ಸ್ಟೋಕ್ಸ್ ಅಗೇನ್ಸ್ಟ್. ದಟ್ ಹೂ ಎಕ್ಸ್ಪೆಕ್ಟೆಡ್ ಬ್ರಾತ್ವೇಟ್ 4 6 ಹೊಡೆದು ಗೆಲ್ಲಿಸ್ತಾನೆ.
ಖರೆ ಅದು ಫೈನಲ್ಸ್ ಹೋಗಿ ಮತ್ತು ನಮ್ಮ ಅಗೇನ್ಸ್ಟ್ ಇಂಡಿಯಾ ಎಷ್ಟು ಡಾಮಿನೇಟ್ ಮಾಡಿತ್ತೆ. ಬಟ್ 2016 ಡಾಮಿನೇಷನ್ ವಿರಾಟ್ ಕೊಹ್ಲಿ ಇದ್ದಲ್ವಾ, ಸಿಂಗಲ್ ಹ್ಯಾಂಡೆಡ್ ಇದ್ದಿತ್ತೆ. ಮತ್ತು ಸಿಂಗಲ್ ಹ್ಯಾಂಡೆಡ್ ಟೀಮ್ಸ್ ಗೆಲ್ಲೋದು ಭಾಳ ರೇರ್ ಕಪ್ಸ್. ಬಟ್ ಅದು ಆ ಮ್ಯಾಚ್ ವಿಕೆಟು ತೆಗೆದ್ರು ನೋಡಿ ವಿರಾಟ್ ಕೊಹ್ಲಿ. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ರನ್ ಹೊಡೆದು ವಿಕೆಟು ತೆಗೆದ್ರೆ. ಬಟ್ ದ್ಯಾಟ್ ಈಸ್ ವಾಟ್ ವೆಸ್ಟ್ ಇಂಡೀಸ್ ಇದೆ. ಬಟ್ ಅವ್ರು ಕನ್ಸಿಸ್ಟೆಂಟ್ ಇಲ್ಲ. ಅವ್ರು ಆಡಿದ್ರೆ ಹುಚ್ಚನಾಗತ್ತೆ ಆಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅವ್ರ ಸ್ಟ್ರೋಕ್ ಪ್ಲೇ ಕುಂದ್ರಾಕತ್ತಂದ್ರೆ ಎಲ್ಲರೂ ಹೊಡೆಯವ್ರ ಅವ್ರು ನಿಂದ್ರವ್ರ ಇಲ್ಲ ಅವ್ರಾಗ. ಈಗ ಶಾಯ್ ಹೋಪ್ ಒಬ್ಬ ಕನ್ಸಾಲಿಡೇಟರ್ ಮೇಲೆ ಸ್ವಲ್ಪ ಕಿಂಗ್ ಅದಾನೇನ, ಬ್ರ್ಯಾಂಡನ್ ಕಿಂಗ್ ಅದಾನ. ಬಟ್ ಇಬ್ರು ಆಡಲ್ಲ, ಒಬ್ಬ ಆಡ್ತಾನೆ, ಜಾನ್ಸನ್. ಸೊ ಟಾಪ್ 4 ಇಸ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಇಂಡಿಯಾ. ಆಸ್ಟ್ರೇಲಿಯಾ, ಇಂಡಿಯಾ, ಸೌತ್ ಆಫ್ರಿಕಾ 3 ಅಂತೂ ನಂಗೆ ಕನ್ಫರ್ಮ್ ಅನಿಸ್ತೈತಿ. 4ನೇದು ಇಂಗ್ಲೆಂಡ್ ಅವ್ರ ವೆಸ್ಟ್ ಇಂಡೀಸ್. ಅಲ್ಲಿ 60 ಇಂಗ್ಲೆಂಡ್, 40 ವೆಸ್ಟ್ ಇಂಡೀಸ್. ಓಕೆ. ಬಟ್ ನಂಗೆ ಇಂಡಿಯಾ ಹೆಂಗಾರ ಮಾಡಿ ಲಾಸ್ಟ್ ವರ್ಲ್ಡ್ ಕಪ್ ಸ್ಕಾರ್ಸ್ ತೆಗೆದು ವೆಸ್ಟ್ ಇಂಡೀಸ್ ಒಳಗೆ. ಯಾಕಂದ್ರೆ 2007 ವರ್ಲ್ಡ್ ಕಪ್ ಸಚಿನ್ ಪಾಜಿ, ರಾಹುಲ್ ಸರ್ ಎಲ್ಲ ಇದ್ದಾಗೂ ಅವು ಸ್ಟಾರ್ಟಿಂಗಿಗೆ ಸೋತ್ವಲ್ಲ, ಬಾಂಗ್ಲಾದೇಶ್ ಜೊತೆ ಸೋತಿ, ಅದು ವೆಸ್ಟ್ ಇಂಡೀಸ್ದಾಗ ಆಗೈತಿ. ಆಮೇಲೆ ಇನ್ನೊಂದು T20 ವರ್ಲ್ಡ್ ಕಪ್ ಅವಾಗ ಇಂಗ್ಲೆಂಡ್ ಗೆಲ್ತಾರೆ, ಅವಾಗೂ ಯಾರು ಹೊಡೆದಿರಂಗಿಲ್ಲ. 2007 ಒಡಿಯಾ ವರ್ಲ್ಡ್ ಕಪ್ ಹೇಳತ್ತಿಲ್ಲ, 2007 ಒಡಿಯಾ ವರ್ಲ್ಡ್ ಕಪ್. ಅದಾದ್ಮೇಲೆ T20 ವರ್ಲ್ಡ್ ಕಪ್, 2007 T20 ವರ್ಲ್ಡ್ ಕಪ್ ನಾವು ಗೆಲ್ತೀವಿ ಇಂಡಿಯಾ. ಅದಾದ್ಮೇಲೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ ವೆಸ್ಟ್ ಇಂಡೀಸ್ ಆಗೈತಿ. ಅವಾಗೂ ರೈನಾ ಒಬ್ಬನ ಆಡ್ತಿರ್ತಾರೆ ಬ್ಯಾಟಿಂಗ್, ಎಲ್ಲ ಫ್ಲಾಪ್ ಆಗಿರ್ತೈತಿ. ಅದು ಒಂದು ಅದೆರಡು ಸ್ಕಾರ್ ಹೆಂಗಾರ ಮಾಡಿ ತೆಗೆದೆ ಗೆಲ್ಬೇಕು, ಈ ಸತಿ ಬರ್ಬೇಕಂತ ಒಂದು ಹೋಪ್ ಐತೆ. ನೋಡೋಣ, ಮೆಂಟಾಲಿಟಿ ಅಂತೂ ಐತಿ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನೂ ಮಸ್ತ್ ನಡೆದೈತಿ. WTC ಫೈನಲ್ಸ್ ಹೋದ್ವಿ, ಒಡಿಯಾ ವರ್ಲ್ಡ್ ಕಪ್ ಫೈನಲ್ಸ್ ಡಾಮಿನೇಟ್ ಮಾಡ್ಕೊಂತ ಹೋದ್ವಿ. ಅದು ಒಂದು ಭಾಳ ದೊಡ್ಡ ಪಾಸಿಟಿವ್. ಲೈಕ್ ಡಾಮಿನೇಟ್ ಮಾಡ್ಕೊಂತ ಹೋಗ್ಯಾವ. ಆಸ್ಟ್ರೇಲಿಯಾ ಅಗೇನ್ಸ್ಟ್ ನಾವು ಡಾಮಿನೇಷನ್ ಹಂಗಿದ್ರೆ 2-3 ಇದ್ವಿ ಅಲ್ಲ ಫಸ್ಟ್ ಮ್ಯಾಚ್ 2023 ವರ್ಲ್ಡ್ ಕಪ್ 2-3 ಇದ್ವಿ. ಅಲ್ಲಿಂದ ತೊಗೊಂಡ್ ಬಂದು ಗೆದ್ವಿ. ಸೊ ಕಿಂಗ್ ರಾಹುಲ್, KL ರಾಹುಲ್ ಭಾಳ ಪ್ರೆಷರ್ ಬ್ಯಾಟ್ಸ್ಮನ್. ಸ್ಟ್ರೈಕ್ ರೇಟ್ ಕಡಿಮೆ ಆಗೈತೆ T20. ಈ ಪ್ರೆಸೆಂಟ್ ಟ್ರೆಂಡ್ KL ರಾಹುಲ್ ಗೇಮ್ ಪ್ಲಾನ್ ಸ್ವಲ್ಪ ಚೇಂಜ್ ಆಗ್ತೈತಿ. ಅವನು ರಿಯಲೈಸ್ ಮಾಡಿರ್ತಾನೆ, ವೆರಿ ಸ್ಮಾರ್ಟ್ ಬ್ಯಾಟರ್. ನಾವು ಸಣ್ಣವರಿಂದ ನಾವು 10 year old ಇದ್ದಾಗ ಇಂತ್ರನು ಕರ್ನಾಟಕ ನೋಡ್ಕೊಂತ ಬಂದೇವಿ. ಶಿಶಿರ್ ಭವನ ಜೊತೆ ಮಾಡಿದ್ದಲ್ಲ, ಗುಡ್ ಫ್ರೆಂಡ್ಸ್ ಅಲ್ಲ, ವೆರಿ ಗುಡ್ ಫ್ರೆಂಡ್. ಶಿಶಿರ್ ನಮ್ದು ಸ್ಕೂಲ್ ಸೀನಿಯರ್, ಈಗೂ ಕ್ಲೋಸ್, ವೆರಿ ಕ್ಲೋಸ್. ಸೊ ಅವ ಮತ್ತು KL ಒಂದೇ ಟೀಮ್ನಾಗ ಆಡ್ತಿದ್ರು. ಅವಾಗ ಬಂದು ಹೇಳ್ತಿದ್ರು ನಂಗೆ, ಶಿಶಿರ್ ಮತ್ತು ಇನ್ನೊಬ್ಬ ನನ್ನ ಕಸಿನ್ ಅದಾನ ಆದಿತ್ಯ, ಇಬ್ಬರು ಬಂದು ಹೇಳೋರು KL ಏನಪ್ಪ 200 ಹೊಡಿತಾನವ. ಅವಾಗ ಅಂಡರ್ 13ನ್ಯಾಗ 200 ಹೊಡಿತಾವ. KL ರಾಹುಲ್ದ ಶಿಶಿರ್ ಭವನ್ ಅವ್ರು ಹೇಳಿದ್ರೆ ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಮೈಂಡ್ ಸೆಟ್ ಇದ್ದದ್ದು. ಹಿಂಗೆ ನೆವರ್ ಗಿವ್ ಅಪ್ ಟೈಪ್. ವಿರಾಟ್ ಕೊಹ್ಲಿ ಹೆಂಗೆ ಓಪನ್ಲಿಂಗ್ ಅಗ್ರೆಸಿವ್ ಅದಾರಲ್ಲ, KL ರಾಹುಲ್ ಹಂಗೆ ಒಳಗೆ ಭಾಳ ಡಿಟರ್ಮೈಂಡ್ ಅನ್ಪ. KL ಹಂಗ್ರಿ ಲೈನ್ ಇದ್ದಂಗೆ, ಯಾರು ಏನ್ರ ಅಂದ್ರೆ ಒಳಗೆ ಸುಮ್ಮ ಇರ್ತೈತೆ, ಆಮೇಲೆ ಫೈರ್ ಬರ್ತೈತೆ ನೋಡು. ಅದೇ ಇವ್ರು ಏನು ಸೆಲ್ಫ್ ಕಾನ್ಫಿಡೆನ್ಸು. KL ಒಟ್ಟು ಹೊರಗೆ ತೋರ್ಸಂಗಿಲ್ಲ, ಆದ್ರೆ ಒಳಗೆ ಗೊತ್ತಿರ್ತೈತೆ ಮಾಡೇ ಮಾಡ್ತೇನೆ ಅಂತಂದು. ಈಗ ಹಂಗೆ T20 ಸ್ಟ್ರೈಕ್ ರೇಟ್ ಅದು ಹೇಳತ್ತಾರ. ಬಟ್ ಅಂಥ ಪ್ಲೇಯರ್ ಬರಂಗಿಲ್ವೋ, ಭಾಳ ನೆಕ್ಸ್ಟ್ ಲೆವೆಲ್ ಆಲ್ ಫಾರ್ಮ್ಯಾಟ್ ಪ್ಲೇಯರ್. ಆಮೇಲೆ ವೆರಿ ವೆರಿ ಸೆನ್ಸಿಬಲ್ ಆ್ಯಂಡ್ ಸ್ಮಾರ್ಟ್ ಅನ್ನಿಸ್ತೈತಿ, ಭಾಳ ಚಲೋ. ಅದು ಏನಾಗಿತ್ತು ಈಗ ಸದ್ಯ ಟ್ರೆಂಡ್ ಚೇಂಜ್ ಆಗ್ಬಿಟ್ಟೈತಿ. ದ ವೇ T20 ಇಸ್ ಪ್ಲೇಡ್ ಇಸ್ ಚೇಂಜ್ಡ್. ಮೊದಲ ಪವರ್ ಪ್ಲೇ, ಒಬ್ಬ ಅಟ್ಯಾಕ್ ಇನ್ನೊಬ್ಬ ನೋಡ್ಕೊಂತಾನೆ, ಆಮೇಲೆ ಇಬ್ರು ನೋಡ್ಕೊಳ್ಳೋಣ, ಆಮೇಲೆ ಅಟ್ಯಾಕ್ ಮಾಡೋಣ. ಈಗ ಇಬ್ರು ಅಟ್ಯಾಕ್, ಆಮೇಲೆ ಅಟ್ಯಾಕ್ ಅಂದಾಗ. ಸೊ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ ಇದ್ದವ್ರು ಸ್ವಲ್ಪ ಟೆಕ್ನಿಕ್ ಚೇಂಜ್ ಮಾಡ್ಬೇಕಾಕೈತೆ ಅಪ್ರೋಚ್. ಬಟ್ ಇಟ್ ವಿಲ್ ಟೇಕ್ ಟೈಮ್, ಬಟ್ ಇಟ್ ವಿಲ್ ಕಮ್. ಆಮೇಲೆ KL ಮ್ಯಾಟ್ರ್ ಆಗ್ತೈತೆ ಸ್ಕ್ಯಾಂಡಿ. ಈಗ ಟೀಮ್ ಅವ್ರದ್ದು ಬೌಲಿಂಗ್ ಸ್ಟ್ರಾಂಗ್ ಟೀಮ್, ಬೌಲಿಂಗ್ ಹೆವಿ ಅವ್ರು. ಈಗ ಆಮೇಲೆ ಏಕನಾಥ್ ಸ್ಟೇಡಿಯಮ್ಮು ಬೌಲಿಂಗಿಗೆ ಜಾಸ್ತಿ ಸಪೋರ್ಟ್ ಆಗ್ತೈತಿ. ಈಗ ಅವ್ರಿಗೆ ಅಷ್ಟು ಈಗ ನಿಕ್ಕಿ ಪುರನ್ನು ಹೊಡೆತಾನ ಅದು. ಬಟ್ ಅದು ಸರೌಂಡಿಂಗ್ ಯಾರಿಲ್ಲ. ಈಗ ಸ್ಟಾಯ್ನು ಅನ್ಸತ್ತೆ ಹೊಡೆದ್ರೆ ಅಷ್ಟು ಕನ್ಸಿಸ್ಟೆನ್ಸಿ ಬಂದಿಲ್ಲ. ಸೊ ಆ ಟೈಪ್ ಕುಷನ್ ಇಲ್ಲಲ್ಲ ಅವನಿಗೆ, ಅದೆಲ್ಲ ಪ್ರೆಷರ್ ಇರ್ತೈತಿ. ಆಬ್ವಿಯಸ್ಲಿ ಕ್ಯಾಪ್ಟನ್ ಥಿಂಕಿಂಗ್ ಇರ್ತೈತಿ. ಈಗ ಅದ ನೀ ಪಂಜಾಬ್ ಕಿಂಗ್ಸ್ ಆಡುವಾಗ ಆತಿಲ್ಲ, 2017 ಇಂಡಿಯಾಗ ಆಡುವಾಗ ಅವನು ಅದೇ ಸೇಮ್ ಪ್ಲೇಯರ್ ಹೆಂಗೆ ಎಂತೆಂಥ ಬಾಲ್ದಾಗ ಹೊಡೆದಾನ. ಸೊ ಬರ್ತೈತೆ ಅದೊಂದು ಫೇಸ್ ಅಷ್ಟೇ. ಫೇಸ್ ಅಂದ್ರೆ ಟ್ಯಾಲೆಂಟಿಗೆ ಏನು ಕಡಿಮೆ ಇಲ್ಲ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಕರ್ನಾಟಕ ಹ್ಯಾಸ್ ಪ್ರೊಡ್ಯೂಸ್ಡ್. ಹಾರ್ಡ್ ವರ್ಕಿಂಗ್ ಕಾಣ್ತೈತೆ ಮುಖದಾಗ ಹಂಗಾರ ನೋಡಿ. 7 ಗಂಟೆ ಬೆಳಗ್ಗೆ NCAಗೆ ಬಂದ್ರೆ ರಾತ್ರಿ ಹೋಗ್ತಿದ್ರಪ್ಪ. ಅಲ್ಲೇ ಅನ್ನ ಸಾಂಬಾರ್ ರಘು ಅಣ್ಣ ಜೊತೆ ಎಲ್ಲ ತಿಂದು. ಆ ಪರಿ ಹಾರ್ಡ್ ವರ್ಕಿಂಗ್ ಬ್ಯಾಟರ್. ಆಮೇಲೆ ಒಂದೇ ಏನಂದ್ರೆ ಅವ್ರಿಗೆ ನಿಗಲ್ಸು ಎಲ್ಲ ಭಾಳ ಆಗೈತಿ. ಇಂಜುರೀಸು ಇದಾಗಿ ಕನ್ಸಿಸ್ಟೆಂಟ್ ಗೇಮ್ ಪ್ಲೇ ಸಿಗ್ಲಿಲ್ಲ ಅಂದ್ರೆ ಫಾರ್ಮ್ ಹೋಗ್ತೈತಲ್ಲ, ಮತ್ತೆ ರೀಬಿಲ್ಡ್ ಮಾಡ್ಬೇಕು, ಮತ್ತೆ ಹೊಸ ಫಾರ್ಮ್ ಇದು ಬರೋಕೆ. ಬಟ್ 2023 ವರ್ಲ್ಡ್ ಕಪ್ ತೋರಿಸಿದ್ರು ವಾಟ್ ಈಸ್ ಕೆಪೇಬಲ್ ಆಫ್. ಡೆಫಿನೆಟ್ ಇದೆ. ಟೆಕ್ನಿಕಲಿ ಸೌಂಡ್ ಇದ್ದಿದ್ದ ಪ್ಲೇಯರ್ಸೇ ಈಗ ಸ್ವಲ್ಪ ಜನರಲ್ಸ್ ಶಿಫ್ಟ್ ಆದ, ಗೇಮ್ ಚೇಂಜ್ ಆಗ್ತೈತೆ. ಅವ್ರದ್ದು ಸ್ಕಿಲ್ ಸೆಟ್ ಏನಿಲ್ಲ, ದೇ ಆರ್ ವೆರಿ ಮಚ್ ಕೆಪೇಬಲ್ ಟು ಅಡಾಪ್ಟ್. ವಿರಾಟ್ ಕೊಹ್ಲಿ ಅಡಾಪ್ಟ್ ಮಾಡ್ಕೊಂಡ್ರಾಗ್ಲಿ. ಶರ್ಮಾ ಈಸ್ ಗ್ರೇಟ್ ಅಟ್ಯಾಕರ್. ರೋಹಿತ್ ಶರ್ಮಾ 10 ಓವರ್ ಆಡ್ಬಿಟ್ರೆ ಮುಗಿತು ಮ್ಯಾಚ್. 6 ಹಿಟ್ರ್ ಎಲ್ಲಿ ಇಲ್ಲೇ ಇಲ್ಲ.
ಯಾರಿಲ್ಲ, ಕ್ರಿಸ್ ಗೇಲಿಗೂ ಕ್ರಾಸ್ ಮಾಡೋದು, ಕ್ರಿಸ್ ಗೇಲಿಗೆ 6 ಇಟ್ರ ಅಂದ್ರೆ ರೋಹಿತ್ ಶರ್ಮಾ ಹಂಗ ಸೈಲೆಂಟ್ ಆಗಿ ಬಂದ್ರಲ್ಲಿ ಹಲೋ ಯಾರು ಏನೋ ಹೇಳತ್ತಿದ್ರಲ್ಲ ಅಂತೇಳಿ. ಆ ರೋಹಿತ್ ಶರ್ಮಾ ಅಷ್ಟು ಈಸಿ ಐತಿ, ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪ್ಲೇಯರ್ ಟು ವಾಚ್. ಎಫರ್ಟ್ಲೆಸ್ ಸಡ್ ಬೆಣ್ಣೆ ಬಿಸಿ ಚಾಕು ಬೆಣ್ಣೆ ಗಿಳಿಸ್ತಂಗೆ ಸರ್ ಅಂತ ಹೋಗ್ಬಿಡ್ದು. ಕೊಹ್ಲಿ ಇಸ್ ಅ ಬಿಸಿ ಬ್ಯಾಟ್ಸ್ಮನ್, ಹಿಂಗೆ 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 ಹೋಗ್ತಿರ್ತಾರ ಅವ್ರೆ. ಶರ್ಮಾ ನಿಂತ ಇಲ್ಲಿ ಬಂತ ಹೊತ್ತು ನೋಡೋಣ. ಬಟ್ ಹೋಪ್ಫುಲಿ ಇಂಡಿಯಾ ವಿಲ್ ವಿನ್. ಆ್ಯಂಡ್ ನೆಕ್ಸ್ಟ್ ಈಸ್ ಜಾಯ್ನಿಂಗ್ ICC. ಈಗ ಇಲ್ಲಿಂದ ವೆಸ್ಟ್ ಇಂಡೀಸ್ ಹೊಂಟ್ರವ್ರೆ. ಭಾಳ ಐತಿ ಈಗ ನೆಕ್ಸ್ಟ್ ಇದು ವರ್ಲ್ಡ್ ಕಪ್ ಆದಮೇಲೆ, ಅದಾದಮೇಲೆ ಒಂದು ಸ್ವಲ್ಪ ಬ್ರೇಕ್, ಬಟ್ ಆದಮೇಲೆ ಕೆನಡಾ ಲೀಗ್, ಅಲ್ಲೇ ಸರೇ ಜಾಗೋರ್ಸಿಗೆ ಪರ್ಫಾರ್ಮೆನ್ಸ್ ಡಾಟಾ ಸೈಂಟಿಸ್ಟ್. ಸೊ ಅಲ್ಲೂ ಈಗ ಟೀಮ್ ರಿಟೆನ್ಷನ್ಸ್ ಎಲ್ಲ ನಡೆದೈತಿ, ನೆಕ್ಸ್ಟ್ ವೀಕ್ದು ಅನೌನ್ಸ್ ಮಾಡ್ಬೇಕು, ಅದ್ರದ್ದು ನಡೆದೈತಿ. ಮತ್ತು ಅದಾದ್ಮೇಲೂ ಜಿಮ್ ಆಫ್ರೋ T10 ಅಬುಧಾಬಿ T10 ಅದು ನಡೆದೈತಿ, ಅದೆಲ್ಲ ಕನ್ಫರ್ಮ್ ಆಗೈತೆ. ಸೊ ಬ್ಯುಸಿ ಪೀರಿಯಡ್ ಐತಿ. ICCದೇನು ಅಂತ ಏನು ಇದಿರಂಗಿಲ್ಲ, ಬಿಕಾಸ್ ಐ ಆಮ್ ನಾಟ್ ಅಸೋಸಿಯೇಟೆಡ್ ವಿತ್ ಟೀಮ್ಸ್. ಕಮೆಂಟೇಟರ್ಸಿಗೆ ಹೆಲ್ಪ್ ಮಾಡೋದು, ಸೊ ಐ ಡೋಂಟ್ ಹ್ಯಾವ್ ಟು ಡೈವ್ ವೆರಿ ಡೀಪ್. ನಾರ್ಮಲ್ ಪ್ರಿವ್ಯೂಸ್ ಇದು ಮಾಡೋದು, ಇನ್ಸೈಟ್ಸ್ ಕೊಡೋದು ಕಾಮೆಂಟೇಟರ್ಸಿಗೆ. ಆಮೇಲೆ ICC ಮೀಡಿಯಾ ಝೋನ್ ಮೇಲೆ ತಂದ ರಿಪೋರ್ಟ್ಸ್ ಎಲ್ಲ ವ್ಯೂವರ್ಶಿಪ್ ಜಾಸ್ತಿ ಮಾಡೋದು ಹಿಂಗಿರ್ತೈತಿ. ಬಟ್ ಅದು ಎಕ್ಸೈಟಿಂಗ್ ಟೈಮ್ಸ್ ಹೆಡ್. BBL ವಿಮೆನ್ ಅದಾದ್ಮೇಲೆ ಮತ್ತು ರೆನೆಗೇಡ್ಸ್ ವುಮೆನ್ಸ್ ಬಿಗ್ ಬ್ಯಾಶ್ ಜೊತೆ ನಡೆದೈತಿ, ಅದೈತಿ. ಸೊ ಡಿಸೆಂಬರ್ ಮಟ್ಟ ಅಂತೂ ಪ್ಯಾಕ್ ಐತಿ. ಅಷ್ಟು ನಡೆದೈತಿ ನೋಡಿ. ಆಲ್ ದ ಬೆಸ್ಟ್. ಹಿಂಗೆ ವಿರಾಟ್ ಕೊಹ್ಲಿ ಒಂದು ಸೈಡ್ ಜರ್ಸಿ ತೊಗೊಂಬಂಗೆ ಹಿಂಗೆ ನೋಡ್ರಿ, ಈಗೆಲ್ಲ ಮಾಡೋಣ ಅಂದಾನೆ. ಎಲ್ಲಾರ ಮುಂದೆ ಹೇಳನ್ರಿ ಸಿಗ್ಬೇಕೀಗ, ತಾನ ಸೈನ್ ಮಾಡಿ ಕೊಟ್ರೆ. ನಮಗೆಲ್ಲ ಫೋರ್ಜರಿ ಎಲ್ಲ ಬರಂಗಿಲ್ಲ. ವಿರಾಟ್ ಅಲ್ಪ ದೇವ್ರ ಅಲ್ಲಿ ಮಟ್ಟ ಹೆಂಗೆ ಮಾಡೋಣ. ಅಲ್ಲೇ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕಾರೆ ಕಾಣ್ತಲ್ಲ. ಅಲ್ಲಿ ಹೋಗಿ ಪ್ಲೀಸ್ ರೀ ಕೊಡ್ರಿ, ನಮ್ಮ ದೋಸ್ತ ಅದನ್ರಿ ಅಲ್ಲಿ ಕೊಡ್ರಿ ಬಟ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೆವಿ ಕ್ರಿಕೆಟ್ ಡಿಸ್ಕಷನ್. ಕ್ರಿಕೆಟ್ ಆಸ್ ಎ ಟಾಪಿಕ್ ಮಾತಾಡಕತ್ರ ಒಂದು 15 ದಿವಸ ಸಾಕಾಗಿಲ್ಲ, 15 ದಿವಸ ಎಪಿಸೋಡ್ ಮಾಡೋದಾಗ್ತದೆ. ಬಟ್ ಕವರ್ ಮಾಡಿದ್ವಿ ನಾವು ಆದಷ್ಟೇ. ಸೊ ದಿಸ್ ಈಸ್ ಅ ಮೋರ್ ಟೆಕ್ನಿಕಲ್ ಸೈಡ್ ಆಫ್ ಕ್ರಿಕೆಟ್. ಇದು ನೀವು ಆಸ್ ಫ್ಯಾನ್ಸ್ ಮಾತಾಡಿದಲ್ಲ, ಟೆಕ್ನಿಕಲ್ ಸೈಡ್ ಆ್ಯಂಡ್ ಓವರ್ ಲುಕ್. ಭಾಳ ಡೀಪ್ ಡೈವ್ ಮಾಡಕ್ಕೆ ಹೋಗ್ಬಿಟ್ರೆ ಮತ್ತು ಅದ ಸೇಮ್ ಪೊಸಿಷನ್ ವಿರಾಟ್ ಕೊಹ್ಲಿ ಆ ಸ್ಯಾಮ್ ಕರನ್ 6 ಹೊಡೆದಿದ್ದು ಅದು ಎದಕ್ಕೆ ಹೋತಂತಂದ್ರೆ ಸ್ಯಾಮ್ ಕರನ್ ಈ ರನ್ ಅಪ್ ತೊಗೊಂಡಂತೆಲ್ಲ ಆಕೈತಿ. ಬಟ್ ದ ಟೆಕ್ನಿಕಲ್ ಸೈಡ್ ಆಫ್ ವಾಟ್ ಹ್ಯಾಪನ್ಸ್ ಬಿಹೈಂಡ್ ಕ್ರಿಕೆಟ್, ಅದು ಎದಕ್ಕೆ ಒಂದು ಟೀಮ್ ಸಕ್ಸಸ್ಫುಲ್ ಆಕೈತಿ, ಏನೇನು ಮ್ಯಾಟ್ರ್ ಆಕೈತಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು. ಆ್ಯಂಡ್ IPL ಆದ್ಮೇಲೆ ಮಾಡೋಣ ಅಂತ ಮಾತಾಡಿದ್ವಿ, ಅದಕ್ಕಂದ್ರೆ ರಿಸಲ್ಟ್ಸ್ ಮೇಲೂ ಮಾತಾಡೋಕ್ಕಾಕೈತಲ್ಲ. RCB ನಾವು ಏನಾರ RCB ಫಸ್ಟ್ ಹಾಫ್ ಆದ್ಮೇಲೆ ಮಾಡ್ಬಿಡ್ತಿದ್ರೆ ಹುಚ್ಚರಂಗೆ ಮಾತಾಡ್ತಿದ್ವಿ ನಾವು. ವಿ ಕುಡ್ ಹ್ಯಾವ್ ಬಿನ್ ವೆರಿ ಸ್ಟುಪಿಡ್. ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಬ್ಯಾಕ್ಸ್ ಬೈ RCB. ಬಟ್ ಮಜಾ ಬಂತು ನನಗೆ. ನಿಂಗೆ ಹಂಗೆ ಅನಿಸ್ತೆ? ನೆಕ್ಸ್ಟ್ ಲೆವೆಲ್. ನಾ ಹೇಳ್ದಂಗೆ ಎಲ್ಲ ಎಪಿಸೋಡು ನೋಡ್ತಿರ್ತೇವೆ ನಾವು. ಅಲ್ಲಿ ಆಸ್ಟ್ರೇಲಿಯಾ ಅಂತ ಯಾವಾಗಲೂ ಬ್ಯಾಕ್ಗ್ರೌಂಡ್ದಾಗ ನಡೆದಿರ್ತೈತಿ. ಅಲ್ಲಿರ್ಬೋದು ಪ್ರೆಸೆನ್ಸ್, ಬಟ್ ಮನಸ್ಸೆಲ್ಲ ನಮ್ದು ಹುಬ್ಳಿ ಕಡೆ, ಇಂಡಿಯಾ ಕಡೆ, ಕರ್ನಾಟಕ ಕಡೆ. ಸೊ ಯಾವಾಗಲೂ ಮಾಡ್ತಿರ್ತೀವಿ. ನಾ ಹೇಳ್ಕೊತದೇನಿ, ಇಟ್ಸ್ ನಾಟ್ ಈಸಿ ಟು ಡೂ ವಾಟ್ ಯು ಆರ್ ಡೂಯಿಂಗ್. ಸೊ ಮ್ಯಾಸಿವ್ ರೆಸ್ಪೆಕ್ಟ್ ಅದಕ್ಕೆ. ಮತ್ತು ಆಮೇಲೆ ನಿಮ್ಮ ಹೋಲ್ ಗ್ರೂಪಿಗೆ ನಾ ಹೇಳ್ದಂಗೆ ಬೇಕಾದ್ರೆ ತೋರಿಸ್ಬೋದು. ಯಾವಾಗಲೂ ನೋಡೋಣ ತಡೆಯೋದು. ಚೇತನ್, ಶಿವು, ಗಗನ್ದೀಪ್, ಹಿಂಗೆ ಈಶ್ವರ ಹಿಂಗೆ ಎಕ್ಸ್ಪ್ಲೋರ್ ಹೊಡೆದ್ವಿ ಅಂದ್ರೆ ನೋಡಿಲ್ಲ. ಚೇತನ್, ಸ್ಕ್ಯಾಂಡಿ ಇದೇ ಇರ್ತೈತೆ ನಮ್ದು ಯಾವಾಗ. ಫುಲ್ ಎಕ್ಸ್ಪ್ಲೋರ್ ಇದೆ. ನಮ್ಮ ಶಿವು ಆತ, ಅವ್ರ ಡ್ಯಾಡಿ ಇದು ಕಂಟೆಂಟ್ ಏನು ಮಾಡ್ತಾನೆ ಫುಲ್ ರಿಲೇಟೇಬಲ್. ಮಂಜು ಮೇಸ್ತ್ರಿ ಆತ, ನಮ್ಮ ಡ್ಯಾಡಿ ಸಿವಿಲ್ ಇಂಜಿನಿಯರ್. ಸೊ ಅದು ಸಣ್ಣವ್ರಿದ್ದಾಗಿ ನಾವು ಮೇಸ್ತ್ರಿ ನೋಡ್ಕೊಂತ ಬಂದೇವಿ. ಸೇಮ್ ಅದು ಚೇತನ್ ಮಾಡಿದ್ದೆ. ಆಮ್ಯಾಗ ನಮ್ಮ ಗಿಲ್ಲಿ ಪ್ರಕಾಶ್ ಅದು ನೋಡಿರ್ತೀವಿ. ಅದು ಎಲ್ಲ ಕ್ರಿಶ್ ಆತ. ಮತ್ತು ಕೋವಿಡ್ ಟೈಮ್ಸ್ನಾಗಂತೂ ನಾವು ಎಷ್ಟು ನಮಗೆಲ್ಲ ಫುಲ್ ಲಾಕ್ಡೌನು, ಎಲ್ಲೂ ಹೊರಗಿಲ್ಲ. ನಾ ಇಂಡಿಯಾ ಬರ್ಬೇಕಂದ್ರಿಲ್ಲ, ಎಲ್ಲೂ ಹೋಗಕ್ಕೆ ಬರೋಂಗಿಲ್ಲ. ಬರೀ ಲಾಕ್ಡೌನ್ಲ 3 ಕಿಲೋಮೀಟ್ರ್ ಹೊರಗೆ ಬಿಡ್ತಿದ್ದಿಲ್ಲ. ಸೊ ಆಮ್ಯಾಗ ನಂದು ಆ ಮನಿನೂ ಹೆಂಗಂದ್ರೆ ಭಾಳ ಬೆಳಕ ಬರ್ತಿದ್ದಿಲ್ಲ ಮನೆಯೊಳಗೆ. ಅವಾಗ ಫುಲ್ ಡಾರ್ಕ್ ಅನ್ನಿಸ್ತಿತ್ತು. ಅವಾಗೆಲ್ಲ ನಮಗೆ ಒಂಥರ ಒಂದು ಸ್ವಲ್ಪ ಎನರ್ಜಿ ಕೊಡೋದು. ಅವಾಗ ನಾ ಇನ್ನೂ ಓದಾತಿದ್ದೆ, ಹೆವಿ ಎಕ್ಸಾಮ್ ಪ್ರೆಷರ್ ಅದೆಲ್ಲ ಇರ್ತಿತ್ತು. ಸೊ ರಿಲ್ಯಾಕ್ಸೇಷನ್ ಅಂದರೆ ಇದೊಂದೇ ಇರ್ತಿತ್ತು ನಮಗೆ. ಸೊ ಅದಕ್ಕೂ ಒಂದು ಮ್ಯಾಸಿವ್ ರೆಸ್ಪೆಕ್ಟ್ ಅವ್ರಿಗೆ. ಯಾವಾಗಲೂ ನಮ್ದು ಕನ್ಸಂಪ್ಷನ್ ಇದೇ ಇರ್ತೈತೆ ಜಾಸ್ತಿ, ಎಂಟರ್ಟೈನ್ಮೆಂಟ್, ಹೋಮ್ಲಿನೆಸ್. ಆಮೇಲೆ ಇನ್ನೊಂದು ನಮ್ದು ನಾರ್ತ್ ಕರ್ನಾಟಕ ಅಂತ ಆತ, ನಮ್ಮ ಕರ್ನಾಟಕದಿಂದ ಆತ ಅನ್ಸಂಗ್ ಹೀರೋಸ್ ತೊಗೊಂಬರೋದು. ಕಾಂತರಾಜ್ ಸಿಂಗ್ ಅಗಸ್ ಆತ, ಅದು ಹೇಳಿದ್ವಿ. ಸೊ ಅಂತಂದು ನಮ್ಮ ಪ್ಯಾರಾಲಿಂಪಿಕ್ ಸ್ವಿಮ್ಮರಿಗೆ ತಂದಿದ್ವಿ ಅವರು. ಸೊ ಅಂತಂದು ನಾವು ಯಾವಾಗಲೂ ಬಿಹೈಂಡ್ ದ ಡೋರ್ಸ್ ಹಿಂಗಿರ್ತೀವಿ, ಜಾಸ್ತಿ ಮುಂದೆ ಬರೋದು ಇರೋಂಗಿಲ್ಲ. ಈಗ ಅನಲಿಸ್ಟ್ ಆತ, ನಾವು ಯಾವಾಗಲೂ ಹಿಂದಿರ್ತೀವಿ, ಸ್ಕ್ರೀನ್ ಮುಂದೆ ಬರೋಂಗಿಲ್ಲ. ಸೊ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೂ
ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನಗೆ ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಇಟ್ ಈಸ್ ಮೋರ್ ಎಕ್ಸೈಟಿಂಗ್ ಟು ಟಾಕ್ ಅಬೌಟ್ ವೈ ಹೌ ಎಲ್ಲ. ಯಾಕಂದ್ರೆ ದೇರ್ ಇಸ್ ಮೋರ್ ಟು ವಾಟ್ ಮೀಟ್ಸ್ ದ ಐ. ಹಂಗೆ ಹೊಡಿಬೇಕಿತ್ತೀವ ಹಿಂಗೆ ಯಾಕೆ ಹೊಡಿಲಿಲ್ಲ. ನಾ ಅದೇ ಹೇಳ್ತ ನಾ ಇನ್ನೂ ಮಟ್ಟ ಜೀವನದಾಗ ಒಂದು ಮ್ಯಾಚ್ ಲೈವ್ ನೋಡಿಲ್ಲ, ಸ್ಟೇಡಿಯಮ್ದಾಗ ಹೋಗಿಲ್ಲ ನಾ ಒಂದು ಮ್ಯಾಚ್. ಪಿಚ್ ಅನ್ನೋದು ನೋಡಿಲ್ಲ, ಡ್ಯೂ ಅನ್ನೋದು ಇಲ್ಲ ನೋಡಿಲ್ಲ. ನಾ ಬಾಲ್ ಹಿಡ್ದಿಲ್ಲ, ನಾ ಲೆದರ್ ಬಾಲ್ ಇನ್ನೂ ಗೊತ್ತಿಲ್ಲ ನನಗೆ, ಬ್ಯಾಟಿನ ವೇಟ್ ಗೊತ್ತಿಲ್ಲ ನನಗೆ. ಸೊ ಹ್ಯಾವ್ ನೋ ರೈಟ್ಸ್ ಟು ಟಾಕ್ ಬಿಕಾಸ್ ಐ ಡೋಂಟ್ ನೋ. ಇನ್ನು ಹಂಗೆ ಯಾರು ಬಂದು ಸಂಬಂಧ ಇರ್ಲಾರ್ದ ಬಂದು ಪಾಡ್ಕಾಸ್ಟಿಂಗ್ ಮಾಡ್ಬೇಕಂತಂದ್ರೆ ಹಿಂಗೆ ಬಂದು ಅನಾಲಿಸಿಸ್ ಹಿಂಗೆ ಮಾಡ್ಬೇಕಲ್ಲ ಅಂತಂದ್ರೆ ನಿಮ್ಮ ಕೆಲಸ ನಿಮ್ಗೆ ಹಿಂಗೆ ಮಾಡ್ಬೇಕಂತ ಸಂಬಂಧ ಇರ್ಲಾರ್ದಪ್ಪ ಅಂದ್ರೆ ಇರಿಟೇಟ್ ಆಗೋದು ತಪ್ಪು ಆಕೈತಿ. ಬಟ್ ದಿಸ್ ಡಿಸ್ಕಷನ್ ವಾಸ್ ಫನ್. ನನಗಂತೂ ಭಾಳ ಮಜಾ ಬಂತು, ಆಡಿಯನ್ಸಿಗೂ ಬಂದೈತೆ ಅನ್ಕೊತೀನಿ. ಸೊ ನೋಡ್ರಿ, ನನಗೆ ಮೀಟ್ ಆಗ್ಬೇಕಂತ ಆಸ್ಟ್ರೇಲಿಯಾದಿಂದ ಬಂದು ಇಲ್ಲಿ ಮೀಟ್ ಆಗಿ ವೆಸ್ಟ್ ಇಂಡೀಸ್ ಮುಂಚೆ ಅದು ಇವತ್ತು ಫ್ಲೈಟ್ ಐತಿ, ಮುಂಚೆ ಬಂದು ಹಿಂಗೆ ಮಾಡಿವಿ. ಎಸ್, ಅವ್ರ ಹೆಂಡತಿ ಜಲಸ್ ಆಗಿರ್ತಾರೆ, ಇಷ್ಟು ಇಂಪಾರ್ಟೆನ್ಸ್ ಕೊಡತ್ತಾನಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗಂತ. ಬಟ್ ಆಲ್ ದ ಬೆಸ್ಟ್ ಫಾರ್ ಎವ್ರಿಥಿಂಗ್. ಮತ್ತೊಮ್ಮೆ ಮಾಡೋಣ ಅಂತೇಳಿ ಈ ವರ್ಲ್ಡ್ ಕಪ್ ಆದಮೇಲೆ ಮಾಡೋಣ, ನೆಕ್ಸ್ಟ್ ವರ್ಲ್ಡ್ ಕಪ್ ಆದಮೇಲೆ ಮಾಡೋಣ, ನೆಕ್ಸ್ಟ್ ಇಯರ್ IPL ಆದ್ಮೇಲೆ ಮಾಡೋಣ, ಮೆಗಾ ಆಕ್ಷನ್ ಆದಮೇಲೆ ನಾವು ಯಾವಾಗಿದ್ರು ಬರಕ್ಕೆ ರೆಡಿನ. ಎಸ್, ಹೆಂಗೆ ಹೇಳ್ತೀರ ಆಸ್ಟ್ರೇಲಿಯಾ ಬಾ ಅಂತಿಲ್ವ, ನೀ ಬರ್ತೀವಿ, ವೀಸಾ ಕೊಡಂಗಿಲ್ಲ ನಿಂಗಂತೆ. ನಿಂಗೆ ಯಾರು ವೀಸಾ ಕೊಡ್ತಾರೆ? ನಾವು ಹೋಸ್ಟ್ ಮಾಡೋಣ ಬಾ. ಈ ಸತಿ ಬರ್ತೀನಿ ಬಾಕ್ಸಿಂಗ್ ಡೇ, ಇಂಡಿಯಾ ಆಸ್ಟ್ರೇಲಿಯಾ. ಟೂರಿಸ್ಟ್ ವೀಸಾ ಅಂತೂ ಆರಾಮ್ ಸಿಗ್ತೈತೆ ನಿನಗೆ. ಟಿಕೆಟ್ ನೀ ಮಾಡಿಸ್ಕೊ. ಟಿಕೆಟ್ ಒಂದು ಮಾಡಿಸ್ತೆ, ಬೇರೆ ಎಲ್ಲ ಹೋಗುತ್ತೆ. ಟಿಕೆಟ್ ಮ್ಯಾಚ್ ಟಿಕೆಟ್ ಆತ, ಡೈಲಿ ಊಟ ಆತ, ಸ್ಟೇ ಆತ, ಎಲ್ಲ ಮಾಡ್ಕೋತೀನಿ. ಸ್ಟೇ ಅದಕ್ಕೆ ಅವ್ರ ಮನೆ ಐತಿ. ಮ್ಯಾಚ್ ಟಿಕೆಟ್ ಆತಲ್ಲೇ ಸ್ಟೇಡಿಯಮ್ ICC ಟಿಕೆಟ್ ಒಂದು ಅಂತಂದ್ರೆ ಇಲ್ಲ ಅಂತ ಟಿಕೆಟ್ ಕೊಡ, ಉಳಿದು ನಾನು ನೋಡ್ಕೊತೀನಿ. ಇಲ್ಲ ಬಾಕ್ಸಿಂಗ್ ಡೇ ಖರೆ ಖರೆ ಯಾವಾಗೈತಿ? 26 ಡಿಸೆಂಬರ್ ಕ್ರಿಸ್ಮಸ್ ಟೈಮ್ ಇರ್ತಲ್ಲ ಬಾಕ್ಸಿಂಗ್ ಡೇ, ಇಂಡಿಯಾ ಆಸ್ಟ್ರೇಲಿಯಾ. ನನಗೆ ಡ್ರೀಮ್ ಲಾರ್ಡ್ಸ್ದಾಗ ಒಂದು ಟೆಸ್ಟ್ ನೋಡೋದೈತಿ, ಬಾರ್ಡರ್ ಗವಾಸ್ಕರ್ ನೋಡೋದೈತಿ. ಬಾರ್ಡರ್ ಗವಾಸ್ಕರ್ ಅಲ್ಲ, ಬಾರ್ಡರ್ ಗವಾಸ್ಕರ್ ಬಾಕ್ಸಿಂಗ್ ಡೇ. ಬಾಕ್ಸಿಂಗ್ ಡೇ ಕನಸು ನನಸಾಗ್ತೈತಿ ಸತೆ. ಎಸ್, ಅದ ಟಿಕೆಟ್ ರೊಕ್ಕ ಕೊಡಿಸ್ತಿಲ್ಲ ಅಂತಂದ್ರೆ ಹಿಂಗೆ ಚಿಲ್ಲರೆ ಮಾಡೋದು ಹಿಂಗೆ ಎಷ್ಟಕ್ಕೆ. ಎಸ್ ಮಾಡೋಣ ಅಂತ. ಲಾಸ್ಟ್ ಒಂದು ಕ್ವಶನ್ ಐತೆ ನಂಗೆ, ನಾನು ಮರ್ತ ಬಿಟ್ಟೆ. ನಾನು ಕ್ವಶನ್ ನೀ ಹೆಂಗೆ ಸ್ಕ್ಯಾಂಡಿ ಮ್ಯಾನ್ ಅಂತ ಮಾಡಿದಿ ಹೆಸರು? ನಮ್ಮ ಹುಬ್ಳ್ಯಾಗ ನಮ್ಮ ಶಾಲ್ಯಾಗ ನಂಗೆ ಪ್ರತೀಕ್ ಕರೆದೇ ಇಲ್ಲ, ಪತ್ತೆ ಅಂತ ಕರೀದ. ನೀ ನಮ್ಮ ಶಾಲ್ಯಾಗ ಲಯನ್ ಸ್ಕೂಲ್ನಾಗ ಇದ್ದೆ ಅಂದ್ರೆ ಸ್ಕಂದ್ಯ ಅಂತ ಕರಿತಿದ್ರು. ಸೊ ನೀ ಹೆಂಗೆ ಸ್ಕ್ಯಾಂಡಿ ಮ್ಯಾನ್ ಅಂತ ಮಾಡಿದಿಪ್ಪ? ಅದು ಸ್ಕಂದ್ಯ ಅಂತ ಕರಿತಿದ್ರೆ ಅದೇ PUC ಒಬ್ಬ ಸ್ಕ್ಯಾಂಡಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅದು ಎಲ್ಲಿಂದ ಬಂತ ಸ್ಕ್ಯಾಂಡಿ ಅಂತ ಎಲ್ಲಾರ ಬಾಯ್ ಸ್ಕ್ಯಾಂಡಿನ ಕುಂತೆ. ಡಿಗ್ರಿ ತನ ಬರೋದ್ರಾಗ ಸ್ಕ್ಯಾಂಡಿನ ಆತದ. ನಂದು ಒರಿಜಿನಲ್ ಹೆಸರು ಸ್ಕ್ಯಾಂಡಿ ಅನ್ಕೊಂಡ್ಬಿಟ್ರೆ ಜನ. ಬೇರೆ ಡಿಪಾರ್ಟ್ಮೆಂಟ್ ಹುಡುಗರು ನಾ ಸ್ಕ್ಯಾಂಡಿ ಅನ್ಕೊಂಡ್ಬಿಟ್ರೆ, ನಂದು ಹೆಸರು ಸ್ಕ್ಯಾಂಡಿ ಅಂತ. ನಾ ಕ್ರಿಶ್ಚಿಯನ್, ನಮ್ಮ ಮನೆ ಸ್ಕ್ಯಾಂಡಿ ಇಟ್ಟಾರ ಹೆಸರು ಅಂತ ಅನ್ಕೊಂಡ್ಬಿಟ್ರೆ. ನಮ್ಮ ಟೀಚರ್ ರಿಯಲ್ ಹೆಸರು ಸ್ಕ್ಯಾಂಡಿ ಅನ್ಕೊಂಡ್ರೆ ಹೆಂಗ ಅಟೆಂಡೆನ್ಸ್ ತೊಗೋಬೇಕಾರೆ ಸ್ಕ್ಯಾಂಡಿ ಅನ್ಬಿಟ್ರೆ ಅವ್ರು. ಟೀಚರ್ ಸ್ಕ್ಯಾಂಡಿ ಅನ್ನೋ ಲೆಕ್ಕಕ್ಕೆ ಬಂತ ಇದು ಅಂತೇಳಿ. ಸೊ ಸ್ಕ್ಯಾಂಡಿ ಬಿಕೇಮ್ ಮೈ ಐಡೆಂಟಿಟಿ. ಅದು ಸ್ಕ್ಯಾಂಡಿ ಅಂತೇಳಿ. ಅದಾದ್ಮೇಲೆ ಕ್ಯಾಂಡಿ ಮ್ಯಾನ್, ಚಾಕ್ಲೇಟ್ ಸ್ಕ್ಯಾಂಡಿ ಮ್ಯಾನ್. ಅದು ಸ್ಕ್ಯಾಂಡಿ ಮ್ಯಾನ್ ಅಂತ ಹಂಗೆ ಇಟ್ಟದ. ಅವಾಗ ಕ್ರಿಯೇಟರ್ ಇರಲಿಲ್ಲ, ನಾ ಕಾಂಟೆಂಟ್ ಕ್ರಿಯೇಟರೇ ಇರಲಿಲ್ಲ. ನಾ ಇನ್ಸ್ಟಾಗ್ರಾಮ್ದಾಗ ಇದ್ದೆ, ಸ್ಕ್ಯಾಂಡಿ ಮ್ಯಾನ್ ಮಾಡ್ಕೊಂಡೆ ಅಷ್ಟೇ. ಅದು ಕುಂತು ಬಿಡುತ್ತಪ್ಪ ಸ್ಕ್ಯಾಂಡಿ ಮ್ಯಾನ್. ಈಸಿ ಟು ರಿಮೆಂಬರ್. ಸೂಪರ್ ಮ್ಯಾನ, ಬ್ಯಾಟ್ ಮ್ಯಾನ, ಸೂಪರ್ ಹೀರೋಸ್, ಸ್ಕ್ಯಾಂಡಿ ಮ್ಯಾನ್ ಅಂತ ಬರ್ತೈತೆ ಅಂತೇಳಿ ಆಸ್ ಅ ಬ್ರ್ಯಾಂಡ್ ಬಿಲ್ಡ್ ಮಾಡಕ್ಕೆ ಈಸಿ ಆಯ್ತು. ಚಲೋ ಹೆಸರು ಐತಿ. ಥ್ಯಾಂಕ್ ಯು. ಯಾರು ಇಲ್ಲೇ ಫಾರ್ಚುನೇಟ್ ಫೀಲ್ ಆಗ್ಬೇಕು, ನೀವು ಹುಬ್ಳ್ಯಾಗ ಯಾರು ಹಿಂಗೆ ಚಲೋ ಹೆಸರು ಸ್ಕ್ಯಾಂಡಿ ಹಿಂಗೆ ಕರೆಯಂಗಿಲ್ಲ. ಅವ್ರು ಸ್ಕಂದರ್ ಅಂತ ಕರಿತಿದ್ರೆ. ಸ್ಕಂದರ್ ಅಂತೇಳಿ ಇವ್ರು ಅನ್ಅಫಿಷಿಯಲ್ ಹಿಂಗೆ ಯಾರ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇರಲ್ಲ ಸ್ಕಂದರ್. ನಮ್ಮ ಮಮ್ಮಿಗೆ ಅದು ಸೇರ್ತೆ ಸ್ಕಂದ ಅಂತ ಕರೆಸಂತಿದ್ರು. ಅವ್ರೆ ಕರೆಸಂತ ಹೆಂಗಲ್ಲಿ ನಾ ಹೋಗಿ ಹೇಳ ನಂಗೆ ಇದು ಕರಿ ಅಂತೇಳಿ ಸ್ಕಂದ ಅಂತ ಆತದ. ಹೋಗಿ ಸ್ಕ್ಯಾಂಡಿ ಅಂತ ಆತ. ಅದು ಇನ್ನೂ ಇರ್ಲಿ ಮರೆ ಸ್ಕ್ಯಾಂಡಿಯಾರ ಇರ್ಲಿ ಅಂತೇಳಿ ಅವರು ಅಪ್ರೂವ್ ಮಾಡ್ಬಿಟ್ಟಾಗ. ಸೊ ಸ್ಕ್ಯಾಂಡಿ ಇದ್ದಿದ್ದು ಅದೇ ಸ್ಕ್ಯಾಂಡಿ ಮ್ಯಾನ್ ಆಗ್ಬಿಡ್ತದೆ. ಅದಕ್ಕಿನ್ನು ಸ್ಕ್ಯಾಂಡಿ ಮ್ಯಾನ್ ಮುಂಚೆ ಭಾಳ ಕ್ರಿಂಜ್ ಇಟ್ಟಿದ್ದೆ ನಾ. ಅದು ಯಾರಿಗೆ ಗೊತ್ತಾಗೋ ಮುಂಚೆ ಚೇಂಜ್ ಮಾಡಿ ಸ್ಕ್ಯಾಂಡಿಲಿಷಿಯಸ್ ಅಂತ ಇಟ್ಟಿದ್ದೆ. 2 ದಿನದಾಗ ತೆಗೆದೇನು? 2 ದಿವಸದಾಗ ಹೊಲಸು ಅನಿಸ್ಬಿಡ್ತು ನನಗೆ. ಸ್ಕ್ಯಾಂಡಿಲಿಷಿಯಸ್ ಅಂತ ಅವನು ಏನು ಇಷ್ಟೇ ಯಾಕೆ ಹೊಲಸು ಅನ್ಸಾತೈತೆ. ಆಮೇಲೆ ಸ್ಕ್ಯಾಂಡಿ ಮ್ಯಾನ್ ಅಂತ ಕುಂತೆ, ಯೂಸರ್ ನೇಮ್ ಅವೈಲೇಬಲ್ ಸಿಗ್ತೆ. ಸೊ ಸ್ಕ್ಯಾಂಡಿ ಮ್ಯಾನ್. ಸೊ ಅವಾಗ ಒಂದು 2016 ಒಂದು ಲೋಗೋ ಬಂದಿದ್ದೆ, ಹೆಸರು ಇಟ್ಟಿದ್ದೆ. ನಂದು ಲೋಗೋ ಚೇಂಜ್ ಆಗಿಲ್ಲ, ನಂದು ಹೆಸರು ಚೇಂಜ್ ಆಗಿಲ್ಲ ಅಷ್ಟೇ. ಅದ ಯೂಸರ್ ನೇಮ್, ಅದ ಲೋಗೋ ಐತೆ. ಮತ್ತು 1-2 ವಿಡಿಯೋ ಬರ್ಬೇಕಂತ ನಂದು ಆಸೆಪ್ಪ. ಮೊದಲು ನೆಕ್ಸ್ಟ್ ಲೆವೆಲ್ ಕಾಮಿಡಿ ವಿಡಿಯೋ ಮಾಡ್ತಿದ್ವಿ. ಅದು ನಂಗೆ ಇನ್ನೂ ಮಟ್ಟ ಕಂಡಾಗ ನೆನಪೈತಿ. 2 ಫೇವ್ರೇಟ್. ಒಂದು ಧೋನಿದು ಮಾಡಿದ್ದೆ, ಅದು ಹಿಂಗೆ 3rd ಅಂಪೈರಿಗೆ ಹೋಗಿ ರನ್ಔಟ್ ಆಗ್ತಿಲ್ಲ. ಅದು 2ನೇದು ಸಾಯಿ ಜೊತೆ ಮಾಡಿದ್ದೆಲ್ಲ
ಫೋಟೋ ಕಳಿಸ್ಲಿ ಅಂತ. ಸಾಯಾ ಜೊತೆ ಭಾಳ ಮಾಡ್ಬಿಟ್ಟೆ ನಾವೆಲ್ಲ. ಲಿಂಕ್ ಹಾಕ್ತೇನೆ ಬೇಕಿದ್ರೆ, ಹಳೇ ವಿಡಿಯೋಸ್ ಅವೆ. ಮೊದಲು ಕಾಮಿಡಿ ವಿಡಿಯೋಸ್ ಮಾಡ್ತಿದ್ದೆ, ಬಟ್ ಇಟ್ಸ್ ಅ ಫೇಸ್. ಕೊಹ್ಲಿ ಹೆಂಗೆ ರಿಕ್ವೈರ್ಮೆಂಟ್ ಇದ್ದಂಗೆ ಸ್ಟ್ರೈಕ್ ರೇಟ್ ಜಾಸ್ತಿ ಮಾಡಿರಲ್ಲ, ನಾವು ರಿಕ್ವೈರ್ಮೆಂಟ್ ಇದ್ದಂಗೆ ನಾವು ಫೀಲ್ಡ್ ಚೇಂಜ್ ಮಾಡಿದ್ವಿ ಸ್ವಲ್ಪ. ಅದಕ್ಕಂದ್ರೆ ಗೇಮ್ ಚೇಂಜ್ ಮಾಡ್ಬೇಕಂತಾರಲ್ಲ, ಕ್ಯಾಚ್ ಮೀ ಮಾಡಕ್ಕೆ ಟಾಪ್ ಆಗ್ಬೇಕಂತ. ಬಟ್ ಇದ ಮಜಾ ಬರತೈತಿ. ಮುಗೀತು ಅದು ಫೇಸ್. ನಾವು ಸ್ವಲ್ಪ ಅದೇ ಇದಾಗೋಣ. ನಂದು ತಲೆ ಓಡಾತಿರ್ಲಿಲ್ಲ ಆನೆಸ್ಟ್ಲಿ ಅದ್ರಾಗ. ಐ ಡಿಡೆಂಟ್ ಫೀಲ್ ಕನೆಕ್ಟೆಡ್ ಕ್ರಿಯೇಟಿಂಗ್ ದಟ್ ಕಾಂಟೆಂಟ್. ನಾನು ಸ್ವಲ್ಪ ಭಾಳ ಲೋ ಇದ್ದೆ ನಾ ಲೈಫ್ದಾಗ. ಅವಾಗ ಏನು ಕಾಮಿಡಿ ಹುಡುಕ್ತಿತ್ತು ಲೈಫ್ದಾಗ, ಎಲ್ಲ ನೆಗೆಟಿವ್ ಅನ್ಸಾಕತ್ತಾಗ ಹ್ಯೂಮರ್ ಹೆಂಗೆ ಹುಡುಕಾಕೈತಿ. ಅದಾದ್ಮೇಲೆ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗುತ್ತೆ, ಜನಕ್ಕೆ ಸೇರಾಕತ್ತ. ಲೈಕ್ ಓಕೆ ಇಲ್ಲ ಒಂದೈತಿ ಹಿಡ್ಕೊಂಡು ಹೋಗೋಣಿದ ಅಂತೇಳಿ 100% ನಾನು ಅದು ರೀಸೆಂಟ್ ಎಲ್ಲ ಬುಕ್ಸ್ ಅದು ಓದುವಾಗ ಏನು ಅಂದ್ರೂ ಅದು ಸ್ಟೇಟ್ ಆಫ್ ಫುಲ್ಫಿಲ್ಮೆಂಟ್ ಇರ್ಬೇಕಂದ್ರೆ ಯಾವಾಗಲೂ ಪ್ಯಾಷನ್, ಸ್ಕಿಲ್ಸ್ ಎರಡು ಮಿಕ್ಸ್ ಆಗಬೇಕು. ಲಾಸ್ಟ್ ಗಿವಿಂಗ್ ಬ್ಯಾಕ್ ಟು ಕಮ್ಯುನಿಟಿ, ಇದು 3 ಮಿಕ್ಸ್ ಆದಾಗ ನೀ ಧರ್ಮ ಸ್ಟೇಟ್ದಾಗ ಇರ್ತಿ ಅಂತ. ಅದು ಭಾಳ ಇಂಪಾರ್ಟೆಂಟ್. ನೀನು ನೋಡಿದೆ ಅಂದ್ರೆ ನಿಂದು ಪ್ಯಾಷನ್ ಐತಿದೆ, ಆಮೇಲೆ ಸ್ಕಿಲ್ಸ್ ನಿಂದು ಯಾವಾಗಲೂ ಹಿಂಗೆ ಮಾತಾಡ್ಸೋದಾಯ್ತು, ಬಿಲ್ಡ್ ಮಾಡ್ಕೊಂತ ಹೋಗೋದಾಯ್ತು, ಆಮೇಲೆ ಏನು ಕಂಟೆಂಟ್ ಕ್ರಿಯೇಟ್ ಮಾಡೋದು ಅದು ನಿನ್ನ ಸ್ಕಿಲ್. ಅದಾದಮೇಲೆ ನೀ ಇಷ್ಟು ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ. ನಮಗೆಲ್ಲ ಬೇರೆ ಬೇರೆ ಗೆಸ್ಟ್ ತರತಿ, ವಿ ಆರ್ ಗೆಟಿಂಗ್ ಟು ಲರ್ನ್, ಆಮೇಲೆ ವಿ ಆರ್ ಟ್ರೈಂಗ್ ಟು ಲರ್ನ್ ಫ್ರಮ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಆ ಟೈಪ್ ಎಲ್ಲ ಗಿವಿಂಗ್ ಬ್ಯಾಕ್ ಟು ಕಮ್ಯುನಿಟಿ. ಸೊ ಪರ್ಫೆಕ್ಟ್ ಐತಿ. ಅದೊಂದು ಯಾವಾಗಲೂ ಗೋಲ್ ಇರ್ಬೇಕಂತ ಓದೇನಿ. ಆ್ಯಂಡ್ ಇಟ್ ಕೀಪ್ಸ್ ಯು ಅಟ್ ಪೀಸ್ ಅಂತ ಹೇಳ್ತಾರೆ. ಖರೆ ಅದು. ಅಂದರೆ ಈಗ ಇನ್ನೊಂದು ಏನಿರ್ತೈತೆ, ಅದು ಒಂದು ಸೆನ್ಸ್ ಆಫ್ ಇದು ಬರ್ತಿತ್ತು ನನಗೆ. ಜನ ನಾ ಫನಿ ವಿಡಿಯೋಸ್ ಮಾಡೋದ ನೋಡ್ಯಾರ, ಮತ್ತೆ ಚೇಂಜ್ ಮಾಡಿದ್ಕೊಳ್ಳಂಗೆ ಬಿಟ್ಟು ಬಿಡ್ತಾರೆ ಅಂತ. ಯು ಹ್ಯಾವ್ ಟು ಲೀವ್ ಸಮಥಿಂಗ್. ಆ ರಿಸ್ಕ್ ತೊಗೊಳ್ಳಿಲ್ಲ ಅಂತಂದ್ರೆ ಆಗಂಗಿಲ್ಲ. ರಿಸ್ಕ್ ತೊಗೋಬೇಕು, ಓನ್ ಮಾಡ್ಬೇಕು, ಎಫರ್ಟ್ ಹಾಕಿ ಟೈಡ್ ಚೇಂಜ್ ಮಾಡ್ಬೇಕು, ಟೈಮ್ ಕೊಡ್ಬೇಕು. ಟ್ರೂ. ಇಲ್ಲಾಂದ್ರೆ ಆಗಂಗಿಲ್ಲ. ಹೌದು, ಕರೆಕ್ಟ್ ಇದೆ. ನನಗೂ ಅದಕ್ಕೆ ಯಾವಾಗಲೂ ಡಾಟಾ ಅನಾಲಿಟಿಕ್ಸ್ ಮಾಡ್ಬೇಕಂತ ನನ್ನ ಪ್ಯಾಷನ್. ಕ್ರಿಕೆಟ್ ಐತಿ, ಸ್ಕಿಲ್ಸ್. ಈಗ ಹೇಳಾಕತ್ತಿದ್ದೆ ಇದ್ರ ಬಗ್ಗೆ ಬಿಫೋರ್ ಎಂಡಿಂಗ್ ಚಲೋ ಆತ. ಹೌ ಕ್ಯಾನ್ ಪೀಪಲ್ ಗೆಟ್ ಇನ್ ಟು ದಿಸ್ ಆಸ್ ಅ ಪ್ರೊಫೆಷನ್? ಯಾಕಂದ್ರೆ ಭಾಳ ಮಂದಿಗೆ ಇಂಥದ್ದು ಪ್ರೊಫೆಷನ್ ಐತಂತ ಗೊತ್ತಿಲ್ಲ. ಆಸ್ ಅ ಡೇಟಾ ಸೈಂಟಿಸ್ಟ್ ಹೋಗ್ಬೋದು ನಾನು. ಈಗ ಡಿಫ್ರೆಂಟ್ ರೂಟ್ಸ್ ಇರ್ತಾವೆ. ನನಗೂ ಎಷ್ಟು ಮಂದಿ ಲಿಂಕ್ಡ್ಇನ್ದಾಗ ಮೆಸೇಜ್ ಮಾಡ್ತಾರೋ, ನಾನು ಮಾಡತ್ತೀನಿ, ನಂಗೆ ಏನೂ ಸಿಗತ್ತಿಲ್ಲ, ಮಾಡತ್ತೀನಿ. ಒಬ್ವಿಯಸ್ಲಿ ಏರಿಯಾ ನೀಶ್ ಐತಿ, ನಿಂಗೂ ಗೊತ್ತು ನಿಂದು ಏರಿಯಾನು ಎಷ್ಟು ನೀಶ್ ಐತಿ. ಸೊ ಕಷ್ಟ ಇದ್ದೇ ಇರ್ತೈತಿ, ಚಾಲೆಂಜಸ್ ಇದ್ದೇ ಇರ್ತೈತಿ. ಅದನ್ನು ಹೇಳ್ದಂಗೆ ನೀ ಏನು ಡಿಫ್ರೆಂಟ್ ಮಾಡ್ತೀಪ್ಪ, ನೀ ಹೆಂಗೆ ಎಲ್ಲರ್ಕಿಂತ ಒಂದು ಸ್ಟೆಪ್ ಮುಂದಿರ್ತಿ, ಅದು ಭಾಳ ಮ್ಯಾಟ್ರ್ ಆಗ್ತೈತಿ. ಸೊ ಫಸ್ಟ್ ಏನಂದ್ರೆ ಈಗ ನಿಂದು ಕ್ರಿಕೆಟ್ ನಾಲೆಜ್ ಇರ್ಬೇಕು. ಥ್ಯಾಂಕ್ಫುಲಿ ನಂಗೆ ನಾ ಹುಟ್ಟಿದಾಗಿಂತ ಕ್ರಿಕೆಟ್ ಬಂದುಬಿಟ್ಟೈತೆ ನಂಗೆ ಥ್ರೂ ಕಸಿನ್ಸ್ ಆತ. ಹಂಗೆ ಕ್ರಿಕೆಟ್ ಒಂಥರ ಬ್ಲಡ್ನಾಗ ಬಂದುಬಿಟ್ಟೈತೆ. ಅದು ಒಂದು ಪ್ಯಾಷನ್ ಕ್ರಿಕೆಟಿಂದ ಇರಬೇಕು, ಡೀಪ್ ನಾಲೆಜ್ ಇರಬೇಕು. ಸೆಕೆಂಡ್ ಏನಂದ್ರೆ ಡೇಟಾ ಸೈನ್ಸ್ ಸ್ಕಿಲ್ಸ್ ಇಂಪಾರ್ಟೆಂಟ್. ಈಗ ನಾವು ನೆಕ್ಸ್ಟ್ ಈಗ ಅನಲಿಸ್ಟ್ಸ್ ಏನದಾರ ಅವ್ರಿಗೆ ನೀವು ನೆಕ್ಸ್ಟ್ ಅವ್ರಿಗಿಂತ ಬೆಟರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಬಿಕಮ್ ಬೆಟರ್ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ನಾಲೆಜ್ ಆ್ಯಂಡ್ ಗೇಮ್ ನಾಲೆಜ್. ಸೊ ಡಾಟಾ ಸೈನ್ಸ್ ಬರೀ ಸರ್ಟಿಫಿಕೇಟ್ ಮಾಡೋದು ಹಂಗಂತಲ್ಲ, ವಾಲಂಟಿಯರಿಂಗ್ ಮಾಡಿರಿ, ಇಂಟರ್ನ್ಶಿಪ್ಸ್ ಮಾಡಿರಿ, ಅನ್ಪೇಯ್ಡ್ ಇಂಟರ್ನ್ಶಿಪ್ಸ್ ಆತ, ಏನೂ ಇರಲಿ. ನಂಗೆ ಸ್ಟಾರ್ಟಿಂಗಿಗೆ ಸಿಗಬೇಕಂತಿಲ್ಲ. ನಿನ್ನ ಪ್ಯಾಷನ್ ಹೊರಗೆ ಮಾಡಿ, ಎಕ್ಸ್ಪ್ರೆಸ್ ಮಾಡಿ, ಡೆಸ್ಪ್ರೇಟ್ ಆಗಬೇಡ. ನೀ ಏನು ಮಾಡ್ತಿರ್ತಿ ಕಲ್ಕೋಂತ ಹೋಗಿ. ಸೊ ವಾಲಂಟಿಯರಿಂಗ್ ಮತ್ತು ಅನ್ಪೇಯ್ಡ್ ಇಂಟರ್ನ್ಶಿಪ್ಸ್ ಭಾಳ ಇಂಪಾರ್ಟೆಂಟ್ ಅಂತೇನು. ಅಲ್ಲಿಂದ ನೀ ಕಲಿಬೋದು. ಸೊ ನಿಂದು ಅಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಸ್ಟ್ರಾಂಗ್ ಆಗಬೇಕು. ಆಮೇಲೆ ಏನು ಬರೀ ಅನಲೈಸ್ ಮಾಡಬೇಡ್ರಿ, ನೆಕ್ಸ್ಟ್ ಫ್ಯೂಚರ್ ಏನೈತೆ ಪ್ರೆಡಿಕ್ಷನ್. ಸೊ ಡೇಟಾ ಮಾಡೆಲ್ಸ್ ಬಿಲ್ಡ್ ಮಾಡೋದಾತ, ಇಂಥವು ಥಿಂಕ್ ಔಟ್ಸೈಡ್ ದ ಬಾಕ್ಸ್. ಇದು 2 ಮಾಡ್ಬೇಕು. ಆಮೇಲೆ ಸ್ಲೋಲಿ ಒಂದೊಂದು ಅಪಾರ್ಚುನಿಟೀಸ್ ಬರ್ಕೊಂತ ಹೋಗ್ತಾವೆ. ಸೊ ಅದೆರಡು ಮೇನ್ ಅಂತ ಹೇಳ್ತೇನೆ ನಾ. ಹಂಗೆ ಮಾಡಿ ಈಗ ಭಾಳ ಅಪಾರ್ಚುನಿಟೀಸ್ ಬರತ್ತಾವ. ದ್ಯಾಟ್ ಈಸ್ ವೆರಿ ಗುಡ್. ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್, ಸ್ಪೋರ್ಟ್ಸ್ ಸೈನ್ಸ್ ಈಸ್ ಆಲ್ಸೋ ವೆರಿ ಬೂಮಿಂಗ್. ಭಾಳ ಲೀಗ್ಸ್ ಬರತ್ತಾವಲ್ಲ, ಭಾಳ ಲೀಗ್ಸ್ ಭಾಳ ಟೀಮ್ಸ್ ಭಾಳ ಅನಲಿಸ್ಟ್ ಬೇಕು. ಎಸ್, ಕರೆಕ್ಟ್, ಅದು ಬರಬೇಕು. ಆಮೇಲೆ ವಿ ಆಲ್ವೇಸ್ ಹ್ಯಾವ್ ಟು ರಿಮೆಂಬರ್ ದಟ್ ಅನಾಲಿಟಿಕ್ಸ್ ಇಸ್ ನಾಟ್ ದ ಎಂಡ್ ಗೋಲ್. ಅದು ಒಂದೇ ಅಲ್ಲ, ಇಟ್ಸ್ ಜಸ್ಟ್ ಅ ಟೂಲ್ ಫಾರ್ ಪ್ಲೇಯರ್ಸ್ ಆ್ಯಂಡ್ ಕೋಚಸ್ ಟು ಮೇಕ್ ಇನ್ಫಾರ್ಮ್ ಡಿಸಿಷನ್ಸ್. ಸೊ ನೀನೇ ಮೇನ್ ಅಲ್ಲ, ನೀನೇ ಇದಲ್ಲ, ಆ ಟೈಪ್ ಹಂಗಿರ್ಬಾರ್ದು. ಯು ಹ್ಯಾವ್ ಟು ಬಿ ಇನ್ ದ ಬ್ಯಾಕ್ಗ್ರೌಂಡ್, ಸಪೋರ್ಟ್ ದ ಟೀಮ್ ಆ್ಯಸ್ ಮಚ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಟೀಮ್ ಸಕ್ಸಸ್. ನಿಂದು ಗೋಲ್ ಅದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮೇನ್ಲಿ. ಸೊ ಅದೊಂದು ಮಾಡಿ ಹಂಗೆ. ಆಮ್ಯಾಗ ಇನ್ನೊಂದು ಏನಂದ್ರೆ ನಾವು ವಾಲಂಟಿಯರಿಂಗ್ ಏನಂತೇನಂದ್ರೆ ಕೋಚಸ್ ಜೊತೆ ಬಿಲ್ಡ್ ಮಾಡಿ ರಿಲೇಷನ್ಶಿಪ್ಸ್. ಕೊಡ್ರಿ ಅವ್ರಿಗೆ ಏನು ಬೇಕು, ಆ ಟೈಪ್ ಏನು ಮಿಸ್ ಆಗತ್ತೈತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಇನ್ ರಿಟರ್ನ್, ಮಾಡ್ಕೊತ ಹೋಗ್ರಿ. ಆಮ್ಯಾಗ ಈಗೂ ಎಷ್ಟೊಂದು ಅನಲಿಸ್ಟ್ ಹೊರಗೆ ಬಂದು ಮಾತಾಡ್ಯಾರ, ಇಲ್ಲ ಅದ್ರಾಗ ಹೈ ಪೇಯಿಂಗ್ ಇಲ್ಲ, ಹಿಂಗೈತಿ ಹಂಗೈತಿ, ಭಾಳ ರಿಸ್ಕ್ ಐತಿ. ಸೊ ನಿಮ್ಗೆ ಒಂದು ಸೈಡಿಗೆ ಒಂದು ಜಾಬ್ ಇಟ್ಕೋಬೋದು, ಒಂದು ಮೇನ್ ಜಾಬ್. ಇದು ನೀವು ಪ್ಯಾಷನ್ ಅಂತ ಮಾಡಿರಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಸ್ವಲ್ಪ ಬೆಳೆಯೋ ಮಟ್ಟ. ಹಂಗೆ ಬಂದಾಗ ನಿಂಗೆ ಸ್ಟೆಬಿಲಿಟಿನೂ ಬರ್ತೈತಿ. ಇದು ಒಂದು ಒಳ್ಳೆ ಫೀಲ್ಡ್, ಮುಂದೆ ಭಾಳ ಫ್ಯೂಚರ್ ಐತಿ. ಆಬ್ವಿಯಸ್ಲಿ ಬೇಸ್ಬಾಲ್, ಸಾಕರ್, ಫುಟ್ಬಾಲ್ ಎಲ್ಲ ಭಾಳ ಮುಂದೆ ಹೋಗ್ಬಿಟ್ಟಾವೆ. ಸೊ ಕ್ರಿಕೆಟು ನೆಕ್ಸ್ಟ್ ಮುಂದೆ ಹೋಗಬೇಕು. ದೇರ್ ಇಸ್ ನೋ ಅದರ್ ವೇ. ಸೊ ಅಪಾರ್ಚುನಿಟೀಸ್ ಆರ್ ಆ್ಯಂಡ್ ಇಟ್ ಕ್ಯಾನ್ ಬಿ ಇನ್ ಎನಿ ಸ್ಪೋರ್ಟ್. ಕ್ರಿಕೆಟ್ ಅಂತ ಅಷ್ಟೇ ಅಲ್ಲ, ಫುಟ್ಬಾಲ್ ಟೀಮ್ಸಿಗೂ ಆಗ್ಬೋದು. ಫುಟ್ಬಾಲ್ ISL ಐತಿ, ಪ್ರೋ ಕಬಡ್ಡಿ ಲೀಗ್, ಕಬಡ್ಡಿ ಐತಿ, ಬ್ಯಾಡ್ಮಿಂಟನ್ ಬರತೈತಿ, ಬ್ಯಾಡ್ಮಿಂಟನ್, ವಾಲಿಬಾಲ್ ಬಂದೈತಿ. ಸೊ ಎನಿ ಸ್ಪೋರ್ಟ್, ಎನಿ ಲೀಗ್ ಮಾಡ್ಬೋದು. ಸೊ
ಆಸ್ ಅ ಪ್ರೊಫೆಷನ್ನು ಇದು ಒಂದು ಹೊರಗೆ ಬರ್ಬೇಕಂತಿತ್ತೆ. ಲೈಕ್ ದಿಸ್ ಈಸ್ ಆಲ್ಸೋ ಅ ಚಾಯ್ಸ್. ಯಾಕಂದ್ರೆ ಭಾಳ ಮಂದಿ ಕ್ರಿಕೆಟರ್ಸಿಗೆ ಚಾನ್ಸ್ ಸಿಗಂಗಿಲ್ಲ. ಬಟ್ ಅದು ನಾಲೆಜ್ ಇದ್ದೇ ಇರ್ತೈತಲ್ಲ, ಇಟ್ ಕ್ಯಾನ್ ಬಿ ಯೂಸ್ಡ್ ಹಿಯರ್. ಪ್ಯಾಷನ್ನು ಆಗುತ್ತೆ, ಯು ಆರ್ ಕ್ಲೋಸರ್ ಟು ದಟ್ ಗೇಮ್. ಆಡೋಕ್ಕಾಗಿಲ್ಲ ನಾ ಗೇಮ್ ಜೊತೆ ಕ್ಲೋಸ್ ಆದ್ರೆ ಅಂತ ಒಂದು ಫೀಲ್ ಇರ್ತೈತಿ. ಸೊ ಒಂದು ಸ್ಟೆಪ್ ಮುಂದೆ ಇರಬೇಕು. ನಾ ಹೇಳ್ದಂಗೆ ಈಗ ನಂಗೆ ಅದೈತೆ, ನಾ ಕ್ರಿಕೆಟ್ ಅಂತೂ ನಾ ಒಂದು ಲೆವೆಲಿಗೆ ಆಡೇನಿ. ಅಂಡರ್-23 ಕರ್ನಾಟಕ ಅದು ಮಾಡೇನಿ. ಅದು ನಾಲೆಜ್ ಬರತೈತೆ, ನನ್ನ ಗಟ್ ಫೀಲು ಸ್ವಲ್ಪ ಕ್ಲೋಸ್ ಬರತೈತೆ. ಬಟ್ ನಂಗೆ ಏನಂದ್ರೆ ನಂದು ಟೆಕ್ನಿಕಲ್ ಸ್ಕಿಲ್ಸ್, ಇಂಜಿನಿಯರ್ ಇದ್ದಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮಾಡಿದ್ದೇನೆ, ಬಟ್ ನಾನು ಡೇಟಾ ಸೈನ್ಸ್ ಕಲ್ತಿರ್ಲಿಲ್ಲ ಅವಾಗ. ಸೊ ನನ್ನ ಮೇನ್ ಗೋಲ್ ಅದೇ ಇತ್ತು, ಫಸ್ಟ್ ಡೇಟಾ ಸೈನ್ಸ್ ಫುಲ್ ಡೀಪ್ನಾಗ ಕಲಿಯೋನ್ ದೋಸ್ತ. ಕಲ್ತು ನಿಂಗೆ ಸ್ಪೋರ್ಟ್ಸ್ ಒಳಗೆ ಸಿಕ್ಕರೆ ಭಾಳ ಚಲೋ, ಪ್ಯಾಷನ್ ಮತ್ತು ನಿನ್ನ ಸ್ಕಿಲ್ಸ್ ಬ್ಲೆಂಡ್ ಆಗ್ಬಿಡ್ತೈತೆ. ಆಗಿಲ್ಲ ಅಂದ್ರೆ ಕಾರ್ಪೊರೇಟು ಐತಿ ಅಂತ ಹಿಂಗೆ ಓಪನ್ ಇಟ್ಟಿದ್ದೆ ನಾ ಫಸ್ಟ್ ಮೈಂಡ್ಸೆಟ್. ಒಂದೇ ಕಡೆ ಇಡೋದು ಸ್ವಲ್ಪ ಟಫ್ ಆಗ್ತೈತಿ. ಸೊ ಓಪನ್ ಇಟ್ಟಿದ್ದೆ. ಅದಾದಮೇಲೆ ನಾನು ಡೇಟಾ ಸೈನ್ಸ್ ಚಲೋ ಮಾಡ್ಕೊಂಡೆ, ಡಿಗ್ರಿ ಮಾಸ್ಟರ್ಸ್ ಮೆಲ್ಬರ್ನ್ ಯೂನಿವರ್ಸಿಟಿದಾಗ. ಅದು ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಅಪ್ರೋಚಿಂಗ್. ನಾನು ಫಸ್ಟ್ ಕ್ರಿಕೆಟ್ ವಿಕ್ಟೋರಿಯಾ ಅಂಡರ್-19 ಎಲ್ಲ ಅನ್ಪೇಯ್ಡ್ ಇಂಟರ್ನ್ಶಿಪ್ಪೇ ಮಾಡೇನಿ ನಾ. 5-6 ಮಂತ್ಸ್ ಆತು. ಅದು ಬೇರೆ ಕೋಚಸ್ ಜೊತೆ ಆತು, ಬ್ಯಾಕ್ ಎಂಡ್ ರಿಪೋರ್ಟಿಂಗ್ ಎಲ್ಲ ಹಂಗೆ ಮಾಡಿ ಆಮೇಲೆ ಸ್ಲೋಲಿ ಅಪಾರ್ಚುನಿಟಿ ಬಂತು ಒಂದು ಯೂನಿವರ್ಸಿಟಿ ಮುಗಿಯೋ ಮಟ್ಟ. ಸೊ ಯೂನಿವರ್ಸಿಟಿ ಕಲಿಯಾತೇನಂತ ಕಲಿಯೋದಷ್ಟೇ ಅಲ್ಲ, ಸೈಡಿಗೆ ಮಾಡ್ಬೇಕು ಇಂಟರ್ನ್ಶಿಪ್ಸ್, ವಾಲಂಟಿಯರಿಂಗ್, ಹಿಂಗೆ ಸ್ವಲ್ಪ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿ ಆದಮೇಲೆ ಅಪಾರ್ಚುನಿಟಿ ಬಂತು. ಥ್ಯಾಂಕ್ಫುಲಿ ಚಲೋ ಪೀಪಲಿಗೆ ಮೀಟ್ ಆದೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಫ್ಯೂ ವೆರಿ ಗುಡ್ ಮೆಂಟರ್ಸ್. ಹಂಗೆ ಅದು ಬಂದಮೇಲೆ ಸಿಕ್ತು. ಸೊ ಥ್ಯಾಂಕ್ಫುಲಿ ಈಗ ನಡೆದೈತೆ ಒಂದು ಲೆವೆಲಿಗೆ. ನೈಸ್. ಈಗ ಮತ್ತೆ ಒಂದು ಲೆವೆಲಿಗೆ ಅಂದ್ರೆ ಡಿಸೆಂಬರ್ ತನಕ ಬಿಸಿ ಅದ ನಾವು ಒಂದು ಲೆವೆಲ್ ಅಂತ. ಈಗ ಆದ್ಮೇಲೆ ನಾ ಚಾ ಕುಡಿಯೋಕೆ ಹೋಗ್ತೀನಿ. ನಾನು ಅಷ್ಟೇ ಕಾಫಿ ಕುಡಿ. ಬಟ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಮಜಾ ಬಂದು ನನಗಂತೂ. ನೆಕ್ಸ್ಟ್ ಮೆಗಾ ಆಕ್ಷನ್ ಆರ್ ಸಮ್ ಅದರ್ ಟೈಮ್ ಬಾರ್ಡರ್ ಗವಾಸ್ಕರ್ ಟ್ರಾಫಿ ಬಂದಾಗಾರೆ ನೋಡೋಣ. ಮತ್ತು ಆಸ್ಟ್ರೇಲಿಯಾದಾಗ ಬಾರ್ಡರ್ ಗವಾಸ್ಕರ್ ಟ್ರಾಫಿ. ನಂಗೆ ಆ್ಯಕ್ಚುಲಿ ಲಾರ್ಡ್ಸ್ದಾಗ ಟೆಸ್ಟ್ ನೋಡೋದೈತಿ. ಲಾರ್ಡ್ಸ್ದಾಗ ಆಫ್ಟರ್ನೂನ್ ಒಂದು ಟೆಸ್ಟ್ ನೋಡಕ್ಕೆ ಅದೇ. ಮತ್ತು BGT ಎನಿ ಸ್ಟೇಡಿಯಮ್ ಇಸ್ ಫೈನ್. ಎಲ್ಲರೂ ಆಡಿಸಿದ್ರು ನಡೀತದೆ. ಬಟ್ ನಂಗೆ ಟೆಸ್ಟ್ ನೋಡೋದು. ಬಟ್ 5th ಡೇ ಫಸ್ಟ್ ಡೇ ನೋಡೋಣಂತೆ, ಮಾಡೋಣ. ಲೆಟ್ಸ್ ಮೀಟ್ ಅಗೇನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡವರ್ಸ್ ಆ್ಯಂಡ್ ಫಾರ್ಚುನರ್ಸ್. ಥ್ಯಾಂಕ್ ಯು ಸೋ ಮಚ್. ಅಬ್ಸಲ್ಯೂಟ್ ಪ್ಲೆಜರ್ ಟು ಬಿ ಹಿಯರ್. ಮತ್ತು ಅದೊಂದು ವಿಶ್ ಮಾಡ್ತೀನಿ, ನೀ ಶೇರ್ಯ ನೀ ಸ್ಟಾರ್ಟ್ ಮಾಡಿ ಕನ್ನಡ ಪಾಡ್ಕಾಸ್ಟ್ ಬೆಳೀಲಿ, ಫುಲ್ ಪಾಪ್ಯುಲರ್ ಆಗಲಿ, ವಿರಾಟ್ ಕೊಹ್ಲಿ ಹೋಸ್ಟ್ ಮಾಡಲಿ ಮೈಲ್ ಸ್ಟೋನ್, ಆಮೇಲೆ ಹಂಗೆ ಮುಂದೆ ಬೆಳ್ಕೊಂತ ಹೋಗ್ಲಿ ಅಂತ. ವಿಶ್ ಯು ದ ವೆರಿ ಬೆಸ್ಟ್. ನೋಡಿ ಟಾಕ್ ಅಂದ ಬಿಡಿ. Hey.